Hello, my dear students. Welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಾವು ಇವತ್ತು ಒನ್ ಶಾಟ್ ಸೀರೀಸ್ ನಲ್ಲಿ ಹೊಸ ಚಾಪ್ಟರ್ ಜೊತೆ ಬಂದಿದ್ದೇನೆ. ದ ಚಾಪ್ಟರ್ ನೇಮ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಅಂಡ್ ಈ ಚಾಪ್ಟರ್ ತುಂಬಾ ಸ್ಟೂಡೆಂಟ್ಸ್ ತುಂಬಾ ಡಿಫಿಕಲ್ಟ್ ಆಗಿ ಫೀಲ್ ಆಗ್ತಿರ್ತಾರೆ. ಸೊ ಟ್ರಸ್ಟ್ ಮೀ, ಎಂಡ್ ಆಫ್ ದ ಸೆಷನ್ ನಿಮಗೆ ತುಂಬಾ ಈಸಿ ಅನ್ಸುತ್ತೆ ಈ ಚಾಪ್ಟರ್. ಅಂಡ್ ಈ ಚಾಪ್ಟರ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ನಿಮಗೆ ಒಂದು DPP ನ ಕೊಟ್ಟಿದ್ದೀನಿ. ಆ DPP ನಮ್ಮ ವಾಟ್ಸಪ್ ಚಾನಲ್ ಮತ್ತೆ ಈ ಬ್ಯಾಚ್ ನಲ್ಲಿ ನಾವು ನಿಮಗೂ ಕೊಡ್ತಾ ಇದ್ದೇವೆ. ಅಲಾಂಗ್ ವಿತ್ ದಟ್ ಫಾರ್ಮುಲಾ ಶೀಟು ಸಹಿತ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಅಂಡ್ ಇವೆಲ್ಲ ಬೇಕು ಅಂತಂದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ತೇನೆ. ಓಕೆ, ಸೊ ಫಸ್ಟ್ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಏನ್ ಮಾಡ್ತೀರಾ? ಎಸ್. ಸೊ ಬಿಫೋರ್ ದಟ್, ಸೊ ಚಾಪ್ಟರ್ ನೇಮ್ ನೋಡೋದಾದ್ರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನ್ ಮೋಷನ್. ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ, ರೈಟಾ? ಎಸ್ ಸರ್. ಸೊ ಇವಾಗ ನಿಮಗೆ DPPs ಮತ್ತೆ ಫಾರ್ಮುಲಾ ಶೀಟ್ಸು ಇವೆಲ್ಲ ಬೇಕು ಅಂತಂದ್ರೆ, ಓಕೆ, ಸೊ ಇವೆಲ್ಲ ಬೇಕು ಅಂದ್ರೆ ಮತ್ತೆ ಇದ್ರ ಕ್ಲಾಸ್ ನೋಟ್ಸ್ ನಿಮಗೆ ಬೇಕಂದ್ರೆ ಬ್ಯಾಚ್ ಬೇಕು. ಓಕೆ, ಸೊ ಬ್ಯಾಚ್ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಯಾವ ತರ ನಾವು ಎಕ್ಸ್ಪ್ಲೋರ್ ಮಾಡಬಹುದು ಸರ್ ಬ್ಯಾಚ್ ನ? ಸೊ ಫಸ್ಟ್ PW ಆಪ್ ಹೋಗಿ, ಸೊ PW ಆಪ್ ಹೋಗಿ ಸರ್ಚ್ ಬೈ ಬ್ಯಾಚಸ್ ಏನಂತ ಕನ್ನಡ ಫಸ್ಟ್ PUC 2025 2026 ಅಂತೇಳಿ ಟೈಪ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಸಿಗುತ್ತೆ. ಓಕೆ, ಅಂಡ್ ಜಸ್ಟ್ ಎನ್ರೋಲ್ ಮಾಡಿದ್ರೆ ಸಾಕು. ಓಕೆ, ಸೊ ಎನ್ರೋಲ್ ಅಂತಿದೆ, ಆಲ್ರೆಡಿ ನಾವು ಎನ್ರೋಲ್ ಮಾಡಿರೋದು ಎನ್ರೋಲ್ಡ್ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ, ಸೊ ಫಿಸಿಕ್ಸ್ ಹತ್ರ ಹೋದ್ರೆ, ಓಕೆ, ಸೊ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ ಬಯೋಲಜಿ ಅಂತ ಸಿಗುತ್ತೆ. ಅಂಡ್ ಇವಾಗ ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಲಾಸ್ ನೋಟ್ಸ್ ಅಲಾಂಗ್ ವಿತ್ ದಾಟ್ ವಿಡಿಯೋನು ಸಹಿತ ಸಿಗುತ್ತೆ. ಕ್ಲಾಸ್ ನೋಟ್ಸ್, DPPs ಅಂಡ್ ಫಾರ್ಮುಲಾ ಶೀಟ್ ಮೂರು ಸಹ ನಿಮ್ದಾಗಿಸ್ಕೊಳ್ಬಹುದು. ಓಕೆ, ಎಸ್, ಇದು ಬ್ಯಾಚ್ ಬಗ್ಗೆ ಆಯ್ತು. ಅಂಡ್ ಇಮಿಡಿಯೇಟ್ ಆಗಿ, ಸೊ ಇಮಿಡಿಯೇಟ್ ಬೇಕು ಸರ್ ನಮಗೆ ಫಾರ್ಮುಲಾ ಶೀಟ್ ಮತ್ತೆ DPPs ಬೇಕು ಸರ್ ಅಂತಂದ್ರೆ ನೀವೇನ್ ಮಾಡ್ಬೇಕು? ಸೊ ನಮ್ಮ PW ವಾಟ್ಸ್ಆಪ್ ಗ್ರೂಪ್ ಇದೆ. ಓಕೆ, ಸೊ ನಮ್ಮ PW ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ PW ಕನ್ನಡ ಅಂತ, ಈ PW ಕನ್ನಡ ಗ್ರೂಪ್ ನ ನೀವು ಜಾಯ್ನ್ ಆಗಿ. ಓಕೆ, ಸೊ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗಿ. ಹೇಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ಇವಾಗ ವಿಡಿಯೋ ನೋಡ್ತಾ ಇದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಯ್ನ್ ಅವರ್ ವಾಟ್ಸ್ಆಪ್ ಗ್ರೂಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ನಾವು ಅಂತ ಕೊಡ್ಬಿಡಿ. ಜಾಯ್ನ್ ಆಗ್ತೀರಾ. ಆಮೇಲೆ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಸೆಕೆಂಡ್ PUC ಜರ್ನಿ ಯಾವುದೇ ಆಗಿರ್ಬೋದು. ಓಕೆ, ಸೊ ನಿಮ್ಮ ಸೆಕೆಂಡ್ PUC ಜರ್ನಿಯಲ್ಲಿ ಯಾವುದೇ ಅಪ್ಡೇಟ್ ಅಥವಾ ಸರ್ಕ್ಯುಲರ್ ಬಂದ್ರೆ ನಿಮಗೆ ಆದಷ್ಟು ಬೇಗ ಅಪ್ಡೇಟ್ಗಳು ಸಿಗೋದು ನಮ್ಮ ಗ್ರೂಪ್ ನಲ್ಲಿ. ಓಕೆನಾ? ರೈಟ್, ಎಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನ್ ಡಿಸ್ಕಸ್ ಮಾಡ್ತೀವಿ? ಮೇಜರ್ ಆಗಿ ಟಾಪಿಕ್ಸ್ ಟು ಬಿ ಡಿಸ್ಕವರ್ಡ್, ಟು ಬಿ ಕವರ್ಡ್. ಏನೇನು ಸರ್? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ಸೆಂಟರ್ ಆಫ್ ಮಾಸ್. ಅಂಡ್ ದ ನೆಕ್ಸ್ಟ್ ಒನ್ angular velocity and relation with the linear velocity. And ಇದು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಸರ್ ಟಾರ್ಕ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ. ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಸೊ ಲಾಸ್ಟ್ ಒನ್ ದಟ್ ಇಸ್ ಕೈನಮೆಟಿಕ್ಸ್ ಅಂಡ್ ಡೈನಾಮಿಕ್ಸ್ ರೊಟೇಷನಲ್ ಮೋಷನ್ ಅಬೌಟ್ ಅ ಫಿಕ್ಸ್ಡ್ ಆಕ್ಸಿಸ್. ಓಕೆ, ಸೊ ಇಷ್ಟು ನಾವು ಇವತ್ತಿನ ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡಲಿದ್ದೇವೆ. ಡನ್? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಫಸ್ಟ್ ಈ ಚಾಪ್ಟರ್ ನ ಡಿವೈಡ್ ಮಾಡೋಣ. ಓಕೆ, ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಫಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆಮೇಲೆ ರೊಟೇಷನಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಫಸ್ಟ್ ಟರ್ಮ್, ವಾಟ್ ಇಸ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್? ಇಲ್ಲಿ ಕ್ವೆಶ್ಚನ್ ಬರುತ್ತೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಒಂದು ಸಿಸ್ಟಮ್, ಒಂದು ಸ್ಟೇಟ್. ಓಕೆ, ಒಂದು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ದೇರ್ ಆರ್ 3 ಸ್ಟೇಟ್ ಆಫ್ ಮ್ಯಾಟರ್ ಇದೆ. ಯಾವ್ದು ಸರ್? ನಮಗೆ 3 ಸ್ಟೇಟ್ ಆಫ್ ಮ್ಯಾಟರ್ ಇದೆ ಸರ್. ಯಾವ್ದು ಕನ್ಸಿಡರ್ ಮಾಡ್ಕೊಳ್ಳೋದು? ಯಾವ್ದು ಅಂತ ಹೇಳಿದ್ರೆ ಸರ್ ಸಾಲಿಡ್ಸ್ ಇದೆ, ರೈಟ್ ಸರ್. ನೆಕ್ಸ್ಟ್ ಒನ್ ಲಿಕ್ವಿಡ್ಸ್ ಇದೆ, ಎಸ್ ಸರ್. ನೆಕ್ಸ್ಟ್ ಒನ್ ಗ್ಯಾಸಿಯಸ್ ಸ್ಟೇಟ್ ಇದೆ. ಓಕೆ, ಸರ್ ಗ್ಯಾಸಿಯಸ್ ಸ್ಟೇಟ್. 3 ಸ್ಟೇಟ್ ಇದೆ ಸರ್. ಯಾವ್ದನ್ನ ಕನ್ಸಿಡರ್ ಮಾಡ್ಕೊಳ್ತಿದ್ವಿ? ಸೊ ಈ ಚಾಪ್ಟರ್ಗೆ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಸಾಲಿಡ್ಸ್. ನೆಕ್ಸ್ಟ್ ಟಾಪಿಕ್ಸ್ ಬರುತ್ತೆ ಯಾವ್ದು? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂಡ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಬರುತ್ತೆ. ಇವಾಗ ಸದ್ಯಕ್ಕೆ ವಿ ಆರ್ ಕನ್ಸಿಡರಿಂಗ್ ಸಾಲಿಡ್ಸ್. ಡನಾ? ಎಸ್ ಸರ್. ಇವಾಗ ನಾನು ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಒಂದು ಸಿಸ್ಟಮ್ ಕನ್ಸಿಡರ್ ಮಾಡ್ಕೋತೀನಿ ಫಸ್ಟ್. ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ಅ ಸಿಸ್ಟಮ್. ಓಕೆ, ಸೊ ಇದೊಂದು ಸಿಸ್ಟಮ್ ಆದ್ರೆ ಇನ್ನೊಂದು ರ್ಯಾಂಡಮ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಎಸ್ ಸರ್, ದಿಸ್ ಇಸ್ ಒಂದು ರ್ಯಾಂಡಮ್ ಸಿಸ್ಟಮ್. ಓಕೆ ಸರ್, ಈ ಸಿಸ್ಟಮ್ಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಓಕೆ, ಸ್ಮಾಲ್ ಮಾಲಿಕ್ಯೂಲ್ಸ್ ಆರ್ ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟಿದೆ. ಎಸ್ ಸರ್, ವಿ ನೋ ಇಟ್, ರೈಟ್? ಎಸ್ ಸರ್. ನಾನೇನ್ ಮಾಡ್ತೀನಿ ಇದಕ್ಕೆ? ಸೊ ಸ್ಮಾಲ್ ಪಾರ್ಟಿಕಲ್ ಅಂತ ಇಂಡಿಕೇಟ್ ಮಾಡೋಕೆ ನಾನೇನ್ ಮಾಡ್ತೀನಿ? ಇದನ್ನ ಇಂಡಿಕೇಟ್ ಮಾಡ್ತೀನಿ. ಓಕೆ, ಒನ್ ಡುಗ್ 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 ಡುಗ್. ಓಕೆ, ಇದಕ್ಕೆ ಸಣ್ಣ ಸಣ್ಣ ಕಾಣಿಸ್ತಿಲ್ಲ, ಸ್ವಲ್ಪ ದಪ್ಪ ಬೇಕಲ್ಲ.
ಒಂದು ಸೆಕೆಂಡ್. 1 2 3 4 5 ನಂಬರ್ ಬೇಡ, ಸುಮ್ಮನೆ ನಾನು ಎಣಿಸೋದು ಅದು ಟೈಮ್ ಪಾಸ್ ಆಗ್ತಿಲ್ಲ ಅಂತ. ಓಕೆನಾ? ಎಸ್. ಸೊ ಈ ತರ ನೀವು ಕನ್ಸಿಡರ್ ಮಾಡ್ಕೋತೀರಾ. ಎಸ್ ಸರ್, ಸಿಸ್ಟಮ್ ಇದರಲ್ಲಿ ಪಾರ್ಟಿಕಲ್ಸ್ ಇದೆ. ಓಕೆ, ಸೊ ಇಲ್ಲಿ ಒಂದು ಪಾರ್ಟಿಕಲ್ ಇದೆ. ಓಕೆ ಸರ್. ಓಕೆ, ಎಸ್ ಸರ್. ಅಂಡ್ ಇದರಲ್ಲೂ ಅಷ್ಟೇ. ಓಕೆ, ಸೊ ಇದರಲ್ಲೂ ಅಷ್ಟೇ. ಓಕೆ, ಸೊ ಇದರಲ್ಲೂ ಅಷ್ಟೇ. ಇದು ಸಹ ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್ ಆರ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆ, ಎಸ್ ಸರ್. ಇದು ಸಿಸ್ಟಮ್ ಆಗಿದ್ರೆ ದೆನ್ ವಾಟ್ ಇಸ್ ಸಿಸ್ಟಮ್ ಆಫ್ ಅ ಪಾರ್ಟಿಕಲ್ಸ್ ಸರ್? ಇದು ಸಿಸ್ಟಮ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್, ಓಕೆ, ಅಥವಾ ಮಾಲಿಕ್ಯೂಲ್ಸ್ ಅಂತ ಕರಿಬಹುದು. ಓಕೆ, ಇವಾಗ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಏನು? ಇವಾಗ ನಾನೇನಾದ್ರೂ, ಓಕೆ, ಸೊ ಇವಾಗ ನಾನೇನಾದ್ರೂ ಈ ಪಾರ್ಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಓನ್ಲಿ ಗ್ರೂಪ್ ಆಫ್ ಪಾರ್ಟಿಕಲ್ಸ್. ಓಕೆ, ಓನ್ಲಿ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ಇಷ್ಟೇ ಕನ್ಸಿಡರ್ ಮಾಡ್ಕೊಂಡು. ಓಕೆನಾ? ಸೊ ದೀಸ್ ಗ್ರೂಪ್ ಆಫ್ ಪಾರ್ಟಿಕಲ್ಸ್, ಓಕೆ, ಸೊ ಈ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ನ, ಓಕೆ, ಸೊ ಈ ಗ್ರೂಪ್ ಆಫ್, ಓಕೆ, ಸೊ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಈ ಗ್ರೂಪ್ ಆಫ್ ಪಾರ್ಟಿಕಲ್, ಓಕೆ, ಇದರಲ್ಲಿ ಇಷ್ಟು ಅಂತಂದ್ರೆ ನಾನು ಇದರಲ್ಲಿ ಇಷ್ಟು ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಎಸ್ ಸರ್, ಇದರಲ್ಲಿ ಇಷ್ಟು ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಇದರಲ್ಲಿ ಇಷ್ಟು ಕನ್ಸಿಡರ್ ಮಾಡ್ಕೋತೀನಿ. ಎಸ್ ಸರ್. ಈ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ನ ಐಡೆಂಟಿಫೈ ಮಾಡಿ ಈ ಮಿಕ್ಕಿದ ಪಾರ್ಟಿಕಲ್ಸ್ ಎಲ್ಲ ಸಪರೇಟ್ ಮಾಡ್ತೀನಿ. ಸಪರೇಟ್ ಮಾಡಿದ್ಮೇಲೆ ಈ ಪಾರ್ಟಿಕಲ್ಸ್ಗೇನೋ ನಾನು ಏನೋ ಸ್ಟಡಿ ಮಾಡ್ತೀನಿ, ಅದನ್ನ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸಿಂಪಲ್ ನೋಡಿ, ಎ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್. ಎಸ್ ಸರ್, ಐಡೆಂಟಿಫೈ ಮಾಡಿದ್ವಿ. ಅಂಡ್ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಅದರ್ ಪಾರ್ಟಿಕಲ್ಸ್. ಎಸ್, ಈ ಪಾರ್ಟಿಕಲ್ಸ್ ನ ಡಿಸ್ಟಿಂಗ್ವಿಶ್ ಮಾಡಿದ್ವಿ, ಅಂದ್ರೆ ಬೇರೆ ಬೇರೆ ಮಾಡಿದ್ವಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಫ್ರಮ್ ಅದರ್ ಪಾರ್ಟಿಕಲ್ಸ್ ಕಾಲ್ಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಸೊ ದೇರ್ ಫೋರ್ ಈ ಗ್ರೂಪ್ ಆಫ್ ಪಾರ್ಟಿಕಲ್ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅಂಡ್ ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಎಕ್ಸಾಂಪಲ್ ಯಾವ ತಗೊಂಡಿರೋದು? ದಟ್ ಈಸ್ ದ ಸಾಲಿಡ್ಸ್. ಓಕೆನಾ? ಸಾಲಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ ಸರ್, ಡನ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಗೊತ್ತಾಯ್ತು. ವಾಟ್ ನೆಕ್ಸ್ಟ್? ಇವಾಗ ಒಂದು ಬಾಡಿ, ಇವಾಗ ಸಾಲಿಡ್ಸ್ ಅಂತಂದ್ರೆ ದೇರ್ ಆರ್ ಬಾಡೀಸ್ ಅಲ್ವಾ? ಸಾಲಿಡ್ಸ್ ಅಂದ್ರೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಬಾಡೀಸ್ ಇದೆ. ಇಲ್ಲಿ ನಾನು ಮೇನ್ಲಿ ಕ್ಯಾಟಗರೈಸ್ಡ್ ಇಂಟು 2 ಪಾರ್ಟ್ಸ್. ಒಂದು ರಿಜಿಡ್ ಬಾಡಿ ಅಂಡ್ ಇನ್ನೊಂದು ನಾನ್ ರಿಜಿಡ್ ಬಾಡಿ. ಸೊ ರಿಜಿಡ್ ಬಾಡಿ ಮತ್ತೆ ನಾನ್ ರಿಜಿಡ್ ಬಾಡಿ ಅಂದ್ರೆ ಏನಪ್ಪ ಅಲ್ವಾ? ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಎಸ್, ಅಫ್ ಕೋರ್ಸ್ ಸಾಲಿಡ್ಸ್. ಬಟ್ ಸಾಲಿಡ್ಸ್ ಅಲ್ಲೂ ಸಹಿತ ನಮಗೆ 2 ಪಾರ್ಟ್ಸ್ ಇದೆ, ಅಂದ್ರೆ 2 ಟೈಪ್ ಆಫ್ ಬಾಡೀಸ್ ಇದೆ. ಒಂದು ರಿಜಿಡ್ ಬಾಡಿ, ಇನ್ನೊಂದು ನಾನ್ ರಿಜಿಡ್ ಬಾಡಿ. ಅಂದ್ರೆ ಏನು ಸರ್? ಇವಾಗ ನೋಡಿ, ಸೊ ಫಸ್ಟ್ ರಿಜಿಡ್ ಬಾಡಿ ಅಂತ ಕನ್ಸಿಡರ್ ಮಾಡ್ಕೊಂಡು. ಓಕೆನಾ? ಸೊ ರಿಜಿಡ್ ಬಾಡಿ, ಈ ರಿಜಿಡ್ ಬಾಡಿ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಲೆಟ್ಸ್ ಸೇ ಇದು ಒಂದು ಬಾಡಿ. ಓಕೆ, ಸೊ ದಿಸ್ ಇಸ್ ಒನ್ ಬಾಡಿ. ಎಸ್ ಸರ್. ಈ ಬಾಡಿ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಅಲ್ವಾ? ಎಸ್ ಸರ್, ಸ್ಮಾಲ್ ಪಾರ್ಟಿಕಲ್ಸ್. ಎಸ್ ಸರ್. ಸೊ ಈ ತರ ಮಾಡಲ್ಪಟ್ಟಿರುತ್ತೆ. ಎಸ್ ಸರ್, ಈ ತರ ಮಾಡಲ್ಪಟ್ಟಿರುತ್ತೆ. ಎಸ್ ಸರ್. ಓಕೆ, ಈ ತರ ಮಾಡಲ್ಪಟ್ಟಿರುತ್ತೆ. ಎಸ್ ಸರ್. ಅಂಡ್ ಪೇರ್ ಆಫ್ ಪಾರ್ಟಿಕಲ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಪೇರ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ಪೇರ್ ಆಫ್ ಪಾರ್ಟಿಕಲ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್, 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 ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್, ಅಂಡ್ ಇದೆರಡು ಮಧ್ಯೆ, ಎರಡರದ ಮಧ್ಯೆ, ಆಮೇಲೆ ಇವೆರಡರ ಮಧ್ಯೆ, ಆಮೇಲೆ ಇವೆರಡರ ಮಧ್ಯೆ, ಆಮೇಲೆ ಇವೆರಡರ ಮಧ್ಯೆ, ಆಮೇಲೆ ಇವೆರಡರ ಮಧ್ಯೆ, ಅಥವಾ ಇವೆರಡರ ಮಧ್ಯೆ, ಎನಿ ಟೂ. ಓಕೆ, ಸೊ ಎನಿ ಟೂ ಪಾರ್ಟಿಕಲ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಅದರಲ್ಲಿ ಮಧ್ಯೆ ಇರುವಂತ ದೂರನ ಪೇರ್. ಓಕೆ, ಸೊ ಎರಡೆರಡು ಪಾರ್ಟಿಕಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್? ಪೇರ್ ಆಗುತ್ತೆ, ರೈಟಾ? ಎಸ್ ಸರ್. ಈ ಪೇರ್ ಇದೆಯಲ್ಲ, ಈ ಪೇರ್ ಏನಾಗುತ್ತೆ? ಓಕೆ, ಸೊ ಈ ಪೇರ್ ಏನಾಗುತ್ತೆ? ಯಾವಾಗ ಎಕ್ಸ್ಟರ್ನಲ್ ಫೋರ್ಸ್ ಆಗುತ್ತೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆ, ಸೊ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗುತ್ತೆ ಇನ್ ಆಲ್ ದ ಡೈರೆಕ್ಷನ್. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ, ಆಮೇಲೆ 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 ಈ ಡೈರೆಕ್ಷನ್ ಅಲ್ಲಿ, ಈ ಎಲ್ಲಾ ಡೈರೆಕ್ಷನ್ ಇಂದ ಫೋರ್ಸ್ ಅಪ್ಲೈ ಆದ್ರೆ, ಓಕೆ, ಸೊ ಫೋರ್ಸ್ ಅಪ್ಲೈ ಆಗಿದ್ರೆ, ಸೊ ಫಸ್ಟ್ ಕಂಡೀಷನ್ ಏನು ರಿಜಿಡ್ ಬಾಡಿ ಅಂದ್ರೆ? ಸೊ ಸೈಜ್ ಶುಡ್ ನಾಟ್ ಬಿ ಚೇಂಜ್ಡ್. ಓಕೆ, ಸೈಜ್ ಅಂತೂ ಚೇಂಜ್ ಆಗಬಾರ್ದು, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂದ್ರೆ ದ ಸ್ಪೇಸ್ ಬಿಟ್ವೀನ್ ಪೇರ್ ಆಫ್ ಪಾರ್ಟಿಕಲ್ಸ್. ಓಕೆ, ದ ಸ್ಪೇಸ್ ಬಿಟ್ವೀನ್ ಪೇರ್ ಆಫ್ ಪಾರ್ಟಿಕಲ್ ಚೇಂಜ್ ಆಗಬಾರ್ದು, ಅಥವಾ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾರ್ಟಿಕಲ್ ಶುಡ್ ನಾಟ್ ಚೇಂಜ್. ಸಿಂಪಲ್. ರಿಜಿಡ್ ಬಾಡಿ ಅಂದ್ರೆ ಫಸ್ಟ್ ಕಂಡೀಷನ್ ಏನು? ಯಾವಾಗ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಸೈಜ್ ಮತ್ತೆ ಶೇಪ್ ಚೇಂಜ್ ಆಗಬಾರ್ದು, ಅದನ್ನ ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. ಬಟ್ ರಿಯಲ್ ಲೈಫ್ ಅಲ್ಲಿ ಆ ತರ ಆಗುತ್ತಾ? ಇಲ್ಲ. ವೆರಿ ಸ್ಮಾಲ್ ಮೈಕ್ರೋ ಲೆವೆಲ್ ನೋಡಿದ್ರೆ ಸ್ಮಾಲ್ ಅಮೌಂಟ್ ಆಫ್ ಚೇಂಜ್ ಇದ್ದೇ ಇರುತ್ತೆ. ಐಡಿಯಲಿ ಕನ್ಸಿಡರ್ ಮಾಡ್ಕೊಂಡ್ರೆ ದೇರ್ ಈಸ್ ನೋ ಚೇಂಜ್ ಇನ್ ಶೇಪ್ ಅಂಡ್ ಸೈಜ್. ಐಡಿಯಲ್ ಬಾಡೀಸ್, ಬಟ್ ಐಡಿಯಲ್ ಬಾಡೀಸ್ ಡು ನಾಟ್ ಎಕ್ಸಿಸ್ಟ್. ಓಕೆನಾ? ಎಸ್ ಸರ್. ಅಂಡ್ ಇವೆಲ್ಲ ಏನಪ್ಪಾ ಸರ್? ಇವೆಲ್ಲ ನಮಗೆ ಫೋರ್ಸ್ ಅಂತ ಕರಿತೀವಿ. ಓಕೆನಾ? ಇವೆಲ್ಲ ಇಲ್ಲೇ ಕನ್ಸಿಡರ್ ಮಾಡ್ಕೋದಿಲ್ಲ. ಸೊ ಇವೆಲ್ಲ ಫೋರ್ಸ್ ಅಂತ ಅರ್ಥ. ಓಕೆ, ಸೊ ಇದು ಫೋರ್ಸು, ಇದು ಫೋರ್ಸು, ಇದು ಫೋರ್ಸು,
ಅಂಡ್ ಇದು ಫೋರ್ಸು ಓಕೆ. ಸೊ ಇದು ಸಹ ಫೋರ್ಸೆ. ಈ ಫೋರ್ಸ್ ಅಪ್ಲೈ ಮಾಡಿದಾಗ ಶೇಪು ಚೇಂಜ್ ಆಗ್ಲಿಲ್ಲ, ಮತ್ತೆ ದ ಡಿಸ್ಟೆನ್ಸ್ ಬಿಟ್ವೀನ್ ಪೇರ್ ಆಫ್ ಪಾರ್ಟಿಕಲ್ಸ್ ಐತೆ ಚೇಂಜ್ ಆಗ್ಲಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ರಿಜಿಡ್ ಬಾಡಿ. ಓಕೆನಾ? ಅಂಡ್ ಅಪೋಸಿಟ್ ಅಂದ್ರೆ, ಸೊ ಲೆಟ್ಸ್ ಸೇ okay, so let's say so this is not rigid body ಅಂದ್ರೆ opposite for the rigid body. ಇವಾಗ ಏನಾಯ್ತು? ಸೊ ಫಸ್ಟ್ let's say ಓಕೆ. ಎಸ್ ಸರ್. ಇವಾಗ ಇದಕ್ಕೂ ಸಹಿತ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಲೆಟ್ಸ್ ಸೇ ಇಲ್ಲಿ ಏನೋ ಪಾರ್ಟಿಕಲ್ಸ್ ಇದೆ. ಓಕೆ, ಸೊ ಪಾರ್ಟಿಕಲ್ಸ್ ಇದೆ. ಓಕೆ, ಸೊ ಪಾರ್ಟಿಕಲ್ಸ್ ಇದೆ ಸರ್. ಓಕೆ, ಸೊ ಇದು ಸಹಿತ ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟಿದೆ. ಓಕೆ ಸರ್, ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟಿದೆ. ಓಕೆ ಸರ್, ರೈಟಾ? ಎಸ್ ಸರ್. ಇದ್ರ ಮಧ್ಯನೂ ಸಹಿತ ನಮಗೆ ಸ್ಪೇಸ್ ಅನ್ನೋದು ಇದ್ದಿರುತ್ತೆ. ಓಕೆ, ಸೊ ಇದ್ರ ಮಧ್ಯನೂ ಸಹಿತ ಸ್ಪೇಸ್ ಅನ್ನೋದು ಇದ್ದಿರುತ್ತೆ. ಯಾವಾಗ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗತ್ತೆ, ಓಕೆ, ಸೊ ಯಾವಾಗ ಇದ್ರ ಮೇಲೆ ಫೋರ್ಸ್ ಅನ್ನೋದು ಆಕ್ಟ್ ಆಗತ್ತೆ, ಇಲ್ಲಿ ನಮಗೇನಾಗತ್ತೆ, ಈ ಬಾಡಿ ಅನ್ನೋದು, ಓಕೆ, ಸೊ ಈ ಬಾಡಿ ಅನ್ನೋದು ಏನಾಗತ್ತೆ, ಸೊ ದಿಸ್ ಇಸ್ ಇನಿಷಿಯಲ್ ಕೇಸ್. ಓಕೆ, ಸೊ ಈ ಬಾಡಿದು ಇನಿಷಿಯಲ್ ಕೇಸ್ ಇದು. ಓಕೆ, ಸೊ ಈ ಬಾಡಿದು ಇನಿಷಿಯಲ್ ಕೇಸ್. ಎಸ್ ಸರ್. ಓಕೆ, ಸೊ ಇನ್ನೊಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದೀನಿ ಇದೇ ಬಾಡಿ. ಓಕೆ, ಸೊ ದಿಸ್ ಇಸ್ ದ ಇನಿಷಿಯಲ್ ಕೇಸ್ ಸರ್. ಓಕೆ, ಇನಿಷಿಯಲ್ ಕೇಸ್ ಇದೆಯಲ್ಲ, ಇವಾಗ ಏನಾಗುತ್ತೆ, ಇದು ಈ ತರ ಸಣ್ಣ ಆಗ್ಬಿಡುತ್ತೆ. ಓಕೆ, ಸೊ ಈ ತರ ಸಣ್ಣ ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ ಅದಕ್ಕೆ ಸರ್, ಇವಾಗ ಇದರದು ಶೇಪು ಮತ್ತೆ ಸೈಜು ಎಲ್ಲ ಚೇಂಜ್ ಆಯ್ತು. ಓಕೆ, ಸೊ ಈ ತರ ಚೇಂಜ್ ಆಗ್ತಾ ಹೋಗುತ್ತೆ. ಇವುಗಳನ್ನೇ ನಾವೇನಂತ ಹೇಳ್ತೀವಿ, ನಾನ್ ರಿಜಿಡ್ ಬಾಡೀಸ್ ಅಂತ ಹೇಳ್ತೀವಿ. ಈ ಕೇಸಲ್ಲಿ ಏನಾಯ್ತು ಸರ್, ಇದ್ರ ಮೇಲೆ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ನಮಗೆ ಸೈಜು ಅಥವಾ ಶೇಪ್ ಚೇಂಜ್ ಆದ್ರೆ ಅದನ್ನ ನಾನ್ ರಿಜಿಡ್ ಬಾಡಿ ಅಂತ ಕರಿತೀವಿ. ಅದೇ ರೀತಿ ದ ಸ್ಪೇಸಿಂಗ್ ಬಿಟ್ವೀನ್ ದ ಪೇರ್ ಆಫ್ ಪಾರ್ಟಿಕಲ್ಸ್ ಅಥವಾ ದ ಡಿಸ್ಟೆನ್ಸ್ ಬಿಟ್ವೀನ್ ಪೇರ್ ಆಫ್ ಪಾರ್ಟಿಕಲ್ಸ್ ಚೇಂಜ್ ಆದ್ರೆ ನಾನ್ ರಿಜಿಡ್ ಬಾಡಿ ಅಂತ ಕರಿತೀವಿ. ಸರ್ ಎಕ್ಸಾಂಪಲ್ ಹೇಳಿ ಸರ್ ನಮಗೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಡೆಫಿನೆಟ್ ಶೇಪ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಇಂಡೆಫಿನೆಟ್ ಶೇಪ್ ಇರುತ್ತೆ, ಅಂದ್ರೆ ರ್ಯಾಂಡಮ್ ಶೇಪ್. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೋನ್ ಇಟ್ಕೊಳ್ಳಿ. ಓಕೆ, ಸ್ಟೋನ್ ಫುಲ್ ಅದ್ರ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಫುಲ್ ಕೈಯಿಂದ ಪ್ರೆಸ್ ಮಾಡಿ, ಏನಾದ್ರೂ ಚೇಂಜ್ ಆಗುತ್ತೆ ಬಾಡಿ ಮತ್ತೆ ಶೇಪು? ಸರ್ ಶೇಪ್ ಮತ್ತೆ ಸೈಜ್ ಏನು ಚೇಂಜ್ ಆಗಲ್ಲ. ಅದೇ ನಾವು ಸ್ಪಾಂಜ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್, ಸ್ಪಾಂಜ್ ನ ಒತ್ತಿಡಿದ್ರೆ ಎಲ್ಲ ಶೇಪ್ ಮತ್ತೆ ಸೈಜ್ ಎರಡು ಚೇಂಜ್ ಆಗ್ಬಿಡುತ್ತೆ. ಈ ಎರಡು ಕೇಸಲ್ಲಿ ರಿಜಿಡ್ ಬಾಡಿ ಯಾವುದು, ನಾನ್ ರಿಜಿಡ್ ಬಾಡಿ ಯಾವುದು? ಸರ್ ರಿಜಿಡ್ ಬಾಡಿ ಅಂತಂದ್ರೆ ಸ್ಟೋನ್, ನಾನ್ ರಿಜಿಡ್ ಬಾಡಿ ಅಂದ್ರೆ ಸ್ಪಾಂಜ್. ಓಕೆ ಸರ್. ಅಂಡ್ ಇನ್ನೊಂದು ಕನ್ಸಿಡರ್ ಮಾಡ್ಕೋತೀನಿ, ಡಿಸ್ಕಸ್ ಬಾಲ್. ಓಕೆ, ಅದು ಏನಂತಾರೆ, ಶಾರ್ಟ್ ಪುಟ್ ಬಾಲ್. ಸಾರಿ, ಶಾರ್ಟ್ ಪುಟ್ ಬಾಲ್ ಇರುತ್ತೆ. ಓಕೆ, ಸೊ ಅದು ಸಾಲಿಡ್. ಆ ಸಾಲಿಡ್ ನಾನು ಫುಲ್ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ರೆ ಅದ್ರ ಮೇಲೆ ಏನಾಗಲ್ಲ, ಜುಮ್ ಅನ್ನೋದಿಲ್ಲ. ಸೈಜ್ ಮತ್ತೆ ಶೇಪ್ ಆಸ್ ಇಟ್ ಇಸ್ ಇಟ್ಬಿಡುತ್ತೆ. ಅಂಡ್ ವಾಟ್ ಅಬೌಟ್ ಇನ್ನೊಂದು ಕ್ಯಾನ್ಸಲ್ ಮಾಡ್ಕೊತೀನಿ, ಹಿಟ್ಟು. ಓಕೆ, ಅದು ಏನೋ ಗೋಧಿ ಹಿಟ್ಟು ಆಗಿರ್ಬೋದು ಅಥವಾ ಜೋಳದ ಹಿಟ್ಟು ಆಗಿರ್ಬೋದು. ರೊಟ್ಟಿ ಮಾಡಕ್ಕೆ, ಚಪಾತಿ ಮಾಡಕ್ಕೆ ಇಡ್ತಿರಲ್ಲ ಅದು. ಓಕೆನಾ? ಸೊ ನೀರ್ ಹಾಕಿ ಮಿಕ್ಸ್ ಮಾಡಿ ಒಂದು ಮುದ್ದೆ ಮಾಡಿ ಇಟ್ಟಿರ್ತಾರ. ಇಲ್ಲ ರಾಗಿ ಬಾಲ್ ಅನ್ಕೊಳ್ಳಿ, ರಾಗಿ ಬಾಲ್. ಓಕೆ, ರಾಗಿ ಮುದ್ದೆ. ಈ ಎರಡರ ಮೇಲೆ ಸಹಿತ ನಾನು ಸೇಮ್ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ ಮಾಡ್ತೀನಿ. ಯಾವ್ದ್ರದ್ದು ಬಾಡಿ ಚೇಂಜ್ ಆಗುತ್ತೆ ಅಥವಾ ಶೇಪ್ ಮತ್ತೆ ಸೈಜ್ ಚೇಂಜ್ ಆಗುತ್ತೆ? ಸರ್ ರಾಗಿ ಮುದ್ದೆ. ವಾಟ್ ಅಬೌಟ್ ದಟ್ ಶಾರ್ಟ್ ಪುಟ್ ಕಾಲೇಜ್ಗಳು ನೋಡ್ತಿರಲ್ಲ, ಅದು ಚೇಂಜ್ ಆಗಲ್ಲ. ದೇರ್ಫೋರ್ ಎರಡರಲ್ಲಿ ರಿಜಿಡ್ ಬಾಡಿ ಯಾವುದು, ನಾನ್ ರಿಜಿಡ್ ಬಾಡಿ ಯಾವುದು? ಸರ್ ರಿಜಿಡ್ ಬಾಡಿ ಅಂದ್ರೆ ಶಾರ್ಟ್ ಪುಟ್, ಮತ್ತೆ ನಾನ್ ರಿಜಿಡ್ ಬಾಡಿ ಅಂದ್ರೆ ರಾಗಿ ಮುದ್ದೆ. ಓಕೆ, ರಾಗಿ ಬೋಲ್ ಅಂತ ಕರೀತೀವಲ್ಲ ಅದು. ಸೊ ದಿಸ್ ಇಸ್ ಅಬೌಟ್ ರಿಜಿಡ್ ಅಂಡ್ ನಾನ್ ರಿಜಿಡ್ ಬಾಡಿ. ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ನಾನ್ ರಿಜಿಡ್ ಬಾಡೀಸ್. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ರಿಜಿಡ್ ಬಾಡಿ ನಾವು. ಓಕೆ, ಈ ಚಾಪ್ಟರ್ ನಲ್ಲಿ ನಾವು ರಿಜಿಡ್ ಬಾಡಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್. ಸೊ ಫಸ್ಟ್ ರಿಜಿಡ್ ಅಂಡ್ ನಾನ್ ರಿಜಿಡ್ ಬಾಡಿ ಅಂದ್ರೆ ಅಂತ ತಿಳ್ಕೊಳ್ಳಿ. ಓಕೆನಾ? ಎಸ್ ಸರ್. ರಿಜಿಡ್ ಅಂಡ್ ನಾನ್ ರಿಜಿಡ್ ಬಾಡಿ ಅಂದ್ರೆ ಏನು? ಸರ್ ರಿಜಿಡ್ ಬಾಡಿ ಅಂದ್ರೆ ಏನು? A rigid body is a body which does not change. Okay, so does not change shape and size under the action of a force. ಅಥವಾ a body in which distance between all the pairs of particles do not change during the motion of a body. ಮೋಷನ್ ಆಗ್ಬೇಕಾದ್ರೂ ಸಹಿತ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ಆಲ್ ದ ಪೇರ್ಸ್ ಆಫ್ ಪಾರ್ಟಿಕಲ್ಸ್ ಚೇಂಜ್ ಆಗಬಾರ್ದು ಅಂತ ಬಾಡಿನ ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. ಅಂಡ್ ಪ್ರಾಕ್ಟಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್, ಬಟ್ ಐಡಿಯಲಿ ನಾವು ಅಸಂಪ್ಷನ್ ಮಾಡ್ಕೋತೀವಿ. ಸೊ ಐಡಿಯಲಿ ಏನಾಗುತ್ತೆ, ರಿಜಿಡ್ ಬಾಡಿ ಇಸ್ ಅ ಬಾಡಿ ವಿತ್ ಅ ಪರ್ಫೆಕ್ಟ್ಲಿ ಡೆಫಿನೆಟ್ ಅಂಡ್ ಅನ್ಚೇಂಜ್ ಶೇಪ್. ದ ಡಿಸ್ಟೆನ್ಸ್ ಬಿಟ್ವೀನ್ ಆಲ್ ಪೇರ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಸಚ್ ಬಾಡಿ ಡು ನಾಟ್ ಚೇಂಜ್. ಇದು ಪ್ರಾಕ್ಟಿಕಲಿ, ಇದು ಐಡಿಯಲ್. ಬಟ್ ಐಡಿಯಲ್ ಕೇಸಸ್ ಎಕ್ಸಿಸ್ಟ್ ಆಗಲ್ಲ. ಇನ್ನ ಸ್ಟೂಡೆಂಟ್ಸ್ ಸರ್ ವಾಟ್ ಎಫ್ ಅಂತ ಕೇಳ್ತಾರಲ್ಲ ಅಂತವ್ರಿಗೆ ಇದು. ಓಕೆನಾ? ರೈಟ್. ಓಕೆ ಸರ್. ಅಂಡ್ ವಾಟ್ ಅಬೌಟ್ ನಾನ್ ರಿಜಿಡ್ ಬಾಡಿ? ಸರ್ ನಾನ್ ರಿಜಿಡ್ ಬಾಡಿಯಲ್ಲಿ is a body which changes shape and size under the action of a force, or body in which the distance between all pairs of a particle changes during the motion of a body. ನಿಮ್ಗೆ ತೋರಿಸಿನಲ್ಲಿ
ಡಿಸ್ಟೆನ್ಸ್ ಆ ಡಾಟೆಡ್ ಲೈನ್ ಕಾಣಿಸ್ತಿಲ್ಲ, ದಟ್ ಇಸ್ ವಿ ಕಾಲ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪೇರ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ದ ಪೇರ್ ಆಫ್ ಆಲ್ ದ ಪಾರ್ಟಿಕಲ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಪೇರ್ ಆಫ್ ಆಲ್ ದ ಪಾರ್ಟಿಕಲ್ಸ್ ಡು ನಾಟ್ ಚೇಂಜ್. ಯಾವುದು ರಿಜಿಡ್ ಬಾಡಿ. ನಾನ್ ರಿಜಿಡ್ ಬಾಡಿ ಅಂದ್ರೆ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಚೇಂಜ್ ಆಗುತ್ತೆ. ಇವೆಲ್ಲ ಸ್ವಲ್ಪ ದೂರ ದೂರ ಇದ್ವು, ಇವಾಗೆಲ್ಲ ಸಮೀಪ ಸಮೀಪ ಆಗಿಬಿಟ್ಟಿದೆ. ಅಂಡ್ ಸೈಜ್ ಫಸ್ಟ್ ಇಷ್ಟಿತ್ತು, ಇವಾಗ ಇಷ್ಟ ಆಗಿದೆ ಅಲ್ವಾ? ರೈಟ್ ಸರ್. ಅಂಡ್ ನೀವು ಲೆಟ್ಸ್ ಮೂವ್ ಆನ್ ಟು ದ ರಿಜಿಡ್ ಬಾಡಿ. ಓಕೆ, ಸೊ ರಿಜಿಡ್ ಬಾಡಿ ಹೋಗೋಣ. ಎಸ್ ಸರ್. ಈ ರಿಜಿಡ್ ಬಾಡಿ ಮೇಲೆ, ಓಕೆ, ಸೊ ರಿಜಿಡ್ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ, ಓಕೆ, ರಿಜಿಡ್ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ದೇರ್ ಆರ್ ಟೂ ಕೇಸಸ್. ಒಂದು, ಇಫ್ ದ ಬಾಡಿ ಇಸ್ ಫ್ರೀ ಟು ಮೂವ್. ಓಕೆ, ಸೊ ಇಫ್ ದ ಬಾಡಿ ಇಸ್ ಫ್ರೀ ಟು ಮೂವ್, ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಅನ್ಕೊಳ್ಳಿ. ಓಕೆ, ಫುಟ್ಬಾಲ್ ಅದು ಫ್ರೀ ಟು ಮೂವ್. ಓಕೆ, ಸೊ ಗ್ರೌಂಡ್ ಮೇಲೆ ಇರುತ್ತೆ. ಕಿಕ್ ಮಾಡಿದ್ರೆ ಏನಾಗುತ್ತೆ ಸರ್? ಕಿಕ್ ಮಾಡಿದ್ರೆ ಅದು ಮುಂದೆ ಹೋಗುತ್ತೆ. ಮುಂದೆ ಹೋಗೋದೇನು? ದಟ್ ಇಸ್ ಅ ಟ್ರಾನ್ಸ್ಲೇಷನ್ ಮೋಷನ್. ಓಕೆ, ಅದೇ ಒಂದು ಬಾಕ್ಸ್ ಇತ್ತು ಅನ್ಕೊಳ್ಳೋಣ, ದೊಡ್ಡ ಬಾಕ್ಸ್. ಓಕೆ, ಸೊ ದೊಡ್ಡ ಬಾಕ್ಸ್ ಇದೆ, ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾರೆ, ಏನಾಗುತ್ತೆ? ಅದು ಮುಂದೆ ಹಿಂಗ ಅಪ್ಲೈ ಮಾಡಿದ್ರೆ ಅದು ಮುಂದೆ ಹೋಗುತ್ತೆ. ವಾಟ್ ಇಸ್ ದಾಟ್? ವಾಟ್ ಟೈಪ್ ಆಫ್ ಮೋಷನ್? ದಟ್ ಈಸ್ ಆಲ್ಸೋ ರೆಕ್ಟಿಲಿಯನ್ ಮೋಷನ್ ಅಥವಾ ಟ್ರಾನ್ಸ್ಲೇಷನ್ ಮೋಷನ್ ಅಂತ ಕರಿಬಹುದು. ಓಕೆ, ಎಸ್. ಈ ಕೇಸಲ್ಲಿ ನಾವು ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್, ಓಕೆ, ರಿಜಿಡ್ ಬಾಡಿ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡಿದ್ರೆ, ಇಫ್ ದ ಬಾಡಿ ಇಸ್ ಫ್ರೀ ಟು ಮೂವ್, ಎಲ್ಲಿ ಫಿಕ್ಸ್ ಮಾಡಿಲ್ಲ, ಅದನ್ನ ಕಟ್ಟಿ ಹಾಕಿಲ್ಲ ಅಥವಾ ಫಿಕ್ಸ್ ಮಾಡಿಲ್ಲ ಅಥವಾ ಕಟ್ಟಿ ಹಾಕಿಲ್ಲ ಅನ್ನೋದಕ್ಕೆ ನಾವೇನಂದ್ರೆ ಫ್ರೀ ಬಾಡಿ ಅಂತ ಕರಿತೀವಿ, ಫ್ರೀ ಟು ಮೂವ್ ಅಂತ ಕರಿತೀವಿ. ಇವಾಗ ನಾವೇನಾದ್ರೂ ಅಪ್ಲೈ ಮಾಡಿದ್ರೆ ಫೋರ್ಸ್ ನ, ಆ ಬಾಡಿ ಏನಾಗುತ್ತೆ? ಟ್ರಾನ್ಸ್ಲೇಷನ್ ಮೋಷನ್ ಅಲ್ಲಿ ಬರುತ್ತೆ. ಎಸ್ ಸರ್. ಅದನ್ನ ಯಾವ ತರ ಇಂಡಿಕೇಟ್ ಮಾಡ್ತೀರಾ ಸರ್? ಟ್ರಾನ್ಸ್ಲೇಷನ್ ಮೋಷನ್ ನ ಇಂಡಿಕೇಟ್ ಮಾಡಿದ್ರೆ, ಓಕೆ ಸರ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಿಸ್ ಇಸ್ ಬಾಡಿ. ಓಕೆ ಸರ್, ದಿಸ್ ಇಸ್ ಬಾಡಿ ಅಂಡ್ ಇದರಲ್ಲಿ ನಮಗೆ ಪಾರ್ಟಿಕಲ್ಸ್ ಇದೆ ಅನ್ಕೊಳ್ಳೋಕೆ. ಸೊ ಪಾರ್ಟಿಕಲ್ಸ್ ಸರ್. ಓಕೆ, ಸ್ವಲ್ಪ ಥಿಕ್ನೆಸ್ ಕಮ್ಮಿ ಮಾಡ್ಕೊಂಡು ಬಿಡುವ. ಸೊ ಪಾರ್ಟಿಕಲ್ಸ್ ಇದೆ, ರೈಟ್? ಎಸ್ ಸರ್. ಸೊ ಪಾರ್ಟಿಕಲ್ಸ್ ಇದೆ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಪಾರ್ಟಿಕಲ್ ನೀವು ನೋಡಬಹುದು ಸರ್. ಡಿಸ್ಟೆನ್ಸ್ ಬಿಟ್ವೀನ್ ಸೊ ಸೇಮ್ ಇದೆ. ಸೊ ಈ ತರ, ಓಕೆನಾ? ಎಸ್ ಸರ್. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ನೋಡಿ ಸರ್, ಡಿಸ್ಟೆನ್ಸ್ ಬಿಟ್ವೀನ್ ಅಂತೂ ಸೇಮ್ ಇರುತ್ತೆ. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು, distance between these two, 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 and distance between these two, distance between these two, distance between these two. ಈ ಎನಿ ಟೂ ಪಾರ್ಟಿಕಲ್ಸ್ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಡಿಸ್ಟೆನ್ಸ್ ರಿಮೈನ್ ಸೇಮ್. ಇಲ್ಲೂ ಅಷ್ಟೇ. ಓಕೆ, ಈ ಎರಡರ ಮಧ್ಯೆ, 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 ಅಂಡ್ ಈ ಎರಡರ ಮಧ್ಯೆ, ಈ ಎರಡರ ಮಧ್ಯೆ, ಈ ಎರಡರ ಮಧ್ಯೆ, ಅಂಡ್ ಈ ಎರಡರ ಮಧ್ಯೆ, ಈ ಎರಡರ ಮಧ್ಯೆ, ಈ ಎರಡರ ಮಧ್ಯೆ, ಅಂಡ್ ಈ ಎರಡರ ಮಧ್ಯೆ ರಿಮೈನ್ಸ್ ಸೇಮ್. ಓಕೆ, ರೈಟಾ? ಸೊ ಇದನ್ನ ನಾವು ಟ್ರಾನ್ಸ್ಲೇಷನ್ ಮೋಷನ್ ಅಂತ ಕರಿತೀವಿ. ಯಾವಾಗ ಸರ್? ಇದರ ಮೇಲೆ ಫೋರ್ಸ್ ಅಪ್ಲೈ ಆದಾಗ. ಓಕೆ, ಈ ಎರಡರ ಮಧ್ಯೆ ಫೋರ್ಸ್ ಅಪ್ಲೈ ಆದಾಗ, ಈ ಎರಡರ ಮಧ್ಯೆ ಸೊ ಫೋರ್ಸ್ ಐ ಮೀನ್ ಈ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆದಾಗ ಇಲ್ಲಿಂದ ಇಲ್ಲಿಗೆ ಬಂತು. ಎಲ್ಲಿಂದ ಸರ್? ಇಲ್ಲಿಂದ ಇಲ್ಲಿಗೆ ಬಂತು. ಓಕೆನಾ? ಇಲ್ಲಿಂದ ಇಲ್ಲಿಗೆ ಬಂತು. ಓಕೆ, ಎಸ್ ಸರ್. ಸೊ ಫೋರ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಬಂತು. ಓಕೆ, ಸೊ ದಟ್ಸ್ ವಿ ಕಾಲ್ ಇಟ್ ಆಸ್ ದ ಟ್ರಾನ್ಸ್ಲೇಷನ್ ಮೋಷನ್, ಅಂದ್ರೆ ಒನ್ ಡೈಮೆನ್ಷನ್ ಮೋಷನ್ ಅಂತ. ಸರ್ ರೊಟೇಷನಲ್ ಮೋಷನ್ ಅಂದ್ರೆ ಓಕೆ, ಸೊ ರೊಟೇಷನಲ್ ಮೋಷನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇಫ್ ದ ಒನ್ ಬಾಡಿ ಇಸ್ ಪೈವೋಟೆಡ್, ಅಂದ್ರೆ ಫಾರ್ ಎಕ್ಸಾಂಪಲ್ ಓಕೆ, ಇದು ಬಾಡಿ. ಓಕೆ, ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಓಕೆನಾ? ಇದು ಫಿಕ್ಸ್ ಮಾಡಿದ್ದೀನಿ. ಫಿಕ್ಸ್ ಮಾಡಿ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ ಸರ್? ಇಟ್ ಇಸ್ ಪ್ರೊಡ್ಯೂಸಿಂಗ್ ರೊಟೇಷನಲ್ ಮೋಷನ್. ಕರೆಕ್ಟಾ? ಫ್ಯಾನ್, ಇಟ್ ಇಸ್ ಅ ಪೈವೋಟೆಡ್. ಆ ರೆಕ್ಕೆಗಳು ಮಾತ್ರ ತಿರುಗ್ತಾ ಇರತ್ತೆ. ಕುಂಬಾರದ್ದು ಪಾಟರ್ಸ್ ವೀಲ್ ಅಂತ ಕರೀತಾರೆ. ಈ ಮಡಿಕೆ ಮಾಡ್ತಾರೆ ನೋಡಿ, ಅದು ಫಿಕ್ಸ್ ಆಗಿರುತ್ತೆ. ಅದೇನ್ ಮಾಡುತ್ತೆ? ರೊಟೇಷನಲ್ ಮೋಷನ್ ಪ್ರೊಡ್ಯೂಸ್ ಮಾಡುತ್ತೆ. ರೈಟಾ? ಸೊ ಆ ತರ ಟೈಪ್ ಆಫ್ ಮೋಷನ್ ನಾವೇನಂತ ಕರಿತೀವಿ? ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ಈ ಗಡಿಯಾರದ ಮುಳ್ಳು ಇರುತ್ತೆ ನೋಡಿ, ಸೆಕೆಂಡ್ ಮುಳ್ಳಾಗಿರ್ಬೋದು, ಮಿನಿಟ್ ಮುಳ್ಳಾಗಿರ್ಬೋದು, ಅಥವಾ ಹವರ್ಸ್ ಮುಳ್ಳಾಗಿರ್ಬೋದು, ಅದು ಪೈವೋಟೆಡ್ ಅಟ್ ಒನ್ ಪಾಯಿಂಟ್ ಅಂಡ್ ಅದರ್ ಸೈಡ್ ಇಟ್ ಇಸ್ ಅ ಫ್ರೀ ಟು ಮೂವ್. ಅದರ್ ಸೈಡ್ ಇಟ್ ಇಸ್ ಅ ಫ್ರೀ ಟು ಮೂವ್. ಅವಾಗ ಏನಾಗುತ್ತೆ? ಇಟ್ ಪ್ರೊಡ್ಯೂಸಸ್ ಆ ರೊಟೇಷನಲ್ ಮೋಷನ್. ಗಾಟ್ ಇಟ್? ಓಕೆ, ಸೊ ಅದು ಯಾವ ತರ ಕಾಣಿಸುತ್ತೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇದು ಬಾಡಿ ಇದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಬಾಡಿ ಅಂಡ್ ಈ ಬಾಡಿನ ಇಲ್ಲಿ ಪೈವೋಟ್ ಮಾಡಿದ್ರು. ಓಕೆ, ಸೊ ದಿಸ್ ಇಸ್ ಪೈವೋಟೆಡ್. ಓಕೆ, ಇವಾಗ ನಾನೇನಾದ್ರೂ ಇಲ್ಲಿ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಸರ್? ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಈ ತರ ರೊಟೇಟ್ ಆಗುತ್ತೆ. ಓಕೆ, ಸೊ ಈ ತರ ರೊಟೇಟ್ ಆಗುತ್ತೆ. ಓಕೆ, ಸೊ ಈ ತರ ರೊಟೇಟ್ ಆಗುತ್ತೆ. ಓಕೆ, ಈ ತರ ರೊಟೇಟ್ ಆಗುತ್ತೆ. ಸೊ ರೊಟೇಷನಲ್ ಮೋಷನ್, ಎಕ್ಸಾಕ್ಟ್ ರೊಟೇಷನಲ್ ಮೋಷನ್ ಇಲ್ಲ, ಒಂಥರ ಕಚ್ಚಿಪಿಚ್ಚಾಗಿದೆ. ಸೊ ಇಲ್ಲ, ನಾನು ಬೇರೆ ತರ ಕನ್ಸಿಡರ್ ಮಾಡ್ಕೋತೀನ. ಸೊ ಮತ್ತೆ ನೀವು ನಗ್ಬೇಡ್ರಿ ಮತ್ತ. ಓಕೆನಾ? ಸೊ ನಗ್ಬೇಡ್ರಿ. ಓಕೆ, ಸೊ ಈ ತರ ರೊಟೇಷನಲ್ ಮೋಷನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ರೊಟೇಷನಲ್ ಮೋಷನ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ತರ. ಓಕೆ, ಸೊ ಈ ತರ ರೊಟೇಷನಲ್ ಮೋಷನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಈ ತರ ಅಂದ್ರೆ
ಅಬೌಟ್ ದಿಸ್ ಪೈವೋಟೆಡ್ ಪಾಯಿಂಟ್ ಈ ತರ ಮೂವ್ ಆಗ್ತಿರುತ್ತೆ. ಸೊ ಇಲ್ಲಿ ಒಮೆಗಾ ಅನ್ನೋದು ಆಂಗ್ಯುಲರ್ ವೆಲಾಸಿಟಿ ಅಂತ ಕರೀತೀವಿ. ಓಕೆ, ಆಂಗ್ಯುಲರ್ ವೆಲಾಸಿಟಿ ಅಂತ ಕರೀತೀವಿ. ಅದು ಆಂಗ್ಯುಲರ್ ವೆಲಾಸಿಟಿ ಅಂತೇಳಿ ಮುಂದೆ ಕಲಿತೀವಿ. ಓಕೆನಾ, ಐಡಿಯಾ ಸಿಕ್ತಾ? ಇಫ್ ದ ಬಾಡಿ ಇಸ್ ಫ್ರೀ ಟು ಮೂವ್ when force is applied, it produces a translation motion ಅಥವಾ rectilinear motion. when a body is pivoted at one point, ಅವಾಗ ಏನಾಗುತ್ತೆ, ಫೋರ್ಸ್ ಅಪ್ಲೈ ಮಾಡಿದ್ರೆ it will produce a rotational motion. Dana? Yes sir. And what next? A rigid body motion. Okay, so rigid body motion, due to the application of external force, a rigid body can have either translation or rotational motion. ಆಲ್ರೆಡಿ ನೋಡಿದ್ವಿ. ಓಕೆನಾ, ಸೊ ಇಲ್ಲಿ ನಮಗೆ ಸೊ ಟ್ರಾನ್ಸ್ಲೇಷನ್ ಮೋಷನ್ ಅಂದ್ರೆ ಏನು? ಇನ್ ಟ್ರಾನ್ಸ್ಲೇಷನ್ ಮೋಷನ್ ಆಫ್ ಎ ರಿಜಿಡ್ ಬಾಡಿ, all the constant particles of the body move along a straight line, undergo equal displacement in a same time interval, that is same velocity. ಇಲ್ಲಿ ನೋಡಬಹುದು ನೀವು. ಓಕೆ, ಇಲ್ಲಿ ನೋಡಬಹುದು, ರೈಟಾ? ಸೊ ಇದನ್ನ ಇನ್ನೊಂದ್ಸತಿ ಡ್ರಾ ಮಾಡ್ತೀನಿ. ಓಕೆನಾ, ಇನ್ನೊಂದ್ಸತಿ ಡ್ರಾ ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಸೊ ಬ್ಲಾಕ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೀನಿ. ಓಕೆ, ಎಸ್, ಇದೇನ್ ಅರ್ಥ ಸರ್? ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ಇವೆರಡು 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 ನೋಡಿ. ಸೊ ಸೇಮ್ ಡಿಸ್ಟೆನ್ಸ್ ಇಲ್ಲಿಗೆ ಬಂತು. ಓಕೆ, ಸೊ ವೆನ್ ಫೋರ್ಸ್ ಇಸ್ ಅಪ್ಲೈಡ್ ಇಟ್ ಗಾಟ್ ಡಿಸ್ಪ್ಲೇಸ್ಡ್. ಓಕೆ, ದ ಬಾಡಿ ಅಂತ ಡಿಸ್ಪ್ಲೇಸ್ ಆಯ್ತು. ಓಕೆ, ಸ್ವಲ್ಪ ಸೌಂಡ್ ಜಾಸ್ತಿ ಆಯ್ತು, ಸ್ವಲ್ಪ ಮ್ಯೂಟ್ ಮಾಡ್ತೀನಿ. ಓಕೆನಾ, ಸೌಂಡ್ ಜಾಸ್ತಿ ಆಗಿದೆ ಹೊರಗಡೆ. ಎಸ್, ಹೋಪ್ಫುಲಿ ಇವಾಗ ಕಮ್ಮಿ ಆಗಿದಲ್ಲ ಸೌಂಡ್? ಎಸ್. ಸೊ ಇವಾಗ ನಮ್ಗೆ ಇಲ್ಲಿ ಕಂಚೆ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೂ ಅಷ್ಟೇ. ಸೊ ಇಲ್ಲೂ ಸಹಿತ ಕಂಚೆ ಮಾಡ್ಕೊಂಡ್ರೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ರಿಮೈನ್ ಸೇಮ್ ಅಲ್ವಾ? ಎಸ್ ಸರ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ರಿಮೈನ್ ಸೇಮ್. ನೋಡಿ, ಸೊ ಈ ಎರಡು ಓಕೆ, ಸೊ ಈ ಎರಡು ಅಥವಾ ಈ ಎರಡು ಅಥವಾ ಈ ಎರಡು ಕಂಚೆ ಮಾಡ್ಕೊಂಡು ಸಹಿತ ಇಲ್ಲೂ ಅಷ್ಟೇ. ಇವೆರಡು ಸೊ ರಿಮೈನ್ ಸೇಮ್. ಸೊ ಎಲ್ಲಿಂದ ಎಲ್ಲಿಗೆ ಬಂತು ಸರ್? ಈ ಬಾಡಿ ಎಲ್ಲಿಂದ ಎಲ್ಲಿಗೆ ಬಂತು, ರೈಟ್? ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಡು ನಾಟ್ ಚೇಂಜ್. ಇದನ್ನ ನಾವು ಟ್ರಾನ್ಸ್ಲೇಷನ್ ಮೋಷನ್ ಅಂತ ಕರಿತೀವಿ. ಓಕೆ, ಅಂಡ್ ಈಚ್ ಪಾರ್ಟಿಕಲ್ ಓಕೆ, ಸೊ ಸೇಮ್ ಈ ಪೊಸಿಷನ್ ಇಂದ ಈ ಪೊಸಿಷನ್ ಸೇಮಾ, ರೈಟ್? ಲೈಕ್ ನಿಮ್ಗೆ ತೋರಿಸ್ತೀನಿ, ಇಲ್ಲಿಂದ ಇಲ್ಲಿಗೆ ಬಂತ ಫಸ್ಟ್ ಪಾರ್ಟಿಕಲ್, ರೈಟಾ? ಫಸ್ಟ್ ಪಾರ್ಟಿಕಲ್ ಅಂದ್ರೆ ನೆಕ್ಸ್ಟ್ ಒನ್ ನೋಡಿ, ಸೊ ಇದು ಇಲ್ಲಿಗೆ ಬಂತು, ರೈಟ್ ಸರ್? ಇನ್ನೊಂದು ಬೇರೆ ಕಲರ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಒನ್ ಇಲ್ಲಿಗೆ ಬಂತು, ರೈಟಾ? ಎಸ್ ಸರ್. ಅಂಡ್ ಇಲ್ಲೂ ಸಹಿತ ಸೆಕೆಂಡ್ ಒನ್ ಎಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಬಂತು. ಸೊ ಇಲ್ಲಿ ಸೇಮ್ ಸ್ಟ್ರೇಟ್ ಲೈನ್ ಅಲ್ಲೂ ಹೋಗ್ತಾ ಇದೆ. ಓಕೆ, ಸೊ ಈಚ್ ಪಾರ್ಟಿಕಲ್. ಸೊ ಅದನ್ನೇ ಹೇಳ್ತಾರದು. In translation motion of a rigid body, all the constant particles of a body move along a straight line. ಇಲ್ಲೂ ಅಷ್ಟೇ, ದ ಫಸ್ಟ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು, ಸೆಕೆಂಡ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು, ಥರ್ಡ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು. ಎಕ್ಸಾಂಪಲ್ ಹೇಳ್ತಿರೋದು. ಓಕೆನಾ? ಅಂಡ್ ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಬಂತು, ಸೆಕೆಂಡ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು, ಥರ್ಡ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು. ಅಂಡ್ ಲಾಸ್ಟ್ ಇಲ್ಲಿಂದ ಫಸ್ಟ್ ಪಾರ್ಟಿಕಲ್, ಇಲ್ಲಿಂದ ಸೆಕೆಂಡ್ ಪಾರ್ಟಿಕಲ್, ಇಲ್ಲಿಂದ ಥರ್ಡ್ ಪಾರ್ಟಿಕಲ್. ಸೊ ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತದೆ. ಓಕೆನಾ? ಓಕೆ, ಅಂಡರ್ಗೋ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಸೇಮ್ ಟೈಮ್ ಇಂಟರ್ವಲ್, ದಟ್ ಇಸ್ ದ ಸೇಮ್ ವೆಲಾಸಿಟಿ ಅಂತ ಕರಿತೀವಿ. ಇದನ್ನ ಟ್ರಾನ್ಸ್ಲೇಷನ್ ಮೋಷನ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳ್ಬಹುದು. ಡನಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಇಲ್ಲೇ ಸೇಮ್, ಇಲ್ಲ ನೋಡಿ, ನಾನು ಇನ್ನೊಂದು ಕನ್ಸಿಡರ್ ಮಾಡ್ಕೋತೀನಿ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು ನೀವು. ಓಕೆ, ಒಂದು ಎರಡು ಒಂದು ಎರಡು ಒಂದು ಎರಡು. ಓಕೆ ಸರ್, ಇವಾಗ ಇದನ್ನೇ ನಾನು ಏನ್ ಮಾಡ್ತೀನಿ, ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರು. ಓಕೆ, ಸೊ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ನನಗೆ ಏನ್ ಕಾಣಿಸುತ್ತೆ? ಒಂದ್ ಸೆಕೆಂಡ್, ಇದನ್ನ ಸೇಮ್ ಸೈಜ್ ಇದೆನಾ ಇಲ್ಲ ಅಂತ ಚೆಕ್ ಮಾಡುವ. ಸ್ವಲ್ಪ ದಪ್ಪ ಇದೆ, ಸೇಮ್ ಸೈಜ್ಗೆ ತರುವ. ಎಸ್, ಇವಾಗ ಇಲ್ಲಿ ಕರ್ಕೊಂಡು ಬರ್ತೀನಿ. ಎಸ್ ಸರ್, ಇದನ್ನ ವೈಟ್ ಕಲರ್ ಅಲ್ಲಿ ಫಿಲ್ ಮಾಡ್ಬಿಡೋಣ. ವಾಕ್ಯ ಸರ್, ಇವಾಗ ಬ್ಲಾಕ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡು. ಓಕೆನಾ ಸರ್? ಬ್ಲಾಕ್ ಕಲರ್, ಒಂದು ಎರಡು ಒಂದು, ದಪ್ಪ ಆಗೋ. ದಪ್ಪ ಆಯ್ತು, ದಪ್ಪ ಆಯ್ತು, ರೈಟಾ? ಸೊ ಇದ್ರ ಪ್ರಕಾರ ಸೊ ಫಸ್ಟ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು. ಓಕೆ ಸರ್. ಅಂಡ್ ಸೆಕೆಂಡ್ ಪಾರ್ಟಿಕಲ್ ಸರ್ ಇಲ್ಲಿಂದ ಇಲ್ಲಿಗೆ ಬಂತು. ಓಕೆ, ಸೊ ವಾಟ್ ಇಸ್ ದ ಮೋಷನ್ ಸರ್? ಸ್ಟ್ರೇಟ್ ಲೈನ್ ಮೋಷನ್.
ಏನಾದ್ರು ಚೇಂಜ್ ಆಯ್ತಾ? ಚೇಂಜ್ ಆಗಲಿಲ್ಲ. ಓಕೆನಾ? ಇನ್ ದ ಸೇಮ್ ವೇ ಥರ್ಡ್ ಅಂಡ್ ಫೋರ್ತ್ ಒನ್. ಓಕೆ, ಇದು ಇಲ್ಲಿಗೆ ಬಂತು ಅಂಡ್ ದ ನೆಕ್ಸ್ಟ್ ಒನ್ ಸರ್ ಇದು ಎಲ್ಲಿಗೆ ಬಂತು, ರೈಟಾ? ಸೊ ಸೇಮ್ ಡಿಸ್ಪ್ಲೇಸ್ಮೆಂಟ್ ಸೇಮ್ ವೆಲಾಸಿಟಿ, ಸೇಮ್ ಡಿಸ್ಪ್ಲೇಸ್ಮೆಂಟ್ ಅಟ್ ಸೇಮ್ ಟೈಮ್ ಅಂದ್ರೆ ದಟ್ ಇಸ್ ಸೇಮ್ ವೆಲಾಸಿಟಿ ಅಂತ ಅರ್ಥ. ಓಕೆ, ಅಂಡ್ ಇಲ್ಲಿ ಪಾರ್ಟಿಕಲ್ ಏನಾಗ್ತಿದೆ, ಸೊ ಸೇಮ್ ಸ್ಟ್ರೇಟ್ ಲೈನ್ ಅಲ್ಲಿ ಮೋಷನ್ ಆಗ್ತಿದೆ. ಇಲ್ಲಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಏನು ತಗೊಳ್ತೇನೆ ನೋಡಿ. ಸೊ ಇಲ್ಲಿ ಒಂದು ಬಾಡಿ ಇದೆ. ಸೊ ಬಾಡಿ ಇಟ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ಬಾಡಿ ವಿಚ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಸೇ ಇದು ಪಾರ್ಟಿಕಲ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಪಾರ್ಟಿಕಲ್. ಓಕೆ ಸರ್, ಮಧ್ಯದಲ್ಲಿ ಒಂದು ಇಟ್ಬಿಡೋಣ. ಓಕೆ ಸರ್, ಮಧ್ಯದಲ್ಲಿ ಇಟ್ಬಿಡೋಣ. ಓಕೆ ಸರ್, ಅಂಡ್ ಸೇಮ್ ಸೈಜ್ ನ ಫೋರ್ಸ್ ಅಪ್ಲೈ ಮಾಡಿ. ಓಕೆ, ಸೊ ಫೋರ್ಸ್ ಅಪ್ಲೈ ಮಾಡಿ ಕೆಳಗಡೆ ತರಿಸಿದ್ರೆ ಏನಾಗುತ್ತೆ? ಓಕೆ, ಸೊ ಕೆಳಗಡೆ ತರಿಸಿದ್ರೆ ಏನಾಗುತ್ತೆ? ಓಕೆ, ಸೊ ಇಲ್ಲಿವರೆಗೆ ತರಿಸಿದ್ವಿ. ಓಕೆ, ಸೊ ಇಲ್ಲಿವರೆಗೆ ತರಿಸಿದ್ರೆ ಏನಾಗುತ್ತೆ? ಓಕೆ, ಸೊ ಇಲ್ಲಿವರೆಗೆ ತರಿಸಿದ್ರೆ ಏನಾಗುತ್ತೆ ನೋಡಿ, ಏನಾಗುತ್ತೆ? ಸೊ ನೀವ್ ಅನ್ಕೋತೀರಾ ಸರ್ ಸೇಮ್ ಇರುತ್ತೆ ಸರ್ ಅಂತ ಅನ್ಕೋತೀರಾ, ಬಟ್ ಇಲ್ಲಿ ಸ್ಮಾಲ್ ಡಿಫರೆನ್ಸ್. ಓಕೆ, ಸೊ ಏನ್ ಡಿಫರೆನ್ಸ್ ನೋಡ್ತೀನಿ, ತೋರಿಸ್ತೇನೆ ನೋಡಿ. ಓಕೆ, ಸೊ ಸೇಮ್ ಡಿಫರೆನ್ಸ್ ಅಲ್ಲ. ನೋಡಿ, ಈ ಪಾರ್ಟಿಕಲ್ ಎಲ್ಲಿಗೆ ಹೋಗುತ್ತೆ ಸರ್? ಈ ಪಾರ್ಟಿಕಲ್ ಮೇಲೆ ಹೋಗುತ್ತೆ, ಕರೆಕ್ಟಾ? ಈ ಕಡೆ ಮೂವ್ ಆಗ್ತಿದ್ರೆ, ಓಕೆ, ಇದೇನಾದ್ರೂ ಈ ಕಡೆ ಮೂವ್ ಆಗ್ತಿದ್ರೆ, ಇದೇನಾದ್ರು ಈ ಕಡೆ ಮೂವ್ ಆಗ್ತಿದ್ರೆ ಇದೇನಾಗುತ್ತೆ? ಈ ಪಾರ್ಟಿಕಲ್ ಮೂವ್ ಮೇಲಾಗುತ್ತೆ. ಅಂಡ್ ಇದೇನಾಗುತ್ತೆ ಸರ್? ಈ ಕಡೆ ಮೂವ್ ಆಗುತ್ತೆ. ಅಂಡ್ ಇದು ಸರ್ ಈ ಪಾರ್ಟಿಕಲ್ ಸರ್ ಈ ಕಡೆ ಮೂವ್ ಆಗುತ್ತೆ. ಅಂಡ್ ಇದು ಸರ್ ಈ ಕಡೆ. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ಇದು ಈ ಕಡೆ. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ಇದು ಈ ಕಡೆ, ರೈಟ್? ಸೊ ಇದು ಮಧ್ಯದಲ್ಲಿ ಇರೋದು ಸೇಮ್ ಆಸ್ ಇಟ್ ಇಸ್, ಸೇಮ್ ಪೊಸಿಷನ್ ಇರುತ್ತೆ. ಅಂಡ್ ಆಫ್ಟರ್ ಒನ್ ಕಂಪ್ಲೀಟ್ ರೊಟೇಷನ್ ಈ ಪಾರ್ಟಿಕಲ್ ಇಲ್ಲಿದೆ, ಅಂಡ್ 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 ಈ ಪಾರ್ಟಿಕಲ್ ಇಲ್ಲಿದೆ. ಅಂಡ್ ಸೆಂಟರ್ ಅಲ್ಲಿ ಇರೋದು ಸೆಂಟರ್ ಅಲ್ಲಿ ಇದೆ. ಅಂಡ್ ಇದಕ್ಕೆ ಡಿಫರೆನ್ಸ್ ಏನಂದ್ರೆ ದಿಸ್ ಇಸ್ ಅ ಟ್ರಾನ್ಸ್ಲೇಷನ್ ಮೋಷನ್. ಅಂಡ್ ಇಲ್ಲೂ ಅಷ್ಟೇ ಸರ್ ದರ್ ಇಸ್ ಅ ಟ್ರಾನ್ಸ್ಲೇಷನ್ ಮೋಷನ್ ಆಫ್ ಅ ಪಾರ್ಟಿಕಲ್. ನೋಡಿ, ಈ ಪಾರ್ಟಿಕಲ್ ಎಲ್ಲಿದೆ ಸರ್? ಇಲ್ಲಿದೆ. ಅಂಡ್ ದ ನೆಕ್ಸ್ಟ್ ಒನ್ ಸರ್ ಈ ಪಾರ್ಟಿಕಲ್ ಎಲ್ಲಿದೆ? ಇಲ್ಲಿದೆ, ರೈಟಾ? ಎಸ್ ಸರ್. ಅಂಡ್ ಇನ್ನೊಂದು ಸರ್ ಈ ಪಾರ್ಟಿಕಲ್ ಇಲ್ಲಿದೆ, ರೈಟಾ? ಸೊ ಇಲ್ಲಿ ಈಚ್ ಪಾರ್ಟಿಕಲ್ ಹ್ಯಾವ್ ಅ ಸೇಮ್ ಪೊಸಿಷನ್ ಅಲ್ಲಿ ಇದೆ. ದಟ್ ಮೀನ್ಸ್ ಅ ಟ್ರಾನ್ಸ್ಲೇಷನ್ ಮೋಷನ್ ಆಯ್ತು. ಓಕೆ, ಸೊ ದಿಸ್ ಇಸ್ ಈ ಬಾಡಿ ಎಂಟೈರ್ ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಎಂಟೈರ್ ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ಅ ಟ್ರಾನ್ಸ್ಲೇಷನ್ ಮೋಷನ್. ಓಕೆ ಸರ್, ಇಟ್ ಇಸ್ ದ ಟ್ರಾನ್ಸ್ಲೇಷನ್ ಮೋಷನ್. ಎಸ್ ಸರ್. ಇನ್ನೊಂದೇನು, ಈ ಪಾರ್ಟಿಕಲ್ ಏನಾಗ್ತಿದೆ ಸರ್? ಇದು ಮೂವ್ ಆಗ್ತಿದೆ. ಇಲ್ಲಿ ಫಸ್ಟ್ ಇಲ್ಲಿತ್ತು, ಮತ್ತೆ ಕೆಳಗಡೆ ಬರ್ತಾ ಇದೆ. ನೋಡಿ, ಈ ಪಾರ್ಟಿಕಲ್ ಎಲ್ಲಿಗೆ ಬರುತ್ತೆ? ಮೂವ್ ಆಗ್ತಾ ಹೋದ್ರೆ ಇಲ್ಲಿಗೆ ಬಂದು ಮತ್ತೆ ರಿಟರ್ನ್ ಬಂತು, ಅಂದ್ರೆ ಸರ್ಕ್ಯುಲರ್ ಮೋಷನ್. ದಟ್ ಇಸ್ ನಥಿಂಗ್ ಬಟ್ ಎಂಟೈರ್ ಪಾರ್ಟಿಕಲ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಮೋಷನ್ ಅಂಡ್ ರೊಟೇಷನ್ ಮೋಷನ್. ಓಕೆ, ಈ ಕೇಸಲ್ಲಿ ಇಟ್ ಇಸ್ ದ ಟ್ರಾನ್ಸ್ಲೇಷನ್ ಮೋಷನ್ ಅಂಡ್ ರೊಟೇಷನ್ ಮೋಷನ್ ಆಗುತ್ತೆ, ರೈಟಾ? ಸೊ ದಿಸ್ ಇಸ್ ದ ಕಂಡೀಷನ್. ಓಕೆ, ರೈಟ್ ಸರ್. ಇವಾಗ ನಮಗೆ ಟ್ರಾನ್ಸ್ಲೇಷನ್ ಮೋಷನ್ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆ, ಅಂಡ್ ವಾಟ್ ಅಬೌಟ್ ರೊಟೇಷನಲ್ ಮೋಷನ್? ರೊಟೇಷನಲ್ ಮೋಷನ್ ಅಂದ್ರೆ ಇವಾಗ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸಿದ್ರೆ ಫ್ಯಾನ್. ಓಕೆ, ಸೊ ಫ್ಯಾನ್ ನ ಕನ್ಸಿಡರ್ ಮಾಡ್ಕೋಣ. ಅಥವಾ ಇಲ್ಲಿ ನೋಡಿ, ಫಸ್ಟ್ ಆಕ್ಸಿಸ್ ಆಫ್ ರೊಟೇಷನ್ ಅಂದ್ರೆ ತಿಳ್ಕೋಣ. ಯಾವ ಆಕ್ಸಿಸ್ ಅಲ್ಲಿ ಒಂದು ಬಾಡಿ ರೊಟೇಟ್ ಆಗ್ತಾ ಇರತ್ತೆ ಅದನ್ನ ನಾವು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ. ಇದು ಫ್ಯಾನ್. ಅಂಡ್ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡೋದು, ದಟ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಅಂದ್ರೆ ಯಾವ ತರ ಮೂವ್ ಆಗ್ತಿರತ್ತೆ? ಈ ತರ. ಸೊ ಪಾಟರ್ಸ್ ವೀಲ್ ಈ ತರ ರೊಟೇಷನ್ ಆಗ್ತದೆ. ಇದನ್ನ ನಾವು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ. ಗೆಟ್ ಎ ಪಾಯಿಂಟ್? ಆಕ್ಸಿಸ್ ಆಫ್ ರೊಟೇಷನ್. ಇವಾಗ ನಮಗೆ ರೊಟೇಷನಲ್ ಮೋಷನ್ ಅಂದ್ರೆ ಏನು ಫಸ್ಟ್ ತಿಳ್ಕೋಣ. ವಾಟ್ ಇಸ್ ದಟ್ ರೊಟೇಷನಲ್ ಮೋಷನ್? what is the rotational motion ಅಂತ ಹೇಳಿದ್ರೆ, in rotational motion of a rigid body a line of particles in a body remains fixed and all remaining particles described the circular path with the same angular velocity. ಅಂದ್ರೆ ಏನು ನೋಡಿ, ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಡಿಸ್ಟೆನ್ಸ್ ಅಲ್ಲಿ, ಓಕೆ, ಸೊ ಒಂದು ಡಿಸ್ಟೆನ್ಸ್ ಅಲ್ಲಿ ಒಂದು ಪಾರ್ಟಿಕಲ್ ಇದೆ ಅನ್ಕೊಳ್ಳಿ. ಓಕೆ, ಒಂದು ಡಿಸ್ಟೆನ್ಸ್ ಅಲ್ಲಿ ಒಂದು ಪಾರ್ಟಿಕಲ್ ಇದೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಒನ್ ಪಾರ್ಟಿಕಲ್. ಓಕೆ, ಇದೇನಾಗುತ್ತೆ? ಸರ್ಕಲ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸರ್ಕ್ಯುಲರ್ ಪಾತ್ ಅಂದ್ರೆ ಹೆಂಗೆ ಸರ್? ಈ ತರ. ಓಕೆ, ಈ ತರ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಸರ್ಕ್ಯುಲರ್ ಪಾತ್. ಓಕೆ, ಈ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ಅಂಡ್ ಡಿಸ್ಟೆನ್ಸ್ ಆಫ್ ದ ಪಾರ್ಟಿಕಲ್ ಏನಾದರೂ ಚೇಂಜ್ ಆಯ್ತಾ? ಇಲ್ಲ ಸರ್. ಫ್ರಮ್ ದ ಸೆಂಟರ್, ಓಕೆ, ಸೊ ಫ್ರಮ್ ದ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡು ದಟ್ ಇಸ್ ದ ಆರ್. ಓಕೆ, ಸೊ ಫ್ರಮ್ ದ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡು ದಟ್ ಇಸ್ ದ ಆರ್. ಅಂಡ್ ಈ ಪಾರ್ಟಿಕಲ್ ಏನಾಗುತ್ತೆ? ಕಂಪ್ಲೀಟ್ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಅಂಡ್ ಯಾವ ಆಕ್ಸಿಸ್ ಅಲ್ಲಿ ಸರ್? ಈ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಯಾವುದು? ಇಲ್ಲಿ ನೋಡಿ, ಸೊ ಈ ಆಕ್ಸಿಸ್ ಆಫ್ ರೊಟೇಷನ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಅಂಡ್ ಇದನ್ನ ನಾವು ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಅಂಡ್ ಈ ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ಅ ಸರ್ಕ್ಯುಲರ್ ಮೋಷನ್. ಅದೇ ನಾವು ಎಂಟೈರ್ ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಎಂಟೈರ್ ಬಾಡಿ ಇಟ್ ಇಸ್ ಮೇಡ್ ಅಪ್ ಆಫ್ ಮಟೀರಿಯಲ್ ಅಲ್ವಾ?
Yes, sir. Each material have a particles. Yes, sir. Each particles ಇರುತ್ತೆ. Okay, so each particle will have a distance, certain distance from the center. ಆ ಸೆಂಟರ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಈ ತರ ಡಿಫೈನ್ ಮಾಡ್ತೀವಿ. ಯಾವ ತರ? ಈ ತರ. ಓಕೆ, ಇದನ್ನ ನಾವೇನಂತ ಕರಿತೀವಿ? ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಸೊ ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ದನ ಅಂಡ್ ಈಚ್ ಪಾರ್ಟಿಕಲ್ ಫ್ರಮ್ ದ ಸೆಂಟರ್, ಇವಾಗ ನೋಡಿ ಫಸ್ಟ್ ಪಾರ್ಟಿಕಲ್ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಆರ್ ಡಿಸ್ಟೆನ್ಸ್, ಇನ್ನೊಂದು R1 ಡಿಸ್ಟೆನ್ಸ್, ಇನ್ನೊಂದು R2 ಡಿಸ್ಟೆನ್ಸ್, R3, ಒಂದೊಂದು ಪಾರ್ಟಿಕಲ್ ಒಂದೊಂದು ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ? ಒಂದೊಂದು ಡಿಸ್ಟೆನ್ಸ್ ಗೆ ಒಂದೊಂದು ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಆಗಿ ಏನ್ ಸಿಗುತ್ತೆ ಸರ್? ಡಿಸ್ಟೆನ್ಸ್ ಇಸ್ ಸೇಮ್, ಡಿಸ್ಟೆನ್ಸ್ ಇಸ್ ಬೇರೆ ಬೇರೆ ಫಾರ್ ಡಿಫರೆಂಟ್ ಪಾರ್ಟಿಕಲ್, ಬಟ್ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಎಲ್ಲದಕ್ಕೂ ಸೇಮ್ ಅಲ್ವಾ? ಸೊ ಅದಕ್ಕೆ ನಾವು ಇದನ್ನ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಸರ್ಕ್ಯುಲರ್ ಮೋಷನ್ ಅಂದ್ರೆ ಒಂದೇ ಪಾರ್ಟಿಕಲ್ ಇಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ಅ ಸೆಂಟರ್. ಓಕೆ, ಒಂದು ಸೆಂಟರ್ ಅಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಅಂಡ್ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಎಂಟೈರ್ ಬಾಡಿ ರೊಟೇಟ್ ಆಗ್ತಾ ಇದ್ರೆ ಅದನ್ನ ಸರ್ಕ್ಯುಲರ್ ಮೋಷನ್ ಅನ್ನೋದಕ್ಕಿಂತ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಅಟ್ ಪರ್ಟಿಕ್ಯುಲರ್ ಆಕ್ಸಿಸ್ ಆಫ್ ರೊಟೇಷನ್. ಎಕ್ಸಾಂಪಲ್ ಫ್ಯಾನ್, ಇಟ್ ಇಸ್ ಅ ರೊಟೇಷನಲ್ ಮೋಷನ್, ನಾಟ್ ಅ ಸರ್ಕ್ಯುಲರ್ ಮೋಷನ್ ಅಲ್ವಾ? ಪಾಟರ್ಸ್ ವೆಲ್, ಇಟ್ ಇಸ್ ಅ ರೊಟೇಷನಲ್ ಮೋಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಇವಾಗ ಭೂಮಿ ಸೂರ್ಯನ ಸುತ್ತ ತಿರುಗೋದು ಇದೇನಂತ ಕರೀತಾರೆ? ಇಟ್ ಈಸ್ ಅ ಸರ್ಕ್ಯುಲರ್ ಮೋಷನ್, ನಾಟ್ ರೊಟೇಷನಲ್ ಮೋಷನ್. ಅದೇ ನಮಗೆ ಸೂರ್ಯ ತನ್ನಷ್ಟಕ್ಕೆ ತಾನೇ ತಿರುಗ್ತಾ ಇರ್ತಾನಲ್ಲ. ಓಕೆ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇದು ಸೂರ್ಯ. ಓಕೆ, ಸೊ ಸೂರ್ಯ ತನ್ನಷ್ಟಕ್ಕೆ ತಾನೇ ತಿರುಗಿದ್ರೆ ಏನಂತ ಕರಿತೀವಿ? ರೊಟೇಷನಲ್ ಮೋಷನ್. ಓಕೆ, ಬಾಡಿ ಎಂಟೈರ್ ಬಾಡಿ ತಿರುಗಿದ್ರೆ ರೊಟೇಷನಲ್ ಮೋಷನ್. ಅದೇ ಈ ತರ ಸರ್ಕಲ್ ಪಾತಲ್ಲಿ ತಿರುಗ್ತಾ ಇದ್ರೆ, ಓಕೆ, ಸೊ ಸರ್ಕ್ಯುಲರ್ ಪಾತಲ್ಲಿ ತಿರುಗ್ತಾ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ? ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಐ ಹೋಪ್ ಯು ಗಾಟ್ ಟು ನೋ ಮೈ ಪಾಯಿಂಟ್. ಓಕೆ, ನೋಡಿ ಸಿಂಪಲ್, ಒಬ್ಬ ಅಥ್ಲೆಟ್ ಇರ್ತಾನೆ ಅನ್ಕೊಳ್ಳಿ, ರನ್ನರ್. ಓಕೆ, ಸೊ ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಿರ್ತಾನೆ. ವಾಟ್ ಇಸ್ ದ ಮೋಷನ್ ಅಂತ ಹೇಳಿದ್ರೆ ಸರ್ಕ್ಯುಲರ್ ಮೋಷನ್. ಓಕೆನಾ? ಅದೇ ಪಾಟರ್ಸ್ ವೀಲ್, ಅದು ಒಂದೇ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ಅದನ್ನ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಇನ್ನೊಂದು ಫ್ಯಾನ್ ಒಂದೇ ಆಕ್ಸಿಸ್ ಅಲ್ಲೇ ರೊಟೇಷನ್ ಆಗ್ತಾ ಇರುತ್ತೆ, ಅದು ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಗಾಟ್ ಮೈ ಪಾಯಿಂಟ್? ಎಸ್ ಸರ್. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡಿದ್ರೆ, ಓಕೆ, ಸೇ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಎ ಪ್ರಿಸಿಷನ್ ಆಫ್ ಅ ಸ್ಪಿನ್ನಿಂಗ್ ಟಾಪ್. ಸ್ಪಿನ್ನಿಂಗ್ ಟಾಪ್ ಅಂತಂದ್ರೆ ಇವಾಗ ನೋಡಿ ಬುಗುರಿ ಅಂತ ಕರೀತಲ್ಲ, ಬುಗುರಿನ ನೀವು ಆಡಿರ್ತೀರ. ಓಕೆ, ಸೊ ಅದು ಯಾವ ತರ ರೊಟೇಷನ್, ಐ ಮೀನ್ ಯಾವ ತರ ಮೋಷನ್ ಅಂದ್ರೆ ದಟ್ ಇಸ್ ಅ ರೊಟೇಷನಲ್ ಮೋಷನ್. ಆಲ್ರೆಡಿ ನಾನು ಹೇಳ್ಬಿಟ್ಟೆ. ಓಕೆನಾ? ಸೊ ದಟ್ ಇಸ್ ಅ ರೊಟೇಷನಲ್ ಮೋಷನ್. ಅಂಡ್ ಇನ್ನೊಂದು ರೊಟೇಟಿಂಗ್ ವೀಲ್, ಅದು ರೊಟೇಟಿಂಗ್ ವೀಲ್ ಆಗಿದ್ರೆ ಅದು ಬೈಕ್ ವೀಲ್ ಆಗಿರ್ಬೋದು, ಕಾರ್ ವೀಲ್ ಆಗಿರ್ಬೋದು, ದಟ್ ಪ್ರೊಡ್ಯೂಸಸ್ ಬೋತ್ ರೊಟೇಷನಲ್ ಮೋಷನ್ ಆಸ್ ವೆಲ್ as ಟ್ರಾನ್ಸ್ಲೇಷನ್ ಮೋಷನ್. ಬಟ್ ಇಲ್ಲಿ ನಾವು ಕಾನ್ಸಂಟ್ರೇಟ್ ಆನ್ ಅ ರೊಟೇಷನಲ್ ಮೋಷನ್. ಓಕೆ, ಎನಿ ರೊಟೇಟಿಂಗ್ ವೀಲ್ ಯು ಕ್ಯಾನ್ ಕನ್ಸಿಡರ್. ಓಕೆ, ಅಪಾಟರ್ಸ್ ವೀಲ್ ಆಗಿರ್ಬೋದು, ಗಾಡಿ ವೀಲ್ ಆಗಿರ್ಬೋದು, ಅದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು. ಓಕೆ, ಸೊ ದಾಟ್ ವಿ ಕಾಲ್ ಇಟ್ ರೊಟೇಷನಲ್ ಮೋಷನ್. ಅಂಡ್ ಇಲ್ಲಿ ನಮಗೆ ಪ್ರಿಸಿಷನ್ ಅಂತ ಅಂದ್ರೆ ಏನು? ಓಕೆ, ದ ಮೂವ್ಮೆಂಟ್ ಆಫ್ ದ ಆಕ್ಸಿಸ್ ಆಫ್ ದ ಟಾಪ್ ಅರೌಂಡ್ ದ ವರ್ಟಿಕಲ್ ಇಸ್ ಕಾಲ್ಡ್ ಪ್ರಿಸಿಷನ್ ಆಫ್ ಅ ಸ್ಪಿನ್ನಿಂಗ್ ಟಾಪ್. ಇಲ್ಲಿ ನೋಡಿ, ಇವಾಗ ಇದು ಪ್ರಿಸಿಷನ್ ಆಫ್ ಅ ಸ್ಪಿನ್ನಿಂಗ್ ಟಾಪ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇದು ಬುಗುರಿ ಅನ್ಕೊಂಡ್ರೆ, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಬುಗುರಿ ನೋಡಿರ್ತಿರಲ್ಲ, ಸೊ ಬುಗುರಿ ನೋಡಿರ್ತಿರಲ್ಲ, ಸೊ ಈ ತರ ಒಂದು ದಾರ ಕಟ್ಟಿ ಹಿಂಗೆ ಹೇಳಿತರ. ಸೊ ದಿಸ್ ಇಸ್ ಅ ಪ್ರಿಸಿಷನ್. ಓಕೆ, ವರ್ಟಿಕಲ್ ಆಕ್ಸಿಸ್ ನಾವೇಂತ ಕರಿತೀವಿ? ಪ್ರಿಸಿಷನ್ ಅಂತ ಕರಿತೀವಿ. ಸ್ಪಿನ್ನಿಂಗ್ ದ ಟಾಪ್. ಓಕೆ, ಸ್ಪಿನ್ನಿಂಗ್ ಟಾಪ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ರಿಜಿಡ್ ಮೋಷನ್. ಅಂಡರ್ ದಟ್ ರೊಟೇಷನಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ನಾವ್ ಡನ್ ವಿತ್ ಟ್ರಾನ್ಸ್ಲೇಷನ್ ಮೋಷನ್ ಅಂಡ್ ರೊಟೇಷನಲ್ ಮೋಷನ್. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಇದೆ, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್. ಓಕೆ, ಯು ಪ್ಲೀಸ್ ಗೋ ಥ್ರೂ ಇಟ್. ಓಕೆ, ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಪ್ಲೀಸ್ ಗೋ ಥ್ರೂ ಇಟ್. ಓಕೆ, ಇದು ಸ್ವಲ್ಪ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಮತ್ತೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಿಡ್ತಾ ಇದ್ದೀನಿ. ಓಕೆನಾ? ಯು ಜಸ್ಟ್ ಗೋ ಥ್ರೂ ಇಟ್. ಓಕೆ, ರೈಟ್ ಸರ್. ಇದನ್ನು ಅಷ್ಟೇ. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಒನ್ ನೋಡಿ, ಸೆಂಟರ್ ಆಫ್ ಮಾಸ್. ವಾಟ್ ಇಸ್ ದಟ್ ಸೆಂಟರ್ ಆಫ್ ಮಾಸ್? ಫಾರ್ ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಫಾರ್ ಎಕ್ಸಾಂಪಲ್ ಏನ್ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಿ ಏನ್ ಸಿಗ್ತಿಲ್ಲಲ್ಲ, ಇದನ್ನ ಕನ್ಸಿಡರ್ ಮಾಡ್ಕೊ. ಇದೊಂದು ಬಾಡಿ. ಓಕೆ, ಸೊ ದಿಸ್ ಇಸ್ ಬಾಡಿ. ಇದಕ್ಕೆ ಬಾಡಿ ಅಂತಂದ್ರೆ ಮಾಸ್ ಇರುತ್ತಲ್ವಾ? ಎಸ್ ಸರ್. ಸೆಂಟರ್ ಆಫ್ ಮಾಸ್ ಅಂದ್ರೇನು? ದ ಪಾಯಿಂಟ್ ಅಬೌಟ್ ವಿಚ್ ಎಂಟೈರ್ ಮಾಸ್ ಇಸ್ ದ ಕಾನ್ಸಂಟ್ರೇಟೆಡ್. ಓಕೆ, ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ದ ಪಾಯಿಂಟ್ ಸೆಂಟರ್ ಆಫ್ ಮಾಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಪಾಯಿಂಟ್ ವೇರ್ ಅಥವಾ ಅಬೌಟ್ ವಿಚ್ ದ ಎಂಟೈರ್ ಮಾಸ್ ಇಸ್ ಕಾನ್ಸಂಟ್ರೇಟೆಡ್. ಅಂದ್ರೇನು? ಫಾರ್ ಎಕ್ಸಾಂಪಲ್ ಇದನ್ನ ಬ್ಯಾಲೆನ್ಸ್ ಮಾಡಕ್ಕಾಗುತ್ತಾ ನನಗೆ? ಇಲ್ಲಿಟ್ರೆ ಬ್ಯಾಲೆನ್ಸ್ ಮಾಡಲ್ಲ, ಹಿಂಗೆ ಹೋಗುತ್ತೆ. ಸೊ ಇಲ್ಲಿಟ್ರೆ ಹಿಂಗ್ ಹೋಗುತ್ತೆ, ಅಂಡ್ ಇಲ್ಲಿಟ್ರೆ ಹಿಂಗ್ ಹೋಗುತ್ತೆ. ಸೊ ದರ್ ಇಸ್ ಒನ್ ಪಾಯಿಂಟ್. ಓಕೆ, ಸೊ ಐ ಕ್ಯಾನ್ ಬ್ಯಾಲೆನ್ಸ್ ದಿಸ್ ಒನ್. ಓಕೆ, ಲೆಟ್ಸ್ ಸಿ ನನ್ನಿಂದ ಆಗುತ್ತಾ ಇಲ್ಲ ಅಂತ. ಓಕೆ, ಸೊ ಕರೆಕ್ಟ್ ಆಗಿ ಇದಕ್ಕೆ ಟೈಮ್ ಬೇಕಾಗತ್ತೆ, ಹುಡುಕ್ಬೇಕಲ್ಲ ಎಲ್ಲಿ ಸೆಂಟರ್ ಆಫ್ ಮಾಸ್ ಅಂತ. ನೋಡಿ, ಕಾಣಿಸ್ತಿದ್ದೀರಾ? ಇದು ಇನ್ನೊಂದು ಬೆರಳು ಸಪೋರ್ಟ್ ಇಟ್ಕೊಂಡಿದ್ದೀರೋದು. ಓಕೆ, ಗೊತ್ತಾಯ್ತಲ್ಲ? ಸೊ ಮತ್ತೊಂದ್ಸತಿ, ಎಂಟೈರ್ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಂದ್ರೆ ಇವಾಗ ನೋಡಿ, ಸೈಡ್ ಇಟ್ಕೊಂಡ್ರೆ ಒಂದು ಕಡೆ ವಾಲುತ್ತೆ ಅಥವಾ ಬೆಂಡ್ ಆಗುತ್ತೆ. ಓಕೆ,
ಅಂಡ್ ಸೆಂಟರ್ ಆಫ್ ಮಾಸ್ ಅಂತಂದ್ರೆ ಕಾಣಿಸ್ತಿದೇನಾ? ಅಲ್ಗಾಡ್ತಿದೆ ಫ್ಯಾನ್ ಇದೆ. ಹಾ, ಇಲ್ಲಿ ಬ್ಯಾಲೆನ್ಸ್ ಆಯ್ತಲ್ಲ. ಸೊ ದಿಸ್ ಇಸ್ ದ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್. ಹಾ, ಇವಾಗ ಬ್ಯಾಲೆನ್ಸ್ ಆಗ್ತಿದೆ ನೋಡಿ. ಸ್ವಲ್ಪ ಅಲ್ಗಾಡ್ತಿದೆ, ದಟ್ಸ್ ಓಕೆ. ಎಂಟೈರ್ ಮಾಸ್ ಇಸ್ ಬ್ಯಾಲೆನ್ಸ್ ಅಲ್ವಾ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟ್ ನಾವು ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಬಾಡಿ ಅಂತ ಕರಿತೀವಿ. ಅಂಡ್ ಈ ಸೆಂಟರ್ ಆಫ್ ಮಾಸ್ ಡಿಪೆಂಡ್ಸ್ ಅಪಾನ್ ಶೇಪ್ ಅಂಡ್ ಸೈಜ್ ಆಫ್ ದ ಬಾಡಿ. ಶೇಪ್ ಅಂಡ್ ಸೈಜ್ ಆಫ್ ದ ಬಾಡಿ. ಇನ್ನೊಂದು ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನನಗೆ ಬೇರೆ ಯಾವ್ದಿಲ್ಲ. ಓಕೆ, ಎಕ್ಸಾಂಪಲ್ ತಗೊಳ್ಳೋಣ ಅಂತಂದ್ರೆ ಎಲ್ಲಿ ಏನು ಸಿಗ್ತಾ ಇಲ್ಲ. ದಟ್ಸ್ ಓಕೆ. ಓಕೆ, ಸೆಂಟರ್ ಆಫ್ ಮಾಸ್ ಅಂದ್ರೆ ಗೊತ್ತೈತಲ್ಲ, ದ ಪಾಯಿಂಟ್ ಅಬೌಟ್ ವಿಚ್ ಎಂಟೈರ್ ಮಾಸ್ ಇಸ್ ಕಾನ್ಸಂಟ್ರೇಟೆಡ್. ಅಂದ್ರೆ ಯು ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್ ಇಟ್. ಆ ಪಾಯಿಂಟ್ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಅಂಡ್ ಮಾಸ್ ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿನೇ ನಾವು ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ ಡೆಫಿನೇಷನ್ ವೈಸ್, ದ ಪಾಯಿಂಟ್ ವೇರ್ ದ ಎಂಟೈರ್ ಮಾಸ್ of the system can be assumed to be concentrated is called center of mass. ನಿಮ್ಗೆ ತೋರಿಸೋಣ ಒಂದು ಪಾಯಿಂಟ್ ಅಲ್ಲಿ ಇಟ್ಕೊಂಡು. ಓಕೆನಾ? ನೆಕ್ಸ್ಟ್ ಒನ್, ಇನ್ನ ಸಿಂಪ್ಲೆಸ್ಟ್ ಡೆಫಿನೇಷನ್ ಬೇಕು ಸರ್ ಅಂತ ಹೇಳಿದ್ರೆ. ಓಕೆ, ಸೊ ಸಿಂಪ್ಲೆಸ್ಟ್ ಡೆಫಿನೇಷನ್ ಬಗ್ಗೆ ಹೇಳ್ಬೇಕಂದ್ರೆ, ಇಟ್ ಈಸ್ ದ ಪಾಯಿಂಟ್ ಅಬೌಟ್ ವಿಚ್ ಮಾಸ್ ಆಫ್ ದ ಬಾಡಿ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ಬ್ಯಾಲೆನ್ಸ್ ಮಾಡಕ್ಕಾಗುತ್ತಲ್ಲ, ಸೊ ಆ ಪಾಯಿಂಟ್ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್, this is the body. Okay, so let's consider. So this is the body. Okay, so this is the body. Okay, sir. ಈ ಬಾಡಿಗೆ, okay, so ಈ ಬಾಡಿ, okay, so ಈ ಬಾಡಿ, so it is made up of so many particles alwa. Yes sir, so many particles. Okay, so many particles. Yes sir. Okay, so many particles. Okay, so many particles. Done? Yes sir. ಇಲ್ಲಿ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ದೊಡ್ಡದು ಬಂದ್ಬಿಟ್ಟಿದೆ, ಅದನ್ನ ಡಿಲೀಟ್ ಮಾಡುವ. ಓಕೆ, ರೈಟ್ ಸರ್. ಇದು ಯಾಕೆ ಬರ್ತಿಲ್ಲ ಇದು? ಹಾ, ಈ ತರ. ಓಕೆ, ಸೊ ಇದೆಲ್ಲ ಪಾರ್ಟಿಕಲ್ಸ್ ಆಫ್ ದಿಸ್ ಮಾಸ್ ಆಫ್ ದ ಬಾಡಿ. ಓಕೆ, ಅಂಡ್ ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಇದೆ ಅನ್ಕೊಳ್ಳಿ. ಆ ಒಂದು ಪಾಯಿಂಟ್ ನಾನೇನು ಹೈಲೈಟ್ ಮಾಡ್ತೀನಿ. ಓಕೆನಾ? ಹೈಲೈಟ್ ಮಾಡ್ಬಿಡ್ತಾ ಇದೀನಿ, ಇದು ಅನ್ಕೊಂಡು. ಓಕೆನಾ? ಸೊ ದಿಸ್ ಈಸ್ ದ ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ದ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಈ ಪಾಯಿಂಟ್ ನಾನು ಏನ್ ಕರಿತೀನಿ? ಸೆಂಟರ್ ಆಫ್ ಮಾಸ್. ಓಕೆ, SOCOM ಅಂತ ಕರಿತೀನಿ, ಸೆಂಟರ್ ಆಫ್ ಮಾಸ್. ಅದೇ ನಾನು ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಏನು ಸರ್? ಈ ಪಾಯಿಂಟ್ ನಲ್ಲಿ, ಓಕೆ, ಸೊ ಈ ಪಾಯಿಂಟ್ ನಲ್ಲಿ ಎಂಟೈರ್ ಮಾಸ್ ಇಸ್ ಕಾನ್ಸಂಟ್ರೇಟ್ ಆಗಿದೆಲ್ಲ, ಸೊ ಈ ಪಾಯಿಂಟ್ ನ ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿ ಬರೆದ್ರೆ ದಟ್ ಇಸ್ ಸೆಂಟರ್ ಆಫ್ ಗ್ರಾವಿಟಿ, ಅಂಡ್ ದಟ್ ಮೀನ್ಸ್ ವಿ ಕಾಲ್ ಇಟ್ ಆಸ್ ಅ ವೇಟ್ ಆಫ್ ದ ಬಾಡಿ. ಓಕೆ, ಇಲ್ಲಿ ಮಾಸ್ ಅಲ್ಲಿ ಡಿಫೈನ್ ಮಾಡಿದ್ರೆ ದಟ್ ಇಸ್ ಸೆಂಟರ್ ಆಫ್ ಮಾಸ್. ಅದೇ ವೇಟ್ ಅಲ್ಲಿ ಡಿಫೈನ್ ಮಾಡಿದ್ರೆ ದಟ್ ಇಸ್ ಸೆಂಟರ್ ಆಫ್ ಗ್ರಾವಿಟಿ. ಓಕೆ, ಸೊ COG ಅಂತ ಬರೀತೀನಿ. ಓಕೆನಾ? ಸೆಂಟರ್ ಆಫ್ ಗ್ರಾವಿಟಿ. ಓಕೆ, ಸೊ ದಟ್ ಇಸ್ ಸೆಂಟರ್ ಆಫ್ ಗ್ರಾವಿಟಿ ಇಫ್ ಯು ಡಿಫೈನ್ ಇಟ್ ಆಸ್ ಅ ವೇಟ್. ಅದೇ ಮಾಸ್ ಡಿಫೈನ್ ಮಾಡಿದ್ರೆ ದಟ್ ಇಸ್ ಸೆಂಟರ್ ಆಫ್ ಮಾಸ್. ಓಕೆನಾ? ಎಸ್ ಸರ್. ಅದೇ ನಾನು ಯೂನಿಫಾರ್ಮ್ ರಾಡ್ ತಗೊಂಡ್ರೆ, ಯೂನಿಫಾರ್ಮ್ ರಾಡ್ ಅಪ್ ಇದು. ಓಕೆ, ಸೊ ದಿಸ್ ಇಸ್ ದ ಯೂನಿಫಾರ್ಮ್ ರಾಡ್ and it is also made up of some particles. ಈ ತರ ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟಿರುತ್ತಲ್ಲ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ? ಸೊ ಪಾರ್ಟಿಕಲ್ಸ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆ, ಸೊ ಮಾಸ್ ಆಫ್ ದ ಪಾರ್ಟಿಕಲ್ಸ್ ಅಂತ ಕರಿಬಹುದು. ಓಕೆ ಸರ್, ಇಲ್ಲಿ ನಾನು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತೀನಿ. ಆ ಪಾಯಿಂಟ್ ನ ನಾನು ಅಂತ ಕರಿತೀನಿ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಸೆಂಟರ್ ಆಫ್ ಮಾಸ್. ಓಕೆ, ಈ ಪಾಯಿಂಟ್ ನಾವೇನಂತ ಕರಿತೀವಿ ಸರ್? ದಿಸ್ ಇಸ್ ಸೆಂಟರ್ ಆಫ್ ಮಾಸ್. ಅದೇ ವೇಟ್ ಅಲ್ಲಿ ಡಿಫೈನ್ ಮಾಡಿದ್ರೆ ಸರ್, ಓಕೆ, ಸೊ ಈ ಪಾಯಿಂಟ್ ನ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಓಕೆ, ಸೊ ವೇಟ್ ಅಲ್ಲಿ ಡಿಫೈನ್ ಮಾಡಿದ್ರೆ ಸೆಂಟರ್ ಆಫ್ ಗ್ರಾವಿಟಿ, ಅದೇ ಮಾಸ್ ಅಲ್ಲಿ ಡಿಫೈನ್ ಮಾಡಿದ್ರೆ ಸೆಂಟರ್ ಆಫ್ ಮಾಸ್. ಗಾಟ್ ಮೈ ಪಾಯಿಂಟ್? ಎಸ್ ಸರ್. ಇವಾಗ ಒಂದೊಂದು ಬಾಡಿ ಸರ್, ರೆಗ್ಯುಲರ್ ಬಾಡೀಸ್ ಈ ತರ ಆಯ್ತು. ಓಕೆ, ಡಿಫರೆಂಟ್ ಬಾಡೀಸ್ಗೆ ಸೆಂಟರ್ ಆಫ್ ಮಾಸ್ ಬೇರೆ ಬೇರೆ ತರ ಇರುತ್ತಾ? ಎಸ್, ಸೆಂಟರ್ ಆಫ್ ಮಾಸ್ ಬೇರೆ ಬೇರೆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಅದು ಎಕ್ಸಾಮ್ ಪ್ಯಾಡ್ ಬಗ್ಗೆ ನೋಡಿದಾಗ ಅದು ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಅಲ್ಲಿ ಇತ್ತು. ಓಕೆ, ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಅದೇ ನಾನು ರಾಡ್ ತಗೊಂಡ್ರೆ ಸರ್ ಎಕ್ಸಾಕ್ಟ್ ಆಗಿ ಮಿಡ್ ಪಾಯಿಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡಬಹುದು ಅಂತ ಹೇಳ್ತೀರಾ. ಓಕೆನಾ? ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ತಗೊಳ್ತೀನಿ. ಯಾವ್ದು ತಗೊಳ್ಳೋಣ? ಲೆಟ್ ಮಿ ಕನ್ಸಿಡರ್.
ಯಾವ್ದಾದ್ರು ಒಂದು ಕಂಚು ಮಾಡ್ಕೋಣ. ಎಲ್ಲಿ ಸಿಗ್ತಲ್ಲ ಕಣ ನನ್ಗೆ, ಯಾವ್ದೋ ಮಟೀರಿಯಲ್ ಸಿಗ್ತಾ ಇಲ್ಲ. ದಟ್ಸ್ ಓಕೆ. ಓಕೆ ಸೊ ದಟ್ಸ್ ಓಕೆ, ಇರ್ಲಿ ಬಿಡಿ. Okay, so each bodies, okay, so different shape of a body have a different position of center of mass. ಇವಾಗ ಇಲ್ಲಿ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಗೆ ಸರ್ ಇಟ್ ಇಸ್ ಎಕ್ಸಾಕ್ಟ್ ಮಿಡ್ ಪಾಯಿಂಟ್. ಇದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ, ಅಂಡ್ ಇಲ್ಲಿ ಸರ್ ಇದು ಮಿಡ್ ಪಾಯಿಂಟ್, ಇಟ್ ಇಸ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ. ಸರ್ ವಾಟ್ ಇಫ್, ಓಕೆ, ಸೊ ವಾಟ್ ಇಫ್ ದ ಮಾಸ್ ಈಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಅವಾಗ ಹೆಂಗಿರುತ್ತೆ? ವಾಟ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್? ಓಕೆ, ಅದನ್ನ ಡಿಸ್ಕಸ್ ಮಾಡಬೇಕು. ಓಕೆನಾ? ರೈಟ್ ಸರ್. ಅಂಡ್ ನೆಕ್ಸ್ಟ್ ಒನ್ ನೋಡಿ, ಸೆಂಟರ್ ಆಫ್ ಮಾಸ್ ಆಫ್ ಎ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಲೆಟ್ ದ ಡಿಸ್ಟೆನ್ಸ್ ಆಫ್ ಟೂ ಪಾರ್ಟಿಕಲ್ಸ್ x1 and x2 respectively from a some origin O. Let m1 and m2 respectively of masses of two particles. The center of mass of the system at that point C is at a distance x. Okay, so this is x cm ಅಂತ ಬರೀತೀವಿ. ಓಕೆನಾ? So this is the position of center of mass from O where x is given by, okay, so where x is given by ಅಂದ್ರೆ x cm ಅಂತ. Okay, so x cm. Okay, so ಇಲ್ಲಿ ಏನು ಹೇಳ್ತಿರೋದು ಅಂತಂದ್ರೆ, so this is m1. Okay, so this is m1. Okay, ನಾನು ಮೇಲೇನೆ ಬರೀತೀನಿ ಇದನ್ನ. So this is m1 and this is the m2 and this is the origin. Okay, so this is the origin and central. Okay, so it is the origin. Okay, so this is the origin and first particles ಏನಿದೆಲ್ಲ, first particle ಯಾವುದು? ಈ ಪಾರ್ಟಿಕಲ್ ಏನಿದೆಲ್ಲ, ಈ ಪಾರ್ಟಿಕಲ್ ಡಿಸ್ಟೆನ್ಸ್ ನಾನು ಏನು ಬರೀತೀನಿ? ಓಕೆ, ಸೊ ಈ ಪಾರ್ಟಿಕಲ್ ಡಿಸ್ಟೆನ್ಸ್ ನಾನು x1 ಅಂತ ಬರೀತೀನಿ. ಓಕೆ ಸರ್, ಇಟ್ ಇಸ್ x1. ಓಕೆ, ಅಂಡ್ ಈ ಪಾರ್ಟಿಕಲ್ ಡಿಸ್ಟೆನ್ಸ್ ನ, ಓಕೆ, ಸೊ ಈ ಪಾರ್ಟಿಕಲ್ ಡಿಸ್ಟೆನ್ಸ್ ನ x2. ಓಕೆ, ಸೊ ದಿಸ್ ಇಸ್ x2. ಓಕೆ, ಸೊ ಈ ಪಾರ್ಟಿಕಲ್ ಡಿಸ್ಟೆನ್ಸ್ ನಾನು x2 ಅಂತ ಬರ್ಕೋತೀನಿ. ಎಲ್ಲಿಂದ? ಸಮ್ ಆರಿಜಿನ್ ಇಂದ. ಓಕೆ ಸರ್, ಅಂಡ್ ಇವಾಗ ನಾನು ಸಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ವಾಟ್ ಇಸ್ ದಟ್ ಸಿ ಪಾಯಿಂಟ್? ಸರ್ ಸಿ ಪಾಯಿಂಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಓಕೆ, ಸೊ ಸಿ ಪಾಯಿಂಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್, okay, so distance between, I mean that point is between mass 1 and mass 2. ಇದನ್ನ c ಅಂತ ಬರೀತೀನಿ. Okay, so center ಅಂತ. Okay, so exact center ಇರುತ್ತಾ? No, some point. Okay, random point. Let me consider, so distance r1. Okay, so from the center c point ಇಂದ, and r2 ಅನ್ನೋದು ಡಿಸ್ಟೆನ್ಸ್ ಫ್ರಮ್ ಮಾಸ್ 2 ಅಂತ. ಓಕೆನಾ? ಎಸ್ ಸರ್. ಅಂಡ್ ಈ ಪಾಯಿಂಟ್ ಏನಿದೆಯಲ್ಲ, ಸಿ ಪಾಯಿಂಟ್, ಅದನ್ನ ನಾನು ಸೆಂಟರ್ ಆಫ್ ಮಾಸ್ ಅಂತ ಬರ್ಕೋತೀನಿ. ಓಕೆನಾ? ಸೊ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಮಾಸ್, ಪೊಸಿಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ಓಕೆ, ಎಕ್ಸ್ ಸಿ ವೈ ಎಮ್ ಯಾಕೆ ಬರ್ತಿದ್ದು ಸರ್? ಬಿಕಾಸ್ ಐ ಹ್ಯಾವ್ ಕನ್ಸಿಡರ್ಡ್ ದಿಸ್ ಆಸ್ ಎಕ್ಸ್ ಆಕ್ಸಿಸ್, ಅದಕ್ಕೆ ಎಕ್ಸ್ ಸಿ ವೈ. ಸಿ ಅಂತಂದ್ರೆ ಏನದು? ಸಿ ಪಾಯಿಂಟ್, ಅದನ್ನ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಂತ ಬರ್ಕೋತಿದ್ವಿ. ಓಕೆ ಸರ್, ಈ ಡಯಾಗ್ರಾಮ್ ಅರ್ಥ ಆಯ್ತಾ? ಓಕೆ, ಮಾಸ್ 1 ಮಾಸ್ 2, ಇಲ್ಲಿ ನಾನು ಮಾಸ್ 1 ಇಸ್ ಗ್ರೇಟರ್ ದನ್ ಮಾಸ್ 2 ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಸೊ ಮಾಸ್ 1 ಇಸ್ ಗ್ರೇಟರ್ ದನ್ ಮಾಸ್ 2. ಇಲ್ಲಿ ನಮಗೊಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಮಾಸ್ 1 and this is the mass 2. Okay, so this is mass 2. Okay, so this is mass 2. Let's say this is mass 1 and this is mass 2. And let's say this is the 2 kg and this is the 1 kg. Okay, so this is 1 kg. ಇವಾಗ distance between, okay, so distance between them is some L distance ಅಂತ ಬರ್ಕೋತೀವಿ. ಓಕೆನಾ? ಸೊ L distance. and ಇಲ್ಲಿ ನಾನು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತೀನಿ. ಸೊ ಮಾಸ್ 1 ಇಂದ R1 ಅಂಡ್ ಮಾಸ್ 2 ಇಂದ R2 ಅಂತ ಬರ್ಕೋತೀನಿ. ಓಕೆ ಸರ್. ಓಕೆ, ಸೊ ಇಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇವಾಗ ಜಾಸ್ತಿ ಮಾಸ್ ಇದ್ರೆ, ಓಕೆ, ಸೊ ಒಂದು ಕಡೆ ಜಾಸ್ತಿ ಮಾತ್ರ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಿಮಗೆ ಯಾವ ಕಡೆ ನೀವು ಪೊಸಿಷನ್ ಇಟ್ಕೋಬೇಕು? ಟುವರ್ಡ್ಸ್ ದ ಲೈಟರ್ ವೇಟ್ ಆರ್ ಹೆವಿ ವೇಟ್? ನೀವು ಬೇಕಿದ್ರೆ ಪ್ರಾಕ್ಟಿಕಲ್ ಮಾಡಿ ನೋಡಿ. ಸೊ ದಿಸ್ ಇಸ್ ದ ಏನೋ ಮಾರ್ಕರ್ ಇದೆಯಲ್ಲ, ಟ್ರೈ ಮಾಡ್ತೀನಿ ನಾನು. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ಇಟ್ಟರೆ ಏನಾಗುತ್ತೆ? ಈ ಕಡೆ ಬೆಂಡ್ ಆಗುತ್ತೆ. ಓಕೆ, ಸೊ ಈ ಕಡೆ ಬೆಂಡ್ ಆಗುತ್ತೆ. ನಾನು ಏನ್ ಮಾಡ್ತೀನಿ? ಇದನ್ನ ಶಿಫ್ಟ್ ಮಾಡ್ತಿದ್ದೀನಿ. ಓಕೆ, ಶಿಫ್ಟ್ ಮಾಡ್ತಾ ಇದ್ದೀನಿ. ಹಾ, ನೋಡಿ ಯಾವ ಕಡೆ ಲೆಂತ್ ಜಾಸ್ತಿ ಇದೆ ಸರ್? ಈ ಕಡೆ ರೈಟ್ ಸೈಡ್, ಅಂದ್ರೆ ನಿಮ್ ಕಡೆ ಯಾವ ಕಡೆ ಕಾಣಿಸ್ತಲ್ಲ, ಈ ಕಡೆ ರೈಟ್ ಸೈಡ್. ಓಕೆ, ನನಗೆ ರೈಟ್ ಸೈಡ್. ಸೊ ಈ ಪೊಸಿಷನ್ ಕಡೆ ಈ ಡಿಸ್ಟೆನ್ಸ್ ನೋಡ್ಕೊಂಡ್ರೆ, ಈ ಕಡೆ ನೋಡಿ, ಈ ಕಡೆ ಇಷ್ಟೇ ಇರೋದು. ಓಕೆ, ಸೊ ಇಷ್ಟು ಡಿಸ್ಟೆನ್ಸ್. ಈ ಕಡೆ ನೋಡಿ ಎಷ್ಟಿದೆ? ಸೊ ಈ ಡಿಸ್ಟೆನ್ಸ್ ಜಾಸ್ತಿ ಇದೆ, ಈ ಡಿಸ್ಟೆನ್ಸ್ ಜಾಸ್ತಿ ಇದೆ ನೋಡಿ ಸರ್. ಈ ಡಿಸ್ಟೆನ್ಸ್ ಕಮ್ಮಿ ಇದೆ. ಅಂಡ್ ವಾಟ್ ಅಬೌಟ್ ದಿಸ್ ಒನ್? ಸರ್ ಡಿಸ್ಟೆನ್ಸ್ ಜಾಸ್ತಿ ಇದೆ. ದಟ್ ಮೀನ್ಸ್ ಇಲ್ಲಿ ನೀವು ನೋಡಬಹುದು, ಈ ಕಡೆ ಮಾಸ್ ಜಾಸ್ತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಈ ಕಡೆ ಚೂಪ್ ಆಗಿದೆ ಅಲ್ವಾ? ಸೊ ದಟ್ ಮೀನ್ಸ್ ಮಾಸ್ ಕಮ್ಮಿ ಅಂತ. ಇವಾಗ ನೋಡಿ, ಮತ್ತೊಂದ್ಸತಿ ಬ್ಯಾಲೆನ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ರೈಟ್. ಸೊ ಇಲ್ಲಿ ನಿಮಗೆ ಈ ಕಡೆ, ಓಕೆ, ಸೊ ಈ ಪಾರ್ಟ್ ಕಡೆ ಕಮ್ಮಿ ಡಿಸ್ಟೆನ್ಸ್ ಇದೆ, ಈ ಕಡೆ ಜಾಸ್ತಿ ಡಿಸ್ಟೆನ್ಸ್ ಇದೆ, ನೋಡಬಹುದು. ದಟ್ ಮೀನ್ಸ್ ಹೆವಿ ಮಾಸ್ ಕಡೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಲೈಟ್ ಮಾಸ್ ಕಡೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇಟ್ ಇಸ್ ಅ ಇನ್ವರ್ಸಲ್ ಪ್ರಪೋರ್ಷನಲ್.
ಮಾಸ್ ಏಸ್ ಎಲ್ಲಿ ಮೋರ್ ಇರುತ್ತೆ ಫ್ರಮ್ ದ ಸೆಂಟರ್ ಆಫ್ ಮಾಸ್ ಇಂದ, ಇದು ಮಾಸ್ ಜಾಸ್ತಿ ಇದ್ರೆ ಇಲ್ಲಿ ಕಮ್ಮಿ ಡಿಸ್ಟೆನ್ಸ್ ಇದೆ ನೋಡಬಹುದು. ಅಂಡ್ ಇಲ್ಲಿ ಜಾಸ್ತಿ ಮಾಸ್ ಇದೆ, ಐ ಮೀನ್ ಇಲ್ಲಿ ಕಮ್ಮಿ ಮಾಸ್ ಇದೆ, ಅದಕ್ಕೆ ಡಿಸ್ಟೆನ್ಸ್ ಕಮ್ಮಿ ಜಾಸ್ತಿ ಇದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್, ಮೋರ್ ದ ಮಾಸ್ ಡಿಸ್ಟೆನ್ಸ್ ಇಸ್ ಲೆಸ್, ಲೆಸ್ ಇಸ್ ದ ಮಾಸ್ ಡಿಸ್ಟೆನ್ಸ್ ಇಸ್ ಮೋರ್. ಇಲ್ಲಿ ನಾನ್ ಕನ್ಸಿಡರ್ ಮಾಡ್ಕೊಳ್ಳೋದೇನಂದ್ರೆ, ಇಫ್ ಮಾಸ್ m1 is greater than m2 then r1 is less than r2 ಅಂತ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಿ ಆರ್ ಯೂಸಿಂಗ್. ಅಂದ್ರೆ ಇಲ್ಲಿ ನಾವು ಹೇಳ್ಬೋದು so mass is inversely proportional to the distance. Okay, so mass is inversely proportional to the distance. Okay sir. ಅಂಡ್ ಈ ಕೇಸಲ್ಲಿ ನೋಡಿ ಇಲ್ಲಿ ಸೆಂಟರ್ ಇದೆ. ಓಕೆ, ಸೊ ದಿಸ್ ಇಸ್ ಸೆಂಟರ್, ಇದು r1, ಇದು r2. ಇದ್ರ ಪ್ರಕಾರ ನಾವೇನ್ ಬರಿಬಹುದು, ಇನ್ವರ್ಸಲಿ ಪ್ರಪೋರ್ಷನಲ್ ಆಗಿದೆ ಸರ್. ಇಟ್ ಇಸ್ ಮಾಸ್ m1 ಡಿವೈಡೆಡ್ ಬೈ m2 and this is r2 divided by r1 ಅಂತ ಬರಿಬಹುದಾ? yes sir, because of universal proportionality. and cross multiplication ಮಾಡಿದ್ರೆ ಏನು ಬರುತ್ತೆ ಸರ್, m1 that is equals to m2 and m2 that is equals to r2. okay, so ಇದನ್ನ ನಾನು ಏನಂತ ಬರ್ಕೋತೀನಿ ಸರ್, equation 1 ಅಂತ ಬರ್ಕೋತೀನಿ. so let's consider this is equation 1. so we are measuring distances from the origin. some origin ಇಂದ ಡಿಸ್ಟೆನ್ಸ್ ಮೆಜರ್ ಮಾಡಬೇಕು. ಇವಾಗ ನೋಡಿ, ಈ ಪೊಸಿಷನ್ x1 and ಈ ಪೊಸಿಷನ್ that is x2 ಆರಿಜಿನ್ ಇಂದ ಕ್ಯಾನ್ಸಲ್ ಮಾಡ್ಕೊಂಡ್ರು. ಓಕೆ ಸರ್, ಸೆಂಟರ್ ಆಫ್ ಮಾಸ್ ಅಲ್ಲಿ ಇದೆ ಸರ್, ಸಿ ಪಾಯಿಂಟ್ ಅಲ್ಲಿ ಇದೆ. ಈ ಸಿ ಪಾಯಿಂಟ್ ಗೆ ಬರಬೇಕಾದ್ರೆ ಆರಿಜಿನ್ ಇಂದ ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್, ರೈಟ್? ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ದಟ್ ಇಸ್ ದ ಪೊಸಿಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ಓಕೆ, ಪೊಸಿಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ಓಕೆ, ಇಲ್ಲಿ ಫ್ರಮ್ ದ ಡಯಾಗ್ರಾಮ್, ಓಕೆ, ಸೊ ಫ್ರಮ್ ದ ಡಯಾಗ್ರಾಮ್ this is x1 distance plus r1 distance, so that is equals to xcm, right? xcm com, okay, so xcom. okay, ಇದನ್ನ ಶಾರ್ಟ್ ಆಗಿ cm ಅಂತ ಬರೀತೀನಿ. ಓಕೆನಾ, ಸುಮ್ಮನೆ com ಅಂತಂದ್ರೆ ಜಾಸ್ತಿ ದೂರ ಆಗುತ್ತದು. ಸೊ ಲೆಟ್ ಮೀ ಕನ್ಸಿಡರ್ cm, ಸೆಂಟರ್ ಆಫ್ ಮಾಸ್. ಓಕೆ, cm ಅಂತ ಬರೀತೀನಿ. ಓಕೆ ಸರ್, cm. ಓಕೆ, ಸೊ ಎಲ್ಲೂ ಸಹಿತ ನಾನು cm ಅಂತ ಬರೀತೀನಿ. yes sir, this is cm. so this is cm. ಓಕೆ ಸರ್, ಅಂಡ್ ಇಲ್ಲಿ ನಾನು r1 ಗೆ ಕನ್ವರ್ಟ್ ಮಾಡ್ಕೋತೀನಿ. ಓಕೆ ಸರ್, ದಿಸ್ ಇಸ್ r1 ದಟ್ ಈಸ್ ಈಕ್ವಲ್ಸ್ ಟು xcm ಮೈನಸ್ x1 ಅಂತ ಬರ್ಕೊಂಡೆ. ಓಕೆ ಸರ್, ಅಂಡ್ ವಾಟ್ ಅಬೌಟ್ r2? ಇಲ್ಲಿ ನೋಡಿ, ಸೊ ದಿಸ್ ಇಸ್ ಟೋಟಲ್ x2 ಅಂಡ್ ಇಲ್ಲಿ r1 ಇದೆ. ಸೊ ದಿಸ್ ಇಸ್ x2 ಅಂಡ್ ದಿಸ್ ಇಸ್ r2 ಇದೆ. ಸೊ ನಮ್ಗೆ ಪೊಸಿಷನ್ ಇಲ್ಲಿದೆ, ಅಂದ್ರೆ ಈ x2 ಅಲ್ಲಿ ನಾವು r2 ನ ಮೈನಸ್ ಮಾಡಿದ್ರೆ ಪೊಸಿಷನ್ ಸಿಗುತ್ತೆ, ರೈಟಾ? ಸೊ ಇದರ ಪ್ರಕಾರ ಸರ್ x2 ಮೈನಸ್ r1 ದಟ್ ಈಸ್ ಈಕ್ವಲ್ಸ್ ಟು xcm ಸಿಗುತ್ತೆ. ಎಸ್ ಸರ್, ಇಲ್ಲಿ ನನಗೆ ಬೇಕಾಗಿರೋದು r1 r2, ರೈಟಾ? ಸೊ r2 ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಇದು ಏನಾಗುತ್ತೆ ಇದು x2. ಓಕೆ, ಸೊ ದಿಸ್ ಇಸ್ x2 ಮೈನಸ್ xcm ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಪೊಸಿಷನ್. ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ, ಇವಾಗ ನನಗೆ ಪೊಸಿಷನ್ xcm ಬೇಕು. ಸೊ ಇಲ್ಲಿರೋದು ನನಗೆ ಟೋಟಲ್ ಡಿಸ್ಟೆನ್ಸ್ ಎಲ್ಲಿರೋದು ಮಾಸು x2 ಸರ್. ಈ x2 ಅಲ್ಲಿ ಈ r2 ನ ಕಳೆದ್ರೆ ನನಗೆ xcm ಸಿಗುತ್ತೆ. ಅದನ್ನ ಇಲ್ಲಿ ಬರ್ದಿರೋದು. ಓಕೆ, x2 ಮೈನಸ್ r2, ಇದು r2, ಸಾರಿ. ಸೊ ದಿಸ್ ಇಸ್ r2. ಓಕೆ, r2 ನ ಕಳೆದ್ರೆ ನನಗೆ xcm ಪೊಸಿಷನ್ ಸಿಗುತ್ತೆ. ದಟ್ ಇಸ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಇವಾಗ ಈ ಇಕ್ವೇಶನ್ r1 ಮತ್ತೆ r2 ಈ ಇಕ್ವೇಶನ್ 1 ನಲ್ಲಿ ಬರೀತೀನಿ. ಓಕೆನಾ? ಎಸ್ ಸರ್, ಫ್ರಮ್ ಇಕ್ವೇಶನ್ 1. ಓಕೆ, ಸೊ ಫ್ರಮ್ 1. ಓಕೆ, ಎಸ್ ಸರ್, ಫ್ರಮ್ 1. ಓಕೆ, ಸೊ ಫ್ರಮ್ 1 ಏನಿರುತ್ತೆ ಸರ್, ಇಸ್ m1 r1 ದಟ್ ಈಸ್ ಈಕ್ವಲ್ಸ್ ಟು m2 r2. ಓಕೆ, ಸೊ m1 ದಟ್ ಈಸ್ ಈಕ್ವಲ್ಸ್ ಟು r1 ವ್ಯಾಲ್ಯೂ ಏನಿದೆ ಸರ್, r1 ವ್ಯಾಲ್ಯೂ xcm ಮೈನಸ್ x1. ಓಕೆ ಸರ್, ದಿಸ್ ಇಸ್ xcm ಮೈನಸ್ r1. ಓಕೆ, x1 ಅಲ್ವಾ, r1 ನೇ ಚೇಂಜ್ ಮಾಡ್ತಿರೋದು. ಓಕೆ, ದ x1. ನೆಕ್ಸ್ಟ್ ಒನ್ ಸರ್, ಇಟ್ ಇಸ್ m2. ಸೊ ಇದೇನಾಗಿದೆ ಸರ್, ಇಟ್ ಇಸ್ x2 ಮೈನಸ್ xcm. ಓಕೆ, x2 ಮೈನಸ್ xcm. ಓಕೆ ಸರ್, ಓಪನ್ ದ ಬ್ರಾಕೆಟ್. ಸರ್, ಇಟ್ ಇಸ್ m1 xcm ಮೈನಸ್ m1 x1. ಸೊ ದಟ್ ಈಸ್ ಈಕ್ವಲ್ಸ್ ಟು m2 x2. ಸೊ ಮೈನಸ್ m2 ಏನಾಗುತ್ತೆ ಸರ್, ಇಟ್ ಇಸ್ xcm. ಓಕೆ, ಇಲ್ಲಿ ಪೊಸಿಷನ್ xcm ಕಡೆ ತಗೊಂಡ್ ಬರೋಣ. ಓಕೆನಾ, ಏನಾಗುತ್ತೆ ಇಲ್ಲಿ ಸರ್, ಇಟ್ ಇಸ್ m1. ಓಕೆ, ಸೊ m1. ಓಕೆ, ಸೊ m1 xcm. ಇದು ಈ ಕಡೆ ತಗೊಂಡ್ ಬನ್ನಿ, ಏನಾಗುತ್ತೆ ಸರ್, ಇಟ್ ಇಸ್ m2. ಓಕೆ, ಸೊ ದಿಸ್ ಇಸ್ m2 xcm. ಸೊ ದಟ್ ಈಸ್ ಈಕ್ವಲ್ಸ್ ಟು m1. ಓಕೆ, ದಿಸ್ ಇಸ್ m1. ಈ ಕಡೆ ತಂದ್ರೆ, ಓಕೆ, ಸೊ ಈ ಕಡೆ ತಂದ್ರೆ ಪ್ಲಸ್ m1 x1 ಆಗುತ್ತೆ. ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ. ಓಕೆ, ಸೊ ದಿಸ್ ಇಸ್ m2 x2. ಓಕೆ, ಅಂಡ್ ಇಲ್ಲಿ ನಾನು xcm ನ ಕಾಮನ್ ತಗೋತೀನಿ. ಓಕೆ ಸರ್, xcm ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ m1 ಸೊ ಪ್ಲಸ್ m2. ಸೊ ದಟ್ ಈಸ್ ಈಕ್ವಲ್ಸ್ ಟು m1 x1 m2 x2. ಓಕೆ ಸರ್, ಇವಾಗ ನಮಗೆ ಪೊಸಿಷನ್ ಆಫ್ xcm ಬೇಕು. ಓಕೆ, ದ ಪೊಸಿಷನ್ ಆಫ್ xcm ಮೀನ್ಸ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಇದನ್ನ ಯಾವ ತರ ಬರೀತೀರಾ ಸರ್, ಇಟ್ ಇಸ್ m1 x1 ಸೊ ಪ್ಲಸ್ m2 x2 all divided by, so it is the m1
sir plus m2. Okay, so this is with respect to x axis ಆಯ್ತು. ನಮಗೆ ನಮಗೆ ಓಕೆ ಸೊ ಎಕ್ಸ್ ವೈ ಝೆಡ್ ತರ ಡಿಫೈನ್ ಮಾಡ್ತೀವಲ್ಲ ಎಕ್ಸ್ ವೈ ಝೆಡ್ ಇದು ಎಕ್ಸ್ ಸಿ ಎಂ ಆಯ್ತು. ಸರ್ ವಾಟ್ ಎಫ್ ಇಟ್ ಇಸ್ ದ 3 ಡೈಮೆನ್ಷನಲ್ 3D ಇದು 1D ಆಯ್ತು ಇದು. ಓಕೆ ಸೊ ನಮಗೆ ರೆಗ್ಯುಲರ್ ಡೇ ಟು ಡೇ ಲೈಫ್ ಅಲ್ಲಿ ನಮಗೆ 3D ಬೇಕು 3 ಡೈಮೆನ್ಷನಲ್. ಓಕೆ ಅದಕ್ಕೆ ಇದು ವೈ ಅಲ್ಲಿ ಡಿಫೈನ್ ಮಾಡ್ತಾನೆ. ವೈ ಅಲ್ಲಿ ಏನ್ ಡಿಫೈನ್ ಮಾಡ್ತಾನೆ ಸರ್ ಇಟ್ ಇಸ್ ವೈ ಸಿ ಎಂ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ m1 m1 y1 ಬರಬೇಕು. ಸೊ m1 y1 ಸರ್ ಪ್ಲಸ್ m2 y2 so all divided by sir it is m1 sir it is a plus m2. Okay, and z do sir it is zcm that is equals to m1 z1 sir it is a plus m2 z2 so all divided by m1 plus m2 ಅಂತ ಡಿಫೈನ್ ಮಾಡ್ತೀರಾ ರೈಟಾ? yes sir. and ಇವಾಗ what if okay so what if mass 1 and mass 2 both are same ಅವಾಗ ಏನಾಗುತ್ತೆ ಸರ್ ಎಕ್ಸ್ ಸಿ ಎಂ. ಓಕೆ ಸರ್ ಎಕ್ಸ್ ಸಿ ಎಂ ಬಿಕಮ್ಸ್ ಇಲ್ಲಿ ಎಂ ಟೇಕ್ ಇಟ್ ಔಟ್ ಸೈಡ್ ಇಲ್ಲಿ ಎಂ ಎಷ್ಟಾಯ್ತು 2m. ಸೊ ಎಂ ಅಂಡ್ 2m ಎಂ ಗೆಟ್ ಕ್ಯಾನ್ಸಲ್ ಸರ್ ಇಟ್ ಇಸ್ ದ x1 ಸರ್ ಇಟ್ ಇಸ್ x2 ಸರ್ ಡಿವೈಡೆಡ್ ಬೈ 2. ಅದೇ ರೀತಿ ವೈ ಸಿ ಎಂ ಸೊ ದಟ್ ಇಸ್ y1 ಸರ್ ಇಟ್ ಇಸ್ y2 ಸರ್ ಡಿವೈಡೆಡ್ ಬೈ 2 ಅಂಡ್ z ಸರ್ ಇಟ್ ಇಸ್ z1 ಸೊ ಪ್ಲಸ್ z2 and 2. What does this say? x1, x2, y1, y2, z1, z2? That is coordinate points. Okay, na? And the position of center of mass along x-axis, position of center of mass along y-axis, position of center of mass along z-axis. Okay. So this is how you can derive. Okay, ಈ ಕ್ವಶನ್ ನಿಮಗೆ 3 ಇಲ್ಲ 5 ಮಾರ್ಕ್ಸ್ ಕೇಳಿದಾರೆ. ಇಷ್ಟು ಬರೆದ್ರೆ ಸಾಕು. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓಕೆ, ಸೊ ದಿಸ್ ಇಸ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಡನ್. ಓಕೆ ಸರ್. ವಾಟ್ ನೆಕ್ಸ್ಟ್? ಇಲ್ಲಿ ನಾವು ಡಿಫೈನ್ ಮಾಡಿರೋದಷ್ಟು 2 ಪಾರ್ಟಿಕಲ್ಸ್ ಗೆ ತಾನೆ? ಎಸ್ ಸರ್, 2 ಪಾರ್ಟಿಕಲ್ಸ್ ತಾನೆ? ಎಸ್, 2 ಪಾರ್ಟಿಕಲ್ಸ್ ಗೆ ಡಿಫೈನ್ ಮಾಡಿದ್ದು. ವಾಟ್ ಇಫ್ ಐ ಕನ್ಸಿಡರ್ ಎನ್ ಪಾರ್ಟಿಕಲ್ಸ್? ಓಕೆ, ವಾಟ್ ಇಫ್ ಐ ಕನ್ಸಿಡರ್ ಎನ್ ಪಾರ್ಟಿಕಲ್ಸ್? ಓಕೆ, ಸೊ ಎನ್ ಪಾರ್ಟಿಕಲ್ ಡಿಫೈನ್ ಮಾಡಿದ್ರೆ ಯಾವ ತರ ಡಿಫೈನ್ ಮಾಡ್ತೀವಿ? ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಎನ್ ಪಾರ್ಟಿಕಲ್ ಗೆ ಡಿಫೈನ್ ಮಾಡಿದ್ರೆ ಯಾವ ತರ ಡಿಫೈನ್ ಮಾಡ್ತೀವಿ ನೋಡಿ. ಇಫ್ ಯು ಹ್ಯಾವ್ ಎನ್ ಪಾರ್ಟಿಕಲ್ಸ್ of mass m1, m2, mn, so on mn respectively, along a straight line taken as the x-axis, then definition of a position of the center of mass of the system of particles is given by. ಯಾವ ತರ ಬರೀತೀರಾ? Sir, it is xcm. Okay, so xcm. Okay, so xcm. So that is equals to m1 x1. So m2 x2. Okay, so plus so on plus mn and xn. Okay. Yes, sir. Divided by. Okay, so divided by. So then sir, it is m1 plus m2 and so on. So plus mn. Done. So this is how you can write it down. Okay. So this is for xm. Okay, so that is xcm along the x-axis. Okay, so this is along x-axis. ಅದೇ YCM ಬರಿಬೇಕಂದ್ರೆ YCM that is equals to m1 y1 plus m2 y2 plus so on mn yn. ಇಲ್ಲ m1 plus m2 plus so on and mn ಅಂತ ಬರೆಯೋದು. Where x1, x2, xn are the distances from of the particle from the origin. X is also measured from the same origin. Okay, xm is also measured from a same origin ಅಂತ ಹೇಳ್ತೀವಿ. ನಾವು ಪ್ರೀವಿಯಸ್ ಡಯಾಗ್ರಾಮ್ ನೋಡಿದ್ರೆ ಅದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ಡನಾ? ಎಸ್ ಸರ್. ಇದನ್ನ ಟೋಟಲ್ ಮಾಸ್ m ಅಂತ ಬರೀಬಹುದು, ಕ್ಯಾಪಿಟಲ್ ಲೆಟರ್ m ಅಂತ ಬರೀಬಹುದು. ಓಕೆ, ಎಸ್ ಸರ್. And next ನೋಡಿದ್ರೆ that is center of mass of a system of 3 particles. Okay, so 3 particles. ಅಲ್ಲಿ n part first 2 particles ಆಯ್ತು, next n particles ಆಯ್ತು, ಇವಾಗ 3 particles ಗೆ. The center of mass of the system of 3 particles is defined as or defined and located by the coordinates x, y, z. ಯಾವ ತರ ಡಿಫೈನ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಓಕೆ ಸರ್ xcm. ಓಕೆ ಸರ್ xcm ಯಾವ ತರ ಡಿಫೈನ್ ಮಾಡ್ತೀರಾ? ಸರ್ ಇಸ್ m1 x1 ಸರ್ m2 x2 ಸರ್ m3 x3. ಓಕೆ, ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಮಾಡ್ತೀರಾ ಸರ್? ಡಿವೈಡ್ ಬೈ ಟೋಟಲ್ ಮಾಸ್. ಓಕೆ, ಸೊ ಟೋಟಲ್ ಮಾಸ್ ಅಂದ್ರೆ ಏನ್ ಬರುತ್ತೆ? ಓಕೆ, ಸೊ ಟೋಟಲ್ ಮಾಸ್ ಸರ್ ಇಟ್ ಇಸ್ m1 ಪ್ಲಸ್ m2 ಪ್ಲಸ್ m3. ಓಕೆ, ಅಂಡ್ ಇವಾಗ YCM ಬರೆದ್ರೆ ಇಲ್ಲಿ x ಮುಗೀತು, ಇವಾಗ y ಗೆ ಸರ್ YCM ಸೆಂಟರ್ ಆಫ್ ಮಾಸ್ ಅಲಾಂಗ್ y ಆಕ್ಸಿಸ್ ಅದನ್ನ ಯಾವ ತರ ಡಿಫೈನ್ ಮಾಡ್ತೀರಾ? ಸರ್ ಇಟ್ ಇಸ್ m1 y1 sir it is the m2 y2 plus m3 and y3. okay, okay ಇದನ್ನೇನ್ ಮಾಡ್ತೀರಾ? sir it is the m1 the m2 the plus m3. okay, and the next ನೋಡಿ
ZCM. Okay, so along Z axis. ಏನ್ ಬರೀತೀರಾ? Sir, it is M1 Z1. Sir, it is M2 Z2. Sir, it is plus M3 and Z3 ಅಂತ ಡಿಫೈನ್ ಮಾಡಿದ್ರೆ ಸಾಕು. ಓಕೆ, ಎಸ್ ಸರ್. ಅಂಡ್ ಕೆಳಗಡೆ ಸರ್ ಇಟ್ ಇಸ್ ಟೋಟಲ್ ಮಾಸ್ M1 ಪ್ಲಸ್ M2 ಪ್ಲಸ್ M3. ಓಕೆ, ಎಸ್ ಸರ್. ಅಂಡ್ ಇದನ್ನ ಜನರಲ್ ಆಗಿ ಯಾವ ತರ ಬರೀಬಹುದು ಸರ್? ಇನ್ ಜನರಲ್. ಓಕೆ, ಸೊ ಇನ್ ಜನರಲ್. ಓಕೆ ಸರ್, ಇನ್ ಜನರಲ್. ಇದು ಎಕ್ಸ್ ವೈ ಝೆಡ್ ಅಲ್ಲಿ ಆಯ್ತಲ್ಲ. ಸೊ ಇನ್ ಜನರಲ್ ಯಾವ ತರ ಬರೀತೀರಾ ಸರ್? ಜನರಲ್ ಅಂದ್ರೆ ಪೊಸಿಷನ್ ವೆಕ್ಟರ್ ಅಲ್ಲಿ ಬರೀಬಹುದು. ರೈಟ್, ಆ ಪೊಸಿಷನ್ ವೆಕ್ಟರ್ ನಿಂತಿದ್ದೀರಾ ಸರ್? ಪೊಸಿಷನ್ ವೆಕ್ಟರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ರೈಟಾ? ಸೊ ಈ ಫಾರ್ಮ್ ಅಲ್ಲಿ ಬರೆದ್ರೆ ಯಾವ ತರ ಬರೀದ್ರಾ ಸರ್? ಇಟ್ ಇಸ್ ಎಕ್ಸ್ ವೈ ಮತ್ತೆ ಝೆಡ್ ಇದೆಯಲ್ಲ, ಇದನ್ನ ನಾವು ಆರ್ ಸಿ ಎಂ ಅಂತ ಬರೆಯೋದು. ಓಕೆ, ಸೊ ಆರ್ ಸಿ ಎಂ. ಓಕೆ ಸರ್, ಆರ್ ಸಿ ಎಂ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ದ M1 R1 sir. Okay, so R1 plus it is the M2 R2, so plus so on, so Mn and Rn all divided by, okay, so all divided by the M1 plus M2, so plus so on, so plus Mn. Okay, right sir. And ಇವಾಗ ನೋಡಿ, ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಆರ್ ಸಿ ಎಂ. ಸೊ ದಟ್ ಈಸ್ ಈಕ್ವಲ್ಸ್ ಟು, ಇದು ಸಮೇಶನ್ ಅಲ್ಲಿ ಬರೀಬಹುದು ಮೇಲ್ಗಡೆ. ಎಸ್ ಸರ್, ಸಮೇಶನ್ ಏನಂತ ಬರೀಬಹುದು ಸರ್? ಇಟ್ ಇಸ್ ಐ ಸ್ಟಾರ್ಟಿಂಗ್ ಫ್ರಮ್ 1 to n ನಂಬರ್ ಆಫ್ ಪಾರ್ಟಿಕಲ್ಸ್, m into I, r into I. Okay, so this is I. Right? So all divided by summation of I is equals to 1 and this is n and this is mi. Right? So ಇದನ್ನ ನಾವು ಏನಂತ ಬರೀಬಹುದು ಸರ್? summation I is equals to 1 to n, so that is mi and ri. Okay, so all divided by, so ಇದನ್ನ ಕ್ಯಾಪಿಟಲ್ ಲೆಟರ್ m ಅಂತ ಬರೀಬಹುದು. ದಟ್ ಇಸ್ ಟೋಟಲ್ ಮಾಸ್. ಈ ಟೋಟಲ್ ಮಾಸ್ ಯಾವ ತರ ಬರೀಬಹುದು ಇಲ್ಲಿ? ನಾನು ಇಲ್ಲಿ ಬರೀತೀನಿ ನೋಡಿ. ದ ಟೋಟಲ್ ಮಾಸ್ ಇಸ್ ನಂಬರ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ದಿಸ್ ಇಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇಂಟು ಮಾಸ್ ಆಫ್ ಈಚ್ ಪಾರ್ಟಿಕಲ್. ಈ ತರ ಬರೀಬಹುದು. ಓಕೆ, ಸೊ ಫೈನಲ್ ಆಗಿ ಇನ್ ಜನರಲ್ ಇಕ್ವೇಶನ್ ಏನು? ಸೆಂಟರ್ ಆಫ್ ಮಾಸ್ ಈ ತರ ಬರೀಬಹುದು. ಓಕೆ, ಸೊ ಇಲ್ಲೂ ಅಷ್ಟೇ ನಿಮಗೆ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಡಿಫೈನ್ ಮಾಡಬೇಕಾದ್ರೆ ಇದನ್ನ ಯಾವ ತರ ಬರೀತೀರಾ? ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ನ ಡಿಫೈನ್ ಮಾಡಬೇಕಾದ್ರೆ ಸರ್ ಇಟ್ ಇಸ್ XCM, so that is equals to summation of I is equals to 1 to n, so that is equals to mi xi, so all divided by summation of I is equals to 1 to n and this is mi. Okay, and further simplification XCM, so that is equals to summation I is equals to 1 to n and this is mi xi, so all divided by capital letter M. In the same way, YCM ಸಹಿತ ಬರೀಬಹುದು. Okay, so YCM ಸಹಿತ ಬರೀಬಹುದು. Okay, right sir. And next, okay, so next, ಇದು ಜನರಲ್ ಇಕ್ವೇಶನ್. ಓಕೆ, ಸೊ ದಿಸ್ ಇಸ್ ಜನರಲ್ ಇಕ್ವೇಶನ್. ಇಲ್ಲಿ ಸ್ವಲ್ಪ ಕೆಳಗಡೆ ಬರಬೇಕು, ಇಲ್ಲಾಂದ್ರೆ ಅದು ಕಾಣಲ್ಲ. ಓಕೆ, ಸೊ ದಿಸ್ ಇಸ್ ಜನರಲ್ ಇಕ್ವೇಶನ್ ಫಾರ್ ಪೊಸಿಷನ್ ಆಫ್ particles. Okay, position of particles. Okay, right sir. And this is for n particles. Okay, in general this is for n particle and this is for 3 particles. Okay, this is for 3 particles. If ನಿಮಗೆ ಏನಾದರೂ ಮಾಸಸ್ ಆರ್ ಸೇಮ್ ಆದ್ರೆ ಇಲ್ಲೇನಾಗುತ್ತೆ x1 plus x2 plus x3 divided by 3 ಆಗುತ್ತೆ. ಇಲ್ಲಿ y1 plus y2 plus y3 divided by 3 ಆಗುತ್ತೆ. ಅಂಡ್ ಇಲ್ಲಿ ನಮಗೆ z1 plus z1 plus z2 plus z3 divided by 3 ಅಂತ ಆಗುತ್ತೆ if masses are same. Okay, right sir. Next one ನೋಡೋಣ. What is the next concept? That is motion of a center of mass. Okay, so motion of a center of mass. ಇವಾಗ ಜನರಲ್ ಇಕ್ವೇಶನ್ ಅಂತ ಗೊತ್ತಲ್ಲ? Yes sir. What is that general equation? Sir, it is RCM. Okay, so RCM that is equals to ಏನಿದೆ? Sir, it is M1 R1 so plus M2 R2. Okay, plus M3. Okay, M3 ಬೇಡ and so on, so plus Mn and Rn, so all divided by, okay, so all divided by, okay, so all divided by ಇದು ಟೋಟಲ್ ಮಾಸ್ m ಅಂತ ಬರೀಬಹುದಾ? Yes sir, ಟೋಟಲ್ ಮಾಸ್ m ಅಂತ ಬರೀಬಹುದು. ಇವಾಗ ನಾನು ಏನು ಮಾಡ್ತೀನಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. Sir, it is can be written as, sir, total mass that is equals to RCM. Okay, total mass that is equals to RCM. So M1 R1 vector, sir, it is M2 R2 position vector. Okay, so plus so on plus Mn Rn vector. Okay, yes sir. And capital letter M andre, sir, total mass of the body, so that is equals to number of particles into mass of each particle. Okay, yes, ಇಲ್ಲಿ ಬರೀತಾ ಇದೀನಿ ನೋಡಿ.
The center of mass of a system of a particles move as if the entire mass of the system is concentrated at a one center of mass and all the external forces are applied at the center of mass. Okay, for example, ನೋಡಿ for example ನಾನು ಕನ್ಸಿಡರ್ ಮಾಡ್ಕೊತಾರೆ, let's consider this is the system. Okay, so this is system. Okay, ಈ ಸಿಸ್ಟಮ್ ಅಲ್ಲೇ ನಮಗೆ ಗೊತ್ತಿರುವ ಹಾಗೆ ಸೊ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ. ಎಸ್ ಸರ್, ಪಾರ್ಟಿಕಲ್ ಇದೆ. ಓಕೆ ಸರ್, ಪಾರ್ಟಿಕಲ್ ಇದೆ. ಓಕೆ ಸರ್, ಪಾರ್ಟಿಕಲ್ಸ್ ಇದೆ. So each particle, okay, so each particle, okay, so each particle, okay, acts as a, one point, okay, so acts as a one point, okay, so one point has the entire mass system is concentrated at the center of a mass, okay, at the center of mass, andre let's say, ಇದನ್ನ ತುಂಬಾ ದೊಡ್ಡ ಅಕ್ಷರದಲ್ಲಿ ಬರೀತೀವಿ ನೋಡಿ. Entire mass is concentrated as if ಎಲ್ಲ ಮಾಸ್ ಇದೇ ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅನ್ನೋ ತರ. ಇದ್ರ ಮೇಲೆ ಏನಾದ್ರೂ ಫೋರ್ಸ್ ಅಪ್ಲೈ ಮಾಡಿದ್ರು, ಓಕೆ, ಸೊ ಇದ್ರ ಮೇಲೆ ಫೋರ್ಸ್ ಏನಾದ್ರೂ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ, ಎಂಟೈರ್ ಮಾಸ್ ಮೂವ್ ಆಗುತ್ತಲ್ಲ. ಎಸ್, ಇದನ್ನೇ ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆ, ಸೊ ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ಗೆಟ್ ಮೈ ಪಾಯಿಂಟ್? ಇವಾಗ ಇದೇ ಫಾರ್ಮುಲಾ ಕನ್ಸಿಡರ್ ಮಾಡ್ಕೊತೀನಿ. ಇವಾಗ ನಾನೇನ್ ಮಾಡ್ತೀನಿ, ಓಕೆ, ಸೊ ಫಸ್ಟ್ ನಾನು ನೆಕ್ಸ್ಟ್ ಸ್ಲೈಡ್ಗೆ ತಗೊಂಡು ಹೋಗ್ತೀನಿ ಇದನ್ನ. ಓಕೆ, ಸೊ ಫಸ್ಟ್ ನಮ್ಗೆ ಬಂದಿರೋದೇನಿಲ್ಲ, ಸರ್ ಇಟ್ ಇಸ್ ಎಂ, ಸೊ ಕ್ಯಾಪಿಟಲ್ ಲೆಟರ್ ಎಂ, ಸರ್ ಇಟ್ ಇಸ್ ಆರ್ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು, sir it is m1 r1 vector, sir it is m2 r2 vector, sir plus so on. Okay, so plus mn and rn vector. Okay na? Yes sir. ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳೋದಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು. ಓಕೆ, ಸೊ ದಟ್ ಇಸ್ ದ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸೊ ಟಿ. ಓಕೆ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಎಂ ಅನ್ನೋದು ಮಾಸ್ ಇಟ್ ಇಸ್ ಅ ಕಾನ್ಸ್ಟೆಂಟ್, ಡಿಫರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಅಂಡ್ ಆರ್ ಸಿ ಎಂ ನ ಡಿಫರೆನ್ಶಿಯೇಟ್ ಮಾಡ್ಬೋದು. ಯಾವ ತರ, ಸರ್ ಇಟ್ ಇಸ್ ಆರ್ ಸಿ ಎಂ so divided by dt. ಇಲ್ಲಿ m1 that is the differentiation of r1 vector divided by dt, so plus m2 so that is the differentiation of r2 divided by dt, so plus so on, so that is mn that is r dn vector divided by dt. Okay, done. ಇವಾಗ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಏನಂತ ಕರಿತೀವಿ, ಸರ್ ದಿಸ್ ಇಸ್ ಪೊಸಿಷನ್ ವೆಕ್ಟರ್ ಅಲ್ವಾ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಏನಂತ ಕರಿತೀವಿ, ಸರ್ ದ ಬಾಡಿ ಇಸ್ ಇನ್ ಮೋಷನ್. ಓಕೆ, ಸೊ ಬಾಡಿ ಇಸ್ ಇನ್ ಮೋಷನ್ ಅಂದ್ರೆ ಸ್ಪೀಡ್ ಅಥವಾ ವೆಲಾಸಿಟಿ ಇರಲೇಬೇಕಲ್ಲ. ಸೊ ಇದು ಪೊಸಿಷನ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿಯಲ್ಲಿ ತಗೊಂಡಿದೆ, ದೇರ್ಫೋರ್ ಇಟ್ ಇಸ್ ಅ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಯಾವ ತರ ಬರೀತೀರಾ, ಸರ್ ಇಟ್ ಇಸ್ ದ ಎಂ, ಸರ್ ಇಟ್ ಇಸ್ ದ ವಿ ಸಿ ಎಂ. ಓಕೆ, ಸೊ ದಿಸ್ ಇಸ್ ವಿ ಸಿ ಎಂ. ಓಕೆ, ಸೊ ಇದನ್ನ ಯಾವ ತರ ಬರೀತೀರಾ, ವಿ ಸಿ ಎಂ. ಇದು ಸರ್ ಎಂ ಒನ್ ವಿ ಒನ್ ಅಂಡ್ ಇದು ಎಂ ಟು, ಸರ್ ಇಟ್ ಇಸ್ ದ ವಿ ಟು ಅಂಡ್ ಪ್ಲಸ್ ಸೋ ಆನ್, ಸೊ ಪ್ಲಸ್ ಏನಂತ ಬರೀತೀರಾ, ಸರ್ ಇಟ್ ಇಸ್ ದ ಎಂ ಎನ್ ಅಂಡ್ ದಿಸ್ ಇಸ್ ದ ವಿ ಎನ್ ವೆಕ್ಟರ್. ಡನ್? ಎಸ್ ಸರ್. ಅಂಡ್ ಇವಾಗ ನಾನೇನು ಮಾಡ್ತೇನೆ ಅಂದ್ರೆ, ಸರ್ ಇಟ್ ಇಸ್ ವಿ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ವಿ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಏನ್ ಬರಿತೀನಿ ಇಲ್ಲಿ, ಇದೇನ್ ಬರಿಬಹುದು ಇದನ್ನ, ಸರ್ ಇದು ಏನಂತ ಕರಿತೀರಾ, ಪೊಸಿಷನ್ ಆಗಿದೆಯಲ್ಲ, ವಿ ಎಂ. ಓಕೆ, ಸೊ ವಿ ಸಿ ಎಂ. ಓಕೆ, ಸೊ ಇದನ್ನ ನಾನು ಬರಿತೀನಿ, ಸರ್ ಇಟ್ ಇಸ್ ಎಂ ಒನ್ ವಿ ಒನ್ ವ್ಯಾಕ್ಟರ್, ಸರ್ ಇಟ್ ಇಸ್ ಎಂ ಟು ವಿ ಟು ವ್ಯಾಕ್ಟರ್, ಸರ್ ಪ್ಲಸ್ ಸೋ ಆನ್, so plus mn vn vector. Okay, so all divided by, okay, so all divided by, okay, so all divided by, okay, so all divided by so capital letter m. ನಿಮಗೆ ನೆನಪಿದೆನಾ ಪೊಸಿಷನ್ ವೆಕ್ಟರ್ ಯಾವ ತರ ಬರೀತಿದ್ವಿ ಅಂತ, ಪೊಸಿಷನ್ ವೆಕ್ಟರ್ ಸರ್ ಆರ್ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಎಂ ಒನ್ ಆರ್ ಒನ್ ಪ್ಲಸ್ ಎಂ ಟು ಆರ್ ಟು ಪ್ಲಸ್ ಸೋ ಆನ್ ಎಂ ಎನ್ ಆರ್ ಎನ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಇಲ್ಲಿ ನೋಡಿ ವೆಲಾಸಿಟಿ m1 v1 plus m2 v2 plus so on mn and vn divided by total mass. This is center of velocity. Okay, center of mass of velocity of entire body. Okay, ಇವಾಗ ಇದನ್ನೇ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ, ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಏನಿದು, ಸರ್ ಇಟ್ ಇಸ್ ದ ಎಂ, ಸರ್ ಇಟ್ ಇಸ್ ದ ವಿ ಸಿ ಎಂ, ಸೊ ಆಲ್ ಡಿವೈಡೆಡ್ ಬೈ ಸರ್ ಎಂ ವಿ ಒನ್, ಸರ್ ಎಂ ಟು ವಿ ಟು ಅಂಡ್ ಪ್ಲಸ್ ಸೋ ಆನ್, ಸರ್ ಪ್ಲಸ್ ಎಂ ಎನ್ and vn vector. Okay, ಇವಾಗ ನಾನು ಏನು ಮಾಡ್ತೀನಿ ಇದಕ್ಕೆ, ಡಿಫರೆನ್ಶಿಯೇಟ್. ಓಕೆ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು, ಓಕೆ, ಇದನ್ನ ಡೈರೆಕ್ಟ್ ಆಗಿ ಬರೀಬಹುದಾ, ಸೊ ವಿ ನೋ ದಟ್ ಲೀನಿಯರ್ ಮೊಮೆಂಟಮ್ ಅಲ್ವಾ. ಸೊ ಲೀನಿಯರ್ ಮೊಮೆಂಟಮ್ ಏನು, ಸರ್ ಇಟ್ ಇಸ್ ಅ ಮಾಸ್ ಇಂಟು ವೆಲಾಸಿಟಿ. ಕರೆಕ್ಟಾ, ಮಾಸ್ ಇಂಟು ವೆಲಾಸಿಟಿ. ಇವಾಗ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್ ಅಂದ್ರೆ ಎಂಟೈರ್ ಮಾಸ್ ನ ಕನ್ಸಿಡರ್ ಮಾಡ್ಕೊಂಡಾಗ ನಾವೇನ್ ಕನ್ಸಿಡರ್ ಮಾಡ್ಕೊಂಡಿದ್ರಿ, ಆಲ್ ದ ಮಾಸ್ ಕಾನ್ಸಂಟ್ರೇಟೆಡ್ ಅಟ್ ಅ ಸೆಂಟರ್, ಅದನ್ನ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಇವಾಗ ಸೆಂಟರ್ ಆಫ್ ಮಾಸ್ ಮೋಷನ್ ಅಲ್ಲಿ ಇದೆ, ಮೋಷನ್ ಇದ್ರೆ ವೆಲಾಸಿಟಿ ಇರಬೇಕು, ವೆಲಾಸಿಟಿ ಇದ್ರೆ ಮೊಮೆಂಟಮ್ ಇರಬೇಕು. ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ವಿ ಕಾಲ್ ಇಟ್ ಆಸ್ ಅ ಲೀನಿಯರ್ ಮೊಮೆಂಟಮ್. ಇವಾಗ ನಾನು ಲೀನಿಯರ್ ಮೊಮೆಂಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದೇನು ಬರೀತೀರಾ, ಸರ್ ಇಟ್ ಇಸ್ ಅ ಪಿ ಸಿ ಎಂ. ಓಕೆ, ದಟ್ ಇಸ್ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್. ಇದನ್ನೇನು ಕರಿತೀರಾ, ಸರ್ ಇಟ್ ಇಸ್ ಅ ಎಂ ಒನ್. ಓಕೆ, ಸೊ ಪಿ ಒನ್,
ಸೊ ಇದು P2 ಸೊ ಪ್ಲಸ್ so on ಸೊ ಪ್ಲಸ್ Pn ರೈಟಾ ಎಸ್ ಸರ್ ಇವಾಗ ನಾನು ಇದನ್ನ ಕ್ಯಾನ್ಸಲ್ ಮಾಡ್ಕೊತೀನಿ ಓಕೆ ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಸೊ ಡಿಫ್ರೆನ್ಶಿಯೇಟ್ ಸೊ ವಿತ್ ರೆಸ್ಪೆಕ್ಟ್ ಓಕೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗುತ್ತಲ್ಲಿ ಸರ್ m as it is differentiation so it is a VCM so all divided by dt so that is equals to so m1 so d1 so divided by dt so plus m2 okay so dv2 okay so divided by dt and plus so on plus mn okay so dvn okay so dvn so divided by dt and we know that rate of change of velocity ಏನಂತ ಕರಿತೀವಿ acceleration rate of change of velocity that we call it as acceleration ಎಲ್ಲಿ ಕಲ್ತಿದ್ವಿ ಇದನ್ನ motion of a straight line ಅಲ್ಲಿ ಕಲ್ತಿದ್ದೀವಿ ಅದರ ಪ್ರಕಾರ ಸರ್ ಇದನ್ನ center of mass okay so acceleration of a center of mass and the m1 and a1 so plus m2 so a2 so plus so on plus mn so an vector okay done ಇವಾಗ ನಾನು ಏನು ಮಾಡ್ತೀನಿ ಇದನ್ನ ACM center of mass acceleration of a center of mass ಏನು ಬರೀತೀನಿ ಸರ್ ಇಟ್ ಇಸ್ m1 a1 ಸರ್ ಇಟ್ ಇಸ್ m2 a2 okay so plus so on plus that is mn an vector so all divided by okay so all divided by okay so all divided by total mass m okay so total mass m okay so total mass m okay yes so this is the final expression ಇವಾಗ ರಿಮೆಂಬರ್ ಮಾಡ್ಕೊಳ್ಳಿ ಪೊಸಿಷನ್ ಯಾವ ತರ ಬರ್ತದ್ವಿ ಸರ್ RCM that is equals to m1 r1 plus m2 r2 plus so on mn and rn divided by total mass that is for a position vector okay position of a center of mass okay ಇವಾಗ ಆ ಪೊಸಿಷನ್ ಆಫ್ ಮಾಸ್ ಇವಾಗ ಮಾಸ್ ಇದೆಯಲ್ಲ ಸೆಂಟರ್ ಆಫ್ ಮಾಸ್ ಇದೆ ಅದು ಮೋಷನ್ ಅಲ್ಲಿ ಬಂದ್ರೆ that is change in position with respect to time the body is in motion ಇದ್ರೆ ಸ್ಪೀಡ್ ಇರಬೇಕಾ ಸ್ಪೀಡ್ ಅಥವಾ ವೆಲಾಸಿಟಿ ಇರಬೇಕಾ ಇಲ್ಲಿ ಪೊಸಿಷನ್ ಅನ್ನೋದು ವೆಕ್ಟರ್ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ವಿ ಸೊ ಇದನ್ನ ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಇವಾಗ ನಮಗೆ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀವಿ ಸೆಂಟರ್ ಆಫ್ ವೆಲಾಸಿಟಿ ಓಕೆ ಸೆಂಟರ್ ಆಫ್ ಮಾಸ್ ಆಫ್ ವೆಲಾಸಿಟಿ ಓಕೆ ಅಥವಾ ಡೈರೆಕ್ಟ್ ಆಗಿ ಹೇಳ್ಬೋದು ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ಬೋದು ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಯಾವ ತರ ಬರ್ತೀವಿ ಸರ್ ಎಲ್ಲಿ ನಾವು ಸೆಂಟರ್ ಆಫ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಯಾವ ತರ ಬರ್ತೀವಿ ಅಂದ್ರೆ ಸರ್ ಇಟ್ ಇಸ್ v1 ಕರೆಕ್ಟಾ m ಇಲ್ಲ ಡಿಫ್ರೆನ್ಸಿಯೇಷನ್ ಆಯ್ತು ಎಸ್ ಇಲ್ಲ m1 v1 ಅಲ್ಲಿ ಏನ್ ಬರ್ತಿದ್ವಿ m1 r1 ಇಲ್ಲಿ m1 v1 ಅಲ್ಲಿ m2 r2 ಇಲ್ಲಿ m2 v2 ಅಲ್ಲಿ so on mn and rn ಇಲ್ಲಿ so on plus mn and vn divided by total mass yes sir and acceleration ಸಹಿತ ಅಷ್ಟೇ the acceleration of a center of mass m1 a1 plus m2 a2 plus so on mn and an divided by total mass ಸೊ ಇಷ್ಟು ಮೂರು ಕಂಡೀಷನ್ ಆಯ್ತು ಓಕೆ ಸೊ ಮೂರು ಕಂಡೀಷನ್ ಆಯ್ತಾ ಸರ್ ದಿಸ್ ಇಸ್ ದ ಪೊಸಿಷನ್ ಓಕೆ ಸೊ ಅಲ್ಲಿ ಪೊಸಿಷನ್ ಇದು ಓಕೆ ಸೊ ದಿಸ್ ಇಸ್ ಪೊಸಿಷನ್ ಓಕೆ ಸೊ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದ್ರೆ ಓಕೆ ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆದ್ರೆ ದಟ್ ಇಸ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಆಗುತ್ತೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಅಂಡ್ ಇದನ್ನ ಇವಾಗ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಸರ್ ಎಲ್ಲಿ ಸೆಂಟರ್ ಆಫ್ ಮಾಸ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಓಕೆ ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್ so linear momentum okay so mass into velocity the product of mass and velocity is called momentum linear momentum and we know that linear momentum is nothing but it is the property of a moving body and it is represented by the product of mass and velocity of the body done yes sir okay so next ನೋಡ್ತಾ ಹೋದ್ರೆ ಸೆಂಟರ್ ಆಫ್ ಮಾಸ್ ಆಫ್ ಟ್ರಯಾಂಗ್ಯುಲರ್ ನೋಡೋಣ ಓಕೆ ಸೆಂಟರ್ ಆಫ್ ಮಾಸ್ ಆಫ್ ಟ್ರಯಾಂಗ್ಯುಲರ್ ಅಂದ್ರೇನು ಇವಾಗ ಇದ್ರದ್ದು ನಮಗೆ ಆಲ್ರೆಡಿ ನಾವು ಒಂದು ಏನೋ ಎಕ್ಸಾಮ್ ಪ್ಯಾಡ್ ಕನ್ಸಿಡರ್ ಮಾಡ್ಕೊಂಡಾಗ ಒಂದು ಪೊಸಿಷನ್ ಸಿಕ್ತು ದಟ್ ಇಸ್ ವಿ ಕಾಲ್ಡ್ ಸೆಂಟರ್ ಆಫ್ ಮಾಸ್ ಅಂಡ್ ಈ ಪೆನ್ ಇದು ಓಕೆ ಸೊ ಇದೇನಾದ್ರು ಕರೀತೀರಾ ಮಾರ್ಕರ್ ಓಕೆ ಸೊ ಮಾರ್ಕರ್ನ ಸೆಂಟರ್ ಆಫ್ ಮಾಸ್ ಸಹಿತ ಫೈಂಡ್ ಮಾಡಿದ್ವಿ ಪೊಸಿಷನ್ ಡೈರೆಕ್ಟ್ ಆಗಿ ತೋರಿಸಿದೆ ನಿಮಗೆ ಇವಾಗ ಟ್ರಯಾಂಗ್ಯುಲರ್ ಲ್ಯಾಮಿನಾ ಇದೆ ಓಕೆ ಟ್ರಯಾಂಗ್ಯುಲರ್ ಲ್ಯಾಮಿನಾ ಅಂದ್ರೆ ಏನು ಒಂದು ಪೇಸ್ನ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ದಟ್ ಇಸ್ ಟ್ರಯಾಂಗ್ಯುಲರ್ ಲ್ಯಾಮಿನಾ ಓಕೆ ಲೆಟ್ ಅಸ್ ಕನ್ಸಿಡರ್ ಟ್ರಯಾಂಗ್ಯುಲರ್ ಶೇಪ್ಡ್ ಲ್ಯಾಮಿನಾ ABC ಓಕೆ ಸೊ ಲೆಟ್ಸ್ ಕನ್ಸಿಡರ್ ABC ಓಕೆ ಎಸ್ ಸರ್ ಸೊ ಲೆಟ್ಸ್ ಸೇ ABC ಓಕೆ ಸರ್ ABC and of mass m okay so ಇದು mass m ಇದೆ okay let's say this is the mass m okay sir subdivided the lamina ABC okay so divided lamina into narrow strips each parallel to AB to the base AB okay so this is the base AB as shown in the figure ಇಲ್ಲಿ ಶೋ ಮಾಡಿಲ್ಲ ನಾನೇ ಬರಿತೀನಿ ಓಕೆನಾ ಯಾವ ತರ ಬರಿಬಹುದು ಈ ತರ ಓಕೆ ಸೊ ನೆಕ್ಸ್ಟ್ ಈ ತರ ಪ್ಯಾರಲಲ್ ಆಗಿ ನಾವು ಕಟ್ ಮಾಡ್ತೀವಿ ಓಕೆ ಸೊ ಪ್ಯಾರಲಲ್ ಆಗಿ ಈ ತರ ಕಟ್ ಮಾಡ್ತೀವಿ ಓಕೆನಾ
ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ನೆಕ್ಸ್ಟ್ ಸೊ ನೆಕ್ಸ್ಟ್ ಈ ತರ ಕಟ್ ಮಾಡಿದ್ವಿ ಓಕೆನಾ. ಎಸ್, ನ್ಯಾರೋ ಸ್ಟೆಪ್ಸ್ ಈಚ್ ಪ್ಯಾರಲ್ ಟು ದ ಬೇಸ್ ಎ ಬಿ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಸೊ ಇವಾಗ ನಮಗೆ ಸೆಂಟರ್ ಆಫ್ ಮಾಸ್ ಎಲ್ಲಿ ಬರುತ್ತೆ? ಇವಾಗ ನೋಡಿ, ನಾನು ನಾರ್ಮಲ್ ಆಗಿ ಏನ್ ಬರ್ಕೋತೀನಿ ಅಂದ್ರೆ ಇಲ್ಲಿ ಸೊ ಪಿ ಸೊ ಕ್ಯೂ ಆರ್ ಅಂತ ಪೊಸಿಷನ್ ಕನ್ಸಿಡರ್ ಮಾಡ್ಕೋತೀನಿ ಓಕೆನಾ. ಸೊ ಪಿ ಕ್ಯೂ ಆರ್ ನೋಡಿ, ಬೈ ಸಿಮೆಟ್ರಿ ಈಚ್ ಸ್ಟ್ರಿಪ್ ಹ್ಯಾಸ್ ಇಟ್ಸ್ ಸೆಂಟರ್ ಆಫ್ ಮಾಸ್ ಅಟ್ ಅ ಮಿಡ್ ಪಾಯಿಂಟ್. Okay, so each strip has a midpoint. Okay, each strip has a midpoint. Okay, sir. Join the midpoints, all the steps, we get a median. Okay, so CP ಅಂತ ಬರೀತೀವಿ. Okay, so CP, median CP. ನಾನು ಯಾವ್ದ್ರಲ್ಲಿ ಬರೀತೀನಿ ಅಂತಂದ್ರೆ, let's consider pink color. Okay, let's consider pink color. Okay, sir. Okay. Okay, na? Yes, sir. And what next? CP, similarly it must lie on the median AQ. AQ ಎಲ್ಲಿ ಬರುತ್ತೆ? ಇಲ್ಲಿ AQ. ಓಕೆನಾ. ಅಂಡ್ ವಾಟ್ ನೆಕ್ಸ್ಟ್ ಅಂತಂದ್ರೆ AQ ಆದ್ಮೇಲೆ BR. ಓಕೆ, ಸೊ BR. ಸೊ ದಿಸ್ ಇಸ್ BR. ಓಕೆ, ಸೊ ಇದರ ಪ್ರಕಾರ this point we call it as a center of mass. Okay, this is the center of mass. Okay, so center of mass G ಅಂತ ಬರೀತೀನಿ. Okay, so this is center of mass G. Okay, so ಇಲ್ಲಿ ನಾನು COM ಅಂತ ಬರೀತೀನಿ. ಓಕೆನಾ, COM. Okay, so COM. ಇಲ್ಲಿ ನೋಡಬಹುದು AQBR, thus the center of mass lies at the point of intersection. Okay, so that is the intersection point. Intersection point of a 3 median that is on the center G, that triangle. Okay, so this is G. Okay, so this is G. Okay, so this is center of mass ಅಂತ ಕರಿತೀವಿ. Done? Yes, sir. And what next ಅಂತ ನೋಡೋದಾದ್ರೆ, center of mass of some regular bodies. Okay, ಇವನ್ನ ಒಂದು ಯೂನಿಫಾರ್ಮ್ ರಾಡ್ ತಗೊಂಡು that is a mid point. And ಒಂದು ಎಕ್ಸಾಮ್ ಪ್ಯಾಡ್ ತಗೊಂಡು that is also some position. ಇವಾಗ ಪರ್ಟಿಕ್ಯುಲರ್ ರೆಗ್ಯುಲರ್ ಶೇಪ್ ತಗೊಂಡು, ಓಕೆ, ರೆಗ್ಯುಲರ್ ಶೇಪ್, ಇಟ್ ಇಸ್ ದ ಸ್ಪಿಯರ್. ಓಕೆ, ಫಸ್ಟ್ ಒನ್ ಇಟ್ ಇಸ್ ಸ್ಪಿಯರ್. ಇವಾಗ ಏನ್ ಮಾಡ್ತೀವಿ, ಸ್ಟ್ರಿಪ್ಸ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಸ್ಟ್ರಿಪ್ ನ ಡ್ರಾ ಮಾಡ್ಕೊಂಡ್ರೆ ಯಾವ ತರ ಕಾಣಿಸುತ್ತೆ ನೋಡಿ. ಸ್ಟ್ರಿಪ್ಸ್ ನ ಡ್ರಾ ಮಾಡ್ಕೊಂಡ್ರೆ ಯಾವ ತರ ಕಾಣಿಸುತ್ತೆ ನೋಡಿ. ಓಕೆ, ಎಸ್ ಸರ್, ಸ್ಟ್ರಿಪ್ಸ್ ನ ಡ್ರಾ ಮಾಡ್ಕೊಂಡ್ರಿ. ನೋಡಿ, ಇದಕ್ಕೆ ತಕ್ಕಂತೆ, ಓಕೆ, ಸೊ ಇದಕ್ಕೆ ತಕ್ಕಂತೆ ಸೆಂಟರ್ ಆಫ್ ಮಾಸ್ ಯಾವುದು ಸರ್? ಸೆಂಟರ್ ಆಫ್ ಮಾಸ್ ಇಸ್ ದ ಎಕ್ಸಾಕ್ಟ್ ಸೆಂಟರ್. ಓಕೆ, ಸೊ ದಿಸ್ ಇಸ್ ದ ಸೆಂಟರ್. ಓಕೆ, ನಾನು ಇದನ್ನ COM ಅಂತ ಬರೀತೀನಿ. ಓಕೆನಾ, ಸೊ ದಿಸ್ ವಿ ಕಾಲ್ ಇಟ್ ಆಸ್ COM. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ C ಅಂತ ಬರೀತೀನಿ. ಸೆಂಟರ್ ಆಫ್ ಮಾಸ್ ಅಂತ C ಅಂತ ಬರೀತೀನಿ. ಓಕೆ, ಎಲ್ಲದಕ್ಕೂ. ಅಂಡ್ ಇನ್ ದ ಸೇಮ್ ವೇ ಇದಕ್ಕೂ ಸಹಿತ ಯಾವ್ದಿದ್ದು ಸಿಲಿಂಡರ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಸಿಲಿಂಡರ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಸಿಲಿಂಡರ್. ನಾವು ಎಷ್ಟೇ ಮಾಡಿದ್ರು ಸಹಿತ ಆಲ್ ದ ಪಾಯಿಂಟ್ಸ್ ವಿಲ್ ಬಿ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ಓಕೆ, ಸೊ ಆಲ್ ದ ಪಾಯಿಂಟ್ಸ್ ವಿಲ್ ಬಿ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ಓಕೆ, ಯಾವ ಪಾಯಿಂಟ್? ಈ ಪಾಯಿಂಟ್. ರೈಟಾ? ಎಸ್ ಸರ್. ಈ ಪಾಯಿಂಟ್ ನಾವೇನಂತ ಕರಿತೀವಿ? ಸೆಂಟರ್ ಆಫ್ ಮಾಸ್, ದಟ್ ಇಸ್ ದ C. ಓಕೆ, ಅಂಡ್ ಇವಾಗ ನಾನು ರಿಂಗ್ ತಗೊಳ್ತೀನಿ. ರಿಂಗ್ ತಗೊಂಡಾಗ್ಲೂ ಸಹಿತ ಅಷ್ಟೇ. ಯಾವ ತರ? ಸೊ ಆಲ್ ದ ಪಾಯಿಂಟ್ಸ್ ನ ಜಾಯಿನ್ ಮಾಡಿ. ಎಸ್ ಸರ್, ಜಾಯಿನ್ ಮಾಡಿದ್ವಿ. ರೈಟ್. ಸೊ ಇಲ್ಲಿ ನೋಡಿ, ಆಕ್ಚುಲ್ ಆಗಿ ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ ಈ ತರ ಕಾಣಿಸುತ್ತೆ. ಓಕೆ, ಸೊ ಬೇರೆ ಕಲರ್ ಯೂಸ್ ಮಾಡೋಣ. ಈ ತರ ಕಾಣಿಸುತ್ತೆ. ಅಂಡ್ ಇಲ್ಲಿ ನೋಡಬಹುದು ವಾಟ್ ಇಸ್ ದ ಸೆಂಟರ್. ಇಲ್ಲಿ ಸರ್ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ದಿಸ್ ಇಸ್ ದ ಸೆಂಟರ್ ಆಫ್ ಇಂಟರ್ಸೆಕ್ಷನ್. ಓಕೆ, ಈ ಸೆಂಟರ್ ಆಫ್ ಆಲ್ ದ ಡಯಾಗ್ನಲ್ಸ್ ಅಥವಾ ರೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ C ಪಾಯಿಂಟ್. ಓಕೆ, ದಟ್ ಇಸ್ ಸೆಂಟರ್ ಆಫ್ ಮಾಸ್ ಆಫ್ ರಿಂಗ್. ಓಕೆ, ದಟ್ ಇಸ್ ಸೆಂಟರ್ ಆಫ್ ರಿಂಗ್. ಓಕೆ, ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ಸೊ ದಿಸ್ ಇಸ್ ಸೆಂಟರ್ ಆಫ್ ರಿಂಗ್. ಓಕೆ, ಬೇರೆ ಕಲರ್ ಯೂಸ್ ಮಾಡೋಣ. This is center of mass. And what about this one? ಬೇರೆ ಕಲರ್. ಎಸ್, ಇದೊಂದು ಕಲರ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಲ್ಲೊಂದು ಕಲರ್ ತಗೊಳ್ಳೋಣ. ಓಕೆ, ಸೊ ಇಲ್ಲೊಂದು ಕಲರ್ ತಗೊಳ್ತಾ ಇದ್ದೀನಿ. ಎಸ್. ಓಕೆ, ಸೊ ಇದು ಎಲ್ ಶೇಪ್ ಇದೆ. ಎಲ್ ಶೇಪ್ ಅಂದ್ರೆ ನಾವು ಎಡ್ಜ್ ನ ಜಾಯಿನ್ ಮಾಡೋಣ. ಓಕೆನಾ, ಸೊ ಎಡ್ಜಸ್ ನ ಜಾಯಿನ್ ಮಾಡೋಣ. ಓಕೆ, ಸೊ ಎಡ್ಜಸ್, ಇದು ಎಡ್ಜ್. ಓಕೆ, ಸೊ ಇದು ಎಡ್ಜ್. ಓಕೆ, ಸೊ ಇಲ್ಲಿ ಈ ಪಾಯಿಂಟ್ ಅನ್ನೋದು ಏನು ಸರ್? ಈ ಪಾಯಿಂಟ್ ಅನ್ನೋದು, ಓಕೆ, ಸೊ ಈ ಪಾಯಿಂಟ್ ಅನ್ನೋದು ಸೆಂಟರ್ ಆಫ್ ಮಾಸ್. ಓಕೆ, ಇದಕ್ಕೆ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಸೆಂಟರ್ ಆಫ್ ಮಾಸ್. ಓಕೆ ಸರ್, ದಿಸ್ ಇಸ್ ಎಲ್ ಶೇಪ್. ಅಂಡ್ ದ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕಾಣಿಸ್ತಿದೆನಾ? ಕಾಣಿಸ್ತದೆ. ಇವಾಗ ಏನ್ ಮಾಡ್ತೀವಿ? ಎಡ್ಜಸ್ ನ ಜಾಯಿನ್ ಮಾಡ್ಬೇಕು. ಓಕೆ, ಸೊ ಎಡ್ಜಸ್ ನ ಜಾಯಿನ್ ಮಾಡ್ಬೇಕು. ಆ ಎಡ್ಜಸ್ ಎಲ್ಲಿಂದ ಇಲ್ಲಿಗೆ ಸರ್? ಇಲ್ಲಿಂದ ಇಲ್ಲಿಗೆ. ಓಕೆ ಸರ್, ಅಂಡ್ ದ ನೆಕ್ಸ್ಟ್ ಒನ್ ಸರ್ ಇಲ್ಲಿಂದ ಇಲ್ಲಿಗೆ. ಅಂಡ್ ದ ನೆಕ್ಸ್ಟ್ ಒನ್ ಇಲ್ಲಿಂದ ಇಲ್ಲಿಗೆ. ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ನಾವು ನೋಡಿದ್ರೆ ಸೆಂಟರ್ ಆಫ್ ಮಾಸ್ ಅಲ್ಲಿ ದ ಇಂಟರ್ಸೆಕ್ಷನ್ ಆಫ್ ಆಲ್ ದ ಲೈನ್ಸ್. ಓಕೆ, ಇಂಟರ್ಸೆಕ್ಷನ್ ಆಫ್ ಆಲ್ ದ ಲೈನ್ಸ್ ಎಲ್ಲಿ ಬರುತ್ತೆ ಸರ್? ಈ ಪಾಯಿಂಟ್.
Okay, so intersection of all the points is this one. Okay, ಇದನ್ನ ನಾವೇನಂತ ಕರಿತೀವಿ ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್. ನೀವು ನೋಡಬಹುದು ಸೆಂಟರ್ ಆಫ್ ಮಾಸ್ ಏನಿದೆಯಲ್ಲ, ಸೆಂಟರ್ ಆಫ್ ಮಾಸ್ ಕ್ಯಾನ್ ಲೈ ಆನ್ ದ ಬಾಡಿ ಅಥವಾ ವಿತ್ ಇನ್ ದ ಮಟೀರಿಯಲ್ ಆರ್ ಔಟ್ಸೈಡ್ ದ ಮಟೀರಿಯಲ್. ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಔಟ್ಸೈಡ್ ದ ಮಟೀರಿಯಲ್ ಆಗಿರ್ಬೋದು, ಇನ್ಸೈಡ್ ದ ಮಟೀರಿಯಲ್ ಆಗಿರ್ಬೋದು ಇರುತ್ತೆ. ಈದರ್ inside the material or outside the material. Inside the material example, this is a sphere. Okay, this is the inside material and this is cylinder inside material and this is the ring. Okay, so ಇಲ್ಲಿ ನಾನು ಹೆಸರು ಬರೀತೀನಿ, ಹೆಸರು ಮರೆಯೋದು ಬರ್ದ್ಬಿಟ್ಟೆ. ಹಾ, the first one it is the sphere. Okay, so this is the sphere. Okay sir, sphere, right? And what about this one, sir? Cylinder, right? Yes sir, cylinder. And what about this one, sir? Sir, this is the ring. Okay, yes sir. And what about this one, sir? It is the cube. Okay, so this is the cube, solid cube. And what about this one, L shape? Okay, so L shape some material. Okay, so L shape material. Ring ಗೆ the center of mass ಎಲ್ಲಿದೆ outside the material and L shape ಗೆ that is outside the material. Example ಹೇಳಿ ಅಂತ ಕೇಳ್ತಾರೆ. Give the example of center of mass which is lying within the material. Example, sphere ಆಗಿರ್ಬೋದು, cylinder ಆಗಿರ್ಬೋದು. Okay, get your point. Outside the material ಅಂದ್ರೆ ring shaped material as well as L shaped material are the example for their center of mass is out of the material. Andre within the material alla out of the material anta karitivi. Okay, so I can consider these example. Okay, right sir. And very important points na ನೀವು note ಮಾಡ್ಕೊಳ್ಬೇಕು. What are those important points ಅಂತ ಹೇಳಿದ್ರೆ, the very first point ನೋಡಿ, the very first point, the location of a center of mass triangular lamina is at the centroid. Centroid banta? Yes sir, this is centroid, correct? Yes sir. Next one, next point, the location of mass of the sphere of a uniform mass density is at the geometric center. Nodi, this is the geometric center, right? Yes sir. And the next one, the location of the center of mass cylinder is the uniform mass density is at the center of its axis of symmetry. So this one is the axis of a symmetry. Okay, and the next one, nodi, that is the fourth point. The location of a center of mass of a ring, uniform mass density is at the center of the ring. Okay, here center of the ring idila. Yes sir. And the next one, so fifth one. Okay, the location of a center of mass of a cube of a uniform mass density is at its geometrical center. Okay, so this is the geometrical center. Okay, is that clear for everybody? Okay, and next to important points barutte, that is center of mass can lie within the material or outside the material anta barutte. ಅದು ಹೇಗಂತ ನೋಡೋಣ. If the total, okay, so if the total external force acting on the system is 0, the nature of a motion of a center of mass of system moves uniformly in a straight line. Simple. If there is no external force, ಏನಾಗ್ತಿರುತ್ತೆ, if there is a motion of a body initially, okay, ಒಂದು ವೇಳೆ ಆಲ್ರೆಡಿ ಮೋಷನ್ ಅಲ್ಲಿ ಇದ್ರೆ, if there is no external force ಅಂದ್ರೆ external force is 0, the body will move in a same straight line in a same direction ಅಂತ ಹೇಳ್ತೀವಿ. So this is we learned in a case of laws of motion chapter ಕಲ್ತಿದ್ವಿ. Okay, and the next one ನೋಡೋಣ, seventh point. Generally, the center of mass of any rigid body necessarily lie either inside or outside. Okay, so either inside or outside the rigid body. Okay, so inside or outside the rigid body ಅಂತ ಕರಿತೀವಿ. Okay now? Yes sir. And what next ಅಂತ ಹೇಳಿದ್ರೆ, example for a center of mass of a rigid body lies inside body ಅಂತ ಹೇಳಿದ್ರೆ, you can consider solid sphere and a solid cube. ನೋಡಿ, solid sphere inside material and solid cube inside material and solid cylinder also you can consider. Okay, no problem. And the next one nodre, that is example for mass of a rigid body. Okay, so mass of a rigid body lie outside the body. ಯಾವ್ದು example ಮತ್ತೆ L shaped bodies. Okay, example, so ring or L shaped metal rod ಅಂತ ಕನ್ಸಿಡರ್ ಮಾಡ್ಕೋಬಹುದು. Okay, these are the very important points you should not forget. Okay, right sir. And what next? Linear momentum of a system of particles. First ನಾವು ಪಾರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬೇಡ, ಪಾರ್ಟಿಕಲ್ಸ್. ಓಕೆ, ಸೊ ಪಾರ್ಟಿಕಲ್ ಅಂದ್ರೆ ಲೆಟ್ಸ್ ಕನ್ಸಿಡರ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್, ಲೆಟ್ ಅಸ್ ರೀಕಾಲ್ ದಟ್ ಲೀನಿಯರ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ ಇಸ್ ಡಿಫೈನ್ಡ್ ಆಸ್. ಓಕೆ, ಸೊ ಯಾವ ತರ ಡಿಫೈನ್ ಮಾಡ್ತೀವಿ ಸರ್, ಇದು ಬಾಡಿ ಅಂತ ಕನ್ಸಿಡರ್ ಮಾಡ್ಕೊಟ್ರೆ. ಓಕೆ, ಸೊ ಇಫ್ ಐ ಕನ್ಸಿಡರ್ ದಿಸ್ ಇಸ್ ದ ಬಾಡಿ. ಓಕೆ, ಸೊ ಆಫ್ ಮಾಸ್ m. ಓಕೆ ಸರ್, if it is moving with a speed. Okay, so if it is moving with a speed ಅಥವಾ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿಗೆ ಡಿಫೈನ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ವೆಲಾಸಿಟಿ. Okay, yes sir. And the property of a moving body. Okay, so this is the property of a moving body which is given by sir P is equals to
ಎಮ್ ಇಂಟು ವಿ. ಓಕೆ, ಸೊ ಅದೇ ನಾವು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ ಡೈರೆಕ್ಟ್ ಆಗಿ ಸರ್ ಪಿ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಅಂತ ಬರಿತೀವಿ. ವೇರ್ ಪಿ ಇಸ್ ದ ಲೀನಿಯರ್ ಮೊಮೆಂಟಮ್, ಎಮ್ ಇಸ್ ದ ಮಾಸ್ ಆಫ್ ದ ಪಾರ್ಟಿಕಲ್, ವಿ ಇಸ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, so let us also recall that Newton's second law written in a symbolic form of a single particle. ಯಾವ ತರ ಬರಿತೀವಿ ಸರ್? ನ್ಯೂಟನ್ಸ್ ಸೆಕೆಂಡ್ ಲಾ ಏನ್ ಬರಿತೀವಿ ಸರ್? ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ ಸರ್ if it is rate of change of momentum, okay, so that is directly proportional to the proportional to the force. ಈ ಫೋರ್ಸ್ ಆಗುತ್ತಾ? ಎಸ್ ಸರ್. if force is equals to 0, if external force is equals to 0, okay, external force is nothing but F only. So if it is 0, ಸೊ ನಿಮಗೆ ಗೊತ್ತಿದೆ ಲೀನಿಯರ್ ಮೊಮೆಂಟಮ್ ಇಟ್ ಇಸ್ ಅ ಕಾನ್ಸ್ಟೆಂಟ್, ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಇಸ್ ಫಾರ್ ಅ ಸಿಂಗಲ್ ಪಾರ್ಟಿಕಲ್. ಓಕೆ, ಸಿಂಗಲ್ ಪಾರ್ಟಿಕಲ್ಗೆ ಇವಾಗ ನನಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ಗೆ ಡಿಫೈನ್ ಮಾಡಬೇಕು. ಸೇಮ್ ಯಾವ ತರ ಡಿಫೈನ್ ಮಾಡ್ತೀವಿ ನೋಡಿ. ಸ್ಟೇಟ್ಮೆಂಟ್, ಓಕೆ, ಸ್ಟೇಟ್ಮೆಂಟ್ ಪ್ರಕಾರ when the net external force is 0, the system said to be a closed system. ಅಥವಾ ಇದು ಬೇಡ ಅಂತಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗಿ. If there is no net external force acting on the system, its a total linear momentum remains constant. Okay, that is for a single or a system of a particles. ಎರಡಿಗೂ ವ್ಯಾಲಿಡ್ ಆಗುತ್ತೆ. For the system of n particles, the linear momentum of the system is defined to be vector sum of all individual particle of the system. ಆಲ್ರೆಡಿ ನಾವು ಡಿಫೈನ್ ಮಾಡಿದ್ವಿ ಯಾವುದಕ್ಕೆ? ಲೀನಿಯರ್ ಮೊಮೆಂಟಮ್ಗೆ. ಓಕೆ, ಸೊ ಲೀನಿಯರ್ ಮೊಮೆಂಟಮ್ ಎಲ್ಲಿ ಡಿಫೈನ್ ಮಾಡಿದ್ವಿ ತೋರಿಸ್ತೇನೆ ನಿಮಗೆ. ಎಲ್ಲಿ ಡಿಫೈನ್ ಮಾಡಿದ್ವಿ? ಓಕೆನಾ? ಎಸ್ ಸರ್. ಇವಾಗ ಇದನ್ನೇ ನಾವು ಇಲ್ಲಿ ಯೂಸ್ ಮಾಡ್ಕೋಣ, ಓಕೆನಾ? ಇಲ್ಲಿ ನಾವು ಯೂಸ್ ಮಾಡ್ಕೋಣ, ಇಲ್ಲಿ. ಓಕೆ, ಸೊ ಯಾವ ತರ ಡಿಫೈನ್ ಮಾಡ್ತೀರಾ ಸರ್? ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸೆಂಟರ್ ಆಫ್ ಲೀನಿಯರ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು P1 plus P2 plus P3. ಓಕೆ, ಸೊ ಪ್ಲಸ್ ಸೋ ಆನ್ ಸರ್, ಇಟ್ ಇಸ್ ಅ Pn, ರೈಟಾ? ಎಸ್ ಸರ್. ಇವಾಗ ಫೋರ್ಸ್ ಗೆ ಡಿಫೈನ್ ಮಾಡಿದ್ರೆ ಯಾವ ತರ ಡಿಫೈನ್ ಮಾಡ್ತೀರಾ ಸರ್? ಸೆಂಟರ್ ಆಫ್ ಫೋರ್ಸ್ ಆನ್ ಎ ಸೆಂಟರ್ ಆಫ್ ಮಾಸ್. ಅದನ್ನ ಯಾವ ತರ ಡಿಫೈನ್ ಮಾಡ್ತಾರೆ ಸರ್? ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್ ಕಾನ್ಸೆಪ್ಟ್. ಓಕೆ, ಎಸ್ ಸರ್. ಸೊ ಇಫ್ ಫೋರ್ಸ್, ಓಕೆ, ಸೊ ಇಫ್ ಫೋರ್ಸ್ ಇಸ್ 0, ಓಕೆ, ಇಫ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 0, ಏನಾಗುತ್ತೆ ಸರ್? ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಎಸ್ ಸರ್. ಇದನ್ನ ಟೋಟಲ್ moment of system of particle is equal to the product of total mass of the system and the mass of, okay, so and the velocity of its center of mass. ಅಂದ್ರೆ ಅವ್ರು ಹೇಳ್ತಿರೋದು ಏನು ಗೊತ್ತಾ? ಈ PCM ಅಂತ ಬರ್ತೀವಲ್ಲ, ಸೊ PCM is nothing but so total mass ಅಂದ್ರೆ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಕ್ಯಾಪಿಟಲ್ ಲೆಟರ್ M and velocity center of velocity. Okay, I mean velocity of a center of mass. ಇದನ್ನ ನಾವು ಡಿಫೈನ್ ಮಾಡಿದ್ವಿ. and differentiating with respect to time. Okay, so differentiating with respect to time ಮಾಡಿದ್ರೆ ಏನಾಗುತ್ತೆ ಸರ್? so dp Cm divided by dt, so that is equals to m. Okay, and ಏನ್ ಬರೀತೀರಾ ಇದು ಸರ್? ಇಟ್ ಇಸ್ ಅ d vcm. ಓಕೆ, ಸೊ d vcm divided by dt. ಓಕೆನಾ? ಇದೇನಾಗುತ್ತೆ ಸರ್? ಇಟ್ ಇಸ್ ಅ ಫೋರ್ಸ್ ಅಂಡ್ ಇದೇನಾಗುತ್ತೆ ಸರ್? m and ಇದೇನಾಗುತ್ತೆ ಸೆಂಟರ್ ಆಫ್ ಮಾಸ್ ಗೆ ಆಕ್ಸಲರೇಷನ್. ಓಕೆ, ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ಎಸ್ ಸರ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, when the total external force acting on the system of a particle is 0, the total linear momentum of a force is constant. This is a law of conservation of a total linear momentum of system of particles. ಇದೆಲ್ಲ ರಿಪೀಟೆಡ್ ಯಾವ್ದು ಎಲ್ಲಿಂದ ಸರ್? ಲಾಸ್ ಆಫ್ ಮೋಷನ್ ಅಂದ್ರೆ ಎಲ್ಲ ರಿಪೀಟೆಡ್ ಕಾನ್ಸೆಪ್ಟ್ಗಳೇ. ಅಂದ್ರೆ ಅವ್ರು ಹೇಳ್ತಾರದು ಏನು ಗೊತ್ತಾ ಸರ್? ಪಿ ಅಂದ್ರೆ ಗೊತ್ತಿದೆ, ಸೊ PCM ಆಲ್ರೆಡಿ ಇದನ್ನ ಡಿಫೈನ್ ಮಾಡಿದ್ವಿ. ಸೊ P1 plus P2 plus P3, ಓಕೆ, ಅಂಡ್ ಪ್ಲಸ್ ಸೋ ಆನ್ ದಟ್ ಇಸ್ ಅ Pn. ಓಕೆ, ಸೊ ಇದನ್ನ ನಾವ್ ಏನಂತ ಬರೀತೀವಿ ಇವಾಗ ಸರ್? ಇಟ್ ಇಸ್ ಅ dp. ಓಕೆ, ಸೊ ಡಿಫರೆನ್ಶಿಯೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ dpcm. ಓಕೆ, ಸೊ dpcm divided by dt, ಸರ್ ಇಟ್ ಇಸ್ ಅ dp1. ಓಕೆ, ಸೊ divided by dt, ಸರ್ ಇಟ್ ಇಸ್ ಅ dp2. ಓಕೆ, ಸೊ divided by dt, ಸೊ ಪ್ಲಸ್ dp3. ಓಕೆ, ಸೊ divided by dt and ಪ್ಲಸ್ so on, ಸೊ ಪ್ಲಸ್ dpn. ಓಕೆ, ಸೊ dpn divided by dt. ಓಕೆನಾ? ಈ ತರ ಇರುತ್ತೆ. ಅಂಡ್ ಇಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ಕೊತೀವಿ? ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 0 ಏನಾಗುತ್ತೆ ನಮಗೆ ಗೊತ್ತಿರೋ ಪ್ರಕಾರ ಸರ್? ಎಫ್ ಇಸ್ ಈಕ್ವಲ್ಸ್ ಟು dpcm. ಓಕೆ, ಸೊ ಡಿವೈಡೆಡ್ ಬೈ dt. ಇದೇನಾದ್ರೂ 0 ಆಯ್ತಂದ್ರೆ ಸರ್ ಇಟ್ ಇಸ್ ಅ dpcm, ಸೊ ಡಿವೈಡೆಡ್ ಬೈ dt. ಏನಾಗಿದ್ರೆ ನಮಗೆ ಟೋಟಲ್ ಮೊಮೆಂಟಮ್ ಏನ್ ಹೇಳ್ತಿರೋದು ಸರ್? ಸೆಂಟರ್ ಆಫ್ ಮಾಸ್ ರಿಲೇಟೆಡ್ ಆಗಿ ಹೇಳ್ಬೇಕಿದ್ರೆ ಸರ್ ಇಟ್ ಇಸ್ ಅ ಕಾನ್ಸ್ಟೆಂಟ್ ಅಂತ ಹೇಳ್ತಿರೋದು. ಓಕೆ, ಸೊ ದಿಸ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಿರೋದು. ಓಕೆನಾ? ಸೊ ಜಸ್ಟ್ ಅಲ್ಲಿ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್, ಐ ಮೀನ್ ಜಸ್ಟ್ ಪಾರ್ಟಿಕಲ್ ಡಿಫೈನ್ ಮಾಡ್ತೇವೆ ಸಿಂಗಲ್ ಪಾರ್ಟಿಕಲ್ಗೆ ಅಥವಾ ಬಾಡಿಗೆ, ಇಲ್ಲ ಡೈರೆಕ್ಟ್ ಆಗಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಗೆ ಡಿಫೈನ್ ಮಾಡ್ತಿದ್ವಿ. ಅಷ್ಟೇ ಡಿಫರೆನ್ಸ್ ಏನು ಇಲ್ಲ. ಓಕೆ, ರೈಟ್ ಸರ್.
ಅಂಡ್ ದ ನೆಕ್ಸ್ಟ್ ಒನ್ ಸೆಂಟರ್ ಆಫ್ ಮಾಸ್ ರಿಜಿಡ್ ಬಾಡಿ. ಇವಾಗ ಪಾರ್ಟಿಕಲ್ಸ್ಗಲ್ಲ, ಎಂಟೈರ್ ರಿಜಿಡ್ ಬಾಡಿ. ಓಕೆ, ಇವಾಗ ರಿಜಿಡ್ ಬಾಡಿಗೆ ಡಿಫೈನ್ ಮಾಡ್ತಾ ಇದ್ವಿ. ರಿಜಿಡ್ ಬಾಡಿ ಅಂತಂದ್ರೆ ಇಟ್ ಹ್ಯಾಸ್ ಸೋ ಮೆನಿ ನಂಬರ್ ಆಫ್ ಪಾರ್ಟಿಕಲ್ಸ್, ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಣ. ಇವಾಗ ನೋಡಿ, if the mass of a system is distributed continuously over the system, then the summation of a center of mass are to be replaced by respective integral. Okay, ಇಲ್ಲಿ ನೋಡಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್. ಏನು? summation of a center of mass are to be replaced by respective integrals. Okay, a system may assume to be made up of a large number of small elements of a mass dm. If dm is the element of mass around the point p, that is of x, y, z, andre in all three dimensional motion consider ಮಾಡ್ಕೊತಿರೋ. Okay, if I consider one body, okay, so let's say this is one random body ನ consider ಮಾಡ್ಕೊಂಡಿದ್ದೀವಿ. Okay, ಈ random body ನ ಈ ತರ consider ಮಾಡ್ಕೊಂಡಿದ್ದೀನಿ. Okay, so random body. Okay, so random body and ಇದರಲ್ಲಿ ತುಂಬಾ ಪಾರ್ಟಿಕಲ್ಸ್ ಇರುತ್ತಾ? ಎಸ್ ಸರ್, ತುಂಬಾ ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಪಾರ್ಟಿಕಲ್. ಓಕೆ, ಸೊ ಪಾರ್ಟಿಕಲ್ ಈ ತರ ಇರುತ್ತೆ. ಓಕೆ, ಸೊ ಈ ತರ ಪಾರ್ಟಿಕಲ್ ಇರುತ್ತೆ. ಸ್ವಲ್ಪ ಇದನ್ನ ಜಾಸ್ತಿನ ಬರ್ಕೊಳ್ಳೋಣ. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ದ ಮಾಸ್ ಆಫ್ ಈಚ್ ಪಾರ್ಟಿಕಲ್ ಇಂದಿಲ್ಲ, ಸೊ ಎಂಟೈರ್ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ಒನ್ ಸೆಂಟರ್. ಓಕೆ, ಇದೇ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆ, ಏನೋ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡೋಣ. ಓಕೆ, ಸೊ ಈ ಪಾಯಿಂಟ್ ಇಂದ, ಓಕೆ, ಸೊ ಈ ಪಾಯಿಂಟ್ ಇಂದ ಲೆಟ್ಸ್ ಸೇ ಒಂದು ನಾರ್ಮಲ್ ಪಾಯಿಂಟ್. ಓಕೆ, ಸೊ ದಟ್ ಇಸ್ ಅ ನಾರ್ಮಲ್ ಪಾಯಿಂಟ್, ಪಿ ಅಂತ ಬರ್ಕೋತೀನಿ. ಓಕೆನಾ, ಸೊ ಪಿ ಅಂತ ಬರ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ನಾನು ಡಿಸ್ಟೆನ್ಸ್ ಆರ್ ಅಂತ ಬರ್ಕೋತೀನಿ. ಓಕೆನಾ, ಎಸ್ ಸರ್, ಆರ್ ಅಂತ ಬರ್ಕೊಂಡಿವಿ. ಓಕೆ, ಸೊ ಆರ್ ಅಂತ ಬರ್ಕೊಂಡಿವಿ. ರೈಟ್, ಸೊ ದಿಸ್ ಇಸ್ ದ ಪೊಸಿಷನ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ಪೊಸಿಷನ್ ವೆಕ್ಟರ್. ಓಕೆ, ಆರ್ ಆಯ್ತಾ? ಎಸ್ ಸರ್. ಇವಾಗ ನಾರ್ಮಲ್ ಆಗಿ ನಾವು ಆರ್ ಸಿ ಎಂ ನ ಯಾವ ತರ ಡಿಫೈನ್ ಮಾಡಿದ್ವಿ ಸರ್? ಆರ್ ಸಿ ಎಂ. ಓಕೆ, ಸೊ ದಟ್ ಇಸ್ ಆರ್ ಸಿ ಎಂ. ಸೊ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ summation of I is equals to 1 to n. Sir, it is mi into ri. So right? Yes sir. So divided by total mass. Correct? Yes. ಇವಾಗ ಅವ್ರು ಹೇಳ್ತಿರೋದೇನು ಗೊತ್ತಾ? ದ ಸೆಂಟರ್ ಆಫ್ ಅ ಮಾಸ್, ಸಮೇಷನ್ ಆಫ್ ಅ ಸೆಂಟರ್ ಆಫ್ ಮಾಸ್ ಆರ್ ಟು ಬಿ ರೀಪ್ಲೇಸ್ಡ್ ಬೈ ರೆಸ್ಪೆಕ್ಟಿವ್ ಇಂಟಿಗ್ರಲ್. ಇವಾಗ ಎಂಟೈರ್ ಮಾಸ್ ನಾವು ಇಲ್ಲಿ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂತಲ್ಲ, ಈಚ್ ಪಾರ್ಟಿಕಲ್ ಹ್ಯಾವ್ ಅ ಡಿ ಎಂ ಅಲ್ವಾ, ಸ್ಮಾಲ್ ಮಾಸ್. ಓಕೆ, ಸ್ಮಾಲ್ ಮಾಸ್. ಫಾರ್ ಎಕ್ಸಾಂಪಲ್ ಒಂದು ಸಿಸ್ಟಮ್ದು, ಓಕೆ, ಒಂದು ಸಿಸ್ಟಮ್ದು ಒಂದು 10 kg ಇದೆ ಅನ್ಕೊಳ್ಳಿ. ಓಕೆ, ಒಂದು ಸಿಸ್ಟಮ್ದು 10 kg ಅನ್ಕೊಳ್ಳಿ. ಆ 10 kg ಹೇಗೆ ಬಂತು? ಮಾಸ್ ಆಫ್ ಈಚ್ ಪಾರ್ಟಿಕಲ್ ಲೈಕ್ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 4 ಗ್ರಾಮ್, 5 ಗ್ರಾಮ್, ಅಥವಾ 10 ಗ್ರಾಮ್, 20 ಗ್ರಾಮ್, ಅಥವಾ 50 ಗ್ರಾಮ್, 100 ಗ್ರಾಮ್, ಅಥವಾ 500 ಗ್ರಾಮ್, ಅಥವಾ 1 kg, 2 kg, ಈ ತರ ಎಲ್ಲ ಸೇರಿ ಸಮೇಷನ್ ತಗೊಂಡು ನಾವು ಒಂದು ಟೋಟಲ್ ಮಾಸ್ 10 kg ಅಂತ ಹೇಳ್ತೀವಿ. ಅದೇ ರೀತಿ ಡಿ ಎಂ ಅಂದ್ರೆ ಸ್ಮಾಲ್ ಮಾಸ್ ಕಂಬೈನ್ ಆಗಿ ಒಂದು ಬಿಗ್ ಮಾಸ್ ಆಗುತ್ತೆ. ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಎಂ. ಓಕೆನಾ? ಇವಾಗ ರೀಪ್ಲೇಸ್ ಮಾಡೋದು ಹೇಗೆ ಗೊತ್ತಾ ಇದನ್ನ? ಈ ಸಮೇಷನ್ ಮಸ್ಟ್ ಬಿ ರಿಪ್ಲೇಸ್ಡ್ ಬೈ, ಯಾವ ತರ ರಿಪ್ಲೇಸ್ ಮಾಡ್ತೀರಾ ಸರ್? ಸ್ಮಾಲ್ ಮಾಸ್. ಓಕೆ, ಸೊ ದಟ್ ಇಸ್ ದ ಸ್ಮಾಲ್ ಮಾಸ್. ಓಕೆ, ಇಲ್ಲಿ ಪೊಸಿಷನ್ ವೆಕ್ಟರ್ ಆರ್. ಓಕೆ, ಸೊ ಇಂಟಿಗ್ರೇಷನ್ ಆಫ್, ಓಕೆ, ಸೊ ಇಂಟಿಗ್ರೇಷನ್ ಆಫ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಆರ್. ಓಕೆ, ಸೊ ಆರ್ ಅಂಡ್ ಇದೇನು ಬರೀತೀರಾ ಸರ್? ಇಟ್ ಇಸ್ ಡಿ ಎಂ. ಓಕೆ, ಸೊ ದಿಸ್ ಇಸ್ ಡಿ ಎಂ ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ಎಸ್ ಸರ್. ಓಕೆ, ಸೊ ಇವಾಗ ನೋಡಿ, ಸೊ ಆರ್ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಆರ್ ಡಿ ಎಂ. ಓಕೆ, ಸೊ ಆರ್ ಡಿ ಎಂ ಓಲ್ ಡಿವೈಡೆಡ್ ಬೈ ಎಂ ಅಂತ ಬರೀತೀವಿ. ಓಕೆ, ಇವಾಗ ಇದನ್ನೇ ಎಕ್ಸ್ ಸಿ ಎಂ ಅಲ್ಲಿ ಅದೆಲ್ಲ ಬರೀತೀರಾ ಏನ್ ಕಾಣಿಸುತ್ತೆ ನಿಮಗೆ ನೋಡಿ? ಎಕ್ಸ್ ಸಿ ಎಂ ಬರ್ದ್ರೆ. ಓಕೆ, ಸೊ ಎಕ್ಸ್ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಂ ಓಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಂ. ಅಂಡ್ ದ ನೆಕ್ಸ್ಟ್ ಒನ್ ವೈ ಸಿ ಎಂ. ಓಕೆ, ಸೊ ವೈ ಸಿ ಎಂ ಏನಾಗುತ್ತೆ ಸರ್? ಇಟ್ ಇಸ್ ವೈ ಸರ್, ಇಟ್ ಇಸ್ ದ ಡಿ ಎಂ. ಸೊ ನೆಕ್ಸ್ಟ್ ಒನ್ ಏನಾಗುತ್ತೆ ಸರ್? ಝೆಡ್ ಸಿ ಎಂ. ಝೆಡ್ ಸಿ ಎಂ ಏನೋ ಬರೀತೀರಾ ಸರ್? ಇಟ್ ಇಸ್ ದ ಝೆಡ್ ಇಂಟು ಡಿ ಎಂ. Okay, so divided by capital letter M. So this is, position of center of mass for a rigid bodies. Okay, it is center of mass for us rigid bodies. Getting my point? Okay, now let's move on to the next concept. ಯಾವುದು? Center of mass of a uniform rod. Okay, so uniform rod the center of mass ಯಾವ ತರ ಫೈಂಡ್ ಮಾಡಬೇಕು? ಅಂಡ್ ಈ ತರ ಕ್ವಶನ್ ನಿಮಗೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. Let us consider a uniform rod of a length L along x-axis. If the rod is a uniform, then mass per unit length of a rod is a lambda. ಅಂದ್ರೆ mass per unit length ಅಂದ್ರೆ ಏನು? ಇವಾಗ ನಾರ್ಮಲ್ ಆಗಿ what is mass density ಅಂದ್ರೆ ನೀವೇನು ಹೇಳ್ತೀರಾ ಸರ್? mass density is nothing but mass per unit volume. ಓಕೆ, ವಾಲ್ಯೂಮ್ ಮಾತ್ರ ಡಿಫೈನ್ ಮಾಡ್ತಾರಾ?
ಇಲ್ಲ, ಏರಿಯಾಗೂ ಡಿಫೈನ್ ಮಾಡ್ತಾರೆ ಅಂಡ್ ಲೆಂತ್ಗೂ ಸಹಿತ ಡಿಫೈನ್ ಮಾಡ್ತಾರೆ. ಇವಾಗ ಯಾವ ತರ ಅಂದ್ರೆ ಮಾಸ್, ಓಕೆ, ವಾಲ್ಯೂಮೆಟ್ರಿಕ್ ಮಾಸ್ ಡೆನ್ಸಿಟಿ ಅಂದ್ರೆ ದಟ್ ಇಸ್ ಮಾಸ್ ಬೈ ವಾಲ್ಯೂಮ್. ಅದೇ ಏರಿಯಲ್ ಮಾಸ್ ಡೆನ್ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅಥವಾ ಸೂಪರ್ಫಿಷಿಯಲ್ ಮಾಸ್ ಡೆನ್ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಕನ್ಸಿಡರ್ ಮಾಡ್ಕೋತಾನೆ, ಅಥವಾ ಇದನ್ನ ಇನ್ನೊಂದ್ ತರನು ಬರೀತಾರೆ ಸರ್ಫೇಸ್, ಓಕೆ, ಸರ್ಫೇಸ್ ಮಾಸ್ ಡೆನ್ಸಿಟಿ ಅಂತ ಬರ್ಕೊಂಡ್ರೆ ಇವ್ ನೋಡಿ ಸಿಂಪಲ್ ಆಗಿ ವಾಲ್ಯೂಮ್ ಓವರ್ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಏರಿಯಾ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಏರಿಯಾ, ಅವಾಗ ಏನ್ ಕನ್ಸಿಡರ್ ಮಾಡ್ಕೋತೀರಾ ಮಾಸ್ ಪರ್ ಯೂನಿಟ್ ಏರಿಯಾ ಅಂತ ಕರೀತೀರಾ. ಅದೇ ಮಾಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಲಾಂಗ್ ದ ಲೆಂತ್ ಅಂತಂದ್ರೆ ದಟ್ ಇಸ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಕರಿತೀರಿ. ಓಕೆ, ಮಾಸ್ ಪರ್ ಯೂನಿಟ್ ಲೆಂತ್ ನಾವೇನಂತ ಕರಿತೀವಿ ಲೀನಿಯರ್ ಮಾಸ್ ಡೆನ್ಸಿಟಿ. ಓಕೆ, ಸೊ ದರ್ ಆರ್ ಮಾಸ್ ಡೆನ್ಸಿಟಿ ಅನ್ನೋದು ಸೊ 3 ಟೈಪ್ ಇದೆ. ಓಕೆ, ಸೊ ಮಾಸ್ ಡೆನ್ಸಿಟಿ, ಓಕೆ, ಸೊ ಮಾಸ್ ಡೆನ್ಸಿಟಿ ಅನ್ನೋದು 3 ಟೈಪ್ಸ್ ಇದೆ. ಒಂದು ಲೀನಿಯರ್ ಮಾಸ್ ಡೆನ್ಸಿಟಿ, ಓಕೆ, ಶಾರ್ಟ್ ಆಗಿ ಹೇಳ್ತೇನೆ. ಓಕೆ, ಲೀನಿಯರ್ ಮಾಸ್ ಡೆನ್ಸಿಟಿ ಅಂದ್ರೆ ಲೆಂತ್ ವೈಸ್ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ನಾವು ಲೀನಿಯರ್ ಮಾಸ್ ಡೆನ್ಸಿಟಿ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಏರಿಯಲ್, ಓಕೆ, ಅಥವಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಮಾಸ್ ಡೆನ್ಸಿಟಿ. ಓಕೆ, ಸರ್ಫೇಸ್ ಮಾಸ್ ಡೆನ್ಸಿಟಿ. ಅಂಡ್ ದ ಲಾಸ್ಟ್ ಒನ್ that is volume mass density. Okay, so volume mass density ಅಂದ್ರೆ mass distributed over a length, mass distributed over a surface, mass distributed over a volume. ಓಕೆ, ಅದೇ ರೀತಿ ನೀವು ಸೆಕೆಂಡ್ ಇಯರ್ಗೆ ಹೋದ್ರೆ ಬರುತ್ತೆ ಇನ್ನೊಂದು ಕಾನ್ಸೆಪ್ಟ್, ಏನು ಚಾರ್ಜ್ ಡೆನ್ಸಿಟಿ ಅಂತ ಬರುತ್ತೆ. ಅಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಬರುತ್ತೆ ಅಂಡ್ ಏರಿಯಲ್ ಚಾರ್ಜ್ ಡೆನ್ಸಿಟಿ ಅಂತ ಬರುತ್ತೆ, ಅಥವಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಬರುತ್ತೆ. ಲಾಸ್ಟ್ ಒನ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಬರುತ್ತೆ. ಅಲ್ಲಿ ಚಾರ್ಜ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಇಲ್ಲಿ ಮಾಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ. ಇವಾಗ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಯೂನಿಫಾರ್ಮ್ ರಾಡ್, ದಟ್ ಮೀನ್ಸ್ ಅಲಾಂಗ್ ದ ಲೆಂತ್ ನ ಕನ್ಸಿಡರ್ ಮಾಡ್ಕೊತಿದ್ವಿ. ಅಲಾಂಗ್ ದ ಲೆಂತ್ ಅಂದ್ರೆ ದಟ್ ಇಸ್ ಏನಂತ ಕರೀತೀರಾ ಲೀನಿಯರ್ ಮಾಸ್ ಡೆನ್ಸಿಟಿ ಅಂತ ಕರೀತಾರೆ. ಲೀನಿಯರ್ ಮಾಸ್ ಡೆನ್ಸಿಟಿ ಅಂದ್ರೆ ಏನು ಸರ್? ಲೀನಿಯರ್ ಮಾಸ್ ಡೆನ್ಸಿಟಿ ದಟ್ ಇಸ್ ಎಲ್. ಓಕೆ, ಸೊ ಬೇರೆ ಕಲರ್ ಇಂದ ಬರೀತೀನಿ. ಲೀನಿಯರ್ ಮಾಸ್ ಡೆನ್ಸಿಟಿ ಯಾವ ತರ ಡಿಫೈನ್ ಮಾಡ್ತಾರೆ ಸರ್? ಇಟ್ ಇಸ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಡಿಫೈನ್ ಮಾಡ್ತಾರೆ. ಓಕೆ, ಸೊ ಮಾಸ್ ಪರ್ ಯೂನಿಟ್ ಲೆಂತ್ ದಟ್ ಇಸ್ ಅಲಾಂಗ್ ಎಕ್ಸ್. ಓಕೆ, ನೆಕ್ಸ್ಟ್ ಒನ್ ಸ್ಮಾಲ್ ಎಲಿಮೆಂಟ್ ಆಫ್ ಮಾಸ್. ಓಕೆ, ಇದನ್ನ ಯಾವ ತರ ಇನ್ನೊಂದು ತರ ಡಿಫೈನ್ ಮಾಡ್ತಾರೆ ಸರ್? ಡೆನ್ಸಿಟಿ ಅಂತೂ ಕಾನ್ಸ್ಟೆಂಟ್ ಆಗಿರುತ್ತಲ್ವಾ? ಎಸ್ ಸರ್, ಇದು ಸ್ಮಾಲ್ ಮಾಸ್ ಆಗಿರ್ಬೋದು, ಬಿಗ್ಗರ್ ಮಾಸ್. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಡೆನ್ಸಿಟಿ ಆಫ್ ವಾಟರ್? ವಾಟ್ ಇಸ್ ದ ಡೆನ್ಸಿಟಿ ಆಫ್ ವಾಟರ್ ಸರ್? 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀತೀರಾ. ಇದೆಲ್ಲಿ ಕಲ್ತಿದ್ದೀರಾ ಅಂದ್ರೆ 8th ಕ್ಲಾಸ್ ಅಲ್ಲಿ ಕಲ್ತಿರ್ತೀರ. ಓಕೆ, ವಾಟ್ ಇಸ್ ದ ಮಾಸ್ ಡೆನ್ಸಿಟಿ ಆಫ್ ವಾಟರ್ ಸರ್? ಡೆನ್ಸಿಟಿ ಆಫ್ ವಾಟರ್ ದಟ್ ಇಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಥವಾ 1000 kg ಪರ್ ಮೀಟರ್ ಕ್ಯೂಬ್. ಇವಾಗ ನಾನು 1 ಲೀಟರ್ ವಾಟರ್ ತಗೊಂಡೆ, ಇನ್ನೊಂದರಲ್ಲಿ ಜಸ್ಟ್ 10 ಗ್ರಾಮ್ ಆಫ್ ವಾಟರ್ ತಗೊಂಡೆ, ಅಥವಾ 2 ಲೀಟರ್ ಅಥವಾ 10 ಲೀಟರ್ ಅಥವಾ 1 ಡ್ರಮ್ಮೆ ತಗೊಂಡೆ ಅನ್ಕೊಳ್ಳಿ. ದ ಡೆನ್ಸಿಟಿ ಆಫ್ ವಾಟರ್ ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಇಟ್ ರಿಮೈನ್ಸ್ ಸೇಮ್. ಅದು 1 ಗ್ರಾಮ್ ಆಗಿರ್ಬೋದು, ಅಥವಾ 1 ಲೀಟರ್ ಆಗಿರ್ಬೋದು, ಹಾಫ್ ಲೀಟರ್ ಆಗಿರ್ಬೋದು, ಕ್ವಾರ್ಟರ್ ಆಗಿರ್ಬೋದು, ಅಥವಾ 2 ಲೀಟರ್ ಆಗಿರ್ಬೋದು, 10 ಲೀಟರ್ ಆಗಿರ್ಬೋದು, ಅಥವಾ 1000 ಲೀಟರ್ ಆಗಿರ್ಬೋದು, ಕ್ಯೂಬಿಕ್ ಲೀಟರ್ ಆಗಿರ್ಬೋದು. ಡೆನ್ಸಿಟಿ ಆಫ್ ವಾಟರ್ ರಿಮೈನ್ಸ್ ಸೇಮ್ ಅಲ್ವಾ? ಎಷ್ಟು? 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಥವಾ 1 kg ಪರ್ ಮೀಟರ್ ಕ್ಯೂಬ್. ಇಟ್ ರಿಮೈನ್ಸ್ ಸೇಮ್. ಇನ್ ದ ಸೇಮ್ ವೇ ಇಲ್ಲೇ ಲೀನಿಯರ್ ಮಾಸ್ ಡೆನ್ಸಿಟಿ ಅಷ್ಟೇ ಸರ್. ಇಟ್ ಇಸ್ ದ dm ಡಿವೈಡೆಡ್ ಬೈ, ಇಲ್ಲಿ ಯಾವ ಆಕ್ಸಿಸ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಎಕ್ಸ್ ಸರ್. ದೇರ್ಫೋರ್ ಇಟ್ ಇಸ್ ಅ dx. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ dm ದಟ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು dx ಅಂತ ಬರೀಬಹುದು. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಲ್ಯಾಂಬ್ಡಾ ಏನ್ ಬರ್ಕೊಳ್ಳಿ ಸರ್? ಇಟ್ ಇಸ್ m ಡಿವೈಡೆಡ್ ಬೈ l ಇಂಟು dx ಅಂತ ಬರೀಬಹುದು. ಓಕೆ, ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಂಡು ಎಸ್ ಸರ್. ಇವಾಗ ನಾನು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ಇದನ್ನ 1 ಸೆಕೆಂಡ್. ಓಕೆ, ಸೊ ಇದು ನಾನು x is equals to 0 ಅಂತ ಕನ್ಸಿಡರ್ ಮಾಡ್ಕೊತೀನಿ. ದಟ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ and this is the ending point. Okay, so that is x is equals to L, total length L. Okay, so ಇಲ್ಲಿ small mass ನ ಕನ್ಸಿಡರ್ ಮಾಡ್ಕೊತೀವಿ. Okay, small mass, small length. Okay, so small length ನ ನಾನು ಏನಂತ ಬರೀಬಹುದು? small length ನ dx ಅಂತ ಬರೀಬಹುದು. and ಇದರಲ್ಲಿ ಮಾಸ್ ಎಷ್ಟು ಬರೀಬಹುದು ಸರ್? ಇಟ್ ಇಸ್ dm ಅಂತ ಬರೀಬಹುದು. ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 0, ರೈಟಾ? ಇದಕ್ಕೆ ಲೀನಿಯರ್ ಮಾಸ್ ಡೆನ್ಸಿಟಿ ಎಷ್ಟು ಸರ್? ಇಟ್ ಇಸ್ ದ ಮಾಸ್ ಪರ್ ಯೂನಿಟ್ ಲೆಂತ್. ಓಕೆ, ಮಾಸ್ ಪರ್ ಯೂನಿಟ್ ಲೆಂತ್. ಓಕೆ, ಟೋಟಲ್ ಲೆಂತ್ ಎಲ್ಲಿದೆಯಲ್ಲ ಅದರಿಂದ. ಓಕೆ, ಸೊ ಅಂಡ್ ಇಲ್ಲಿ ನಮಗೆ ಟೋಟಲ್ ಲೆಂತ್ ಎಷ್ಟು? ದಟ್ ಇಸ್ ದ ಎಲ್. ಅಂಡ್ ಮಾಸ್ ಆಫ್ ದಿಸ್ ರಾಡ್ ಎಷ್ಟು ಸರ್? ದಟ್ ಇಸ್ ದ ಎಂ. ಓಕೆ, ಅಂಡ್ ಇವಾಗ ನಮಗೆ ಯಾವ್ದ್ರ ಪ್ರಕಾರ ಹೇಳೋದಾದ್ರೆ ದಟ್ ಇಸ್ ಸೆಂಟರ್ ಆಫ್ ಮಾಸ್. ಓಕೆ, ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಪ್ರಕಾರ. ಓಕೆ, ಫಾರ್ ಅ ರಿಜಿಡ್ ಬಾಡಿ ಯಾವ ತರ ಡಿಫೈನ್ ಮಾಡ್ತೀರಾ ಸರ್? ರಿಜಿಡ್ ಬಾಡಿಗೆ XCM. ಓಕೆ, ಸೊ ಇಂಟಿಗ್ರೇಷನ್ ಆಫ್. ಓಕೆ, ಸೊ ಲೋವರ್ ಇಂಟಿಗ್ರೇಷನ್ ಎಷ್ಟಿದೆ ಸರ್? ಇಟ್ ಇಸ್ 0. ಲೋವರ್ ಲಿಮಿಟ್ ದಟ್ ಇಸ್ 0 ಇನ್ ದ ಟೋಟಲ್ ಲೆಂತ್ L. ಓಕೆ ಸರ್, ಅಲ್ಲಿ ಏನ್ ಬರ್ತೀವಿ ಸರ್? RDM. ಇಲ್ಲಿ XDM ಅಂತ ಬರೀತೀವಿ. ಓಕೆ ಸರ್, XDM ಸರ್ ಡಿವೈಡೆಡ್ ಬೈ ಟೋಟಲ್ ಮಾಸ್ M. ಓಕೆ, ಅಂಡ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇವಾಗ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು? dm ನ. ಓಕೆ, ಸೊ dm ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 0 to L x as it is. dm ಏನ್ ಬರ್ತಿದ್ವಿ ಸರ್? ಇಟ್ ಇಸ್ ದ m ಡಿವೈಡೆಡ್ ಬೈ L into dx. ಕರೆಕ್ಟಾ? ಎಸ್ ಸರ್. ಸೊ all divided by m. ಓಕೆ, and XCM. ಓಕೆ, ಸೊ XCM that is equals to
ಸರ್ ಇಟ್ ಇಸ್ m ಡಿವೈಡೆಡ್ ಬೈ ಎಲ್ ಇಂಟು ಎಮ್ ಅಂತ ಆಚೆ ತಗೊಳ್ಬಹುದಾ? ಎಸ್ ಸರ್, ಇದು 0 to L ಅಂಡ್ x ಇಂಟು ಡಿ ಎಕ್ಸ್. ಇಲ್ಲಿ m ಗೆಟ್ ಕ್ಯಾನ್ಸಲ್, ಮಿಕ್ಕಿದ್ದಷ್ಟು ಎಲ್ ಮಾತ್ರ. ಓಕೆ, ಸೊ ಲೆಟ್ ಇಟ್ ರೈಟ್ ಎಲ್ ಅಂಡ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ ಸರ್? ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2. ಓಕೆ ಸರ್, ಎಕ್ಸ್ ಸ್ಕ್ವೇರ್ ಬೈ 2. ಓಕೆ, ಎಕ್ಸ್ ಸ್ಕ್ವೇರ್ ಬೈ 2 ಅಂಡ್ ಎಲ್ ಏನಾಗುತ್ತೆ 0 to L ಆಗುತ್ತೆ. ಓಕೆ, ಸೊ 0 to L ಅಂಡ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ ಎಲ್ ಬ್ರಾಕೆಟ್ ಆಫ್ ಇದು 2 ನ ಆಚೆ ತಗೊಂಡು and this is L square minus 0 square. Okay, so finally ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು. Okay, so XCM, so that is equals to, so it is L square divided by 2L. Okay, so 1L get cancelled. So finally XCM, so that is equals to L by 2. ಅಂದ್ರೆ center of mass of uniform rod. Okay, center of mass of uniform rod, center of mass of uniform rod ಎಷ್ಟಾಗುತ್ತೆ? L by 2 ಆಗುತ್ತೆ. ಡನ್? ಎಸ್ ಸರ್. ಓಕೆ, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಸೊ ಅಂದ್ರೆ ಏನ್ ಅರ್ಥ ಇದು ಗೊತ್ತಾ? ಫಸ್ಟ್ ನಾನು ಇಷ್ಟು ಲೆಂತ್ ಕನ್ಸಿಡರ್ ಮಾಡ್ಕೊಂಡೆ. ಓಕೆ, ಎಷ್ಟು ಲೆಂತ್ ಕನ್ಸಿಡರ್ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ತೀನಿ? ಇನ್ಕ್ರೀಸ್ ಮಾಡ್ತೀನಿ. ಇದನ್ನ ಇನ್ನೇನ್ ಮಾಡ್ತೀನಿ? ಇನ್ಕ್ರೀಸ್ ಮಾಡ್ತೀನಿ. ಇನ್ನೇನ್ ಮಾಡ್ತೀನಿ? ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಇನ್ನೇನ್ ಮಾಡ್ತೀನಿ? ಇನ್ಕ್ರೀಸ್ ಮಾಡ್ತಾ ಹೋಗಿ. ಇಂಟಿಗ್ರೇಷನ್ ಅಂದ್ರೆ ಅಡಿಷನ್ ಅಲ್ವಾ? ಸ್ಮಾಲ್ 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 ಪಾರ್ಟ್ ನ ಎಡಿಷನ್ ಮಾಡ್ಕೊಂಡು ಫೈನಲಿ ನಾನು ಟೋಟಲ್ ಲೆಂತ್ ನ ಅಡಿಷನ್ ಮಾಡ್ತೀನಿ. ಟೋಟಲ್ ಲೆಂತ್ ನ ಅಡಿಷನ್ ಮಾಡಿದ್ಮೇಲೆ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಪೊಸಿಷನ್? ದಿಸ್ ಇಸ್ ಎಕ್ಸ್ ಡಿವೈಡೆಡ್ ಬೈ ಎಲ್. ಎಲ್ ಅಂದ್ರೆ ಎಕ್ಸಾಕ್ಟ್ ಆಗಿ ಬಿಟ್ವೀನ್, ಇಲ್ಲಿ ಬರುತ್ತೆ ಎಕ್ಸಾಕ್ಟ್ ಬಿಟ್ವೀನ್. ಓಕೆ, ಹಾಫ್ ಆಫ್ ದ ಲೆಂತ್ ಆಫ್ ಯೂನಿಫಾರ್ಮ್ ರಾಡ್, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ. ಡನ್? ಎಸ್ ಸರ್. ಸೊ ನೆಕ್ಸ್ಟ್ ನೋಡಿ, ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಓಕೆ, ವೆಕ್ಟರ್ ಪ್ರಾಡಕ್ಟ್ ನೋಡಿ, ನಮಗೆ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ನಾವು ಆಲ್ರೆಡಿ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಕಲ್ತಿದ್ವಿ. ದೇರ್ ಆರ್ 2 ಟೈಪ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್. ಒಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಇನ್ನೊಂದು ವೆಕ್ಟರ್ ಮಲ್ಟಿಪ್ಲಿಕೇಶನ್. ಈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಯಾವ ತರ ಬರೀತೀವಿ ಸರ್? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇಫ್ ದೇರ್ ಆರ್ 2 ವೆಕ್ಟರ್ಸ್. ಓಕೆ, ಸೊ ಎ ಡಾಟ್ ಬಿ, ಇದನ್ನ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇಟ್ ಈಸ್ ಗಿವೆನ್ ಬೈ ಎ ಬಿ ದ ಕಾಸ್ ಥೀಟಾ ಅಂಡ್ ಈ ಎ ಬಿ ಕಾಸ್ ಥೀಟಾನ ನಾವು ಸಿ ವೆಕ್ಟರ್ ಅಂತ ಬರೀಬಹುದು. ಕರೆಕ್ಟಾ? ಎಸ್ ಸರ್. ಇಲ್ಲಿ ನಮಗೆ ವೆಕ್ಟರ್ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ದಿಸ್ ಇಸ್ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಇಲ್ಲಿ ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿಬಹುದು. ಅದನ್ನ ಯಾವ ತರ ಬರೀತೀವಿ ನೋಡಿ. ಸೊ ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಿಸ್ ಇಸ್ ಒನ್ ವೆಕ್ಟರ್ ಎ. ಓಕೆ, ಸೊ ದಿಸ್ ಇಸ್ ಒನ್ ವೆಕ್ಟರ್ ಎ. ಓಕೆ ಸರ್, ಅಂಡ್ ಇದು ಬಿ ಕಡೆ. ಓಕೆ, ಸೊ ಬಿ ಕಡೆ ಮೂವ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ಬಿ ಕಡೆ ಮೂವ್ ಆಗ್ತಿದೆ. ದಿಸ್ ಇಸ್ ಬಿ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಬಿ ವೆಕ್ಟರ್. ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆ ಮೂವ್ ಆಗ್ತಿರೋದು? ಓಕೆ, ಸೊ ಈ ತರ. ಅಂಡ್ ಎ ವೆಕ್ಟರ್ ಮೂವಿಂಗ್ ಟುವರ್ಡ್ಸ್ ಇಟ್. ಓಕೆ, ಸೊ ಥೀಟಾ ಅಂದ್ರೆ ಈ ಕಡೆ ಮೂವ್ ಆಗ್ತಿರೋದು. ಓಕೆ, ಸೊ ಈ ತರ ಮೂವ್ ಆಗ್ತಿರೋದು. ಓಕೆ, ಅಂಡ್ ನೀವು ನೋಡಿ ಎ ಕ್ರಾಸ್ ಬಿ. ಓಕೆ, ಸೊ ಎ ಕ್ರಾಸ್ ಬಿ, ಇಫ್ ಯು ಓಪನ್ ದ ಥಂಬ್ ದ ಡೈರೆಕ್ಷನ್ ವಿಲ್ ಬಿ ಅಪ್ವರ್ಡ್. ಓಕೆ, ದ ಡೈರೆಕ್ಷನ್ ಬೇಕಲ್ವಾ? ಎಸ್ ಸರ್, ಡೈರೆಕ್ಷನ್ ಬೇಕು. ಸೊ ಡೈರೆಕ್ಷನ್ ಯಾವ ಕಡೆ? ಈ ಕಡೆ. ಓಕೆ, ಸೊ ದಿಸ್ ಹೊಸ ಡೈರೆಕ್ಷನ್ ನಾವು ಸಿ ಡ್ಯಾಶ್, ಸಿ ವೆಕ್ಟರ್ ಅಂತ ಕರಿತೀವಿ. ಓಕೆ, ಅಂಡ್ ಇದನ್ನ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಎ ಕ್ರಾಸ್ ಬಿ and that can be written as, that it is a AB sin theta. Okay, so sin theta into n cap. Okay, ಈ n cap ಅನ್ನೋದು ಡೈರೆಕ್ಷನ್ ಆಫ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ ಟು ವೆಕ್ಟರ್ ಎ ಕ್ರಾಸ್ ಬಿ. ಇದನ್ನ ಯಾವ ತರ ಬರೀತೀವಿ ಸರ್? ಸೊ ಎ ಕ್ರಾಸ್ ಬಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿ ವೆಕ್ಟರ್ ಅಂತ ಬರೀತೀನಿ. ಓಕೆನಾ? ಸೊ ದಟ್ ಈಸ್ ಸಿ ವೆಕ್ಟರ್. ಅಂದ್ರೆ ಇದೆಲ್ಲ ಸೇರಿ. ಓಕೆ, ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ದಿಸ್ ಇಸ್ ಡೈರೆಕ್ಷನ್. ಅದಕ್ಕೆ ಹೊಸ ವೆಕ್ಟರ್. ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್, ದಿಸ್ ಇಸ್ ದ ಹೊಸ ವೆಕ್ಟರ್. ಓಕೆ, ಸೊ ಸಿ ಅನ್ನೋದು ಹೊಸ ವೆಕ್ಟರ್. ಓಕೆ, the direction of a C is a perpendicular to the plane. Yes, this is the plane, alva. Yes, sir, this is the plane. Okay, so this is the plane and this is the perpendicular to the plane, right? Yes, sir. Containing A and B is given by the right hand rule or right-handed screw rule. Okay, screw rule. Open the thumb up. According to the right-handed rule, if the fingers of the right hand are curl up in the direction A to B. Curl up andre itara. Okay, so itara. Curl up, right? Yes, sir. Direction from A to B, then thumb points in the direction of a C. Okay, this is the thumb direction. So this is cross product ಅಥವಾ vector product ಅಂತ ಕರಿತೀವಿ. Okay, sir. And ಇದನ್ನ ಯಾವುದರಿಂದ ಯೂಸ್ ಮಾಡ್ತೀವಿ ಸರ್? which rule? It is given by, sir, it is the right hand rule or right-handed screw rule. Okay, yes, sir. And the next one ನೋಡೋದಾದ್ರೆ that is kinematics of a rigid body. Okay, so it is ಇದಂತೂ ತುಂಬಾ ಅಂದ್ರೆ ತುಂಬಾ ಈಸಿ ಇರುತ್ತೆ. ಯಾವ ತರ ನೋಡಿ, ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ನಾರ್ಮಲ್ ಆಗಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸರ್ ಎಲ್ಲಿ ಕಲ್ತಿದ್ವಿ ಅಂದ್ರೆ ಮೋಷನ್ ಇನ್ ಎ ಸ್ಟೇಟ್ ನಲ್ಲಿ ಕಲ್ತಿದ್ವಿ. ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ಇವೆಲ್ಲ ನಾವೆಲ್ಲಿ ಕಲ್ತಿದ್ವಿ?
ದಟ್ ಈಸ್ ಲೀನಿಯರ್ ಮೋಷನ್ ಅಥವಾ ಮೋಷನ್ ಇನ್ ಸ್ಟ್ರೇಟ್ ಲೈನ್. ಕಿವಿ ಗುಮ್ ಅಂತಿದೆ, ಯಾಕೋ ಗೊತ್ತಿಲ್ಲ. ಓಕೆ, ನಾ ಇವಾಗ ನೋಡಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಇವಾಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್, ರೈಟ್? ದಟ್ ಈಸ್ ವಿ ಕಾಲ್ಡ್ ಆಸ್ ಅ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ನೋಡ ಬನ್ನಿ. ಓಕೆ, ಇಫ್ there is a particle moving in a circular path. Okay, so let's say if this is the okay, so this is the radius. Okay, so this is the length r ಅಂತ ಕರಿಬಹುದು. Okay, so length r. Okay, and ಇಲ್ಲಿ particle ಇದೆ ಅನ್ಕೊಂಡು. ಓಕೆನಾ? So this is the particle. Okay, so this is the particle. Okay, ಈ ಪಾರ್ಟಿಕಲ್ ಏನಾಗ್ತದೆ? ಸೊ ಮೂವ್ ಆಗ್ತದೆ. ಓಕೆ, ಸೊ ಇದು ಆಕ್ಚುಲಿ ನಿಮಗೆ 2D ಅಲ್ಲಿ ತೋರಿಸ್ತಾ ಇದ್ದೇನೆ, 3D ಅಲ್ಲ. ಓಕೆ, ಸೊ ನಿಮಗೆ 2D ಅಲ್ಲಿ ತೋರಿಸ್ತಾ ನಿಮಗೆ ಈ ತರ ಕಾಣಿಸ್ತದೆ. ಓಕೆ, ಸೊ ದಿಸ್ ಇಸ್ ದ ವೆಲಾಸಿಟಿ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ರೈಟಾ? ಎಸ್. ಇದನ್ನ ಇನ್ನೊಂದ್ ತರ ಯಾವ ತರ ತೋರಿಸಬಹುದು ಗೊತ್ತಾ? ನಿಮಗೆ ಈ ತರ ತೋರಿಸಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಸರ್ಕ್ಯುಲರ್ ಪಾತ್. ಓಕೆ, ಆಫ್ ರೇಡಿಯಸ್ ಆರ್. ಓಕೆ, ಸೊ ದಟ್ ಈಸ್ ದ ಲೆಂತ್ ಅಂಡ್ ಇಲ್ಲಿ ಪಾರ್ಟಿಕಲ್ ಇದೆ. ಓಕೆ, ಸೊ ದಿಸ್ ಇಸ್ ದ ಪಾರ್ಟಿಕಲ್. ಓಕೆ, ಸೊ ಈ ಪಾರ್ಟಿಕಲ್. ಓಕೆ, ಸೊ ಈ ಪಾರ್ಟಿಕಲ್ ಎಲ್ಲಿ ಕಡೆ, ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ? ಈ ಕಡೆ. ಓಕೆ, ಸೊ ಈ ಕಡೆ ಹೋಗುತ್ತೆ. ಓಕೆ, ಈ ಕಡೆ ಹೋಗುತ್ತೆ. ಡನಾ? ಎಸ್ ಸರ್. ಅಂಡ್ ದಿಸ್ ಇಸ್ ದ ಬಿ ಅಂತ ಬರೀತೀವಿ. ಓಕೆನಾ? ಎಸ್. ಸೊ ದಿಸ್ ಇಸ್ ದ ಸೇಮ್ ಥಿಂಗ್ ಈಸ್ ವಿಸಿಬಲ್ ಹಿಯರ್. ಓಕೆ, ನಿಮ್ಗೆ ಈ ತರ ಬರೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಈ ತರ ಬರ್ದಿರೋದು. ಓಕೆ, ರೈಟ್ ಸರ್. ರೈಟ್. ಓಕೆ, ನಾ you know a particle is moving from, okay, so let's say from here. Okay, so let's say ಈ ಪಾಯಿಂಟ್ ನಾನೇನ್ ಬರ್ತೀನಿ, ಈ ಪಾಯಿಂಟ್ ಎ. ಓಕೆ, ಸೊ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ಈ ಪಾಯಿಂಟ್ ಎ ಇಂದ ಬಿ ಗೆ ಹೋಗ್ತದೆ ಅನ್ಕೊಳ್ಳಿ. ಓಕೆ, ಸೊ ಬಿ ಪಾಯಿಂಟ್ ಗೆ. ಓಕೆ, ಸೊ ಪಾಯಿಂಟ್ ಬಿ ಗೆ ಹೋಗ್ತದೆ ಅನ್ಕೊಳ್ಳಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್? ದಟ್ ಇಸ್ ದ ಥೀಟಾ. ಆಂಗಲ್ ರೊಟೇಟೆಡ್. ಓಕೆ, ಸೊ ಆಂಗಲ್ ರೊಟೇಟೆಡ್. ಸಮ್ ಟೈಮ್ಸ್ ನಿಮಗೆ ಕಾಲೇಜಲ್ಲಿ ಯಾವ ತರ ಮಾಡಿಸ್ತಾರೆ ಅಂತಂದ್ರೆ, ಸೊ ಇದನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ ಇದನ್ನ. ಓಕೆ, ಸೊ ಇಲ್ಲಿಂದ ತಗೊಳ್ಳಲ್ಲ ಅವರು, ಡೈರೆಕ್ಟ್ ಆಗಿ ಇಲ್ಲಿಂದ ತಗೊಂಡ್ಬಿಡ್ತಾರೆ. ಓಕೆ, ದಿಸ್ ಇಸ್ ಆಲ್ಸೋ ರೈಟ್. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಂಡ್ ಇಲ್ಲಿಂದ ಎ ಇಂದ ಬಿ ಗೆ ಟ್ರಾವೆಲ್ ಆಯ್ತಾ? ಎಸ್ ಸರ್. ವಾಟ್ ಇಸ್ ದ ಆಂಗಲ್ ರೊಟೇಟೆಡ್? What is the angle rotated? Okay, so up. Okay, out what the direction? Okay, so what is that? Displacement andre vector quantity alva. What is that displacement, sir? What is the direction andre? So A to B and up andre out of the plane. Okay, the angular displacement is out of the plane. Okay sir. And A to B bandide. What is angular displacement? Idr prakara define madre. Remember first chapter units and measurement alli nanu plane angle define madidde. Yav ತರ define madidde? Sir, plane angle that is equals to arc length ಅಂದ್ರೆ that is AB, right? So arc length that is AB divided by R and AB ನಾನು ಏನು ಕರಿತೀನಿ? if it is a very small, it is a linear distance ಅಲ್ವಾ? very small, ಚಿಕ್ಕ ಡಿಸ್ಟೆನ್ಸ್ ನೋಡ್ರೆ it is a straight line motion ಅಲ್ವಾ? very micro level ನೋಡಿದ್ರೆ it is a straight line motion. ಆ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ನೋಡ್ಕೊಂಡಾಗ A to B that is the length, that is nothing but displacement. ಏನು? that is a linear displacement. okay sir, linear displacement divided by R. ಓಕೆನಾ? yes sir. ಇದನ್ನ ಫೈನಲ್ ಆಗಿ ಯಾವ ತರ ಬರೀಬಹುದು? sir, it is R, so that is equals to S divided by R. okay sir. okay, done. and the next one ನೋಡಿದ್ರೆ, okay, so next one ನೋಡಿದ್ರೆ, so unit ಅಂದ್ರೆ ಏನ್ ಬರೀತೀರಾ? sir, it is a radian. okay, so radian. okay, so radian and as short ಆಗಿ RAD ಅಂತ ಬರೀತೀರಾ. okay, so this is RAD. clear? and note ಇಲ್ಲಿ ಆಂಗಲ್ ನಿಮಗೆ ಪಾಸಿಟಿವ್ ಯಾವಾಗ ಬರುತ್ತೆ, ನೆಗೆಟಿವ್ ಆಗಿ ಬರುತ್ತೆ. ಓಕೆ, ಸೊ ಡೆಫಿನೇಷನ್ ಪ್ರಕಾರ ನೋಡಿದ್ರೆ, ಓಕೆ, ಸೊ ಡೆಫಿನೇಷನ್ ಪ್ರಕಾರ ನೋಡಿದ್ರೆ ಏನಂತ ಬರೀತೀರಾ? Sir, angular displacement, the angle through which a line perpendicular to the axis and it rotates in a given interval of a time is called angular displacement. ಇಲ್ಲಿಂದಿಲ್ಲಿಗೆ. Okay, so ಇದನ್ನ ನಾವು plane ಅನ್ಕೊಂಡ್ರೆ, okay, so if it is a plane, okay, let's consider if it is a plane. okay, so if it is a plane, ಈ ತರ out of the plane displacement ಏನದು out of the plane ಆಗಿರುತ್ತೆ. okay, given interval time ಅಂದ್ರೆ small time. okay, that is delta t ಅಂತ ಬರೆಯೋದು. okay, so this is, okay, so this is the formula and this is SI unit. okay, so that is formula and this is SI unit and note. okay, so this is the note. Angular displacement taken as a positive for anti-clockwise rotation and negative for anti-clockwise ಅಂದ್ರೆ negative for clockwise rotation. ಇವೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀರಿ. okay, angle ಬಗ್ಗೆ ಏನು ಯೋಚಿಸೋದು ಬೇಡ. ಓಕೆನಾ? ರೈಟ್ ಸರ್. and what next ಅಂತ ನೋಡೋದಾದ್ರೆ angular velocity.
ಸೊ ನೀವು ವೆಲಾಸಿಟಿನ ಯಾವ ತರ ಡಿಫೈನ್ ಮಾಡ್ತಿದ್ರಿ? ಸೊ ನೆನಪಿದೆನಾ? ವೆಲಾಸಿಟಿ ಸರ್, ಲೀನಿಯರ್ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತಿದ್ರಿ? ಇಲ್ಲ ನಾನು ಬರೀತೀನಿ, ಓಕೆನಾ ಸರ್? ಲೀನಿಯರ್ ವೆಲಾಸಿಟಿ, ಓಕೆ, ಸೊ ದಟ್ ಇಸ್ ಅ ಲೀನಿಯರ್ ವೆಲಾಸಿಟಿ, ಓಕೆ, ಸೊ ದಟ್ ಇಸ್ ಲೀನಿಯರ್ ವೆಲಾಸಿಟಿ, ಓಕೆ, ಸೊ ಲೀನಿಯರ್ ವೆಲಾಸಿಟಿ ದಟ್ ಇಸ್ ಅ ವಿ. ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀರಿ ಸರ್? ದಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್, ರೈಟಾ? ಅಥವಾ ds divided by dt ಅಂತ ಬರೀತೀರಿ, ಕರೆಕ್ಟಾ? ಎಸ್ ಸರ್, ds divided by dt. Okay, so this is instantaneous velocity and this is velocity. And average velocity ಯಾವ ತರ ಡಿಫೈನ್ ಮಾಡ್ತಿದ್ರಿ ಸರ್? average velocity sir is the delta s divided by delta t ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇಫ್ ಯು ರಿಮೆಂಬರ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಎಲ್ಲಾನು ಸಹಿತ ನಿಮಗೆ ಈಸಿ ಆಗುತ್ತೆ. ಯಾರ್ಯಾರು ಆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಓದಿರಲ್ಲ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ರೈಟ್ ಸರ್, ರೇಟ್ ಆಫ್ ಚೇಂಜ್ ಆಫ್, ಇಲ್ಲಿ ನೋಡಿ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾಲ್ಡ್ ಲೀನಿಯರ್ ವೆಲಾಸಿಟಿ. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾಲ್ಡ್ angular velocity. ಅಷ್ಟೇ ಡಿಫರೆನ್ಸ್, ಏನು ಇಲ್ಲ. ಓಕೆ, ದ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ಟೈಮ್ ಇಸ್ ಕಾಲ್ಡ್ ಆಂಗುಲರ್ ವೆಲಾಸಿಟಿ. ಇದನ್ನ ಯಾವ ತರ ಬರೀತೀನಿ ನೋಡಿ. ಸೊ ಆಂಗುಲರ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಫಸ್ಟ್ ಒನ್ ಸರ್, ಇಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್ ಆರ್ ಇನ್ಸ್ಟಾಂಟೇನಿಯಸ್ ಆಂಗುಲರ್ ವೆಲಾಸಿಟಿ ಬರಬೇಕಂದ್ರೆ, ಓಕೆ, ಸೊ ಇನ್ಸ್ಟಾಂಟೇನಿಯಸ್ ಆಂಗುಲರ್ ವೆಲಾಸಿಟಿ ಸರ್, ಇಟ್ ಇಸ್ ದ dt ಡಿವೈಡೆಡ್ ಬೈ dt, d theta divided by dt. and the next one ಹೇಳಬೇಕಂದ್ರೆ ಸರ್ average, okay, so this is instantaneous and this is average, so it is a delta theta divided by delta t. okay, so ಇಷ್ಟರಲ್ಲಿ ಬರೀಬಹುದು. and ನಮಗೆ ಗೊತ್ತಿದೆ, and SI ಯೂನಿಟ್ ಏನಾಗುತ್ತೆ ಅಂತಂದ್ರೆ ಸರ್, theta is the radian and time that is the radians per second. okay, so that is the radians per second. what is that ಅಂತ ಹೇಳಿದ್ರೆ, so radians, okay, so radian per second, okay, so radian per second. ಇದನ್ನ ಶಾರ್ಟ್ ಆಗಿ ಏನ್ ಬರೀತೀವಿ ಸರ್? ಇದನ್ನ ಸೊ RAD ಪರ್ ಸೆಕೆಂಡ್ ಇದು ತರ ಬರೀತೀವಿ. ಓಕೆ, ಅಂಡ್ ಇದು ಸಹಿತ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಅಂಡ್ ದಿಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಅಂಡ್ ನೆಕ್ಸ್ಟ್ ಒನ್ ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ನೀವು ಏನ್ ಬರ್ತಿದ್ರೆ ನೆನ್ಪ್ ಮಾಡ್ಕೊಳ್ಳಿ, ಲೀನಿಯರ್ ಆಕ್ಸಲರೇಷನ್. ಓಕೆ, ಸೊ ದಟ್ ಇಸ್ ಲೀನಿಯರ್ ಆಕ್ಸಲರೇಷನ್. ವಾಟ್ ಇಸ್ ದಟ್ ಅಂತ ಹೇಳಿದ್ರೆ, ಸೊ ಲೀನಿಯರ್ ಆಕ್ಸಲರೇಷನ್ ಏನ್ ರೀತಿಯ ಸರ್? ಲೀನಿಯರ್ ಆಕ್ಸಲರೇಷನ್. ಸೊ ರಿಮೆಂಬರ್, ಲೀನಿಯರ್ ಆಕ್ಸಲರೇಷನ್ ಯಾವ ತರ ಡಿಫೈನ್ ಮಾಡಿದ್ರಿ ಸರ್? linear acceleration sir, a is equals to final velocity minus initial velocity divided by time, ರೈಟಾ? ಇದಲ್ಲ ಅಂದ್ರೆ instantaneous acceleration ಯಾವ ತರ ಬರೀತೀವಿ ಸರ್? it is a dv divided by dt. ಓಕೆ ಸರ್, ಅಂಡ್ average acceleration ಬರಬೇಕಾದ್ರೆ ಸರ್, it is a delta v divided by delta t, ರೈಟಾ? ಎಸ್ ಸರ್. ಇನ್ ದ ಸೇಮ್ ವೇ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಲ್ಲಿ ಬರುತ್ತಲ್ಲ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ದಟ್ ಇಸ್ ದ ಲೀನಿಯರ್ ಆಕ್ಸಲರೇಷನ್. ಅದೇ ರೀತಿ ಆ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ವೆಲಾಸಿಟಿ ಇಸ್ ಕಾಲ್ಡ್ ಆಂಗುಲರ್ ಆಕ್ಸಲರೇಷನ್ ಅಷ್ಟೇ. ದ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ವೆಲಾಸಿಟಿ ವಿತ್ ಟೈಮ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ದಟ್ ಇಸ್ ಆಕ್ಸಲರೇಷನ್, ಆಂಗುಲರ್ ಆಕ್ಸಲರೇಷನ್ ಆಗಿ ಡಿಫೈನ್ ಮಾಡಬಹುದು. ಅದನ್ನ ಯಾವ ತರ ಡಿಫೈನ್ ಮಾಡ್ತೀವಿ ನೋಡಿ ಸರ್? ಆಂಗುಲರ್ ಆಕ್ಸಲರೇಷನ್ ಇಟ್ ಇಸ್ ಗಿವನ್ ಬೈ ಆಲ್ಫಾ. it can be defined as, okay, it can be defined as omega divided by t. okay, so omega divided by t ಯಾವ ತರ ಸರ್? omega minus omega naught sir divided by t. okay, final angular velocity and initial angular velocity and instantaneous, okay, so instantaneous acceleration that is given by ಏನಂತ ಬರೀತೀರಾ ಸರ್? it is d omega so divided by dt. ಅಥವಾ average acceleration ಬರೀಬೇಕಂದ್ರೆ ಸರ್, it is a delta omega divided by delta t. and unit ಬರೀಬೇಕಾದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ ಸರ್, it is a radians. okay, so radian per second square. okay, so radian per second square. so these are the formulas. okay, ಇದು ಸಹಿತ ನಿಮಗೆ angular acceleration. and what is the direction ಅಂದ್ರೆ along the direction of angular velocity. what is the direction of angular velocity? along the direction of displacement. what is the direction of angular displacement? so use right hand palm rule. okay, so right hand screw rule ಅಂತ ಹೇಳ್ಬೋದು. okay, so ಈ ತರ ಓಕೆ, ಥಂಬ್ ಅಪ್ ಮಾಡೋದು. ಓಕೆ, ಎಸ್ ಸರ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗುಲರ್ ವೆಲಾಸಿಟಿ. ಲೀನಿಯರ್ ವೆಲಾಸಿಟಿ ಗೊತ್ತಿದೆ, ಏನ್ ಸರ್ ಅದು? ಸರ್, ಲೀನಿಯರ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್. ಓಕೆ, ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್, ರೈಟಾ? ಎಸ್ ಸರ್. ಇವಾಗ ನಾನು ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ವಿ ಟಿ ಅಂತ ಬರೀತೀನಿ. ಓಕೆನಾ? ಸೊ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ವಿ ಟಿ. ಓಕೆನಾ? ಎಸ್ ಸರ್. ಸೊ ಇಷ್ಟು ಬರೆದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ, ಓಕೆ, ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್, ಓಕೆ, omega that is equals to d theta divided by, okay, so that is dt, right? and ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಯಾವ ತರ ಡಿಫೈನ್ ಮಾಡ್ತೀರಾ? ಇಲ್ಲಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ. ಓಕೆ, ನಾರ್ಮಲ್ ಆಗಿ ವಿ ಟಿ ಟಿ. ಓಕೆ, ಓಕೆ, ಸೊ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಓಕೆ, ಇಷ್ಟೆಲ್ಲ ಆದ್ಮೇಲೆ ನೀವು ಡಿಸ್ಪ್ಲೇಸ್ಮೆಂಟ್, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ನ ಯಾವ ತರ ಡಿಫೈನ್ ಮಾಡಿದ್ವಿ ಸರ್? ಡಿಸ್ಪ್ಲೇಸ್ಮೆಂಟ್, ಓಕೆ, ದಟ್ ಈಸ್ ಈಕ್ವಲ್ಸ್, ಓಕೆ, ಇದು ವೆಲಾಸಿಟಿ ಅಲ್ಲ. ಓಕೆ,
ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಡಿಫೈನ್ ಮಾಡ. ಸೊ ದಟ್ ಈಸ್ velocity that is equals to displacement per unit time. Okay, so displacement per unit. ಇದು ಆಂಗ್ಯುಲರ್ ವೆಲಾಸಿಟಿ ಆಗುತ್ತೆ. ನಾನು ಯಾಕೆ ಹಿಂಗೆ ಬರೀತಾ ಇದ್ದೇನೆ. ಸೊ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು ಎಸ್ ಡಿವೈಡೆಡ್ ಬೈ ಟಿ. ಓಕೆ, ಎಸ್ ಸರ್, ಓಕೆನಾ? ಎಸ್ ಸರ್. ಸೊ ನಾನೇನು ಮಾಡ್ತೀನಿ, ಸೊ ನಾರ್ಮಲ್ ಆಗಿ ಡಿ ಒಮೆಗಾ ಡಿ ಥೀಟಾ ಡಿವೈಡೆಡ್ ಬೈ ಡಿ ಟಿ ಮಾಡಬೇಕು. ಓಕೆ, ಸೊ ಟೀಟಾನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ ಸರ್, ಟೀಟಾನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಟೀಟಾನ ವಿ ನ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ವಿ ಇಸ್ ಈಕ್ವಲ್ಸ್ ಟು ನಾರ್ಮಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಓವರ್ ದ ಟೈಮ್, ರೈಟ್? ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ಕೊತೀನಿ ಸರ್. ಇಟ್ ಇಸ್ ವಿ ಇಂಟು ಟಿ. ಓಕೆ, ಸೊ ವಿ ಇಂಟು ಟಿ, ಡನ್. ಓಕೆ ಸರ್, ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಏನ್ ಕರೀತೀರಾ ಸರ್? ಇವಾಗ ಒಮೆಗಾದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಯಾವ ತರ ಮಾಡ್ತಾರೆ ಸರ್? ಒಮೆಗಾದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಈ ತರ ಬರೀತೀವಿ, ಓಕೆನಾ? ಸೊ ಈ ತರ ಬರೀತೀವಿ. ಇವಾಗ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇದನ್ನ ಬರೆದ್ರೆ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀತೀವಿ, ಕರೆಕ್ಟಾ ಸರ್? ಸಿಂಪಲ್ ಆಗಿ ನಾವು ಬರೆಕೊಂಡ್ರೆ ಸರ್, ಇಟ್ ಇಸ್ ಲೆಟ್ ಅಸ್ ಕನ್ಸಿಡರ್ ಅ ಪಾರ್ಟಿಕಲ್ ಆಫ್ ಅ ರಿಜಿಡ್ ಬಾಡಿ ಎಟ್ ಅ ಡಿಸ್ಟೆನ್ಸ್ ಆರ್. ಓಕೆ, ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ದ ಪಾರ್ಟಿಕಲ್ ಡಿಸ್ಕ್ರೈಬ್ಸ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ನೋಡಿ, ಇಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ನ ಎಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ನಮಗೆ ಆರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಫಸ್ಟ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಸೊ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀರಾ? ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಡಿಫೈನ್ ಮಾಡ್ತಾರೆ ಸರ್? ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಎಸ್ ಸರ್ ಡಿವೈಡೆಡ್ ಬೈ ಆರ್. ಓಕೆನಾ? ಎಸ್ ಸರ್. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಸ್ ಇಸ್ ಈಕ್ವಲ್ಸ್ ಟು ಟೀಟಾ ಇಂಟು ಆರ್. ಓಕೆನಾ? ಎಸ್ ಸರ್, ಟೀಟಾ ಇಂಟು ಆರ್. ಫೈನ್. ಇವಾಗ ನೋಡಿ, ಡಿಫ್ರೆನ್ಶಿಯೇಟ್. ಓಕೆ, ಸೊ ಡಿಫ್ರೆನ್ಶಿಯೇಟ್ ಸೊ ವಿತ್ ರೆಸ್ಪೆಕ್ಟ್. ಓಕೆ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, and ಇದನ್ನ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್, ಇಟ್ ಇಸ್ ಡಿ ಟೀಟಾ ಡಿವೈಡೆಡ್ ಬೈ ಡಿ ಟಿ. ಅಂಡ್ ರೇಡಿಯಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಏನಾಗುತ್ತೆ ಇದು ಸರ್? ಡಿಸ್ಪ್ಲೇಸ್ಮೆಂಟ್, ಇದು ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟಿ ಅಂತಂದ್ರೆ ಸರ್, ಇಟ್ ಇಸ್ ಅ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ. ಅಂಡ್ ಡಿ ಟೀಟಾ ಡಿವೈಡೆಡ್ ಬೈ ಡಿ ಟಿ ಅಂದ್ರೆ ದಟ್ ಇಸ್ ಒಮೆಗಾ ಇಂಟು ಆರ್. ಓಕೆ, ಅಂಡ್ ಇದನ್ನ ಈ ತರನೂ ಬರಿಬಹುದು. ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಒಮೆಗಾ ಅಂತಾನೆ ಬರಿಬಹುದು, ಅಥವಾ ವೆಕ್ಟರ್ ಕ್ವಾಂಟಿಟಿ ಯಾವ ತರ ಬರಿಬಹುದು ಸರ್? ಇಟ್ ಇಸ್ ಆರ್ ಕ್ರಾಸ್ ಒಮೆಗಾ ಅಂತ ಬರಿಬಹುದು. ಓಕೆ, ಸೊ ಆರ್ ಕ್ರಾಸ್ ಒಮೆಗಾ. ಅಂಡ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ ಸರ್, ಇಟ್ ಇಸ್ ಆರ್ ಒಮೆಗಾ ಸೈನ್ ಟೀಟಾ ಅಂತಾನು ಬರಿಬಹುದು. ಓಕೆ, ಸೊ ಆರ್ ಒಮೆಗಾ ಸೈನ್ ಟೀಟಾ, ಆರ್ ಒಮೆಗಾ ಸೈನ್ ಟೀಟಾ. ಓಕೆ, ಗಾಟ್ ಇಟ್? ಸೊ ಇಲ್ಲಿ ನಾರ್ಮಲ್ ಆಗಿ ನಿಮಗೆ ಎಲ್ಲಿಗೆ ಕೇಳೋದು. ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು ಅಥವಾ ಸರ್ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು ಸೊ ವಿ ಡಿವೈಡೆಡ್ ಬೈ ಆರ್, ಈ ತರಾನು ಕೇಳ್ತಾರೆ. ಓಕೆ, ರೈಟ್, ಡನಾ? ಎಸ್ ಸರ್. This is the relation between linear velocity and angular velocity. What next? Equation of rotational motion. Normal ಆಗಿ equations of motion ನಿಮ್ಗೆ ಗೊತ್ತೇ ಇದೆಯಲ್ಲ. What is that equation of motion, sir? Equations of motion, sir, there are three equations of motion. First one, v is equals to u plus at. Yes, sir. And the second one, sir, s is equals to ut plus half at square. Yes, sir. And the next one, third one. Okay, so third one, you know, sir, it is a v square. So that is equals to u square plus 2 times of a into s. Here meanings is same meaning. You know, sir, v is the final velocity, u is the initial velocity, a is the acceleration, t is the time. S is the displacement and a is the acceleration. ಎಲ್ಲಾನು ಸಹಿತ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಓಕೆ, ವೇರ್ s is the displacement, right? ಓಕೆ, ಇವಾಗ rotational motion ಗೆ ಅನಲಾಗ್ ಮಾಡಬೇಕು, ಹೋಲಿಕೆ. ಓಕೆ, ಹೋಲಿಕೆ ಮಾಡಿದ್ರೆ ಏನ್ ಸಿಗುತ್ತೆ? Let us consider a rigid body rotating about an axis with a constant acceleration alpha. ಯಾವುದು acceleration? That is angular acceleration. Rotational motion ಅಂದ್ರೆ that is angular acceleration. Okay, and omega naught and omega are the initial angular velocity and final angular velocity. Okay, omega naught is initial angular velocity, omega is the final angular velocity, and theta be the angular displacement. ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಲೀನಿಯರ್ ವೆಲಾಸಿಟಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಆಂಗ್ಯುಲರ್ ವೆಲಾಸಿಟಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಲೀನಿಯರ್ ವೆಲಾಸಿಟಿ ಆದ್ರೆ ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ, ಅಲ್ಲಿ ಲೀನಿಯರ್ ಇನಿಷಿಯಲ್ ವೆಲಾಸಿಟಿ ಆದ್ರೆ ಇಲ್ಲಿ ಆಂಗ್ಯುಲರ್ ಇನಿಷಿಯಲ್ ವೆಲಾಸಿಟಿ. ಪಾಯಿಂಟ್. ಇಲ್ಲಿ ಲೀನಿಯರ್ ಫೈನಲ್ ವೆಲಾಸಿಟಿ ಆದ್ರೆ ಇಲ್ಲಿ ಆಂಗ್ಯುಲರ್ ಫೈನಲ್ ವೆಲಾಸಿಟಿ ಆಗಿರುತ್ತೆ. ಜಸ್ಟ್ ಆಂಗ್ಯುಲರ್ ಅನ್ನೋದು ಆಡ್ ಮಾಡಬೇಕು ಅಷ್ಟೇ. ಓಕೆನಾ? ದೆನ್ ಇಕ್ವೇಶನ್ ಕ್ಯಾನ್ ಬಿ ರಿಟನ್ ಆಸ್. ಓಕೆ, ಸೊ ಇಕ್ವೇಶನ್ ಯಾವ ತರ ಬರೀಬಹುದು? ದ ಫಸ್ಟ್ ಇಕ್ವೇಶನ್ ನೋಡಿ, ಫಸ್ಟ್ ಇಕ್ವೇಶನ್. ಓಕೆ, ಅಲ್ಲೇನಿದೆ ಫೈನಲ್ ವೆಲಾಸಿಟಿ, therefore it is the final angular velocity. ಓಕೆ, ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಇದೆ, ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ, ಅಂಡ್ ಎ ಇದೆ, ಇಲ್ಲಿ ಆಲ್ಫಾ, ಟಿ ಅಂತೂ ರಿಮೈನ್ ಸೇಮ್. ಓಕೆ, ಆಲ್ಫಾ ಟಿ. ಅಂಡ್ ಸೆಕೆಂಡ್ ಒನ್ ನೋಡಿ, ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಅಂಡ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ, ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಟಿ ಪ್ಲಸ್ ಆಫ್, ಅಂಡ್ ಆಕ್ಸಲರೇಷನ್ ಇಲ್ಲಿ ಆಂಗ್ಯುಲರ್ ಆಕ್ಸಲರೇಷನ್ ಅಲ್ಲಿ ಟಿ ಸ್ಕ್ವೇರ್. ಓಕೆ, ಅಂಡ್ ಥರ್ಡ್ ಒನ್. ಓಕೆ, ಸೊ ಥರ್ಡ್ ಒನ್ ಏನ್ ಬರೀತೀರಾ? ಸೊ ಥರ್ಡ್ ಒನ್
v square that is ಇಲ್ಲಿ angular velocity and u square that is initial angular velocity square plus 2 times of alpha into displacement that is angular displacement. Okay, so that's just comparison ಮಾಡ್ಕೊಂಡ್ರೆ ಸಾಕು. ಓಕೆನಾ? Yes sir. Right. Now let's move on to the next concept, that is moment of inertia. ಈ moment of inertia ಅಂದ್ರೇನು? ಲೈಕ್ ನಾವು ಲಾಸ್ ಆಫ್ ಮೋಷನ್ ಅಲ್ಲಿ ಫಸ್ಟ್ ಇನರ್ಷಿಯಾ, ಟೈಪ್ಸ್ ಆಫ್ ಇನರ್ಷಿಯಾ ನೆನ್ಪದ. ಇನರ್ಷಿಯಾ ಅಂದ್ರೆ ಇಟ್ ಇಸ್ ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಮೇಂಟೈನ್ ಅಥವಾ ಟು ಏನಂತ ಕರೀತಾರೆ, ಇಟ್ ಇಸ್ ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಚೇಂಜ್ ಇಟ್ಸ್ ಅ ಸ್ಟೇಟ್. ಸ್ಟೇಟ್ ಅಂದ್ರೆ ಸ್ಟೇಟ್ ಆಫ್ ರೆಸ್ಟ್ ಆರ್ ಸ್ಟೇಟ್ ಆಫ್ ದ ಮೋಷನ್. ಇಫ್ ದ ಬಾಡಿ ಇಸ್ ಇನ್ ರೆಸ್ಟ್, ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. If it is in a motion, it will be in the state of motion forever if there is no external agent. ಅಲ್ವಾ? ಸೊ ಯಾವಾಗ ಈ ಇನರ್ಷಿಯಾ ಅನ್ನೋದು ಇಟ್ ಇಸ್ ದ ರೆಸಿಸ್ಟೆನ್ಸ್ ಅಥವಾ ಅಪೋಸ್ ಅಥವಾ ಲೇಜಿನೆಸ್ ಆಫ್ ದ ಬಾಡಿ ಅಂತ ಕರಿತೀವಿ. ಇಲ್ಲಿ ರೊಟೇಷನಲ್ ಮೋಷನ್ ಅಲ್ಲಿ ಇನರ್ಷಿಯಾ ಬದಲು ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ ಅಷ್ಟೇ. ಲೀನಿಯರ್ ಮೋಷನ್ ಅಲ್ಲಿ ಇನರ್ಷಿಯಾ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಚೇಂಜ್ ಇಟ್ಸ್ ಅ ಸ್ಟೇಟ್. ಇಲ್ಲಿ ರೊಟೇಷನಲ್ ಮೋಷನ್ ಆಗಿರೋದ್ರಿಂದ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ ಅಷ್ಟೇ, ಬೇರೆ ಏನೂ ಡಿಫರೆನ್ಸ್ ಇಲ್ಲ. ಗೆಟ್ ಪಾಯಿಂಟ್? ಅಲ್ಲಿ ಮಾಸ್ ಇಸ್ ದ ರೀಸನ್, ಇಲ್ಲಿ ಮಾಸ್ ಇಸ್ ದ ರೀಸನ್. ಓಕೆ, ಅಲ್ಲಿ ಮಾಸ್ ಅಂದ್ರೆ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ. ಗಾಟ್ ಇಟ್? ಓಕೆ, ಅಲ್ಲಿ ಇನರ್ಷಿಯಾ, ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅಷ್ಟೇ, ಏನು ಇಲ್ಲ. ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ದ ಇನ್ಹರೆಂಟ್ ಪ್ರಾಪರ್ಟಿ ಆಫ್ ಆಬ್ಜೆಕ್ಟ್ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ಟೆಂಡ್ಸ್ ಟು ರಿಟೈನ್ ದ ಇಟ್ಸ್ ಸ್ಟೇಟ್ ಆಫ್ ರೊಟೇಷನಲ್ ಮೋಷನ್. ಓಕೆ, ಇಟ್ಸ್ ರೊಟೇಷನಲ್ ಮೋಷನ್ ಕಂಟಿನ್ಯೂ ಮಾಡುತ್ತೆ. ಅಲ್ಲಿ ಸ್ಟೇಟ್ ಆಫ್ ರೆಸ್ಟ್ ಇಲ್ಲ, ಸ್ಟೇಟ್ ಆಫ್ ರೆಸ್ಟ್ ಅದನ್ನ ನಾವು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಇಫ್ ದ ಬಾಡಿ ಇಸ್ ಇನ್ ಮೋಷನ್, ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ಮೋಷನ್, ದಟ್ ವಿ ಕಾಲ್ ಇಟ್ ಆಸ್ ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಇಲ್ಲಿ ರೊಟೇಷನಲ್ ಮೋಷನ್ ಇರ್ತದೆ, ದೇರ್ಫೋರ್ ಸ್ಟೇಟ್ ಆಫ್ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಆರ್ ಇನ್ನೊಂದು ಡೆಫಿನೇಷನ್ ಇದೆ, ಏನು? ದಟ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿಕಲ್, ಓಕೆ, ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತದೆ ಅನ್ಕೊಳ್ಳಿ, ಆಫ್ ರೇಡಿಯಸ್, okay, so of radius r, okay, so of radius r and ಇಲ್ಲಿ ಪಾರ್ಟಿಕಲ್ ಇದೆ. okay, so this is the particle, okay, so this is the particle and velocity ಈ ತರ ಹೋಗ್ತದೆ. okay, so this is the velocity and ಇಲ್ಲಿ mass of the particle m ಅಂತ ಕನ್ಸಿಡರ್ ಮಾಡ್ಕೋದು. ಓಕೆನಾ? so mass of the particle m and axis of rotation, so this is the axis of rotation. okay, yes sir, so this is the axis of rotation. okay, right sir. axis of rotation ಹೆಂಗಾಗುತ್ತೆ? ಹಿಂಗೆ. okay, ಅರೆ axis of rotation. okay, right sir. The product of mass and square of its distance from the point. okay, the moment of inertia of a particle. ಏನಲ್ಲೇ ಫಾರ್ಮುಲಾ ಸರ್? ಫಾರ್ಮುಲಾ ಪ್ರಕಾರ ಮಾತಾಡೋದಾದ್ರೆ ಓಕೆ, ಸೊ ಏನಂತ ಬರೀತೀವಿ ಸರ್? ಮೊಮೆಂಟ್ ಆಫ್ ಇನರ್ಷಿಯಾ, ಸೊ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಓಕೆ, ಸೆಂಟರ್ ಇಂದ ಇಲ್ಲಿವರೆಗೆ. ಓಕೆ, ಸ್ಕ್ವೇರ್ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್. ಓಕೆ, ಡಿಸ್ಟೆನ್ಸ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್? ಆರ್ ಸ್ಕ್ವೇರ್. ಅಂಡ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ unit of a mass, that is the kg, kilogram, that is the distance is the meter square. okay, so kg meter square anta baribodu. so this is the SI unit. okay na? yes sir. and what next anta helidre, that is moment of inertia of a system of particles. nodi, the moment of inertia of a system of particles depends on the mass of the particles and distribution of a mass about the axis of rotation of a moment. okay, axis of rotation, moment of inertia of a system of particles, mass is mi in a rigid body situated at a perpendicular distance ri from the axis of rotation. ಅಂದ್ರೆ ಇಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಏನು? ಇವಾಗ ನಾನು ಒಂದೇ ಪಾರ್ಟಿಕಲ್ ಕನ್ಸಿಡರ್ ಮಾಡ್ಕೊಂಡಲ್ಲ, ಈ ತರ ತುಂಬಾ ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳ್ತಿರೋದು. ಓಕೆ, ತುಂಬಾ ಪಾರ್ಟಿಕಲ್ಸ್ ಇರುತ್ತೆ ಅಂದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ಪಾರ್ಟಿಕಲ್ ಈ ತರ ಇರುತ್ತೆ. ಓಕೆ, ಸೊ ಈ ತರ ಇರುತ್ತೆ. ಅವು ರೊಟೇಷನಲ್ ಮೋಷನ್ ಪ್ರೊವೈಡ್ ಮಾಡುತ್ತೆ ತಾನೆ? ಎಸ್ ಸರ್, ರೊಟೇಷನಲ್ ಮೋಷನ್ ಪ್ರೊವೈಡ್ ಮಾಡುತ್ತೆ. ಮಾಸ್ ಆಫ್ ದಿಸ್ ಬಾಡಿ ಎಷ್ಟಿದೆ? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಎನ್ ಅಂತ ಬರೀಬಹುದು, ಅದನ್ನೇ ಐ ಅಂತ ಬರೀತಾರೆ. ಓಕೆನಾ? ಸೊ ಇಲ್ಲಿ ಡಿಸ್ಟೆನ್ಸಸ್ ಫ್ರಮ್ ದ ಪಾಯಿಂಟ್, ಯಾವ ಪಾಯಿಂಟ್? ಓಕೆ, ರೈಟ್ ರೈಟಾ? ಸೊ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇರೋದ್ರಿಂದ ಎಮ್ ಐ ಅಂತ ಬರೀತೀನಿ. ಏನಂತ ಬರೀಬಹುದು? ದೆನ್ ಟೋಟಲ್. ಓಕೆ, ಸೊ ದೆನ್ total moment of rigid body. ಯಾವ ತರ ಬರೀಬಹುದು? total moment of inertia of a rigid body, that it is the I, that it is the I. ಏನಂತ ಬರೀಬಹುದು ಸರ್? it is the mi ri square. okay, so mi and ri square ಅಂತ ಬರೀಬಹುದು. okay, so this is moment of inertia, okay, of the particle ಅಂತ ಬರೀಬಹುದು. ಇದನ್ನ ಯಾವ ತರ ಬರೀಬಹುದು? ಇದನ್ನ ಸಮೇಷನ್ ಅಂತಾನೂ ಬರೀಬಹುದು. okay, so ಸಮೇಷನ್ ಅಂತಾನೂ ಬರೀಬಹುದು. okay, so ನಾರ್ಮಲ್ ಆಗಿ ನಾನು ಬರೆಯೋದಾದ್ರೆ ಸರ್ it is the m1
r1 square. Sir, it is the m2 and r2 square. Sir, it is the m3 and r3 square. Sir, plus so on, that is mn and rn square. Okay. ಇಲ್ಲಿ ಡಿಸ್ಟೆನ್ಸ್ ನ ಬಗ್ಗೆ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಸಮೇಷನ್ ಬರ್ಕೋದು. ಓಕೆ, ಸೊ ಸಮೇಷನ್ ಆಫ್ mi and ri whole square. Okay, so this is I is equals to 1 to n. Okay, so this is the moment of inertia of a system of particles. Previously define ಮಾಡಿರೋದು for one particle ಅಂತ define ಮಾಡ್ತೀವಿ. Okay, right sir. ನೆಕ್ಸ್ಟ್ ನೋಡಿದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಅಪಾನ್ ಎಂ ಮತ್ತೆ ಆರ್ ಇಂದ ಗೊತ್ತಾಗುತ್ತೆ ಎರಡು ಪಾಯಿಂಟ್ಸ್ ಕ್ಲಿಯರ್. ಏನು ಸರ್? ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ಅಂಡ್ ನೆಕ್ಸ್ಟ್ ಒನ್ ಪೊಸಿಷನ್ ಅಂಡ್ ಓರಿಯಂಟೇಷನ್ ಅಬೌಟ್ ಆಕ್ಸಿಸ್ ಆಫ್ ರೊಟೇಷನ್. ಅಂಡ್ ನೆಕ್ಸ್ಟ್ ಒನ್ ಆಕ್ಸಿಸ್ ಆಫ್ ರೊಟೇಷನ್, ಯಾವ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ತದೆ. ಓಕೆ, ಸೊ ಇಲ್ಲಿ ನಮಗೆ ಇವೆಲ್ಲ ಈ ಎರಡು ಕೇಸ್ ಇದೆಯಲ್ಲ, ಈ ಎರಡು ಕೇಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಅಂಡ್ ಈ ಎರಡು ಕೇಸ್ ಕೆಳಗಡೆ ಎರಡು ಇದೆಯಲ್ಲ, ದಟ್ ಇಸ್ ಫಾರ್ ಬೋರ್ಡ್ ಎಕ್ಸಾಮ್. ಓಕೆ, ಸೊ ನಿಮಗೆ ಏನೋ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿದ್ರೆ ಇಲ್ಲಿ ಎಲ್ಲ ಗೊತ್ತಾಗಿರುತ್ತೆ. ಸೈಜ್ ಮತ್ತೆ ಶೇಪ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಮೂಮೆಂಟ್ ಆಫ್ ಇನರ್ಷಿಯಾ. ವೆದರ್ ಇಟ್ ಇಸ್ ಅ ಸ್ಪಿಯರ ಅಥವಾ ಸಿಲಿಂಡರ ಅಥವಾ ರಾಡ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಆಕ್ಸಿಸ್ ಆಫ್ ರೊಟೇಷನ್, ಆಕ್ಸಿಸ್ ಆಫ್ ರೊಟೇಷನ್ ಅಂದ್ರೆ ಈ ತರ ರೊಟೇಟ್ ಆಗ್ತಿದ್ನ ನೋಡಿ, ಈ ತರ ರೊಟೇಟ್ ಆಗ್ತಿದ್ನ ಅಥವಾ ಈ ತರ ರೊಟೇಟ್ ಆಗ್ತಿದ್ನ, ಪೊಸಿಷನ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ಆಕ್ಸಿಸ್ ಆಫ್ ಓರಿಯಂಟೇಷನ್ ಸಹಿತ ಹೇಳ್ಬೋದು. ಓಕೆ, ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಬಾಡಿ ಡಿಪೆಂಡ್ಸ್ ಅಪಾನ್ ಆಲ್ ದೀಸ್ ಪ್ಯಾರಾಮೀಟರ್ಸ್. ಏನು ಗೊತ್ತಿಲ್ಲ ಆಗಲ್ಲ ಅನ್ಕೊಳ್ಳಿ, ಇಷ್ಟು ಈ ಏನು MI/RI ಇದೆಯಲ್ಲ, RI ಸ್ಕ್ವೇರ್ ಎಲ್ಲ ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಾಸ್ ಅಷ್ಟು ಬರೆದ್ರೆ ಸಾಕು. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಾಸ್ ಅಂತ ಬರೆದ್ರು ಸಾಕು. ನೆಕ್ಸ್ಟ್ ಒನ್ ಪೊಸಿಷನ್ ಅಂಡ್ ಓರಿಯಂಟೇಷನ್ ಅಂದ್ರೆ ದಟ್ ಇಸ್ ಆರ್ ಅಂತ ಹೇಳಿದ್ರೆ ಸಾಕು, ಅಥವಾ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಬರೆದ್ರು ಸಾಕು, ಎನಿ ಟು ಬರೆದ್ರು ಸಾಕು. ಇಡೇ ಪಾಯಿಂಟ್. ಓಕೆ, ಅಂಡ್ ನೆಕ್ಸ್ಟ್ ನೋಡಿದ್ರೆ ರೇಡಿಯಸ್ ಆಫ್ ಗೈರೇಷನ್. ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಇವಾಗ ಎಂಟೈರ್ ಮಾಸ್ ನ ಒಂದು ಸೆಂಟರ್, ಓಕೆ, ಸೆಂಟರ್ ಆಫ್ ಮಾಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಎಂಟೈರ್ ಮಾಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಪಾಯಿಂಟ್ ಕನ್ಸಿಡರ್ ಸೆಂಟರ್ ಆಫ್ ಮಾಸ್ ಆಗ್ಬಿಡುತ್ತೆ. ಅದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ the radius of gyration of a body about an axis perpendicular to the distance from the axis of a point at which entire mass must be concentrated, so that product of a mass of the body and square of the distance gives the moment of inertia of the body. Okay, andre ಇಲ್ಲಿ let us consider mass m consisting of a particle mass m. Okay, each particle mass. Okay, moment of inertia ಯಾವ ತರ ಬರೀತೀರಪ್ಪ ಸರ್? moment of inertia that is I is equals to, okay, ಇವಾಗ ಸರ್ ಇಟ್ ಇಸ್ m1 r1 ಸ್ಕ್ವೇರ್, ಸ ಪ್ಲಸ್ m2 r2 ಸ್ಕ್ವೇರ್, ಓಕೆ, ಸ ಪ್ಲಸ್ m3 ಸ ಪ್ಲಸ್ m3 r ಸ್ಕ್ವೇರ್, ಸೊ ಆನ್, ಸೊ ದಟ್ ಇಸ್ mn ಅಂಡ್ rn ಸ್ಕ್ವೇರ್ ಅಂತ ಬರೀತೀರಾ, ಕರೆಕ್ಟಾ? ಎಸ್ ಸರ್. ಅಂಡ್ ಇಲ್ಲಿ ನಾನೇನ್ ಬರ್ತೀನಿ ಗೊತ್ತಾ ಸರ್? ಟೋಟಲ್ ಮಾಸ್ ನ ನಾನು m ಅಂತ ಬರ್ಕೋತೀನಿ. ಓಕೆನಾ? ಸ m ಟೋಟಲ್ m. ಅಂಡ್ ಇಲ್ಲಿ ಸರ್ ಇಟ್ ಇಸ್ r1 ಸ್ಕ್ವೇರ್, ಸರ್ r2 ಸ್ಕ್ವೇರ್ ಪ್ಲಸ್ ಸೋ ಆನ್ rn ಸ್ಕ್ವೇರ್. ಸೊ ಡಿವೈಡೆಡ್ ಬೈ ಎಷ್ಟು ಪಾರ್ಟಿಕಲ್ಸ್ ಇದೆ ಸರ್? n ಅಂತ ಬರ್ಕೋತೀನಿ. ಅಂಡ್ ಇಲ್ಲಿ m ಅಂದ್ರೆ ಏನ್ ಗೊತ್ತಾ? ಸೊ m is nothing but capital M is nothing but n into mass of each particle, ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ ಅಂಡ್ ಈಚ್ ಪಾರ್ಟಿಕಲ್ ಮಾಸ್ m ಅಂತ. ಓಕೆನಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? n into m, n ಗೆಟ್ ಕ್ಯಾನ್ಸಲ್ ಆಗುತ್ತೆ, m ಮಲ್ಟಿಪ್ಲೈ ಮಾಡಿದ್ರೆ ಈಕ್ವಲ್ ಮಾಸಸ್ ಆಗುತ್ತೆ. ಅಂಡ್ ಈ ಪಾರ್ಟ್ ಇದೆಯಲ್ಲ ಸರ್, I is equals to m k ಸ್ಕ್ವೇರ್ ಅಂತ ಬರೆದ್ರೆ ಸಾಕು. ಓಕೆ, ಸೊ m k ಸ್ಕ್ವೇರ್, where k is the radius of gyration. Okay, so k is, so that is the radius of gyration. Okay, so that is radius of, that is gyration. Okay, so radius of gyration. Okay, so radius of gyration ಆಗಿರುತ್ತೆ. Okay, so this is the radius of gyration, k is the radius of gyration, and I is the moment of inertia of system of particles, and m is the mass. Okay, mass of the body of a mass ಅಂತ ಹೇಳ್ಬೋದು. Body of a mass m consisting of n number of particles ಅಂತ ಹೇಳ್ಬೋದು. ಓಕೆನಾ? ಎಸ್ ಸರ್. ದಿಸ್ ಇಸ್ ಅಬೌಟ್ ರೇಡಿಯಸ್ ಆಫ್ ಗೈರೇಷನ್. ನೆಕ್ಸ್ಟ್ ನೋಡಿದ್ರೆ ಆಂಗ್ಯುಲರ್ ಮೊಮೆಂಟಮ್. ನಾರ್ಮಲ್ ಆಗಿ ಮೊಮೆಂಟಮ್ ಅಂದ್ರೆ ಏನ್ ಬರೀತಿದ್ರಿ ಸರ್? ಮೊಮೆಂಟಮ್ ಇಟ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಯಾವ ತರ ಬರೀತಿದ್ರೆ ಸರ್? ಮಾಸ್ ಇಂಟು ವೆಲಾಸಿಟಿ, ದಟ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಅದನ್ನ ನಾನು ಸ್ಕೇಲರ್ ಅಲ್ಲಿ ಬರ್ತಿದ್ದೀನಿ, ಪ್ರಾಡಕ್ಟ್. ಓಕೆ, ಆಂಗ್ಯುಲರ್ ಮೊಮೆಂಟಮ್ ಇವ್ ನೋಡಿ, ಲೀನಿಯರ್ ಮೊಮೆಂಟಮ್ಗೆ ದಟ್ ಇಸ್ ಬಾಡಿ, ಇಫ್ ಅ ಪಾರ್ಟಿಕಲ್ ಇಸ್ ಮೂವಿಂಗ್ ಎಲ್ಲ ಇನ್ ಅ ಸೇಮ್ ಸ್ಟ್ರೇಟ್ ಲೈನ್, ಅದನ್ನ ನಾವು ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಇವಾಗ ಪಾರ್ಟಿಕಲ್ ಇಸ್ ರೊಟೇಟಿಂಗ್, ಅದಕ್ಕೆಲ್ಲದಕ್ಕೂ ಆಂಗ್ಯುಲರ್ ಅಂತ ಆಡ್ ಮಾಡಿದ್ವಲ್ಲ, ಇಲ್ಲೂ ಸಹಿತ ಆಂಗ್ಯುಲರ್ ಮೊಮೆಂಟಮ್ ಆಡ್ ಮಾಡಬೇಕು. ಓಕೆ, ಆಂಗ್ಯುಲರ್ ಮೊಮೆಂಟಮ್, ಅಲ್ಲಿ ಲೀನಿಯರ್ ಮೊಮೆಂಟಮ್, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಗೊತ್ತಾಗ್ತೀನಾ? ಡಿಸ್ಪ್ಲೇಸ್ಮೆಂಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಆಂಗ್ಯುಲರ್ ವೆಲಾಸಿಟಿ, ಆಕ್ಸಲರೇಷನ್ ಆಂಗ್ಯುಲರ್ ಆಕ್ಸಲರೇಷನ್, ಮೊಮೆಂಟಮ್ ಲೀನಿಯರ್ ಮೊಮೆಂಟಮ್, ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಆಗುತ್ತೆ. ಇದೇ ಪಾಯಿಂಟ್, ರೈಟಾ? ಅಲ್ಲಿ ಫೋರ್ಸ್ ಆದ್ರೆ ಇಲ್ಲಿ ಟಾರ್ಕ್ ಆಗುತ್ತೆ, ಅಷ್ಟೇ ಡಿಫರೆನ್ಸ್, ಏನು ಇಲ್ಲ. ಓಕೆ, ಅಲ್ಲಿ ಫೋರ್ಸ್ ಆದ್ರೆ ಇಲ್ಲಿ ಟಾರ್ಕ್, ರೈಟ್? ಅದನ್ನು ನೋಡೋಣ. ದ ಮೊಮೆಂಟ್ ಆಫ್ ಲೀನಿಯರ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ ಅಬೌಟ್ axis of rotation is called angular momentum, ಅಥವಾ ಇದನ್ನ ಇನ್ನೊಂದು ತರ ಡಿಫೈನ್ ಮಾಡಬಹುದು, the product of, okay, the product of position vector into linear momentum. Okay,
Angular momentum it is defined as, okay, angular momentum of particle about a point is the product of a linear momentum and perpendicular distance of a line of a motion from the reference point ಅಂತ. ಓಕೆ, ಇಲ್ಲಿ ಫಾರ್ಮುಲಾ ಪ್ರಕಾರ ಮಾತಾಡಿದ್ರೆ, ಓಕೆ ಸರ್, ಫಾರ್ಮುಲಾ ಪ್ರಕಾರ ಮಾತಾಡಿದ್ರೆ ಸರ್ ಇಟ್ ಇಸ್ ಎಲ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಆರ್ ವೆಕ್ಟರ್ ಇಂಟು ಎಫ್. ಆರ್ ಅಂದ್ರೆ ದಟ್ ಇಸ್ ಪರ್ಪೆಂಡಿಕಲ್ ಡಿಸ್ಟೆನ್ಸ್. ಓಕೆ, ಸೊ ಪರ್ಪೆಂಡಿಕಲ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಏನು ಸರ್, ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಡಯಾಗ್ರಾಮ್ ಹಾಕಿದ್ರೆ ಸ್ವಲ್ಪ ಅರ್ಥ ಆಗ್ಬೋದು. ಓಕೆನಾ? ಸೊ ಇಲ್ಲಿ ಸಬ್ ಪಾರ್ಟಿಕಲ್ ಅಂತ ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಓಕೆ, ಸಬ್ ಪಾರ್ಟಿಕಲ್ ಆಫ್ ಮಾಸ್ ಎಂ ಅಂಡ್ ಮೂವಿಂಗ್ ವಿತ್ ವೆಲಾಸಿಟಿ ವಿ. ದೇರ್ ಫೋರ್ ಇಲ್ಲಿ ಮೊಮೆಂಟಮ್ ಇದ್ದೇ ಇರುತ್ತಾ? ಎಸ್ ಸರ್, ಮೊಮೆಂಟಮ್ ಇದ್ದೇ ಇರುತ್ತೆ. ಅಂಡ್ ಈ ಡಿಸ್ಟೆನ್ಸ್ ಇಂದ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಲ್ಲಿ ಸರ್, ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್, ಪರ್ಪೆಂಡಿಕಲ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್. ಓಕೆ, ಸೊ ಪರ್ಪೆಂಡಿಕಲ್ ಡಿಸ್ಟೆನ್ಸ್. ಓಕೆ, ಸೊ ಪರ್ಪೆಂಡಿಕಲ್ ಡಿಸ್ಟೆನ್ಸ್. ಓಕೆ, ನೋಡಿ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಪರ್ಪೆಂಡಿಕಲ್ ಅಲ್ವಾ? ಎಸ್ ಸರ್. ನೋಡಿ, ದ ಪ್ರಾಡಕ್ಟ್ ಆಫ್ ಲೀನಿಯರ್ ಮೊಮೆಂಟಮ್. ಓಕೆ, ಸೊ ದಿಸ್ ಇಸ್ ಲೀನಿಯರ್ ಮೊಮೆಂಟಮ್. ಓಕೆ, ದಿಸ್ ಇಸ್ ದ ಲೀನಿಯರ್ ಮೊಮೆಂಟಮ್ ಅಂಡ್ perpendicular distance of the line. Okay, so this is the perpendicular distance of the line of a motion from the reference point. Okay, so this is the reference point in the center. Okay, that we call it as, angular momentum ಅಂತ ಕರಿತೀವಿ. ಡನ್? ಓಕೆ, ಇಲ್ಲಿ ಪಿ ಎಫ್ ಅಂತ ಬರೆದೇನೆ. ಸೊ ದಿಸ್ ಇಸ್ ಪಿ. ಡನ್. ಇವಾಗ ನಾನು ಸ್ಕೇಲರ್ ಕ್ವಾಂಟಿಟಿ ಬರಿಬೇಕಂದ್ರೆ ಯಾವ ತರ ಬರಿಬಹುದು ಸರ್? ಇಟ್ ಇಸ್ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಪಿ ಸೈನ್ ಥೀಟಾ ಅಂತ ಬರಿಬಹುದು. ಓಕೆ, ಸೊ ಆರ್ ಪಿ ಸೈನ್ ಥೀಟಾ. ಆರ್ ಪಿ ಸೈನ್ ಥೀಟಾ ಏನಕ್ಕೆ? ಇಟ್ ಇಸ್ ದ ಕ್ರಾಸ್ ಪ್ರಾಡಕ್ಟ್ ಅಲ್ವಾ? ಎ ಕ್ರಾಸ್ ಬಿ ಯಾವ ತರ ಬರೀತಿದ್ರಿ ಸರ್? ಎ ಬಿ ಸೈನ್ ಥೀಟಾ. ಇನ್ ದ ಸೇಮ್ ವೇ ಆರ್ ಪಿ ಸೈನ್ ಥೀಟಾ ಅಂತ ಬರ್ತೀನಿ. ಡನಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್ ಎಸ್ ಐ ಯೂನಿಟ್ ಏನ್ ಬರೀತೀರಾ ಸರ್? ಎಸ್ ಐ ಯೂನಿಟ್ ಇಲ್ಲಿ ಪೊಸಿಷನ್ ಮೀಟರ್. ಓಕೆ, ಸೊ ದಟ್ ಇಸ್ ಪೊಸಿಷನ್ ಮೀಟರ್ ಇಂಟು ಇಟ್ ಇಸ್ ಅ ಮಾಸ್ ಅಲ್ವಾ? ಮಾಸ್ ಅಂದ್ರೆ ದಟ್ ಇಸ್ ಅ ಕೆಜಿ. ಸೊ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ದಟ್ ಇಸ್ ದ ವೆಲಾಸಿಟಿ. ಓಕೆ, ಮೀಟರ್ ಪರ್ ಸೆಕೆಂಡ್ ಅಂದ್ರೆ ದಟ್ ಇಸ್ ವೆಲಾಸಿಟಿ. ಸೊ ಫೈನಲ್ ಆಗಿ ನೀವೇನ್ ಬರೀಬಹುದು ಗೊತ್ತಾ ಸರ್? ಇಟ್ ಇಸ್ ಅ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಓಕೆ, ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ರೈಟಾ? ಸೊ ಇಲ್ಲಿ ಡಿಸ್ಟೆನ್ಸ್ ಅಂದ್ರೆ ಎಮ್. ಈ ಮಾಸ್ ನ ಪಿ ನ ಯಾವ ತರ ಬರೀತೀರಾ? ಪಿ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ. ಸೊ ಮಾಸ್ ಇಂಟು ವೆಲಾಸಿಟಿ. ಸೊ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ಸೊ ಕ್ವಾಂಟಿಟಿ ಸರ್ ಇಟ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ದಿಸ್ ಇಸ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ವೆಕ್ಟರ್. ಯಾಕೆ? ಲೀನಿಯರ್ ಮೊಮೆಂಟಮ್ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಲೀನಿಯರ್ ಮೊಮೆಂಟ್ ಅಂಡ್ ಡೈರೆಕ್ಷನ್ ಅಲಾಂಗ್ ದ ವೆಲಾಸಿಟಿ. ಸೊ ಇಲ್ಲಿ ಅಲಾಂಗ್ ದ ವೆಲಾಸಿಟಿ ಅಂತಂದ್ರೆ ಇದು ಸಹಿತ ಅಲಾಂಗ್ ದ ವೆಲಾಸಿಟಿ ಆಗುತ್ತೆ. ಓಕೆ, ಡನ್? ಎಸ್ ಸರ್. ಅಂಡ್ ವಾಟ್ ನೆಕ್ಸ್ಟ್? ಆಂಗುಲರ್ ಮೊಮೆಂಟಮ್ ಆಫ್ ರಿಜಿಡ್ ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ, ಲೆಟ್ ಅಸ್ ಕನ್ಸಿಡರ್ ರಿಜಿಡ್ ಬಾಡಿ rotating with the angular speed omega about an axis. Okay, okay. So okay, done. Angular speed, okay. If a particle of a mass mi of a rigid body at a distance ri from axis, ನಾವೇನಂತ ಬರೀತಿದ್ದಕ್ಕೆ ಸರ್? ಇದು ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಬರ್ಕೊಂಡ್ರೆ. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಬರ್ಕೊಂಡ್ರೆ ಸರ್ ಇಟ್ ಇಸ್ ಎಮ್ ಐ ಇಂಟು ಆರ್ ಐ. ಓಕೆ, ಎಮ್ ಐ ಇಂಟು ಆರ್ ಐ ಸ್ಕ್ವೇರ್ ಇದು. ಓಕೆ, ನಾವು ಆಂಗುಲರ್ ಮೊಮೆಂಟಮ್ ಏನಂತ ಬರೀತೀವಿ ಸರ್? ಇಟ್ ಇಸ್ ಆರ್. ಓಕೆ, ಸೊ ಆರ್ ಆರ್ ಪಿ ಅಲ್ವಾ? ಎಸ್ ಸರ್. ಆರ್ ಪಿ ಅಂದ್ರೆ ಸರ್ ಇಟ್ ಇಸ್ ಆರ್ ಐ. ಓಕೆ, ಸೊ ಆರ್ ಐ ಅಂಡ್ ಪಿ ಐ ಬರ್ಕೊಂಡ್ರೆ ಸರ್ ಇಟ್ ಇಸ್ ಆರ್ ಐ ಅಂಡ್ ಎಂ ವಿ ಐ ಅಂತ ಬರ್ತೀವಿ. ಓಕೆನಾ? ಎಸ್ ಸರ್. ಎಲ್ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಐ ಇಂಟು ಸರ್ ಇಟ್ ಇಸ್ ಎಂ ಇಂಟು ವಿ ಐ. ಓಕೆ, ರೈಟ್ ಸರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಎಂ ನ ಆಚೆ ತಗೋತೀನಿ ಅಂಡ್ ಇದನ್ನ ಆರ್ ಐ ಅಂತ ಬರ್ಕೋತೀನಿ ಇಂಟು ವಿ ಐ ಯಾವ ತರ ಬರೆಯುವುದು ಸರ್? ಇಟ್ ಇಸ್ ಒಮೆಗಾ. ಓಕೆ, ಒಮೆಗಾ ಇನ್ನೊಂದು ಏನ್ ಬರೀಬಹುದು? ಒಮೆಗಾ ಇಂಟು ಆರ್ ಐ ಅಂತ ಬರೀಬಹುದು. ಓಕೆ, ಸೊ ವಿ ನೋ ದಟ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗುಲರ್ ವೆಲಾಸಿಟಿ ನಮಗೆ ರಿಲೇಷನ್ ಗೊತ್ತಿದಲ್ಲ. ಸೊ ನಾನು ಇಲ್ಲಿ ಬರ್ದೆ ಒಮೆಗಾ ಇಂಟು ಆರ್ ಐ. ಸೊ ಎಲ್ ಇಸ್ ಈಕ್ವಲ್ಸ್ ಟು ಎಂ ಒಮೆಗಾ ಅಂಡ್ ಇಲ್ಲಿ ಆರ್ ಐ ಸ್ಕ್ವೇರ್. ಓಕೆ, ರೈಟ್. ಸೊ ನೆಕ್ಸ್ಟ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ. ಒಮೆಗಾ ಇಂಟು ಎಂ ಆರ್ ಐ ಸ್ಕ್ವೇರ್. ಓಕೆ, ಸೊ ಎಂ ಆರ್ ಐ ಸ್ಕ್ವೇರ್ ಏನ್ ಬರ್ತಿದ್ವಿ? ಐ. ಓಕೆ, ಸೊ ಇದನ್ನ ಎಲ್ ಲೀನಿಯರ್ ಆಂಗುಲರ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಐ ಇಂಟು ಒಮೆಗಾ ಅಂತ ಬರೀಬಹುದು. ಓಕೆ, ಸೊ ಐ ಇಂಟು ಒಮೆಗಾ. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಸರ್? ಮೊಮೆಂಟಮ್ ಅಂತ ಬರೆದ್ರೆ ಏನ್ ಬರ್ದಿರ್ತೀರಾ ಸರ್? ಮೊಮೆಂಟಮ್ ಅಂತ ಅಂದ್ರೆ ಇಟ್ ಇಸ್ ಅನಲಾಗಸ್ ಟು, ಓಕೆ, ಸೊ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ. ನೋಡಿ, ಇಲ್ಲಿ ಲೀನಿಯರ್ ಮೊಮೆಂಟಮ್, ಇಲ್ಲಿ ಆಂಗುಲರ್ ಮೊಮೆಂಟಮ್, ಇಲ್ಲಿ ಮಾಸ್, ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ, ಇಲ್ಲಿ ವೆಲಾಸಿಟಿ, ಇಲ್ಲಿ ಆಂಗುಲರ್ ವೆಲಾಸಿಟಿ. ಈ ತರ ಅನಲಾಗಸ್ ಅಂದ್ರೆ ಹೋಲಿಕೆಯಲ್ಲಿ ನೀವು ನೆನ್ಪು ಮಾಡ್ಕೊಳ್ಬಹುದು ಫಾರ್ಮುಲಾಗಳನ್ನ. ಓಕೆನಾ? ರೈಟ್ ಸರ್. ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಓಕೆ, ಸೊ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಓಕೆ, ಸೊ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಹಾ, ಕೈನೆಟಿಕ್ ಎನರ್ಜಿ ಆಫ್ ರೊಟೇಟಿಂಗ್ ಬಾಡಿ. ಓಕೆ, ಸೊ ಇವಾಗ ಕೈನೆಟಿಕ್ ಎನರ್ಜಿ ಆಫ್ ರೊಟೇಟಿಂಗ್ ಬಾಡಿ ನೋಡೋಣ ಯಾವ ತರ. Let us consider m1 and m2 be the masses of a particle of a rigid body at a distance r1 and r2 to form the axis of rotation. Let v1 and v2 be the particle of
ಓಕೆ ಪಾರ್ಟಿಕಲ್ಸ್ ರೆಸ್ಪೆಕ್ಟಿವ್. ಓಕೆ ಕೈನೆಟಿಕ್ ಎನರ್ಜಿ ಆಫ್ ರಿಜಿಡ್ ಬಾಡಿ ಯಾವ ತರ ಬರಿತೀವಿ ಸರ್? ಕೈನೆಟಿಕ್ ಎನರ್ಜಿ ಕೆ, ಓಕೆ, ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ಕರೆಕ್ಟಾ? ಇಲ್ಲಿ ಎರಡು ಪಾರ್ಟಿಕಲ್ ಇದೆ. ಇವಾಗ ಪಾರ್ಟಿಕಲ್ ಅಲ್ಲಿ ನಾವು ಬರ್ಕೊಂಡ್ರೆ ಯಾವ ತರ ಬರಿಬಹುದು ಸರ್? ಪಾರ್ಟಿಕಲ್ ಕೈನೆಟಿಕ್ ಎನರ್ಜಿ, ಓಕೆ, ಸೊ ಎಷ್ಟಿದೆ ಸರ್? ಎರಡು ಪಾರ್ಟಿಕಲ್ ಇದೆ. ಸೊ m1 v1 ಸ್ಕ್ವೇರ್, ಸರ್ ಇಟ್ ಇಸ್ m2, okay, so that is m2 v2 square, sir. Okay, yes sir. And next substitute ಮಾಡ್ಕೊಂಡ್ರೆ sir it is m1 v1 square ಯಾವ ತರ ಬರೆಯುವುದು sir? It is omega into r. Okay, so omega r1 square. Omega 1 ಯಾಕೆ ಬರೀಲಿಲ್ಲ? Because angular velocity remains same. Axis of rotation same ಇದ್ರೆ angular velocity is also remains same. Okay, so plus sir it is half m2 and omega r2 whole square. Okay, so r2 whole square. Okay, so k is equals to half m1 omega square r1 square, so plus half m2 omega square into r2 square. Okay, ನಾನು ಇಲ್ಲಿ ಸ್ವಲ್ಪ ಗ್ರೂಪ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಬರ್ಕೋತೀನಿ. ಸೊ ಇಟ್ ಇಸ್ ದ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಈ ಒಮೆಗಾ ಸ್ಕ್ವೇರ್ ನ ಆಚೆ ತಗೋತೀನಿ, ಹಾಫ್ ಮತ್ತು ಒಮೆಗಾ ಸ್ಕ್ವೇರ್ ನ ಆಚೆ ತಗೋತೀನಿ. ಓಕೆ ಸರ್, ಒಮೆಗಾ ಸ್ಕ್ವೇರ್ ನ ಆಚೆ ತಗೊಂಡೆ. ಸಮಿಕ್ಕಿದಷ್ಟು ಸರ್ ಇಟ್ ಇಸ್ m1 r1 ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ m1 r1 ಸ್ಕ್ವೇರ್ ಪ್ಲಸ್ m2 r2 ಸ್ಕ್ವೇರ್. ಓಕೆ, ಡನ್? ಎಸ್ ಸರ್. ಸರ್ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಒಮೆಗಾ ಸ್ಕ್ವೇರ್. ಓಕೆ, ಅಂಡ್ ಇದನ್ನೇಂತ ಬರಿಬಹುದು ಸರ್? I is equals to 1, that is n. ಇದನ್ನ ಸರ್ ಇಟ್ ಇಸ್ MI/RI ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ವಾಟ್ ಇಸ್ ದಟ್ ಸರ್? ನಮಗೆ ಈ ಹಾಫ್ ಒಮೆಗಾ ಸ್ಕ್ವೇರ್ ಇದನ್ನೇನಂತ ಬರೀತೀರಾ ಸರ್? ಮೊಮೆಂಟ್ ಆಫ್ ಇನರ್ಷಿಯಾ, ರೈಟಾ? ಎಸ್ ಸರ್. ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ I ಒಮೆಗಾ ಸ್ಕ್ವೇರ್. ಓಕೆ, ಇದನ್ನ ಅನಲಾಗ್ ಅಲ್ಲಿ ಯಾವ ತರ ನೆನಪಿಟ್ಕೊಳ್ಬೇಕು? ಸೊ ಕೈನೆಟಿಕ್ ಎನರ್ಜಿ ನೆನಪಿದೆನಾ? ಎಸ್ ಸರ್. ಕೈನೆಟಿಕ್ ಎನರ್ಜಿ ದಿಸ್ ಇಸ್ ಕೈನೆಟಿಕ್ ಎನರ್ಜಿ ಆಫ್ ಅ ಲೀನಿಯರ್ ಮೋಷನ್, ದಿಸ್ ಇಸ್ ಕೈನೆಟಿಕ್ ಎನರ್ಜಿ ಆಫ್ ರೋಟೇಷನ್ ಮೋಷನ್. ಮಾಸ್, ಮೊಮೆಂಟ್ ಆಫ್ ಇನರ್ಷಿಯಾ, ವೆಲಾಸಿಟಿ ಸ್ಕ್ವೇರ್, ಆಂಗುಲರ್ ವೆಲಾಸಿಟಿ ಸ್ಕ್ವೇರ್. ಡನ್? ಈ ತರ ನೆನಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ದಟ್ ಇಸ್ ದ ಟಾರ್ಕ್ ಆರ್ ಮೊಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಮತ್ತೆ ಮೊಮೆಂಟ್ ಆಫ್ ಫೋರ್ಸ್ ಅಂದ್ರೇನು? ಓಕೆ, ಟಾರ್ಕ್ ಅಥವಾ ಮೊಮೆಂಟ್ ಆಫ್ ಫೋರ್ಸ್ ಅಂದ್ರೇನು? ಹಾ, ಈ ಟಾರ್ಕ್ ಅಥವಾ ಮೊಮೆಂಟ್ ಆಫ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಪ್ರಾಡಕ್ಟ್, ಓಕೆ, ಪ್ರಾಡಕ್ಟ್ ಆಫ್ ಫೋರ್ಸ್ ಅಪ್ಲೈಡ್ ಆನ್ ಅ ಪಾರ್ಟಿಕಲ್ ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಥವಾ ಪಾಯಿಂಟ್ ಆಫ್ ರೊಟೇಷನ್ ಅಂತ ಕರಿಬಹುದು. ನೋಡಿ, ದಟ್ ಈಸ್ ಟಾರ್ಕ್ ಅಬೌಟ್ ಅ ರೆಫರೆನ್ಸ್ ಪಾಯಿಂಟ್ ಇಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಅ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಅ ಫೋರ್ಸ್ ಅಂಡ್ ದ ಫೋರ್ಸ್. ಓಕೆ, ಅಂದ್ರೆ ಇವಾಗ ನಿಮಗೆ ಒಂದು ರೊಟೇಷನ್ ಮೋಷನ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪಾರ್ಟಿಕಲ್ ಇದೆ. ಓಕೆ ಸರ್, ದ ಪಾರ್ಟಿಕಲ್. ಓಕೆ, ಸೊ ಈ ಪಾರ್ಟಿಕಲ್ ಮೇಲೆ, ಓಕೆ, ಸೊ ಈ ಪಾರ್ಟಿಕಲ್ ಮೇಲೆ ಫೋರ್ಸ್ ಆಕ್ಟ್ ಆದಾಗ, ಓಕೆ, ಸೊ ಫೋರ್ಸ್ ಆಕ್ಟ್ ಆದಾಗ, ಓಕೆ, ಸೊ ಲೆಟ್ಸ್ ಸೇ ಈ ಫೋರ್ಸ್ ಈ ತರ ಆಕ್ಟ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸೇ ಇದ್ರ ಮೇಲೆ ಫೋರ್ಸ್ ಈ ತರ ಆಕ್ಟ್ ಆಗುತ್ತೆ. ಅಂಡ್ ಇಲ್ಲಿಂದ ಡಿಸ್ಟೆನ್ಸ್ ಆಫ್ ರೊಟೇಷನ್ ಇಂದ, ಓಕೆ, ಸೊ ಡಿಸ್ಟೆನ್ಸ್ ಆಫ್ ರೊಟೇಷನ್ ಇದನ್ನ ನಾನು ಏನಂತ ಬರ್ಕೋತೀನಿ? ನಾನು ಇದನ್ನ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಬರ್ಕೋತೀನಿ. ಓಕೆನಾ? ಎಸ್ ಸರ್, ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಅಂಡ್ ಇದನ್ನ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅಂಡ್ ದಿಸ್ ಇಸ್ ದ ಪ್ರಾಡಕ್ಟ್. ನೋಡಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂಡ್ ಎಫ್, ಇದನ್ನೇ ನಾವು ಟಾರ್ಕ್ ಅಂತ ಬರೀತೀವಿ. ಓಕೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಪರ್ಪೆಂಡಿಕ್ಯುಲರ್ ಅಥವಾ ಆರ್ ಅಂತ ಬರೀತೀನಿ ಡೈರೆಕ್ಟ್. ಓಕೆ, ಸೊ ಆರ್ ವೆಕ್ಟರ್ ಸೊ ಕ್ರಾಸ್ ಎಫ್ ವೆಕ್ಟರ್. ಓಕೆನಾ? ಎಸ್ ಸರ್. ಅಥವಾ ಇನ್ನೊಂದು ಡೆಫಿನೇಷನ್ ಇದೆ ನೋಡಿ. ಸೊ ಟಾರ್ಕ್ ಇಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಲೈನ್ ಆಫ್ ಆಕ್ಷನ್ ಆಫ್ ಅ ಫೋರ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಇಲ್ಲಿ ನಿಮ್ಗೆ ನೋಡಿ, ಸೊ ಇವ ನೋಡಿ ಫಾರ್ಮುಲಾ ಪ್ರಕಾರ ಸರ್ ವಿ ನೋ ದಟ್ ಸರ್ ಟಾರ್ಕ್, ಓಕೆ, ಸೊ ಟಾರ್ಕ್ ಇಸ್ ನಥಿಂಗ್ ಬಟ್ ಟರ್ನಿಂಗ್. ಓಕೆ, ಸೊ ಟಾರ್ಕ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಟೈಪ್ ಆಫ್ ಫೋರ್ಸ್. ಏನ್ ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಟರ್ನಿಂಗ್ ಆಫ್ ದ ಬಾಡಿ ಅಥವಾ ಟರ್ನಿಂಗ್ ಎಫೆಕ್ಟ್ ಆಫ್ ದ ಫೋರ್ಸ್ ಅಂತ ಕರಿತೀವಿ. ಇಟ್ ಇಸ್ ಟರ್ನಿಂಗ್ ಎಫೆಕ್ಟ್ ಆಫ್ ದ ಫೋರ್ಸ್ ಅಂತ ಕರಿಬಹುದು. ಓಕೆ ಸರ್. ಅಂಡ್ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್. ಅದೇ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ ಸರ್ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಎಫ್ ಸೈನ್ ಟೀಟಾ. ಅಂಡ್ ಇಲ್ಲಿ ಟೀಟಾ ಎಷ್ಟಿದೆ ಸರ್? ಟೀಟಾ ದಟ್ ಈಸ್ ಡಿಸ್ಟೆನ್ಸ್ ಅಂಡ್ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ಎಷ್ಟು ಸರ್? ಇಟ್ ಇಸ್ 90 ಡಿಗ್ರಿ. ದೇರ್ಫೋರ್ ಇದು ಎಷ್ಟಾಗುತ್ತೆ ಸರ್? ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಎಫ್ ಆಗುತ್ತೆ. ಓಕೆ, ಎಸ್ ಸರ್. ಅಂಡ್ ಯೂನಿಟ್ ಬರ್ಕೊಳ್ಳೋದಾದ್ರೆ, ಓಕೆ, ಸೊ ವಾಟ್ ಇಸ್ ದ ಯೂನಿಟ್ ಅಂತ ಹೇಳಿದ್ರೆ, ಯೂನಿಟ್ sir it is the Newton meter. Okay, so Newton meter. Okay, so Newton, force is the Newton and distance r, Newton meter. And the quantity, sir, quantity is the vector quantity. Okay, so this is the vector quantity. Okay, so vector quantity. Okay, now let's move on to the next point. Relation between angular momentum and the torque. Angular momentum and torque. Sir, we know that angular momentum of a particle
of a mass m and moving with the velocity v about the origin. So ನಮಗೆ angular momentum ಗೊತ್ತು. ಏನು ಸರ್? ಇಟ್ ಇಸ್ ಎಮ್ ವಿ ಇಂಟು ಆರ್, ರೈಟಾ? ಎಮ್ ವಿ ಇಂಟು ಆರ್, ರೈಟಾ? ಎಸ್ ಸರ್. ಇದನ್ನ ವೆಕ್ಟರ್ ಕ್ವಾಂಟಿಲ್ ಬರೆದ್ರೆ ಯಾವ ತರ ಬರ್ತೀವಿ? ಓಕೆ, ಸೊ ಇದನ್ನ ವೆಕ್ಟರ್ ಕ್ವಾಂಟಿಲ್ ಬರೆದ್ರೆ ಸರ್ ಇಟ್ ಇಸ್ ಆರ್ ಕ್ರಾಸ್ ಪಿ, ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಓಕೆ, ಇದನ್ನ so differentiating, okay, so that is the differentiating, okay, so differentiating with respect to time. Okay, ಏನ್ ಬರೀತೀರಾ ಸರ್? ಇಟ್ ಇಸ್ ದ ಡಿ ಎಲ್ ವೆಕ್ಟರ್ ಸೊ ಡಿವೈಡೆಡ್ ಬೈ ಡಿ ಟಿ. ಅದೇನ ತಾನೆ ರಿಲೇಷನ್ ಬಿಟ್ವೀನ್ ಆಂಗ್ಯುಲರ್ ಮೂಮೆಂಟ್. ಓಕೆ, ದಿಸ್ ಇಸ್ ಆಂಗ್ಯುಲರ್ ಮೂಮೆಂಟ್. ಇವಾಗ ಟಾರ್ಕ್ ಬೇಕು. ಓಕೆ, ಸೊ ಟಾರ್ಕ್ ಯಾವ ತರ ಫೈಂಡ್ ಮಾಡ್ತೀರಾ ನೋಡೋಣ. ಓಕೆ, ಸೊ ಡಿ ಎಲ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಡಿ ಡಿವೈಡೆಡ್ ಬೈ ಡಿ ಟಿ. ಸೊ ಇಲ್ಲಿ ಆರ್ ವೆಕ್ಟರ್ ಕ್ರಾಸ್ ಪಿ ವೆಕ್ಟರ್. ಓಕೆ, ಇಲ್ಲಿ ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಿ. ಸೊ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ ಡಿ ಆರ್ ವೆಕ್ಟರ್ ಸೊ ಡಿವೈಡೆಡ್ ಬೈ ಡಿ ಟಿ ಕ್ರಾಸ್ ಪಿ. ಓಕೆ, ಸೊ ಪ್ಲಸ್ ಇನ್ನೊಂದು ಯಾವುದು ಸರ್? ಇಟ್ ಇಸ್ ಆರ್ ವೆಕ್ಟರ್ ಕ್ರಾಸ್ ಸರ್ ಇಟ್ ಇಸ್ ಡಿ ಪಿ ವೆಕ್ಟರ್ ಡಿವೈಡೆಡ್ ಬೈ ಡಿ ಟಿ. ಓಕೆ, ವಾಟ್ ಡಸ್ ದಟ್ ಮೀನ್ ನೋಡಿ. ಇವಾಗ ನಾನೊಂದು ರೊಟೇಷನ್ ಮೋಷನ್ ತಗೊಂಡೆ. ಓಕೆ, ಎಸ್ ಸರ್. ಇಲ್ಲಿ ಪಾರ್ಟಿಕಲ್ ಇದೆ. ಓಕೆ, ಸೊ ಪಾರ್ಟಿಕಲ್ ಆಫ್ ಮಾಸ್ ಎಂ ಅಂಡ್ ಇದು ವೆಲಾಸಿಟಿ. ಇದು ವೆಲಾಸಿಟಿ ಡೈರೆಕ್ಷನ್ ಅಲ್ಲೇ ಮೊಮೆಂಟಮ್ ಇರುತ್ತೆ, ಲೀನಿಯರ್ ಮೊಮೆಂಟಮ್, ಕರೆಕ್ಟಾ? ಎಸ್ ಸರ್. ಈ ಆಂಗಲ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಅಂಡ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನೋಡ್ಕೊಂಡ್ರೆ ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನೋಡ್ಕೊಂಡ್ರೆ ದಟ್ ಇಸ್ ಆರ್. ಓಕೆ ಸರ್. ಅಂಡ್ ಆಕ್ಸಿಸ್ ಆಫ್ ರೊಟೇಷನ್ ನೋಡ್ಕೊಂಡ್ರೆ ಸರ್ ಆಕ್ಸಿಸ್ ಆಫ್ ರೊಟೇಷನ್ ಮೇಲೆ ಅಂಡ್ ನೆಕ್ಸ್ಟ್ ಒನ್ ಕೆಳಗಡೆ ತಗೊಂಡ್ರೆ. ಓಕೆ, ಸೊ ಆಕ್ಸಿಸ್ ಆಫ್ ರೊಟೇಷನ್ ದಿಸ್ ಒನ್. ಓಕೆ, ರೈಟಾ? ಎಸ್ ಸರ್. ಇದರ ಪ್ರಕಾರ ನೋಡಿ ಡಿ ಆರ್ ಕ್ರಾಸ್ ಪಿ. ಓಕೆ ಸರ್, ಡಿ ಆರ್ ಕ್ರಾಸ್ ಪಿ ಅಂಡ್ ಆರ್ ಇಸ್ ಈಕ್ವಲ್ಸ್ ಟು ಪಿ. ಓಕೆ, ಎಸ್ ಸರ್. ಈ ಪಿ ಅಂದ್ರೇನು ಸರ್? ಪಿ ಇಸ್ ನಥಿಂಗ್ ಬಟ್. ಓಕೆ, ಸೊ ಪಿ ಇಸ್ ನಥಿಂಗ್ ಬಟ್ ಇಲ್ಲಿ ಬರೀಲ್ಲ ಸರ್, ಇಟ್ ಇಸ್ ಡಿ ಎಲ್ ವೆಕ್ಟರ್. ಓಕೆ, ಎಸ್ ಸರ್. ಸರ್ ಡಿ ಎಲ್ ವೆಕ್ಟರ್ ಸೊ ಡಿವೈಡೆಡ್ ಬೈ ಡಿ ಟಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಡಿ ಆರ್ so dr divided by dt so cross m into v cross. Okay, yes sir. So plus sir it is r cross. Okay, so that is r cross. Okay, so that is r cross. Okay, r cross into dp divided by so dt. ನೋಡಿಲಿ, so this is r v. Okay, so v ಮತ್ತೆ ಈ r ನೋಡ್ಕೊಂಡ್ರೆ ಓಕೆ, ಸೊ ಏನಾಗುತ್ತೆ ಅಲ್ಲಿ v ಮತ್ತೆ r ನೋಡ್ಕೊಂಡ್ರೆ ಏನಾಗುತ್ತೆ ಸರ್? dr ನೋಡಿ dr cross. ಓಕೆ, ಸೊ dr divided by dt ಅಂದ್ರೆ ಏನಾಗುತ್ತೆ ಸರ್? dr divided by dt. Okay, so dr divided by dt. So dl divided by dt. So dr ಅಂತಂದ್ರೆ v. Okay, so v cross m v cross. Okay, yes sir. ಇದೊಂದು ಗ್ರೂಪ್ ಸರ್ ಪ್ಲಸ್ r cross dp divided by so dt. ನೋಡಿ ವೆಲಾಸಿಟಿ ವೆಲಾಸಿಟಿ ಓಕೆ, ಎರಡು ಸೇಮ್ ಡೈರೆಕ್ಷನ್ ಇದೆ. ಓಕೆ, ಎರಡು ಸೇಮ್ ಡೈರೆಕ್ಷನ್ ಇದೆ. ಅಂಡ್ ಕ್ರಾಸ್ ಪ್ರೊಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಟ್ ಇಸ್ ಅ ಸೈನ್ ಥೀಟಾ ಅಲ್ವಾ? ಸೊ ಎ ಬಿ ಎ ಕ್ರಾಸ್ ಬಿ ಅಂದ್ರೆ ಎ ಬಿ ಸೈನ್ ಥೀಟಾ. ಇಲ್ಲಿ ಥೀಟಾ ವ್ಯಾಲ್ಯೂಸ್ 0. ಸೊ ಸೈನ್ ಥೀಟಾ 0 ಏನಾಗುತ್ತೆ? ಸೈನ್ 0 ಏನಾಗುತ್ತೆ? 0 ಆಗುತ್ತೆ. ದೇರ್ಫೋರ್ ಸರ್ ಇಟ್ ಇಸ್ ದ ಡಿ ಎಲ್ ದಟ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಅಂಡ್ ಆರ್ ಕ್ರಾಸ್ ಡಿ ಪಿ ಡಿವೈಡೆಡ್ ಬೈ ಡಿ ಟಿ, ರೈಟ್ ಸರ್. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಆರ್ ಕ್ರಾಸ್ ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಏನಾಗುತ್ತೆ ಸರ್? ಆರ್ ಕ್ರಾಸ್ ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಫ್ರಮ್ ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಏನಾಗುತ್ತೆ? ಫೋರ್ಸ್ ಸರ್. ಸೊ ಫೈನಲ್ ಆಗಿ ನಮಗೆ sir it is a dl vector so divided by dt and what is the formula? r cross f ಏನದು? torque. Okay, so that is the torque. Okay, so this is the torque. Okay, yes sir. This is the relation ನೋಡಿ, relation between angular momentum L and the torque tau. Okay, so this is the torque tau. Okay, so this is L and the tau. So ಇಷ್ಟು ಬರೆದ್ರೆ ನಿಮಗೆ 3 to 5 ಮಾರ್ಕ್ಸ್ ಬರುತ್ತೆ. ಇಷ್ಟು ಬರಲ್ಲ, 3 ಮಾರ್ಕ್ಸ್ ಆದ್ರೆ ಮ್ಯಾಕ್ಸಿಮಮ್ ಆಯ್ತು. ಓಕೆ, meaning of the symbols: m is the mass of the particle, v is the velocity of particle, r is the position vector. Okay, and l is the angular momentum. Okay, so tau is the torque. Okay sir, what next? Work done by the torque. Okay, work done by the torque ಏನು? If a body rotates through an angle theta under the action of a torque, then work done by the torque is given by. Okay, work done by the torque is given by normal ಆಗಿ. Okay, force. Okay, linear motion ಅಲ್ಲಿ. Okay, so work done ಯಾವ ತರ ಡಿಫೈನ್ ಮಾಡ್ತಾರ ಸರ್? ಇಟ್ ಇಸ್ ಎಫ್ ಡಾಟ್ ಎಸ್, ಕರೆಕ್ಟಾ? ಇದನ್ನ ನಾವು ಎಫ್ ಎಸ್ ಕಾಸ್ಟ್ ಇಟ್ ಅಂತ ಕರಿತೀವಿ, ರೈಟಾ? ಸೊ ದಿಸ್ ಇಸ್ ಫಾರ್ ಎ ಕಾನ್ಸ್ಟೆಂಟ್ ಫೋರ್ಸ್. ದಿಸ್ ಇಸ್ ಫಾರ್ ಎ ಕಾನ್ಸ್ಟೆಂಟ್ ಫೋರ್ಸ್. ಅದೇ ವೇರಿಯಬಲ್ ಫೋರ್ಸ್ ಗೆ ಡಿಫೈನ್ ಮಾಡಿದ್ರೆ ಸರ್ ಇಟ್ ಇಸ್ ಓಕೆ ಸರ್ ಡಿ ಡಬ್ಲ್ಯೂ. ಸೊ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಡಿ ಎಸ್. ಓಕೆ ಸರ್, ಡಿ ಎಸ್. ಓಕೆ, ಇದನ್ನ ಯಾವ ತರ ಬರಿಬಹುದು ಸರ್? ಇಟ್ ಇಸ್ ಸೊ ಎಫ್ ಇಂಟು ಸೊ ಡಿ ಎಸ್ ಇಂಟು ಕಾಸ್ಟ್ ಇಟ. ಓಕೆ, ಅದೇ ನನಗೆ ಟೋಟಲ್ ವರ್ಕ್ ಡನ್ ಬೇಕು ಅನ್ಕೊಳ್ಳಿ. ಓಕೆ, ಸೊ ಟೋಟಲ್ ವರ್ಕ್ ಡನ್ ಬೇಕಾದ್ರೆ ನಾನು ಏನು ಮಾಡ್ತೀನಿ ಸರ್? ಇಂಟಿಗ್ರೇಷನ್
ದಟ್ ಇಸ್ ಎಫ್ ಇಂಟು ಸೊ ಡಿ ಎಸ್ ಅಂತ ಬರೀತೀವಿ ಕರೆಕ್ಟಾ. ಇನ್ ದ ಸೇಮ್ ವೇ ದಿಸ್ ಇಸ್ ಫಾರ್ ಅ ಲೀನಿಯರ್ ಮೋಷನ್. ಇಲ್ಲಿ ನಮಗೆ ರೊಟೇಷನಲ್ ಮೋಷನ್ ಯಾವ ತರ ಡಿಫೈನ್ ಮಾಡ್ಬೋದು? ರೊಟೇಷನಲ್ ಮೋಷನ್ ನೋಡಿ, ಸೊ ವರ್ಕ್ ಡನ್ ದಟ್ ಇಸ್ ಈಕ್ವಲ್ಸ್ ಟು ಟಾರ್ಕ್. ಓಕೆ, ಸೊ ಟಾರ್ಕ್ ಅಲ್ಲಿ ಫೋರ್ಸ್ ಇತ್ತಿಲ್ಲ ಟಾರ್ಕ್. ಓಕೆ, ದ ಟಾರ್ಕ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ದಿಸ್ ಇಸ್ ಟಾರ್ಕ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಟಾರ್ಕ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ವರ್ಕ್ ಡನ್ ಇಲ್ಲಿ ನನಗೆ ಡಿಸ್ಪ್ಲೇಸ್ಮೆಂಟ್ ಇಸ್ ವೆರಿ ಸ್ಮಾಲ್ ಅಂತ ಅನ್ಸಿದ್ರೆ ಓಕೆ ಏನಾಗುತ್ತೆ ಸರ್? ಇಟ್ ಇಸ್ ಸೇಮ್ ಇಂಟಿಗ್ರೇಷನ್. ಸೊ ಫೋರ್ಸ್ ಪ್ಲೇಸ್ ಅಲ್ಲಿ ಟಾರ್ಕ್ ಅಂಡ್ ಅಲ್ಲಿ ಡಿ ಎಸ್ ಪ್ಲೇಸ್ ಅಲ್ಲಿ ನಮಗೆ ಡಿ ಟಿ. ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ತೋರಿಸೋದು ಅವಶ್ಯಕತೆ ಇತ್ತಲ್ಲ. ವಿ ನೋ ದಟ್ ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಇಷ್ಟು ಬರಿಬಹುದು. ಓಕೆ, ಟಾರ್ಕ್ ಯು ನೋ ದಟ್ ಟಾರ್ಕ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ rotational motion effect of the force. Done. Okay, now let's move on to the next point. Okay, so next point, conservation of angular momentum. ಇವಾಗ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಗೊತ್ತಲ್ಲ ಏನು? when there is external force is zero. Okay, when there is external force is zero, the linear momentum is constant. ಅಂದ್ರೆ initial linear momentum that is equals to final linear momentum. In the same way ಅಲ್ಲಿ linear ಬದಲು angular place ಮಾಡಿ ಅಷ್ಟೇ. ನೋಡಿ ಸ್ಟೇಟ್ಮೆಂಟ್, in the absence of okay, so in the absence of external torque, the net angular momentum of the system remains constant. ಅಂದ್ರೇನು? ಸೊ ನೋಡಿ, so dp, okay, so dp divided by dt, so that is ಇದು linear momentum ಆಯ್ತು. angular momentum that is dl divided by dt, so that is equals to torque. ಇವಾಗ ಟಾರ್ಕ್ is 0 ಅಂತಂದ್ರೆ what about the linear momentum? ಸರ್ linear momentum is constant. Okay, so linear momentum is constant ಅಷ್ಟೇ. ಇದನ್ನ ತಾನು ಹೇಳ್ತಿರೋದು. ಓಕೆ, ರೈಟ್ ಸರ್. If the total external torque on the system of a particles is 0, the rate of change of angular momentum of this particle about axis of rotation remains constant. L is equals to constant ಅಂತ ಅರ್ಥ. ಓಕೆನಾ? ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಯು ಜಸ್ಟ್ ಗೋ ಥ್ರೂ ಇಟ್. ಓಕೆ, ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಜಸ್ಟ್ ಗೋ ಥ್ರೂ ಇಟ್. 3 ಎಕ್ಸಾಂಪಲ್ಸ್ ಇದೆ, ಆರಾಮಾಗಿ ನೀವು ನೋಡ್ಕೊಳ್ಬಹುದು. ಓಕೆನಾ? ಎಲ್ಲೆಲ್ಲಿ ಯೂಸ್ ಆಗುತ್ತೆ ಇದೆಲ್ಲ, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಓಕೆ, ಇವೆಲ್ಲ ಎಕ್ಸಾಂಪಲ್, ಜಸ್ಟ್ ಗೋ ಥ್ರೂ ಇಟ್. ಓಕೆ, ಯು ವಿಲ್ ಗೆಟ್ ಇಟ್. ನೆಕ್ಸ್ಟ್ ನೋಡಿ, ಕಪಲ್ ಅಂಡ್ ಮೂಮೆಂಟ್ ಆಫ್ ಕಪಲ್. ಓಕೆ, ಕಪಲ್ ಮತ್ತೆ ಮೂಮೆಂಟ್ ಆಫ್ ಕಪಲ್. ಕಪಲ್ ಅಂದ್ರೇನು? 2. ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಸರ್? ಫೋರ್ಸ್ ಮತ್ತೆ ಟಾರ್ಕ್ ಅಲ್ವಾ? ಕಪಲ್ ಅಂತಂದ್ರೆ ಜಸ್ಟ್ ಇಟ್ ಇಸ್ ಅ ಪೇರ್. ಕಪಲ್ ಪೇರ್. ಓಕೆ, ನೀವು ಅನ್ಕೊಂಡ್ರೆ ಕಪಲ್ ಅಲ್ಲ. ಓಕೆ, ಸೊ ಕಪಲ್ ಪೇರ್. ಓಕೆ, ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ ಸರ್? ಫೋರ್ಸ್. ಓಕೆ, ನೋಡಿ, couple is the nothing but, okay, so couple is nothing but a pair of equal and opposite parallel forces with a different lines of action acting on a rigid body is known as couple. Okay, yes sir. ಅಂದ್ರೆ ಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತಿರೋದು. ಓಕೆ, ಸೊ ಲೆಟ್ಸ್ ಸೇ ಇಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಒನ್ ಫೋರ್ಸ್ ಈ ಕಡೆ ಅಂಡ್ ಇನ್ನೊಂದು ಫೋರ್ಸ್ ಈ ಕಡೆ ಆಕ್ಟ್ ಆಗ್ತಿದೆ. ಓಕೆ, at one point is pivoted. Okay, so ಇದು pivoted ಆಗಿದೆ ಅನ್ಕೊಳ್ಳಿ. ಏನಾಗುತ್ತೆ, ಇದು ಈ ಕಡೆ ರೊಟೇಟ್ ಆಗಿದೆ, ಈ ತರ ರೊಟೇಟ್ ಆಗ್ತಾ ಇರುತ್ತೆ. ಕರೆಕ್ಟಾ? ಎಸ್ ಸರ್. ಅಂಡ್ ದಿಸ್ ಇಸ್ ಆಲ್ಸೋ ಫೋರ್ಸ್ ಅಂಡ್ ದಿಸ್ ಇಸ್ ಆಲ್ಸೋ ಫೋರ್ಸ್ ಅಂಡ್ ದಿಸ್ ಇಸ್ ಕಪಲ್ ಆರ್ಮ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಕಪಲ್ ಆರ್ಮ್. ಓಕೆ, ಸೊ ಕಪಲ್ ಆರ್ಮ್. ಓಕೆ, ಕಪಲ್ ಆರ್ಮ್ ಅಂದ್ರೆ ದಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೋರ್ಸಸ್. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೋರ್ಸಸ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೋರ್ಸಸ್, ಎಲ್ಲಿಂದಲಿಗೆ, ಇಲ್ಲಿಂದಲಿಗೆ ಮತ್ತೆ ಇಲ್ಲಿಂದಲಿಗೆ. This is couple arm ಅಂತ ಕರಿತೀವಿ. that is the distance between two forces. ಇದನ್ನ ನಾವು ಈ ಸೆಟಪ್ ನ, ಓಕೆ, ಸೊ ಈ ಸೆಟಪ್ ನಾವು ಕಪಲ್ ಅಂತ ಕರಿತೀವಿ. ದೆನ್ ಮೂಮೆಂಟ್ ಆಫ್ ಕಪಲ್ ಅಂದ್ರೇನು? ಯಾವಾಗ ಫೋರ್ಸ್ ಆಕ್ಟ್ ಆಗತ್ತಲ್ಲ, ಇವಾಗ ನಾವು ಗಾಡಿನ ತಿರುಗಿಸ್ತಾ ಇರ್ತೀವಿ. ಓಕೆನಾ? ಡ್ರೈವರ್ದು ಹ್ಯಾಂಡಲ್ ಅಲ್ಲೂ ನಮಗೆ ಮೂಮೆಂಟ್ ಆಫ್ ಕಪಲ್ ಆಗುತ್ತೆ. ತಕ್ಕಡಿ, ಓಕೆ, ವೇಯಿಂಗ್ ಮಿಷನ್ ಇರುತ್ತಲ್ಲ, ನಾರ್ಮಲ್ ಆಗಿ ವೆಜಿಟೇಬಲ್ ಎಲ್ಲ ಮಾಡ್ತೀವಲ್ಲ, ಅಲ್ಲೂ ಸಹಿತ ಮೂಮೆಂಟ್ ಆಫ್ ಕಪಲ್ ಆಗುತ್ತೆ. ಅಂದ್ರೆ ಮೂಮೆಂಟ್ ಆಫ್ ಕಪಲ್ ಅಂದ್ರೆ ಇವಾಗ ಫೋರ್ಸ್ ಆಕ್ಟ್ ಆದ್ರೆ it will rotate in a clockwise direction. Okay, it is clockwise direction. What if I rearrange that one? ಇದು ಮೇಲೆ ಇದು ಕೆಳಗೆ ಮಾಡಿದ್ರೆ ಸರ್ ಇದು ಮೇಲೆ ಅಂತಂದ್ರೆ that is anti clockwise rotation ಆಗುತ್ತೆ. So this movement, okay, that is the moment of couple ಅಂತ ಕರಿತೀವಿ. What is that ಅಂತ ಹೇಳಿದ್ರೆ the moment of couple. Okay, so that is moment of couple. The moment of couple is the product of either forces and the perpendicular distance between them is called moment of couple. ನೋಡಿ, ಇದು ಮೂಮೆಂಟ್ ಆಫ್ ಕಪಲ್. ಈ ಫೋರ್ಸ್ ಆದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಎಷ್ಟಾಯ್ತು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ಸರಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಎನಿ ಒನ್ ಫೋರ್ಸ್. ಓಕೆ, ಯು ಕ್ಯಾನ್ ಕನ್ಸಿಡರ್ ಎನಿ ಒನ್ ಫೋರ್ಸ್. ಅದನ್ನ ನಾವು ಮ್ಯಾಥಮೆಟಿಕಲ್ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ, ಈ ಮೂಮೆಂಟ್ ಆಫ್ ಕಪಲ್ದು ಆರ್ ಮೇನ್ ಕನ್ಸಿಡರ್ ಮಾಡ್ಕೊತೀನಿ, ಡಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಇವಾಗ ಯಾವ ತರ ಡಿಫೈನ್ ಮಾಡ್ಬೋದು
sir, moment of couple. Okay, so moment of couple that is equals to either force. Okay, either force ಅಂದ್ರೆ ಒಂದು force into. Okay, so ಒಂದು force into the distance. ಇಷ್ಟು ಬರೆದ್ರೆ ಸಾಕು. Moment of couple. Okay, this is the moment of couple. ಇದು ಕ್ರಾಸ್ ಪ್ರಾಡಕ್ಟ್ ಅಲ್ಲ, ಜಸ್ಟ್ F into D. ಜಸ್ಟ್ ನಾರ್ಮಲ್ ಪ್ರಾಡಕ್ಟ್. ಓಕೆ, ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರೀರಿ. ಅಂಡ್ SI ಯೂನಿಟ್ ಸರ್ ನ್ಯೂಟನ್ ಮೀಟರ್. ಓಕೆ, ಸೊ ಇಲ್ಲಿ ನ್ಯೂಟನ್ ಮೀಟರ್. ಓಕೆ, ಸೊ ದಿಸ್ ಇಸ್ ನ್ಯೂಟನ್ ಮೀಟರ್. ಓಕೆ, ಸೊ ದಿಸ್ ಇಸ್ ಏನಂತ ಕರಿತೀವಿ, ಮೊಮೆಂಟ್ ಆಫ್ ಕಪಲ್ ಅಂತ ಕರಿತೀವಿ. ಓಕೆ, ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್. ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಅಂದ್ರೆ ಏನು? ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಏನಂತ ಕರಿತೀವಿ ಅಂತಂದ್ರೆ ದ ಪ್ರಿನ್ಸಿಪಲ್ ಮೊಮೆಂಟ್ ಇಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂದ್ರೆ ಏನು ಪ್ರಿನ್ಸಿಪಲ್ ಮೊಮೆಂಟ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೇನೆ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ರಾಡ್. ಓಕೆ, ಎಸ್ ಸರ್, ರಾಡ್. ಓಕೆ, ಅಂಡ್ ಇದಕ್ಕೆ ನಾನು ಒಂದು ಸಪೋರ್ಟಿಂಗ್ ವೆಡ್ಜ್ ಕೊಡ್ತೀನಿ. ಓಕೆನಾ, ಸಪೋರ್ಟಿಂಗ್ ವೆಡ್ಜ್. ಓಕೆ, ಒಂದು ಸೈಡ್ ಅಲ್ಲಿ ಇಟ್ಬಿಡ್ತೀನಿ ಅನ್ಕೊಳ್ಳಿ. ಸೈಡ್ ಅಲ್ಲಿ ಇಟ್ಬಿಡ್ತೇನೆ. ಇದ್ರ ಮೇಲೆ ವೇಟ್ಸ್ ಹಾಕ್ತೀನಿ. ಓಕೆ, ಸೊ ವೇಟ್ಸ್, ಈ ಕಡೆ ಒಂದು ವೇಟ್ ಅಂಡ್ ಈ ಕಡೆ ಒಂದು ವೇಟ್. ಓಕೆನಾ, ಎಸ್ ಸರ್. ಇದನ್ನ ನಾನು ಅಂತ ಬರೀತೀನಿ ಸರ್, ಇಟ್ ಇಸ್ F1 and this is also F2. Okay, F1 F2 ಅಂದ್ರೆ ನಾನು ಸರ್, ಇಟ್ ಇಸ್ mass 1 into acceleration due to gravity. ಇದು mass 2 into acceleration due to gravity. ಏನು ಸರ್, ಇಟ್ ಇಸ್ M1 G and what about this one? Sir, it is M2 G and weight of this rod is also there, no? So weight of the rod is also G. Okay, so that is weight, that is F3 ಅಂತ ಬರ್ಕೋತೀನಿ. ಇವಾಗ ಮೂರು ಬ್ಯಾಲೆನ್ಸ್ ಅದು. ಓಕೆ, ಸೊ ಮೂರು ಬ್ಯಾಲೆನ್ಸ್ ಆದಾಗ ದರ್ ಇಸ್ ನೋ ರೊಟೇಷನ್. ಓಕೆ, ದರ್ ಇಸ್ ನೋ ಟ್ರಾನ್ಸ್ಲೇಷನ್ ಮೋಷನ್ ಆಸ್ ವೆಲ್ ಆಸ್ ನೋ ರೊಟೇಷನ್ ಮೋಷನ್. ಈ ಕಂಡೀಷನ್ ಬೇಕಂದ್ರೆ ದೇರ್ ಮಸ್ಟ್ ಬಿ ಅ ರಿಯಾಕ್ಷನ್ ಫೋರ್ಸ್ ಅಲ್ವಾ? ಸೊ ದೇರ್ ಮಸ್ಟ್ ಬಿ ಅ ರಿಯಾಕ್ಷನ್ ಫೋರ್ಸ್. ಓಕೆ, ಸೊ ದೇರ್ ಮಸ್ಟ್ ಬಿ ಅ ರಿಯಾಕ್ಷನ್ ಫೋರ್ಸ್. ಆವಾಗ ದರ್ ಇಸ್ ನೋ rotational motion as well as translation motion. Okay, so for a principle of a moment is nothing but the momentum. Okay, the moment of a clockwise. Okay, that is anti-clockwise moment, that is equals to clockwise moment. ಅದನ್ನ ನಾವು principle of moment ಅಂತ ಕರಿತೀವಿ. Okay, at a point of, okay, so point of rotation. Okay, so at a point of rotation, principle of momentum is nothing but at a point of rotation, the clockwise momentum is equals to anti-clockwise moment. Okay, so for example, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, okay, ignore R2. ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ this will rotate in this way. Okay, so this will rotate in this way. ಯಾವುದು ಇದು? clockwise rotation. Okay, so clockwise rotation. And ಇದನ್ನ ಇಗ್ನೋರ್ ಮಾಡಿ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇದು anti-clockwise rotation. Okay, so this is anti-clockwise rotation. ಇದರ ಪ್ರಕಾರ moment. Okay, so anti-clockwise moment. Okay, so that is anti-clockwise moment. Okay, anti-clockwise moment that is equals to clockwise moment. Okay, so then ನಾವು principle of momentum ಅಂತ ಕರಿತೀವಿ. ಇಲ್ಲಿ ಮೂಮೆಂಟ್ ಆಗಬಾರ್ದು ಅಂದ್ರೆ ದೇರ್ ಮಸ್ಟ್ ಬಿ ಟೂ ಕಂಡೀಷನ್. ಒಂದು, ನೆಟ್ ಫೋರ್ಸ್ ಮಸ್ಟ್ ಬಿ 0 ಅಂಡ್ ನೆಟ್ ಟಾರ್ಕ್ ಮಸ್ಟ್ ಬಿ 0. ನೆಟ್ ಫೋರ್ಸ್ ಏನಕ್ಕೆ? ನೋ ಟ್ರಾನ್ಸ್ಲೇಷನ್ ಮೋಷನ್. ಓಕೆ, ಸೊ ನೆಟ್ ಫೋರ್ಸ್ ಏನಕ್ಕೆ? ನೋ ಟ್ರಾನ್ಸ್ಲೇಷನ್ ಮೋಷನ್. ಓಕೆ ಸರ್, ನೋ ಟ್ರಾನ್ಸ್ಲೇಷನ್ ಮೋಷನ್. ಓಕೆ, ಅಂಡ್ ವಾಟ್ ಅಬೌಟ್ ದಿಸ್ ನೆಟ್ ಟಾರ್ಕ್? ಸೊ ನೋ ರೊಟೇಷನಲ್ ಮೋಷನ್. ಓಕೆ, ಸೊ ನೋ ರೊಟೇಷನಲ್ ಮೋಷನ್. ಓಕೆ, ಸೊ ದಟ್ ಇಸ್ ನೋ ರೊಟೇಷನಲ್ ಮೋಷನ್. ಓಕೆ ಸರ್, ಅಂಡ್ ಇವಾಗ ಇದನ್ನ ನೋ ರೊಟೇಷನಲ್ ಮೋಷನ್ ಆಗ್ಬೇಕಂದ್ರೆ ಏನಾಗಬೇಕು ಸರ್? ಇಲ್ಲಿ ಓಕೆ ಸರ್, ಇಟ್ ಇಸ್ ದ R1. ಓಕೆ, ಸೊ ಪ್ಲಸ್ R2. ಇಟ್ ಈಸ್ ಬ್ಯಾಲೆನ್ಸ್ಡ್ ಬೈ ಸರ್, ಇಟ್ ಇಸ್ ದ F1 ಪ್ಲಸ್ F2 ಪ್ಲಸ್ F3. ಅವಾಗ ಪ್ರಿನ್ಸಿಪಲ್ ಮೊಮೆಂಟಮ್ ಅನ್ನೋದು ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಥಿಯರಿ ಪಾರ್ಟ್. ಓಕೆ, ದಿಸ್ ಇಸ್ ಅಬೌಟ್ ಯುವರ್ ಥಿಯರಿ ಪಾರ್ಟ್. ನೆಕ್ಸ್ಟ್ ನೋಡಿದ್ರೆ ಕಂಪ್ಯಾರಿಸನ್. ಓಕೆ, ಸೊ ಇದನ್ನ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಕಂಪೇರ್ ಮಾಡ್ಕೊಳ್ಳಿ. ನಾನು ಕಂಪೇರ್ ಮಾಡಿ ತೋರಿಸಿದ್ನಲ್ಲ ಸರ್, ನೀವೇನಾದ್ರೂ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ಆರಾಮಾಗಿ ಮಾಡ್ತೀರಿ ಇದನ್ನ. ಸಪೋಸ್ ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಈ ಟೇಬಲ್ ಮಾಡಕ್ಕಾಗಲ್ಲ. ಅಂದ್ರೆ ಎಂಟೈರ್ ಚಾಪ್ಟರ್ ಇನ್ ದಿಸ್ ಟೇಬಲ್, ಎಂಟೈರ್ ಚಾಪ್ಟರ್ ಇನ್ ದಿಸ್ ಟೇಬಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಹೇಳ್ತೀನಿ, ಡಿಸ್ಪ್ಲೇಸ್ಮೆಂಟ್ ಇನ್ ಲೀನಿಯರ್ ಮೋಷನ್ ಏನ್ ಬರೀತೀರಾ ಸರ್? ಎಸ್ ವೆಕ್ಟರ್. ಅಂಡ್ ಇಲ್ಲಿ ರೊಟೇಷನ್ ಮೋಷನ್ ಅಲ್ಲಿ ಸರ್ ಟೀಟಾ. ಫಸ್ಟ್ ಎಕ್ಸಾಂಪಲ್, ವೆಲಾಸಿಟಿ ದಟ್ ಈಸ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡಿದ್ರಾ ಸರ್? ಟೀಟಾ ಡಿವೈಡೆಡ್ ಬೈ ಟಿ. ಅಥವಾ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ, ಆಂಗ್ಯುಲರ್ ಇನ್ಸ್ಟಾಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ ಸರ್ ಡಿ ಟೀಟಾ ಡಿವೈಡೆಡ್ ಬೈ ಡಿ ಟಿ. ಕರೆಕ್ಟಾ? ಆಕ್ಸಲರೇಷನ್ ಸರ್, ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ಸೊ ಇಲ್ಲಿ ನೀವೇನ್ ಬರೀತೀರಾ ಸರ್? ಎ ಇಸ್ ಈಕ್ವಲ್ಸ್ ಟು ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಇಲ್ಲಿ ಆಲ್ಫಾ ಇಸ್ ಈಕ್ವಲ್ಸ್ ಟು ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ. ಈ ತರ. ಅಂಡ್ ಆಕ್ಸಲರೇಷನ್ ಮತ್ತೆ ನೆಕ್ಸ್ಟ್ ಒನ್ ಯೂನಿಫಾರ್ಮ್ ಆಕ್ಸಲರೇಷನ್, ಫೋರ್ಸ್ ಮತ್ತೆ ಟಾರ್ಕ್, ಕೈನೆಟಿಕ್ ಎನರ್ಜಿ, ವರ್ಕ್, ಪವರ್, ಮೊಮೆಂಟಮ್ ಎಲ್ಲಾನು ಸಹಿತ ಬರೀಬಹುದು. ಓಕೆನಾ? ಕರೆಕ್ಟ್ ಆಗಿ ಕೇಳಿಸ್ಕೊಂಡಾದ್ರೆ ನೀವು ಯಾವ್ದಾದ್ರು ರಿವೈಸ್ ಮಾಡಬಹುದಾ ಈ ಟೇಬಲ್ ನಲ್ಲಿ? ಮೋಷನ್ ಇನ್ ಸ್ಟ್ರೇಟ್ ಲೈನ್,
ಮೋಷನ್ ಇನ್ ಅ ಪ್ಲೇನ್ ಮತ್ತೆ ಲಾಸ್ ಆಫ್ ಮೋಷನ್. ಓಕೆ, ಲಾಸ್ ಆಫ್ ಮೋಷನ್. ನೆಕ್ಸ್ಟ್ ಒನ್ ದಿಸ್ ಚಾಪ್ಟರ್. 4ನ ಕಂಬೈನ್ ಮಾಡಿ ಓದ್ಬೋದು. ಅಲಾಂಗ್ ವಿತ್ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ನು ಸಹಿತ ರಿವೈಸ್ ಮಾಡ್ಬೋದು. ಯಾಕೆಂದ್ರೆ ವರ್ಕ್ ಸಹಿತ ಎಲ್ಲ ಕೊಟ್ಟಿದ್ದೀನಿ. ಓಕೆ, ಪವರ್ ಸಹಿತ ಕೊಟ್ಟಿದ್ದೀನಿ, ಮೊಮೆಂಟಮ್ ಸಹಿತ ಕೊಟ್ಟಿದ್ದೀನಿ. ಓಕೆನಾ? ರೈಟ್ ಸರ್. ನೆಕ್ಸ್ಟ್ ಕ್ವೆಶನ್ಸ್ ನೋಡೋಣ. ವೆರಿ ಫಸ್ಟ್ ಕ್ವೆಶನ್ ನೋಡಿ. ಫಸ್ಟ್ ಕ್ವೆಶನ್, ಫೈಂಡ್ ದ ಸೆಂಟರ್ ಆಫ್ ಮಾಸ್ ಆಫ್ 3 particles at vertices of a equilateral triangle. Okay, so equilateral triangle. The masses of the particle are 100 gram, 150 gram, 200 gram respectively. Each side of the equilateral triangle is 0.5 meter long ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದೇನಂದ್ರೆ ಈಕ್ವಿಲಾಟರಲ್ ಟ್ರಯಾಂಗಲ್. ಓಕೆ, ಸೊ ಈಕ್ವಿಲಾಟರಲ್ ಟ್ರಯಾಂಗಲ್. ಓಕೆ, ಡನ್. ಇಲ್ಲಿ ನಾನು ಆಕ್ಸಿಸ್ ಆಫ್ ರೊಟೇಷನ್ ಕನ್ಸಿಡರ್ ಮಾಡ್ಕೋದು. ಓಕೆನಾ? ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್. Okay, so this is x-axis and this is y-axis. Okay, so this is x-axis and this is y-axis. Okay. ಇಲ್ಲಿ ನಮಗೆ ಕೊಟ್ಟಿರೋದು 100 gram. Okay, so let's say this is M1. Okay, so this is M1. So it is 100 gram. Okay. And the next one, 150 gram. Let's say this is M2. Okay, so that is 150 gram. And this is M3. ಎಷ್ಟಿದೆ ಸರ್? ಇಟ್ ಇಸ್ ದ 200 gram. Okay. And ಇಲ್ಲಿ positions ಏನಾದ್ರು ಕೊಟ್ಟಿದ್ರೆ all the sides are equal. Okay, so this is 0.5 meter. Okay, so this is 0.5 meter. ಇದು 0.5 meter ಅನ್ನೋದಕ್ಕಿಂತ ಹಾಫ್ ಮೀಟರ್ ಅಂತ ಬರೀತೀನಿ. ಓಕೆನಾ? ಈಸಿ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಹಾಫ್ ಮೀಟರ್ and this is also half meter. Okay, so half meter and this is also half meter. Okay. ಇಲ್ಲಿ ಏನಾದರೂ ನೇಮಿಂಗ್ ಮಾಡಬೇಕಲ್ಲ. ಕೋಆರ್ಡಿನೇಟ್ಸ್ ನ ಫೈಂಡ್ ಮಾಡಕ್ಕೆ ನಾನು ಈ ಪಾಯಿಂಟ್ ನ ಎ ಅಂತ ಬರ್ಕೋತೀನಿ ಅಂಡ್ ಈ ಪಾಯಿಂಟ್ ನ ನಾನು ಬಿ ಅಂತ ಬರ್ಕೋತೀನಿ ಅಂಡ್ ಈ ಪಾಯಿಂಟ್ ನ ನಾನು ಸಿ ಅಂತ ಬರ್ಕೋತೀನಿ. ಓಕೆ, ಕೋಆರ್ಡಿನೇಟ್ಸ್ ಬರಿಬೇಕಾದ್ರೆ ಸೊ ಕೋಆರ್ಡಿನೇಟ್ಸ್ ಆಫ್ ಎ, ಸೊ ದಟ್ ಇಸ್ x1 ಅಂಡ್ y1. ಏಕೆ ಸರ್ x1 y1? ಬಿಕಾಸ್ ಮಾಸ್ 1. ಓಕೆ, ಕೋಆರ್ಡಿನೇಟ್ಸ್ ಏನಿದೆ ಸರ್? ಕೋಆರ್ಡಿನೇಟ್ಸ್ ಅಂತ ಹೇಳಿದಾಗ ಸರ್ ಇಲ್ಲಿ ನಮಗೆ x1 y1 ಏನಾಗುತ್ತೆ? ಓಕೆ, ಸೊ x1 y1 ಏನಾಗುತ್ತೆ ಅಂತಂದ್ರೆ ಸರ್ ಇಟ್ ಇಸ್ 0, 0. ಓಕೆ, ಸೊ ದಿಸ್ ಇಸ್ 0, 0. ಸೊ ದಟ್ ಇಸ್ ಮೀನಿಂಗ್ ಏನಪ್ಪಾ ಅಂದ್ರೆ x1 is equals to 0 and y1 is also 0. ಕ್ಲಿಯರಾ? ಅಂಡ್ ನೆಕ್ಸ್ಟ್ ಬಿ ಕೋಆರ್ಡಿನೇಟ್ಸ್. ಓಕೆ, ಸೊ ಬಿ ಕೋಆರ್ಡಿನೇಟ್ಸ್ ಎಷ್ಟಿದೆ ಸರ್? ಇಟ್ ಇಸ್ x2 and y2. ಸರ್ x2 y2 ಏನಕ್ಕೆ? ಬಿಕಾಸ್ ಮಾಸ್ 2. ಓಕೆ, ಸೊ ದಿಸ್ ಇಸ್ ಮಾಸ್ 2. ಓಕೆನಾ? ಎಸ್ ಸರ್. ಎಷ್ಟಿದೆ ಸರ್? ಅಲಾಂಗ್ ದ x axis half meter. ಓಕೆ, ಸೊ ದಟ್ ಇಸ್ half meter. Along x-axis that is half meter and the next one y-axis that is equals to 0. Y-axis allilla, therefore it is 0. Inatara baribodu sir, it is x2 that is equals to half meter and y2 that is equals to 0 meter. Okay na? Yes sir. And the next one ಏನಪ್ಪ ಅಂತ ಹೇಳಿದ್ರೆ sir b c. Okay, so c na find ಮಾಡಬೇಕಂದ್ರೆ okay, that is c. So it is x3 and y3. Okay, so x3 and y3. Okay, ಈ x3 ಮತ್ತೆ y3 ನ ಬರಬೇಕಾದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಕ್ಯಾನ್ಸಲ್ ಮಾಡ್ಕೋತೀವಿ. ಓಕೆನಾ? ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ಇಲ್ಲಿಗೆ ಸೊ ಇಲ್ಲಿ ನೋಡಬಹುದು ಪರ್ಪೆಂಡಿಕ್ಯುಲರ್ ಅಲ್ವಾ? ಸೊ ಪರ್ಪೆಂಡಿಕ್ಯುಲರ್ ಎಷ್ಟಾಯ್ತು ಸರ್? ಇಟ್ ಇಸ್ 1/4. ಓಕೆ, ಸೊ ದಿಸ್ ಇಸ್ 1/4 ಡಿಸ್ಟೆನ್ಸ್. ದಟ್ ಮೀನ್ಸ್ ಅಲ್ಲಿ x3 ಎಷ್ಟಾಯ್ತು ಇಲ್ಲಿ ಸರ್? ಇಟ್ ಇಸ್ 1/4. ಓಕೆ, ಸೊ 0.25 ಅಂತ ಬರೀಬಹುದು. 0.5 ಅಲ್ಲ, ಇದು ಹಾಫ್ ಡಿಸ್ಟೆನ್ಸ್ ಅನ್ನ 0.25 ಅಂತ ಬರೀಬಹುದು. ನಾನು ಡೈರೆಕ್ಟ್ ಆಗಿ 0.25 ನ ನಾನು 1/4 ಅಂತ ಬರ್ಕೊಂಡಿದ್ದೀನಿ. ಓಕೆನಾ? ಎಸ್ ಸರ್. ಸೊ ದಿಸ್ ಇಸ್ 1/4 ಅಂಡ್ ವಾಟ್ ಅಬೌಟ್ y3? ಸೊ ಡೋಂಟ್ ನೋ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡು. ಓಕೆನಾ? ಸೊ ಇಲ್ಲಂತೂ ನಮಗೆ x3 ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ 1/4 ಮೀಟರ್ ಅಂಡ್ y3 ನ ಕ್ಯಾಲ್ಕುಲೇಟ್ ಮಾಡು. ಓಕೆನಾ? ಸೊ y3 ನ ಕ್ಯಾಲ್ಕುಲೇಟ್ ಮಾಡು. ಓಕೆನಾ? ಸೊ y3 ನ ಕ್ಯಾಲ್ಕುಲೇಟ್ ಮಾಡ. ಲೆಟ್ಸ್ ಕನ್ಸಿಡರ್ ಈ ಪಾರ್ಟ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಈ ಪಾರ್ಟ್ ನ. ಇದು 60 ಡಿಗ್ರಿ ಆಗುತ್ತಾ? ಎಸ್ ಸರ್. ಯಾಕೆ? ಬಿಕಾಸ್ ಇದು ಈಕ್ವಲಾಟರಲ್ ಟ್ರಯಾಂಗಲ್ ಆಗಿರೋದು. ಇಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಬೇಕು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಲ್ರೆಡಿ ಬೇಸ್ ವ್ಯಾಲ್ಯೂ ಇದೆ. ದೇರ್ ಫಾರ್ ಪರ್ಪೆಂಡಿಕ್ಯುಲರ್ ಮತ್ತೆ ಬೇಸ್ ವ್ಯಾಲ್ಯೂ ಇದ್ರೆ ಏನನ್ನ ಫೈಂಡ್ ಮಾಡ್ತೀರಾ ಸರ್? ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡ್ತೀರಾ ಸರ್? ದಟ್ ಇಸ್ tan θ. ಓಕೆ, ಸೊ tan θ ನ ಯೂಸ್ ಮಾಡ್ತೀವಿ. ಓಕೆ, ಸೊ tan θ. ಓಕೆ, ಸೊ tan θ, ಸೊ ದಟ್ ಇಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್. ಸೊ tan 60. ಓಕೆ, ಸೊ ದಟ್ ಇಸ್ tan 60 ಡಿಗ್ರಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಎಷ್ಟಿದೆ ಅದನ್ನ ಫೈಂಡ್ ಮಾಡಬೇಕು, y3 ಅಂತ ಬರ್ಕೋತೀನಿ ಅಂಡ್ ಬೇಸ್ ಸೊ ದಟ್ ಇಸ್ 1/4. ಓಕೆ, tan 60 ಅಂದ್ರೆ ಎಷ್ಟಾಗುತ್ತೆ ಸರ್? √3 ಆಗುತ್ತೆ. ಓಕೆ, ಸೊ ದಟ್ ಇಸ್ √3. ಅದೇ tan 30 ಅಂದ್ರೆ 1/√3 ಆಗ್ತೈತೆ. ಓಕೆ, ಸೊ ಏನ್ ಬರಿಬಹುದು ಸರ್? ಇಟ್ ಇಸ್ y3 ಸೊ ಡಿವೈಡೆಡ್ ಬೈ 4. ಇದನ್ನ ಏನಂತ ಬರಿಬಹುದು? ಸಾರಿ, ಇದು 1/4 ನಾಟ್ 4. ಓಕೆ, ಸೊ ಏನಂತ ಬರಿಬಹುದು ಸರ್? ಇಟ್ ಇಸ್ 1/4. therefore ಸರ್ ಇಟ್ ಇಸ್ y3 ದಟ್ ಇಸ್ ಈಕ್ವಲ್ಸ್ ಟು √3 by 4 ಅಂತ ಬರಿಬಹುದು. ಓಕೆ, ಸೊ √3/4 ಅಂತ ಬರಿಬಹುದು. ಓಕೆ, ಡನ್ ಸರ್.
√3/4 ಅಂತ ಬರೀಬಹುದು. ಓಕೆ ಡನ್. ಇವಾಗ ನಿಮಗೆ ಇಲ್ಲಿ y3 ವ್ಯಾಲ್ಯೂ ಸಿಕ್ತು. ಎಷ್ಟು? √3/4. ಓಕೆ, ದಟ್ ಈಸ್ √3/4 ಮೀಟರ್. ಓಕೆ, ಸೊ √3/4 ಅಂತ ಕರಿತೀವಿ. ಓಕೆನಾ? ರೈಟ್ ಸರ್. ಇವಾಗ x1 x2 y2, ಓಕೆ, x1 x2 x3 y1 y2 y3 ಮೂರು ಸಿಕ್ಕಿದೆ. ಇವಾಗ ನಮಗೆ 3 ಮಾಸಸ್ ಇದೆ. ದೇರ್ ಫೋರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಫಾರ್ 3. ಓಕೆ, 3 ಪಾರ್ಟಿಕಲ್ಸ್ಗೆ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಏನಂತ ಬರ್ಕೊಂತೀವಿ ಸರ್? ಕೋಆರ್ಡಿನೇಟ್ ಆಫ್ ಎಕ್ಸ್ ಅಂಡ್ ವೈ ಎರಡೇ ಇರೋದಲ್ಲ, ಎಕ್ಸ್ ಅಂಡ್ ವೈ. ಓಕೆ, ಅದಕ್ಕೆ ಇಲ್ಲಿ ಫಸ್ಟ್ ಒನ್ ನ ಫಾರ್ಮುಲಾ ಬರ್ಕೋತೀವಿ ನೋಡಿ. ಸೊ ಫಸ್ಟ್ ಒನ್ ಜನರಲ್ ಆಗಿ ಏನ್ ಬರ್ಕೋತೀವಿ ಸರ್? ಇಟ್ ಇಸ್ ಆರ್ ಸಿ ಎಂ. ಸೊ ದಟ್ ಈಸ್ ಈಕ್ವಲ್ಸ್ ಟು m1 r1 ಸೊ ಪ್ಲಸ್ m2 r2 ಸೊ ಪ್ಲಸ್ m3 ಅಂಡ್ r3 ಸೊ ಆಲ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಅಥವಾ ನಾವೇನ್ ಬರೀತೀವಿ ಟೋಟಲ್ ಮಾಸ್ ನ? ಸರ್ ಇಟ್ ಇಸ್ m1 ಪ್ಲಸ್ m2 ಪ್ಲಸ್ m3 ಅಂತ ಬರೀತೀವಿ. ರೈಟಾ? ಸೊ ಟೋಟಲ್ ಎಮ್ ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ m1 ಸೊ m2 ಸೊ ಪ್ಲಸ್ m3 ಎಷ್ಟಾಗುತ್ತೆ ಸರ್? m ಇಸ್ ಈಕ್ವಲ್ಸ್ ಟು ಎಷ್ಟಿದೆ ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ ಸರ್? 100 150 200. ಓಕೆ, ಸೊ ದಟ್ ಈಸ್ 100 ಸೊ 150 ಸೊ ಪ್ಲಸ್ 200. ಓಕೆನಾ? ಎಷ್ಟಾಗುತ್ತೆ ಸರ್? ಇಟ್ ಇಸ್ 200 300 450. ಓಕೆ, ಸೊ ದಿಸ್ ಇಸ್ 450 ಗ್ರಾಮ್ಸ್. ಓಕೆ, ಸೊ 450 ಗ್ರಾಮ್ ಆಯ್ತು. ಓಕೆ, ಸೊ ಫಸ್ಟ್ ಎ ಪಾಯಿಂಟ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಎಕ್ಸ್. ಓಕೆ, ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲಾಂಗ್ ಎಕ್ಸ್ ಕೋಆರ್ಡಿನೇಟ್ ಸಿಸ್ಟಮ್ ಏನ್ ಬರೀತೀರಾ ಸರ್? ಇಟ್ ಇಸ್ m1 x1. ಓಕೆ, ನೆಕ್ಸ್ಟ್ ಒನ್ ಸೊ m2 x2 ಸೊ ಪ್ಲಸ್ m3 x3. ಓಕೆನಾ? ಎಸ್, ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ಸೊ ಟೋಟಲ್ ಮಾಸ್. ಓಕೆ, ಸೊ ಟೋಟಲ್ ಮಾಸ್ ನ ನೀವೇನಂತ ಬರೀಬಹುದು? ಟೋಟಲ್ ಮಾಸ್ ನ m1 ಪ್ಲಸ್ m2 ಪ್ಲಸ್ m3 ಇದೆಯಲ್ಲ, ಸೊ ಅದನ್ನೇನು ಬರೀತೀನಿ ಸುಮ್ಮನೆ ಕನ್ಫ್ಯೂಷನ್ ಅನ್ನಕ್ಕೆ. ಸೊ m1 ಪ್ಲಸ್ m2 ಪ್ಲಸ್ m3. ಓಕೆ ಸರ್, ಡನಾ? ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಸರ್ ಇಟ್ ಇಸ್ xcm ದಟ್ ಈಸ್ ಈಕ್ವಲ್ಸ್ ಟು 150. ಓಕೆ, ಇದೆಷ್ಟಿದೆ ಸರ್? ಇಟ್ ಇಸ್ 100. ಅಂಡ್ x1 ವ್ಯಾಲ್ಯೂ ಎಷ್ಟಿದೆ ಸರ್? x1 ವ್ಯಾಲ್ಯೂ ದಟ್ ಈಸ್ 0. ಓಕೆ, x1 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ ಸರ್, ಪ್ಲಸ್ m2 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 150. ಅಂಡ್ x2 ವ್ಯಾಲ್ಯೂ ಎಷ್ಟಿದೆ ನೋಡಿ? x2 ವ್ಯಾಲ್ಯೂ ದಟ್ ಇಸ್ ಹಾಫ್. ಓಕೆ, ಸೊ ದಿಸ್ ಇಸ್ ಹಾಫ್. ಹಾಫ್ ನ ಹಾಫ್ ಬರೆಯೋಣ. ಓಕೆ, ಸೊ 1/2 ಬರೆಯೋದಕ್ಕಿಂತ. ಓಕೆ, ನೆಕ್ಸ್ಟ್ ಒನ್ m3 ದಟ್ ಇಸ್ 200. ಓಕೆ, ಸೊ x3 ಎಷ್ಟಿದೆ ಸರ್? x3 ದಟ್ ಇಸ್ 1/4. ಓಕೆ, 1/4 ನ ನಾನು 0.25 ಅಂತ ಬರ್ಕೋತೀನಿ. ಓಕೆ, ಡನ್. ಸೊ ಆಲ್ ಡಿವೈಡೆಡ್ ಬೈ. ಓಕೆ, ಆಲ್ ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ ನಮಗೆ ಸರ್? ಇಟ್ ಇಸ್ 100. ಸರ್ ಇಟ್ ಇಸ್ ಪ್ಲಸ್ 150 ಸೊ ಪ್ಲಸ್ 200. ಓಕೆ ಸರ್, ಅಂಡ್ xcm. ಓಕೆ, ಸೊ xcm ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಪ್ಲಸ್ ಹಾಫ್ ಅಂದ್ರೆ ದಟ್ ಇಸ್ 75 ಪ್ಲಸ್ 1/4 ಅಂದ್ರೆ ದಟ್ ಇಸ್ 50 ಆಗುತ್ತಾ? 200/4 ಅಂದ್ರೆ 4 5 20. ಓಕೆ, 4 5 50 ಆಗುತ್ತೆ. ಓಕೆ, ಸೊ ದಟ್ ಇಸ್ 50. ಸೊ ಆಲ್ ಡಿವೈಡೆಡ್ ಬೈ 450. ಓಕೆ, ಸೊ ದಟ್ ಇಸ್ 450. ನಾವು xcm ಸೊ ದಟ್ ಈಸ್ ಈಕ್ವಲ್ಸ್ ಟು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ 150 ಇಂಟು 0.5 ಸೊ ಪ್ಲಸ್ 75 ಆಯ್ತಲ್ಲ? ಎಸ್ ಸರ್. 200 ಇಂಟು 0.25 ಎಷ್ಟಾಯ್ತು? 50. ಸೊ 50 ಪ್ಲಸ್ 75 ದಟ್ ಈಸ್ 125. ಓಕೆ, ಸೊ ದಟ್ ಈಸ್ 125 ಸೊ ಡಿವೈಡೆಡ್ ಬೈ 450. ಓಕೆ, ಸೊ 125 ಡಿವೈಡೆಡ್ ಬೈ 450. ಓಕೆ, 25ರಿಂದ ಡಿವೈಡ್ ಆಗುತ್ತಾ ನೋಡೋಣ. ಸೊ 450 ಡಿವೈಡೆಡ್ ಬೈ 25 ಎಷ್ಟು? 18. ಓಕೆ, ಸೊ 125 ಡಿವೈಡೆಡ್ ಬೈ 25 ಎಷ್ಟಾಗಿದೆ? 5. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ 5 ಡಿವೈಡೆಡ್ ಬೈ 18. ಓಕೆ, ಸೊ xcm so that is equals to 5/18 meters. Okay, so 5/18 meters. ರೈಟ್ ಸರ್, ಇಷ್ಟ ಆಯ್ತಾ? ಇದು xcm ಸಿಕ್ತು. ನಮಗೆ ycm ನ ಫೈಂಡ್ ಮಾಡೋಣ. ಸೊ ycm ಗೆ. ಓಕೆ, ಸೊ ycm ಗೆ. ಓಕೆ, ಸೊ ycm. ಸೊ ycm that is equals to m1 y1 so m2 so y2 so m3 so y3. ಓಕೆನಾ? ಎಸ್ ಸರ್. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ಡಿವೈಡೆಡ್ ಬೈ. ಸರ್ ಇಟ್ ಇಸ್ m1 ಪ್ಲಸ್ m2 ಸೊ ಪ್ಲಸ್ m3. ಓಕೆ, ಸೊ ycm ಸೊ ದಟ್ ಈಸ್ ಈಕ್ವಲ್ಸ್ ಟು m1 ಎಷ್ಟು ಸರ್? 100 ಅಂಡ್ y1 ಎಷ್ಟು? 0. ರೈಟಾ? ಸೊ y1 ಎಷ್ಟಿದೆ? 0 ಇದೆ. y1 is 0 and y2 that is also 0. Okay, so that is also 0. Okay, so y2 is also 0 and y3 matra √3/4 ಬಂದಿದೆ. Okay, so yes sir. And next to that is 150 into 0. So plus that is a 200 into, sir, it is a √3/4. Okay, yes sir. So all divided by,
ಸೊ all divided by, okay, so all divided by ಏನಾಗುತ್ತೆ ಸರ್, ಇಟ್ ಇಸ್ 100, ಸರ್ ಇಟ್ ಇಸ್ 150, so plus 200, okay. So then, so YCM that is equals to, okay, ಸರ್ 4 1 4 4 5 20, okay, so that is a 50 divided by root 50 divided by ಎಷ್ಟು root 3, so all divided by that is a 450, ಓಕೆನಾ? ಎಸ್ ಸರ್ 450 ಅಲ್ವಾ ಟೋಟಲ್ ಮಾಸ್? ಎಸ್ ಸರ್. ಅಂಡ್ ಇಲ್ಲಿ ನೋಡಿ, ಸೊ 0 0 ಗೆಟ್ ಕ್ಯಾನ್ಸಲ್, ಸೊ ಇದು ಎಷ್ಟಾಗುತ್ತೆ ಸರ್, ಇಟ್ ಇಸ್ ರೂಟ್ 3/9 ಆಗುತ್ತೆ, ಓಕೆ. 5 1 5 5 9 45, ಓಕೆನಾ? ಸೊ YCM, ಓಕೆ, ಸೊ YCM, ಸೊ ದಟ್ ಈಸ್ ಈಕ್ವಲ್ಸ್ ಟು, ಇದನ್ನ ಯಾವ ತರ ಬರೀಬಹುದು ಸರ್, 3 ಇದನ್ನ ಒಳಗಡೆ ತಗೊಂಡ್ರೆ ಎಷ್ಟಾಗುತ್ತೆ, 9 ಒಳಗಡೆ ಹೋದ್ರೆ ಎಷ್ಟಾಗುತ್ತೆ, 5 9 45 ಅಂದ್ರೆ 9 9 81, ಓಕೆ, ಸೊ 81 ಆಗುತ್ತೆ, ಓಕೆ. ಅಂಡ್ ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿದ್ರೆ 3 2 6, ಓಕೆ, ಸೊ 3 2 6 21 ಉಳಿತು, 3 7 21, ಓಕೆ, ಸೊ 27 ಆಗುತ್ತೆ. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ 27 ಯಾವ ತರ ಬರೀಬಹುದು, 9 3 27, ಓಕೆ, ಸೊ 9 3 27 ಮಾಡೋದು, ಓಕೆ, ಸೊ 9 3 27, ಈ 9 ಆಚೆ ತಗೊಂಡ್ರೆ ಎಷ್ಟಾಗುತ್ತೆ ಸರ್, 3. So therefore it is a 3 root 3 ಅಂತ ಆಗುತ್ತೆ, ಓಕೆ. ಸೊ YCM that is equals to, so 1 divided by 3 root 3, okay, so that is a 3 root 3 some meter, okay, right? Yes sir, done. ಇವಾಗ ನೋಡಿ, XCM, okay, so XCM and YCM ಎಷ್ಟಾಯ್ತು ಇವಾಗ, XCM is equals to 5 divided by 18, okay, so that is 5 divided by 18, and YCM is to, sir, it is 1 divided by, so 3 root 3. So this is a required solution, okay, so this is a required solution. Got my point? Okay na? Now let's move on to the next question. Find the center of mass triangular lamina. Already ನಾವು ಫೈಂಡ್ ಮಾಡಿದ್ವಲ್ಲ, ಸೊ ಟ್ರಯಾಂಗುಲರ್ ಲ್ಯಾಮಿನಾ ನಾವು ಆಲ್ರೆಡಿ ಫೈಂಡ್ ಮಾಡಿದ್ವಿ, ಓಕೆ. ಸೊ ನಿಮಗೆ ಡಯಾಗ್ರಾಮ್ ಹಾಕೊಡ್ತೀನಿ, ಯು ಫೈಂಡ್ ಇಟ್, ಓಕೆ. ಸರ್ ಎಲ್ಲಿ ಫೈಂಡ್ ಮಾಡಿದ್ವಿ ಸರ್ ಅಂತ ಹೇಳಿದ್ರೆ ನೀವು ತೋರಿಸ್ತೀನಿ ನೋಡಿ, ಓಕೆ. ಸೊ ಟ್ರಯಾಂಗುಲರ್ ಲ್ಯಾಮಿನಾ ಅದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ, ನಿಮ್ಗೆ ತೋರಿಸ್ತೀನಿ ಎಲ್ಲಿ ಮಾಡಿದೀವಿ ಅಂತ. ಟ್ರಯಾಂಗುಲರ್ ಲ್ಯಾಮಿನಾ, ಸೊ ಟ್ರಯಾಂಗುಲರ್ ಲ್ಯಾಮಿನಾ ಇಲ್ಲಿ. ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ವಿಲ್ ಗೆಟ್ ದ ಆನ್ಸರ್, ಓಕೆ. ಸೊ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ, ವಿಲ್ ಗೆಟ್ ದ ಆನ್ಸರ್, ಓಕೆ, ರೈಟ್ ಸರ್. ಅಂಡ್ next question, find the center of mass of uniform L-shaped lamina, a thin flat plate with the dimension as shown. The mass of the lamina is the 3 kg ಅಂತ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ, so that you can see it, okay. yes, ಇದು ಲ್ಯಾಮಿನಾ, ಓಕೆ. ಸೊ ಲ್ಯಾಮಿನಾ ಯಾವ ಶೇಪ್ ಅಲ್ಲಿ ಇದೆ, ಎಲ್ ಶೇಪ್ ಅಲ್ಲಿ ಇದೆ ನೋಡಬಹುದು. ಸೊ ದಿಸ್ ಇಸ್ ಎಲ್ ಶೇಪ್ ಅಲ್ಲಿ ಇದೆಯಲ್ಲ, ದಿಸ್ ಇಸ್ ಎಲ್ ಶೇಪ್, ಓಕೆ. ಸೊ ಎಲ್ ಶೇಪ್ ಅಲ್ಲಿ ಇದೆ, ಓಕೆ. ಅಂಡ್ ಮಾಸ್ ಎಷ್ಟಿದೆ, 3 kg ಇದೆ ಸರ್, ಓಕೆ. ಸೊ 3 kg ಇದೆ ಸರ್, ಓಕೆ, ಫೈನ್. ಸೊ 3 kg ಇದೆ. ಅಂಡ್ ಇದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ, ಸೊ ಈಚ್ ಒನ್ ವಿಲ್ ಗೆಟ್ ಅಟ್ 1 kg, ಅಂಡ್ ದಿಸ್ ಇಸ್ ಆಲ್ಸೋ 1 kg, ಅಂಡ್ ದಿಸ್ ಇಸ್ ಆಲ್ಸೋ 1 kg, ಓಕೆ ಸರ್. 3 ಪಾರ್ಟ್ಸ್ ಡಿವೈಡ್ ಆಯ್ತು, ಓಕೆ. ಸೊ ಲ್ಯಾಮಿನಾ ಡಿವೈಡ್ ಆಯ್ತು. ಫೈಂಡ್ ದ ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡಬೇಕು. ನೋಡಿ, ಫಸ್ಟ್ ಡಯಾಗ್ರಾಮ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ. ಸೊ ಫಸ್ಟ್ ಡಯಾಗ್ರಾಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಫಸ್ಟ್ ಒನ್ ಏನ್ ಬರುತ್ತೆ ನಿಮಗೆ ಡಿವೈಡ್ ಮಾಡಿ ತೋರಿಸ್ತೀನಿ. ದ ಫಸ್ಟ್ ಸೆಂಟರ್ ಆಫ್ ಮಾಸ್ಗೆ, ಓಕೆ. ಸೊ ಫಸ್ಟ್ ಸೆಂಟರ್ ಆಫ್ ಮಾಸ್ಗೆ ಏನ್ ಬರುತ್ತೆ, ಓಕೆ. ಇದು ಫಸ್ಟ್ ಒನ್, ಓಕೆ. ಸೊ ನೋಡಿ, ಎಕ್ಸ್ ಕೋಆರ್ಡಿನೇಟ್ ಮತ್ತೆ ವೈ ಕೋಆರ್ಡಿನೇಟ್, ಓಕೆ. ಸೊ ಫಾರ್ C1, ಓಕೆ. ಸೊ ಫಾರ್ C1, ಓಕೆ, ಸೊ ದಟ್ ಇಸ್ C1 ಸೈಡ್ ಇಸ್ x1 and y1, ಓಕೆ. ಸೊ ದಿಸ್ ಇಸ್ x1 y1 ಎಷ್ಟಾಗುತ್ತೆ ಇದು ಸರ್, x1 ಮತ್ತೆ y1 ಗೆ ಡಿವೈಡ್ ಮಾಡಿದ್ರೆ ಯಾವ ತರ ಸರ್, ದಿಸ್ ಇಸ್ x1 and this is y1 ಎಷ್ಟಾಗುತ್ತೆ ನೋಡಿ ಸರ್, x1 ಗೆ, ಓಕೆ. ಸೊ ದಿಸ್ ಇಸ್ x1 ಎಷ್ಟಾಗುತ್ತೆ ಸರ್, ಇಟ್ ಇಸ್ 2 ಅಂತಂದ್ರೆ ಸರ್, ಇಟ್ ಇಸ್ 1 and half ಅಂದ್ರೆ ದಟ್ ಇಸ್ 0.5, ಓಕೆ. ಸೊ ದಟ್ ಇಸ್ 0.5. ಇಲ್ಲೂ ಅಷ್ಟೇ ಸರ್, ಇಲ್ಲಿ D11 ಇದೆ, ಸೊ ದಿಸ್ ಇಸ್ 1 ಅಂದ್ರೆ ಇಲ್ಲಿ 2 and this is also 0.5, ಓಕೆ. ಸೊ therefore ಇಲ್ಲಿ ನಿಮಗೆ ಫಸ್ಟ್ ಏನ್ ಸಿಗುತ್ತೆ ಅಂತಂದ್ರೆ ಸರ್, ಇಟ್ ಇಸ್ 0.5, 0.5, ಓಕೆ. and x1 that is equals to 0.5 and y1 that is equals to 0.5. done, okay. and next one ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆ. ಸೊ ನೆಕ್ಸ್ಟ್ ಒನ್ ಏನಿದೆ, this one, okay. so this next one, and ಯಾವಾಗಲೂ ನಾವು ಮೆಜರ್ಮೆಂಟ್ ಎಲ್ಲಿಂದ ಮಾಡ್ತೀವಿ ಸರ್, ಆರಿಜಿನ್ ಇಂದ ಮೆಜರ್ ಮಾಡ್ತೀವಿ, ಓಕೆ. ಸೊ ಆರಿಜಿನ್ ಇಂದ ಆದ್ರೆ ವಾಟ್ ಇಸ್ ದ ಎಕ್ಸ್ ಕೋಆರ್ಡಿನೇಟ್, ಓಕೆ. ಸೊ ಎಕ್ಸ್ ಕೋಆರ್ಡಿನೇಟ್ ಎಷ್ಟಾಗುತ್ತೆ ನೋಡಿ, ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ನೋಡಿ. ಸೊ ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ಆಲ್ರೆಡಿ 1, ಓಕೆ. ಸೊ 0.5 1 ಇಲ್ಲಿ ಅಂದ್ರೆ ದಟ್ ಇಸ್ 1.5, ಓಕೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್, ಇಟ್ ಇಸ್ ರಿಮೈನ್ಸ್ ಸೇಮ್, ಸ್ಟಿಲ್ ರಿಮೈನ್ಸ್ ಸೇಮ್, ಎಷ್ಟು
ಸರ್ ಇಟ್ ಇಸ್ ಹಾಫ್ ಓನ್ಲಿ. ಓಕೆ, ಸೊ ಇಲ್ಲಿ C2 ಅಂತ ಬರ್ಕೋತೀವಿ. ಓಕೆ, ನಾವು C2. ಸೊ ದಟ್ ಇಸ್ X2 and Y2. ಓಕೆ, ವ್ಯಾಲ್ಯೂಸ್ ಎಷ್ಟಿದೆ ಸರ್? ಇಟ್ ಇಸ್ X2 ಅನ್ನೋದು ದಟ್ ಇಸ್ 1.5, Y2 ಅನ್ನೋದು ದಟ್ ಇಸ್ 0.5 ಆಸ್ ಇಟ್ ಇಸ್. ಓಕೆ ಸರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಸರ್? X2 is 1.5 and Y2 is 0.5. ಓಕೆ ಸರ್. ಅಂಡ್ ನೆಕ್ಸ್ಟ್ C3 ಗೆ ಹೋಗೋಣ. ಓಕೆನಾ? ಸೊ C3. ಓಕೆ, ಸೊ C3. ಓಕೆ, ಸೊ C3 ಗೆ ಹೋಗೋಣ ಸರ್. ದಟ್ ಇಸ್ X3 and Y3. ಓಕೆ, ಸೊ X3 and Y3 ಎಷ್ಟಾಗುತ್ತೆ ನೋಡಿ ಇದು ಲಾಸ್ಟ್ ಒನ್. ಓಕೆ, ಸೊ ಲಾಸ್ಟ್ ಒನ್. ಓಕೆ, ಸೊ ಲಾಸ್ಟ್ ಒನ್. ದಿಸ್ ಇಸ್ ದ ಲಾಸ್ಟ್ ಒನ್. ಓಕೆ, ಎಸ್. ಅಲ್ಲಿ ನೋಡಿ, ಸೊ ಎಕ್ಸ್ ಕೋಆರ್ಡಿನೇಟ್ ಅಂತಂದ್ರೆ ಇಲ್ಲಿಂದಲೇ. ಓಕೆ, ಎಕ್ಸ್ ಕೋಆರ್ಡಿನೇಟ್ ದಟ್ ಇಸ್ 0.5. ಓಕೆ, ಸೊ ದಟ್ ಇಸ್ 0.5. ಓಕೆ, ಅಂಡ್ ವೈ ಕೋಆರ್ಡಿನೇಟ್ ಎಷ್ಟಾಗುತ್ತೆ ಸರ್? ವೈ ಕೋಆರ್ಡಿನೇಟ್ ಸರ್ 0.5, 1.5. ಓಕೆ, ಸೊ ದಿಸ್ ಇಸ್ 1.5. ಓಕೆ, ಸೊ ದಿಸ್ ಇಸ್ 1.5. ಓಕೆ, ಸೊ ದಿಸ್ ಇಸ್ 1.5 ನೋಡಿ 1.5. ಸೊ X3 ಎಷ್ಟು ಸರ್? ಇಟ್ ಇಸ್ X3 ದಟ್ ಇಸ್ 0.5 ಅಂಡ್ Y3 ಎಷ್ಟಾಗುತ್ತೆ ಸರ್? ಇಟ್ ಇಸ್ 1.5. ಓಕೆ, ಡನ್. ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡಾಯ್ತು. ಇವಾಗ ವಿ ನೋ ದಟ್ XCM ನ YCM ನ ಯಾವ ತರ ಫೈಂಡ್ ಮಾಡ್ಬೇಕಂದ್ರೆ ಆಲ್ರೆಡಿ ಗೊತ್ತಿದೆ. ಅಂಡ್ ಮಾಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ 1 kg 1 kg 1 kg. ಸೊ ಇಲ್ಲಿ ನಾನ್ ಬರೆಯೋದೇನು ಗೊತ್ತಾ? ಸೊ M1 ಈಕ್ವಲ್ಸ್ ಟು M2, ಸೊ ದಟ್ ಈಸ್ ಈಕ್ವಲ್ಸ್ ಟು M3, ದಟ್ ಈಸ್ ಈಕ್ವಲ್ಸ್ ಟು 1 kg. ಸೊ ಬಟ್ ಟೋಟಲ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಮಾಸ್ ಆಫ್ ದ ಲ್ಯಾಮಿನಾ ಸರ್ M1 ಪ್ಲಸ್ M2 ಪ್ಲಸ್ M3, ಸೊ ದಟ್ ಈಸ್ ಈಕ್ವಲ್ಸ್ ಟು 3 kg. ಮ್ಯಾಚ್ ಆಗ್ತಿದೆನಾ? ಎಸ್ ಸರ್. ಇವಾಗ XCM ನ ಫೈಂಡ್ ಮಾಡೋಣ. XCM. ಓಕೆ, ಸೊ XCM. ಓಕೆ, ಸೊ XCM that is equals to sir M1 X1, sir M2 X2, sir M3 X3. Okay, so all divided by, okay, so all divided by, so this is M1, so M2 plus M3. Substituting the values. Okay, so XCM that is equals to 1 into, okay, so 1 into ideshtiದೆ X1 value that is 0.5. Okay, so that is 0.5. The plus, so 1 into X2 ಎಷ್ಟಿದೆ? X2 sir it is 1.5. Okay, so this is 1.5. The plus again 1 into X3 value. Okay, so X3 value ಎಷ್ಟಿದೆ sir? X3 value again 0.5. Okay, so that is X3 value that is 0.5. Okay, so all divided by, okay, so all divided by 3. Okay, so 3 kg. So XCM that is equals to, this is 0.5, so plus 1.5, so plus it is also 0.5, so all divided by 3. Okay, so XCM, so that is equals to ಎಷ್ಟಾಯ್ತು? 0.5, 0.51, 2.5. Okay, so this is 2.5 divided by 3. And ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ 5/2 ಅಂತ ಬರೀಬಹುದು. Okay, so 5/2 into 3. And finally XCM that is equals to 5 divided by 6. Okay, so 5 divided by 6. Okay, so this is XCM. And let's move on to the next part. So next part ಏನಪ್ಪ ಅಂತ ಹೇಳಿದ್ರೆ, okay, so next part ಏನಿಲ್ಲ sir, it is YCM ನ ಫೈಂಡ್ ಮಾಡೋದು. Okay, so YCM, so YCM that is equals to M1 Y1, so it is a M2 Y2 and M3 and Y3. Okay, yes sir. Okay, next ನೋಡಿ. So M1 plus M2, so plus M3. So done? Yes sir. And further simplification ಮಾಡಿದ್ರೆ YCM that is equals to 1 into, okay, so 1 into Y1 is, Y1 value ಎಷ್ಟಿದೆ sir? It is 0.5. Okay, sir it is 0.5 sir. Okay, plus 1 into Y2 value. Okay, so Y2 value ಎಷ್ಟಿದೆ ಇವಾಗ sir? Y2 value 0.5 ಅದು. Okay, so this is also 0.5 and plus M3 that is 0.1 into 1.5 ಆಗುತ್ತೆ. Okay, so this is 1.5 ಅಲ್ವಾ? ಲಾಸ್ಟ್ ಒನ್ 1.5. yes sir. And all divided by, okay, so that is all divided by, so 3 ಆಗುತ್ತೆ. Okay, so YCM, so that is equals to 0.5 sir, 0.5 the plus 1.5. okay, ಎಷ್ಟಾಗುತ್ತೆ ಇಲ್ಲಿ sir? It is 3. okay, yes sir. YCM that is equals to, that is the 2.5 divided by 3. okay, so that is a 2.5 sir divided by 3. ಇದನ್ನ ಯಾವ ತರ ಬರೀಬಹುದು sir? It is a 5 divided by 2 into 3 ಅಂತ ಬರೀಬಹುದು. okay, and YCM, so that is equals to 5 divided by 6. okay ಅಂತ ಬರೀಬಹುದು. and ಎರಡಕ್ಕೂ ಸಹಿತ ಸೇಮ್ ಆಗಿದೆ. okay, okay, so ಇವಾಗ ಕೋಆರ್ಡಿನೇಟ್ಸ್ ಬರೆದ್ರೆ, okay, so XCM YCM, so that is equals to, so 5/6
ಕಾಮ 5/6 ಅಂತ ಬರ್ಕೊಳ್ಬಹುದು. ಓಕೆನಾ? ಸೊ ದೀಸ್ ಆರ್ ದ ಕೋಆರ್ಡಿನೇಟ್ಸ್. ಅದನ್ನ ತಾನೇ ಕೇಳಿರೋದು. ಫೈಂಡ್ ದ ಸೆಂಟರ್ ಆಫ್ ಮಾಸ್ ಆಫ್ ಯೂನಿಫಾರ್ಮ್ ಎಲ್ ಶೇಪ್ಡ್ 5.6, 5/6, 5/6 ಎರಡು ಸಹಿತ ಸೇಮ್ ಇದೆ. ಓಕೆನಾ? ರೈಟ್ ಸರ್. ಅಂಡ್ ದ ನೆಕ್ಸ್ಟ್ ಒನ್, find the scalar and vector products of two vectors. A vector that is equals 3 I cap minus 4 j cap plus 5 k cap and B minus 2 I cap plus j cap plus 3 k cap ಅಂತಿದೆ. ಇಲ್ಲಿ ಅವರು ಎರಡು ಕೇಳಿದಾರೆ. ಏನೇನು? ಒಂದು ಸ್ಕೇಲಾರ್ ಪ್ರಾಡಕ್ಟ್ ಕೇಳಿದಾರೆ, ಇನ್ನೊಂದು ವೆಕ್ಟರ್ ಪ್ರಾಡಕ್ಟ್ ಕೇಳಿದಾರೆ. ಇದರ ಪ್ರಕಾರ ಫಸ್ಟ್ ನಾನು ಸ್ಕೇಲಾರ್ ಪ್ರಾಡಕ್ಟ್ ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ? ಸ್ಕೇಲಾರ್ ಪ್ರಾಡಕ್ಟ್. ಓಕೆ, ಸೊ ಸ್ಕೇಲಾರ್ ಪ್ರಾಡಕ್ಟ್. ಓಕೆ, ಸೊ ಸ್ಕೇಲಾರ್ ಪ್ರಾಡಕ್ಟ್ ಯಾವ ತರ ಫೈಂಡ್ ಮಾಡ್ತೀರಾ ನೋಡಿ. ಸ್ಕೇಲಾರ್ ಪ್ರಾಡಕ್ಟ್ ಏನು ಮಾಡಬಹುದು ಸರ್? ಇಟ್ ಇಸ್ ದ ಎ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ವೆಕ್ಟರ್ ಕ್ವಾಂಟಿಟೀಸ್. ಓಕೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಏನ್ ಬರ್ತೀರಾ ಸರ್? ಇಟ್ ಇಸ್ ದ 3 I ಕ್ಯಾಪ್ ಸ ಪ್ಲಸ್, ಅರೆ ಮೈನಸ್ ಅಲ್ವಾ, ಸ ಮೈನಸ್ 4 ಸ ಜೆ ಕ್ಯಾಪ್, so A vector, so dot B vector, so that is equals to 3 I cap, so minus 4 J cap, so plus 5 K cap, okay, and into, so minus 2 I cap, so plus J cap, so plus 3 K cap ಇದೆ. ಓಕೆ, ಇದು ಡಾಟ್ ಪ್ರಾಡಕ್ಟ್ ಇದು. ಓಕೆ, ಡಾಟ್ ಪ್ರಾಡಕ್ಟ್ ರೂಲ್ ಪ್ರಕಾರ. ಸೊ ಎ ಡಾಟ್ ಬಿ ಏನಾಗುತ್ತೆ ಇವಾಗ ಸರ್? ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿ. 3 into 2 where that is minus 2 ಅಂದ್ರೆ minus 6. I cap dot I cap that is 1 ಆಗುತ್ತೆ. And minus of plus that is minus 4 into 1 that is a 4. J cap dot J cap that is also 1. So plus into plus that is the plus 5 into 3 that is ಎಷ್ಟಾಗುತ್ತೆ? ಇದು ಮೂರಲ 15. Okay, so that is a 15. K dot K cap dot K cap that is 1. Okay, ಸರ್ ಎಷ್ಟಾಗುತ್ತೆ ಸರ್? it is a minus 6 minus 4 plus 15. ಎಷ್ಟಾಗುತ್ತೆ? ಎ ಡಾಟ್ ಬಿ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಪ್ಲಸ್ 5 ಯೂನಿಟ್. ಓಕೆ, ಸೊ ಪ್ಲಸ್ 5 ಯೂನಿಟ್ಸ್. ಓಕೆ, ಸೊ ದಟ್ ಈಸ್ ದ ಪ್ಲಸ್ 5 ಯೂನಿಟ್ಸ್. ಓಕೆ, ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಕ್ಲಿಯರ್ ಅಲ್ವಾ? ಅಂಡ್ ಇವಾಗ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಓಕೆ, ಸೊ ದಟ್ ಈಸ್ ದ ವೆಕ್ಟರ್ ಪ್ರಾಡಕ್ಟ್. ಓಕೆ, ಇವಾಗ ಏನಿದ್ರು ವೆಕ್ಟರ್ ಪ್ರಾಡಕ್ಟ್ ಏನದು? ಸೊ ವೆಕ್ಟರ್ ಪ್ರಾಡಕ್ಟ್. ಸೊ ವೆಕ್ಟರ್ ಪ್ರಾಡಕ್ಟ್. ಓಕೆ, ಸೊ ದಟ್ ಈಸ್ ದ ವೆಕ್ಟರ್ ಪ್ರಾಡಕ್ಟ್. ಓಕೆ, ಎಸ್ ಸರ್. ಸೊ ವೆಕ್ಟರ್ ಪ್ರಾಡಕ್ಟ್ ನೋಡೋಣ. ಸರ್ ಏನಿದೆ ಸರ್? ಇಟ್ ಇಸ್ ದ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಎ ಕ್ರಾಸ್ ಬಿ. ಓಕೆ, ಸೊ ಎ ಕ್ರಾಸ್ ಬಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಎ ಕ್ರಾಸ್ ಬಿ ದಟ್ ಈಸ್ ಈಕ್ವಲ್ಸ್ ಟು, ಸೊ ದಿಸ್ ಇಸ್ ಐ ಕ್ಯಾಪ್, ಸೊ ಜೆ ಕ್ಯಾಪ್ ಅಂಡ್ ದಿಸ್ ಇಸ್ ದ ಕೆ ಕ್ಯಾಪ್. ಓಕೆ, ಅಂಡ್ ಎಷ್ಟಾಗಿದೆ ಇಲ್ಲಿ? ಐ ಕ್ಯಾಪ್ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ದಟ್ ಇಸ್ 3, ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ minus 4 ಅಂಡ್ ಕೆ ಕ್ಯಾಪ್ ದು ಸರ್ ಇಟ್ ಇಸ್ ದ 5. ಅಂಡ್ ಬಿ ಸರ್ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ದಟ್ ಇಸ್ minus 2 ಅಂಡ್ ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ ದಟ್ ಇಸ್ 1, ಕೋಫಿಷಿಯಂಟ್ ಆಫ್ K cap that is the 3. Okay, and next simplification ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಐ ಕ್ಯಾಪ್. ಓಕೆ, ಸೊ ಐ ಕ್ಯಾಪ್ ಅಂದ್ರೆ ಫಸ್ಟ್ ಇವೆರಡು ಬಿಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಈ ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 4 3 12 ವಿತ್ ನೆಗೆಟಿವ್ ಸೈನ್. ಓಕೆ, 4 3 12 ವಿತ್ ನೆಗೆಟಿವ್ ಸೈನ್. ಓಕೆ, ಸೊ ಮೈನಸ್ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 into 5 ಎಷ್ಟಾಗುತ್ತೆ? 5 1s 5. ಓಕೆ, ಅಂಡ್ ಮೈನಸ್ ಜೆ ಕ್ಯಾಪ್. ಓಕೆ, ಸೊ ಈ ಮ್ಯಾಥ್ಸ್ ಅಲ್ಲಿ ಡಿಟರ್ಮಿನೆಂಟ್ಸ್ ಮಾಡಿರ್ತೀರಲ್ಲ, ಸೊ ಡಿಟರ್ಮಿನೆಂಟ್ಸ್ ಮಾಡಿದ್ರೆ ಸೇಮ್ ಮೆಥಡ್ ನ ಇಲ್ಲಿ ಫಾಲೋ ಮಾಡಬೇಕು. ಓಕೆ, ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ 3 into 3 ಎಷ್ಟಾಗುತ್ತೆ ಸರ್? 9 ಮೈನಸ್ ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ 2 into 5 ವಿತ್ ನೆಗೆಟಿವ್ ಸೈನ್. ಓಕೆ, ಸೊ ಎಷ್ಟಾಗುತ್ತೆ? ಮೈನಸ್ ಪ್ಲಸ್ ಆಗುತ್ತೆ. 2 5 10. ಓಕೆ, ಸೊ ದಟ್ ಇಸ್ 10. ಓಕೆ ಸರ್, ಪ್ಲಸ್ ಕೆ ಕ್ಯಾಪ್. ಓಕೆ ಸರ್, ಪ್ಲಸ್ ಕೆ ಕ್ಯಾಪ್ ಏನಾಗುತ್ತೆ ಸರ್? ಪ್ಲಸ್ ಕೆ ಕ್ಯಾಪ್ ಫೈನಲ್ ಆಗಿ ಹೇಳೋದಾದ್ರೆ ಫಸ್ಟ್ ಅಂಡ್ ಲಾಸ್ಟ್ ಕಾಲಮ್ ಬಿಡ್ವಿ. 3 ಅಂದ್ರೆ 3 ಮೈನಸ್ ಅಂಡ್ ಮೈನಸ್ ಆಗುತ್ತೆ. ಓಕೆ, ಸೊ ಮೈನಸ್ ಅಂಡ್ ಮೈನಸ್ ಪ್ಲಸ್ ಆಗುತ್ತೆ. ಅಂಡ್ ಇಲ್ಲಿ ಮೈನಸ್ ಆಲ್ರೆಡಿ ಮಾಡಬೇಕು. 2 4 8. ಓಕೆ, ಸೊ ದಿಸ್ ಇಸ್ 8. ಎಷ್ಟಾಗುತ್ತೆ ಇವಾಗ ಸರ್? ಇಟ್ ಇಸ್ ದ ಎ ಕ್ರಾಸ್ ಬಿ. ಓಕೆ, ಸೊ ಎ ಕ್ರಾಸ್ ಬಿ ದಟ್ ಈಸ್ ಈಕ್ವಲ್ಸ್ ಟು minus 17 ಆಗುತ್ತೆ. ಸೊ ದಿಸ್ ಇಸ್ minus 17 ಐ ಕ್ಯಾಪ್. ಓಕೆ, minus 17 ಐ ಕ್ಯಾಪ್. ನೆಕ್ಸ್ಟ್ ಒನ್ minus 19 ಜೆ ಕ್ಯಾಪ್. ಓಕೆ, ಸೊ minus 19 ಜೆ ಕ್ಯಾಪ್ ಅಂಡ್ minus 5 ಕೆ ಕ್ಯಾಪ್. ಓಕೆ, ಸೊ minus 5 ಕೆ ಕ್ಯಾಪ್. ರೈಟ್, ಅಷ್ಟೇ ಕೇಳಿರ್ತಾನೆ. ಫೈಂಡ್ ದ ಸ್ಕೇಲಾರ್ ಪ್ರಾಡಕ್ಟ್ಸ್. ಓಕೆ, ಸ್ಕೇಲಾರ್ ಪ್ರಾಡಕ್ಟ್ಸ್ ಅಂಡ್ ವೆಕ್ಟರ್ ಪ್ರಾಡಕ್ಟ್ಸ್ ನ ಕೇಳಿದ್ದಾರೆ ಅಂಡ್ ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ 5 ಯೂನಿಟ್ಸ್, ಇಲ್ಲಿ minus 17 ಐ ಕ್ಯಾಪ್ minus 19 ಜೆ ಕ್ಯಾಪ್ minus 5 ಕೆ ಕ್ಯಾಪ್ ಅಂತ ಮಾಡಿದ್ವಿ. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ನೋಡೋಣ. ಫೈಂಡ್ ದ ಟಾರ್ಕ್ ಆಫ್ ಎ ಫೋರ್ಸ್ 7 I cap plus 3 J cap minus 5 K cap about the origin
ದ ಫೋರ್ಸ್ ಆಕ್ಟ್ಸ್ ಆನ್ ಅ ಪಾರ್ಟಿಕಲ್ ಹೂಸ್ ಪೊಸಿಷನ್ ವೆಕ್ಟರ್ ಇಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಇದೆ. ಸೊ ಇದು ನಮಗೆ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನ್ ಮಾಡ್ತೀರಾ ಸರ್? ಟಾರ್ಕ್ ವಿ ನೋ ದಟ್ ಸೈಡ್ ಇಸ್ ದ ಪೊಸಿಷನ್ ವೆಕ್ಟರ್ ಇಂಟು ಫೋರ್ಸ್, ರೈಟ್? ಎಸ್ ಸರ್. ಇದನ್ನ ಯಾವ ತರ ಬರೀತೀರಾ? ಅಂದ್ರೆ ಈ ತರ ಬರೀತೀರಾ ನೋಡಿ. Okay, yes sir. So this is I cap, so J cap and this is the K cap. Okay. And ಇವಾಗ ಪೊಸಿಷನ್ ವೆಕ್ಟರ್, ಫಸ್ಟ್ ಪೊಸಿಷನ್ ವೆಕ್ಟರ್ ಬರ್ಕೊಳ್ಳಿ. ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಎಷ್ಟಿದೆ ಸರ್? 1. ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ -1. ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ 1. ಓಕೆ. ಅಂಡ್ ಫೋರ್ಸ್ ಎಷ್ಟಿದೆ? ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ದಟ್ ಇಸ್ 7. ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ ದಟ್ ಇಸ್ 3. ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ದಟ್ ಇಸ್ -5. ಓಕೆ. And the next one, that is I cap, so bracket off. Okay, so first row, first column ne bidi. Minus of minus plus, 5 ondile 5. Okay. So minus 3 ondile 3. Okay, done. And minus J cap. Okay, so minus J cap. First row and second column bidi. First row, second column bitre 5 ondile 5 with a negative sign. So minus 7 ondile 7. Okay. And plus K cap. Okay, so plus K cap madidre estagutte? First row and the last column ne bidi. 1 3 3. ಓಕೆ, ಸೊ 1 3 3 ಅಂಡ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ 7. ಓಕೆ ಸರ್, ಇಲ್ಲಿ ಎಷ್ಟಾಗುತ್ತೆ ನಮಗೆ? ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಿಸ್ ಇಸ್ ದ 2 ಐ ಕ್ಯಾಪ್ ಅಂಡ್ ಇಲ್ಲಿ ಎಷ್ಟಾಗುತ್ತೆ? -12 ಜೆ ಕ್ಯಾಪ್. ಓಕೆ, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಸೊ 12 ಜೆ ಕ್ಯಾಪ್ ಅಷ್ಟೇ ಅಲ್ವಾ? 5 + 5 ದಟ್ ಇಸ್ 10, 10 + 2 ದಟ್ ಇಸ್ 12. ಓಕೆ, ಪ್ಲಸ್ ಕೆ ಎಷ್ಟಾಗುತ್ತೆ ಸರ್? ದಟ್ ಇಸ್ ದ 10 ಕೆ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ದ ಟಾರ್ಕ್. ಓಕೆ, ಸೊ ದಿಸ್ ಇಸ್ ದ ಟಾರ್ಕ್. ಓಕೆ, ಅಷ್ಟೇ ತಾನೇ ಕೇಳಿರೋದು? ಫೈಂಡ್ ದ ಟಾರ್ಕ್ ಆಫ್ ದ ಫೋರ್ಸ್ ಇಷ್ಟು ಬರೆದ್ರೆ ಸಾಕು. ಮ್ಯಾಗ್ನಿಟ್ಯೂಡ್ ಅಂದ್ರೆ ಅಂಡರ್ ಸ್ಕ್ವೇರ್ ರೂಟ್ ಮಾಡಿ ಗೆಟ್ ದ ಆನ್ಸರ್ ಅಷ್ಟೇ. ಓಕೆ, ಅಂಡರ್ ಸ್ಕ್ವೇರ್ ರೂಟ್ ಮಾಡಿ ಗೆಟ್ ದ ಆನ್ಸರ್. ಅವ್ರು ಅದಕ್ಕೆ ಹೇಳಿಲ್ಲ. ಓಕೆ, ನೆಕ್ಸ್ಟ್ ಒನ್, ಶೋ ದಟ್ ದ ಆಂಗ್ಯುಲರ್ ಮೊಮೆಂಟಮ್ ಅಬೌಟ್ ಎನಿ ಪಾಯಿಂಟ್ ಆಫ್ ಅ ಸಿಂಗಲ್ ಪಾರ್ಟಿಕಲ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಮೋಷನ್. ದಟ್ ಇಸ್ ಟ್ರೂ. ಅದೇನಂತಂದ್ರೆ ಸಿಂಪಲ್ ಆಗಿ ನೋಡಿ, ದ ಆಂಗ್ಯುಲರ್ ಮೊಮೆಂಟಮ್ ಇಟ್ ಇಸ್ ಗಿವೆನ್ ಬೈ, okay, so angular momentum it is given by r cross mv. ಅಂದ್ರೆ this is the ಯಾವ ತರ ಬರೀತೀವಿ ಸರ್? ಇಟ್ ಇಸ್ r cross p ಅಂತ ಬರೀತೀವಲ್ಲ, ಸೊ ಸೇಮ್ ವೇ. ಓಕೆ, p ಅಂದ್ರೆ mv. ಓಕೆ, ಸೊ ದಿಸ್ ಇಸ್ r vector and this is also v vector. ಓಕೆ, its magnitude is mvr sin theta where theta is the angle between r and v as shown in the figure. Okay, so this is theta. Okay na, right sir? Figure 6.19. Although the particle changes position with respect to time, the line of direction of v remains same. Hence OM. Okay, so ಇಲ್ಲಿ OM ಆರ್ ಸೈನ್ ಥೀಟಾ ಇಸ್ ದ ಕಾನ್ಸ್ಟೆಂಟ್ ಅಂತ ಬರಿತೀವಿ. ಓಕೆ, ಸೊ ದಿಸ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ರೈಟಾ? ಓಕೆ, ನೆಕ್ಸ್ಟ್ ಒನ್, ಇದನ್ನು ನೀವು ಆನ್ಸರ್ ಮಾಡಿ. ಓಕೆ, ಸೊ ಟಾರ್ಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಸೊ ಟಾರ್ಕ್, ಟೋಟಲ್ ಟಾರ್ಕ್. ಓಕೆ, ಸೊ ಟೋಟಲ್ ಕಪ್ಪಲ್ ಏನ್ ಬರೀತೀರಾ? ಸೊ ಟೋಟಲ್ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು τ1 ಸೊ ಪ್ಲಸ್ τ1. ಓಕೆ, ಅಂಡ್ ದ ನೆಕ್ಸ್ಟ್, ಅರೆ τ1 ಪ್ಲಸ್ τ2 ಅಲ್ಲ. ಅಂಡ್ ವಿ ನೋ ದಟ್ ಟಾರ್ಕ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಎಫ್. ಓಕೆ, ಸೊ ಆರ್ ಇಂಟು ಎಫ್. ಓಕೆ, ಸೊ ದಿಸ್ ಇಸ್ r vector cross f vector. Okay, yes sir. And ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸರ್ ಟೋಟಲ್ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಟಾರ್ಕ್ 1 ಏನಾಗಿದೆ ಇಲ್ಲಿ? ಟಾರ್ಕ್ 1 ಫಸ್ಟ್ 1 ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಟಾರ್ಕ್ 1 ದಿಸ್ ಇಸ್ ನೆಗೆಟಿವ್ ಎಫ್ ಇದೆ. ಓಕೆ, ಸೊ ದಿಸ್ ಇಸ್ r1 ವೆಕ್ಟರ್ ದ ಕ್ರಾಸ್ ಮೈನಸ್ ಎಫ್ ವೆಕ್ಟರ್. ಓಕೆ, ಎಸ್ ಸರ್. ಸೊ ಪ್ಲಸ್ ಸರ್ ಇಟ್ ಇಸ್ r2 ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್. ಓಕೆ, ಡನ್. ಎಸ್ ಸರ್. ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಕಾಮನ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಮೈನಸ್ r1. Okay, so plus, okay, so plus r2 into cross f. Okay, so f vector. Next one, the torque that is equals to so r2 minus r1, so cross f vector. Okay, yes sir. So torque r2 minus r1 ಅಂದ್ರೆ ಎಷ್ಟಾಗುತ್ತೆ ಸರ್? ಇದು r1, this is r2, so this is r2 so minus r1 vector. Okay, so ಇದೇನಾಗುತ್ತೆ ಟೋಟಲ್ AB. Okay, so that is AB. So ಇದನ್ನ ನಾನು R ಅಂತ ಬರ್ಕೋಬಹುದು. Okay, so this is R ಅಂತ ಬರ್ಕೋಬಹುದು. Okay, so that is AB ಅಂತ ಬರಿಬಹುದು. Okay, so that is AB. Okay, so AB vector into F. And ಅದನ್ನೇ ನಾವು ಈ ತರನೂ ಬರಿಬಹುದು. That is R vector cross F vector ಅಂತ. Okay, so this is a required solution. Clearly, this is independent of the origin, the point about which we took the moments of forces ಅಂತ ಹೇಳ್ಬೋದು. Okay ನಾ, right sir? And next one, the angular speed of a motor wheel is increased from 1200 rpm to 3120 rpm in a 16 second. ಅಂದ್ರೆ ಇಲ್ಲಿ rpm ಅಂತ ಕೊಟ್ಟಿದ್ರಲ್ಲ, ಸೊ ದಿಸ್ ಇಸ್ ಒಮೆಗಾ.
Okay, so this is omega naught and this is omega. Okay, na? Yes, sir. And this is the time. Okay. What is the angular acceleration? Assuming acceleration to be uniform. Angular acceleration uniform ಅಂತ ಹೇಳ್ತಾ ಇದ್ದಾರೆ. ಇದರ ಪ್ರಕಾರ ಓಕೆ, ಸೊ ಇದರ ಪ್ರಕಾರ ಫಸ್ಟ್ ಒನ್ ಫೈಂಡ್ ಮಾಡೋದು ಹೇಗೆ? ಆಲ್ರೆಡಿ ನಮಗೆ ವ್ಯಾಲ್ಯೂ ಗೊತ್ತಿದೆ. ಸೊ angular acceleration that is equals to omega minus omega naught, final velocity minus initial velocity that divided by t. Okay, so omega ಏನು? ಸರ್ omega that is equals to 2 pi f. Okay. ಇಲ್ಲಿ ನಮಗೆ ಕೊಟ್ಟಿರೋದು ಏನು ಗೊತ್ತಾ? The RPM is nothing but f ಅಂತ. Okay. So RPM is nothing but f. And this is the f naught and this is the f. Okay na? Yes sir. 2 pi f. So ಇದರ ಪ್ರಕಾರ ನಾವು ಬರೆಯೋದಾದ್ರೆ, sir it is a 2 pi into that is a 1200. Okay. So that is f naught. Okay. So first ಬರ್ಕೊಳ್ಳೋದು. So divided by RPM ಇದೆ. Okay. So rotation per minute ಅಥವಾ revolution per minute ಇದೆ. Minute. Okay. Revolution per minute ಅಥವಾ rotation per minute. Minute ಅನ್ನೋದು it is not a SI unit. That is a another unit. SI unit ಕನ್ವರ್ಟ್ ಮಾಡ್ಕೋಬೇಕು. 1 minute ಗೆ ಎಷ್ಟು ಸೆಕೆಂಡ್ಸ್ ಅಪ್ಪ? 60. Therefore 60. So 1010 get cancel. 6 and 6, 6 12. Okay, so 20 into 2 ಎಷ್ಟಾಗುತ್ತೆ? 40. Okay, so omega that is equals to so 40 pi radians ಆಗುತ್ತೆ. Okay, so 40 pi radians per second ಆಗುತ್ತೆ. Okay, so radians per second. Okay, omega theta, yes, radians per second. Okay, in the same way, okay, so in the same way, what about omega? Sir, it is a 2 pi f. Okay, and this is 2 pi into 3120 divided by 60. So 1 get cancel. And ಎಷ್ಟಾಗುತ್ತೆ? Sir, it is the 2 pi into 6 ಇದೆಯಲ್ಲ, 6 5 30 and 6 12. Okay, so this is 50. 6 2 12 ಅಲ್ವಾ? 2. Okay, so 52 into 2 ಎಷ್ಟಾಗುತ್ತೆ? 104. Okay, sir, it is the 104 pi. So this is radians per second. Okay, so radians per second ಆಗುತ್ತೆ. Okay, so this is radians per second. Okay, and now acceleration find ಮಾಡಿ. Okay, na? So acceleration. Okay, so that is acceleration. Angular acceleration that is the already ನಮಗೆ ಗೊತ್ತಿರೋ ಪ್ರಕಾರ mu minus mu naught. ಎಷ್ಟಿದೆ ಅದು? Sir, it is 104. So 5 and the next one ಯಾವುದು? 40. So 40 pi. So divided by time ಎಷ್ಟಿದೆ? 16. And alpha that is equals to, okay, so alpha that is equals to ಎಷ್ಟಾಗುತ್ತೆ ನೋಡುವ? 104. Okay, so 104 minus 40 ಎಷ್ಟಾಯ್ತು? 64. Okay, so that is the 64 pi, so divided by 16 divided by 16 ಎಷ್ಟಾಯ್ತು? 4 pi. Okay, so alpha that is equals to 4 pi, so radians per second. Okay, so radians per second. Okay, so radians per second ಆಗುತ್ತೆ. Okay, so this is radians per second. Okay, ನಮಗೆ acceleration ಸಿಕ್ತು. How many revolution does the engine make so during this time? Okay, revolution ಅಂತಂದ್ರೆ how many times? Okay, so how many times it will rotate ಅಂತ, ಎಷ್ಟು ಟೈಮ್ rotate ಆಗುತ್ತೆ. ಅದರ ಪ್ರಕಾರ second one, number of revolution. Okay, so number of revolution. Okay, so number of revolutions. Okay, so ನಾನು n ಅಂತ ಬರ್ಕೋತೀನಿ. ಸೊ ಒಂದು ಸರ್ಕಲ್ ಅಲ್ಲಿ ಎಷ್ಟು ಆಂಗಲ್ಸ್ ಇರುತ್ತೆ? ಸರ್ ಥೀಟಾ. ಸೊ ದಟ್ ಇಸ್ ಆಂಗಲ್ ಥೀಟಾ. ಅಂಡ್ ಈ ಸರ್ಕಲ್ ಅಂದ್ರೆ ವಾಟ್ ಇಸ್ ದ ವ್ಯಾಲ್ಯೂ? ಸರ್ 360 ಡಿಗ್ರಿ. therefore it is 2 pi. ಓಕೆ, ಅಂಡ್ ಇವಾಗ ಥೀಟಾ ಫೈಂಡ್ ಮಾಡಬೇಕು. ಓಕೆ, ಸರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಸರ್ ನಿಮಗೆ ಫಾರ್ಮುಲಾ ನೆನಪಿದೆನಾ? ಸೊ ಏನದು? ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಇಟ್ ಸ್ಕ್ವೇರ್. ಓಕೆ, ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಇಟ್ ಸ್ಕ್ವೇರ್ ಅಂದ್ರೆ ಮ್ಯೂ ನಾಟ್ ಟಿ ಸ ಪ್ಲಸ್ ಆಫ್ ಆಲ್ಫಾ ಟಿ ಸ್ಕ್ವೇರ್. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಸೊ ಥೀಟಾ ದಟ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಎಷ್ಟಿದೆ? ಸರ್ ಮ್ಯೂ ನಾಟ್ ದಟ್ ಇಸ್ 40 ನಾ? ಮ್ಯೂ ನಾಟ್ ದಟ್ ಇಸ್ ದ 40. ಓಕೆ, ಸೊ 40 pi. ಓಕೆ ಸರ್, 40 pi ಇಂಟು ಟೈಮ್ ಎಷ್ಟು? 16 ಸೆಕೆಂಡ್ ಸರ್. ಓಕೆ, ಸೊ ಪ್ಲಸ್ ಆಫ್ ಇಂಟು ಆಲ್ಫಾ ಎಷ್ಟಿದೆ? ಎಷ್ಟಿದೆ ಅದು? ಸರ್ 4 pi. ಓಕೆ, ಸೊ 4 pi ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ದಿಸ್ ಇಸ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಎಸ್ ಸರ್. ನೆಕ್ಸ್ಟ್ ಒನ್, ಸರ್ ಇಟ್ ಇಸ್ ಆಲ್ಫಾ ದಟ್ ಇಸ್ 4 pi. ಓಕೆ, ಸೊ ಟಿ ಸ್ಕ್ವೇರ್ ದಟ್ ಇಸ್ ದ 16 ಹೋಲ್ ಸ್ಕ್ವೇರ್. ಓಕೆ, and theta that is equals to ಎಷ್ಟಾಗುತ್ತೆ ನೋಡಿ? So it is a 40 into 16. Okay, so 40 into 16. So that is 640. Okay, so 640 pi. Okay, so plus. So 4 divided by 2. So that is 2. Okay, so first 16 ನೋಡ್ಕೋಣ. 16 into 16 divided by so 4 divided by 2. ಎಷ್ಟಾಗುತ್ತೆ? ಅರೆ divided by 2 ಅಲ್ವಾ? So 16 into 16. Okay, 256 into 4 divided by 2. Okay, so divided by 2. ಎಷ್ಟು? 512. Okay, that is the 512 pi. Okay, 512 pi ಆಗುತ್ತೆ. So plus ಇದೆಷ್ಟು? 640. Okay, so that is 640.
ಅಂಡ್ 115 ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಈಕ್ವಲ್ಸ್ ಟು 115 2 pi ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ರೇಡಿಯನ್ಸ್. ಓಕೆ, ಸೊ ದಿಸ್ ಇಸ್ ದ ರೇಡಿಯನ್ಸ್. ಓಕೆ ಸರ್, ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಿಲ್ಲ ಸರ್, ಥೀಟಾ ಇಸ್ ಈಕ್ವಲ್ಸ್ ಟು 1152 ಸೊ ಪೈ ಸೊ ಆಲ್ ಡಿವೈಡೆಡ್ ಬೈ 2 pi. ಓಕೆ, ಸೊ ಪೈ ಗೆಟ್ ಕ್ಯಾನ್ಸಲ್, ಸೊ ಡಿವೈಡೆಡ್ ಬೈ 2. ಓಕೆ, ಸೊ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? ಇದು 576 ರೆವಲ್ಯೂಷನ್ ಆಗುತ್ತೆ. ಓಕೆ, ನಂಬರ್ ಆಫ್ ರೆವಲ್ಯೂಷನ್ ಇನ್ 16 ಸೆಕೆಂಡ್ಸ್ ಎಷ್ಟಾಗುತ್ತೆ ಅಂದ್ರೆ ದಟ್ ಈಸ್ 576 ಆಗುತ್ತೆ. ಓಕೆ, ಸೊ ದಟ್ಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್, ರೈಟ್? ಹೌ ಮೆನಿ ರೆವಲ್ಯೂಷನ್ ಡಸ್ ದ ಎಂಜಿನ್ ಮೇಕ್ಸ್ ಡ್ಯೂರಿಂಗ್ ದಿಸ್ ಟೈಮ್ ಅಂತಂದ್ರೆ 576 in 16 seconds. ಓಕೆ, 16 seconds ಅಲ್ಲಿ ಮಾಡುತ್ತೆ ಇಷ್ಟು 576 times. ಓಕೆ, ರೈಟ್ ಸರ್, ದಾಟ್ಸ್ ಇಟ್. ಓಕೆ, ಸೊ ಇವತ್ತಿನ ಸೆಷನ್ಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.